ಬಾರದೆ ನಿರ್ವಾಹ ಇಲ್ಲ. ಬರ್ಲಿಲ್ಲ ಅಂತ ಆದ್ರೆ ಶ್ರೀಧರ್ ಮತ್ತೆ ನನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ. ವಾನಳ್ಳಿಯವರು ಹೇಳಿದ ಹಾಗೆ ಯಾವಾಗ ಶ್ರೀಧರು ಪುತ್ತೂರಿಗೆ ಬಂದ್ರ ಅಲ್ಲಿಂದ ನಂತರ ಇದ್ದಂತಹ ನಂಟು ಅದು ಬಿಡ್ಲಿಲ್ಲ. ಸವಿತಕ್ಕನ ಮನೆಯಲ್ಲಿ ಒಳ್ಳೆ ಒಳ್ಳೆಯ ತಿಂಡಿ ತಿನ್ಬೇಕಿದ್ರೆ ನಾವು ನೆನಪಾದ್ರೆ ಅಲ್ಲಿಗೆ ಹೋಗುವ ಅಭ್ಯಾಸ ನಮಗೆ ಇತ್ತು. ಉತ್ತಮವಾದ ರೀತಿಯಂತಹ ಪತ್ರೊಡೆಯು, ಅದಕ್ಕಿಂತ ಉತ್ತಮವಾದ ಕರಿದ ಪದಾರ್ಥಗಳು, ಅದಕ್ಕಿಂತ ಒಳ್ಳೆಯ ಕಷಾಯ ಎಲ್ಲ ಮಾಡಿಕೊಡ್ತಾ ಇದ್ರು. ಇಂತಹ ಒಂದು ಒಡನಾಟ ಇರುವಂತಹ ಶ್ರೀಧರ ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಎದ್ದು ಬಿದ್ದುಕೊಂಡು ಬಂದೆ. ಏನೇ ಇರ್ಲಿ, ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಇಂಥ ಇನ್ನು ಒಂದು ನಾನು ಹೇಳ್ತೇನೆ, ಅಭಿವಂದನೆ ಮಾತ್ರ ಸಲ್ಲಿಸುವುದು ಹೊರತು ಬೀಳ್ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಬೀಳ್ಕೊಡೋ ಸ್ಥಿತಿಯಲ್ಲಿ ನಾವಿಲ್ಲ. ಕನ್ನಡ ಪರಿಷತ್ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ಅವರು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರು. ಅವರು ಇನ್ನೂ ಕೂಡ ಅವಧಿ ಮುಗಿಲಿಲ್ಲ ಅವರದ್ದು. ಅವರು ದೀರ್ಘಾವಧಿ. ಯಾಕಂದ್ರೆ ಸಾಹಿತ್ಯ ಪರಿಷತ್ತಿನ ಅವಧಿ 3 ವರ್ಷ ಇತ್ತು, ಅದು 5 ವರ್ಷ ಆಗಿದೆ. ಹಾಗೆ ಅವರಿಗೂ ಕೂಡ 5 ವರ್ಷ ಆಗ್ತದೆ ಈಗ. ಹಾಗೆ ನಾವು ಅವರನ್ನೊಮ್ಮೆ ಹೋಗಿ ಬನ್ನಿ ಸಾಗರಕ್ಕೆ ಅಂತ ಕಳಿಸುವುದೇ ಹೊರತು ಅಧಿಕೃತವಾಗಿ ಕಳಿಸಿಕೊಡ್ಲಿಕ್ಕೆ ಇನ್ನೂ ಕೂಡ ಸಮಯ ಉಂಟು. ಯಾವ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಆಗ್ತದ ಅವತ್ತು ಅವರು ನಾವು ಕೊಟ್ಟ ಧ್ವಜ ಉಂಟು ಅವರ ಕೈ, ಸಾಹಿತ್ಯ ಪರಿಷತ್ತಿನ ಅದು ನಮಗೆ ಹಸ್ತಾಂತರಿಸಿ ಮತ್ತೆ ಅವತ್ತು ನಾವು ಕೊಡ್ತೇವೆ. ಹಾಗೆ ಶ್ರೀಧರರು ಸಾಗರಕ್ಕೆ ಹೋದ್ರು ಕೂಡ ಅವರು ಈ ಪುತ್ತೂರಿನಂತಹ ಒಂದು ನಗರವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಪುತ್ತೂರಿನ ನೆನಪನ್ನು ಇಟ್ಟುಕೊಂಡು ಹೋಗ್ಬೇಕು. ಅವರು ಒಬ್ಬ ಅಜಾತ ಶತ್ರು, ಯಾರ ಮೇಲೆಯೂ ಅವರು ಕೋಪ ಮಾಡಿದ್ದಿಲ್ಲ. ಇನ್ನು ಸಿಕ್ಕಂತ ಅವರಿಗೆ ಬರ್ಲಿಕ್ಕೆ ಇಲ್ಲ. ನಗುಮುಖದ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡುವಂತಹ ಒಂದು ಸ್ವಭಾವದವರು. ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಕಳೆದುಕೊಳ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರು ಸದಾ ಕಾಲ ನಮ್ಮವರೇ ನಮ್ಮವರೇ ಆಗಿರ್ತಾರೆ. ಈಗಲೂ ಹೌದು, ಮುಂದಕ್ಕೂ ಹೌದು. ಹಾಗೆ ಅವರು ಅವರಿಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಎಲ್ಲವೂ ಭಗವಂತನ ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ.
ಅದು ಇವತ್ತಿಗೂ ಕೂಡ ಹಾಗೇ ಇದೆ. ಅದು ಅವರ ಹಿರಿತನವನ್ನ ತೋರಿಸ್ತದೆ. ನೇರವಾಗಿ ನನಗೆ ಅವರ ಅವರ ಶಿಷ್ಯನಲ್ಲ ನಾನು. ಕ್ಲಾಸ್ ರೂಮ್ ಕ್ಲಾಸ್ ರೂಮ್‌ನಲ್ಲಿ ಅಥವಾ ತರಗತಿಯಲ್ಲಿ ಕೂತು ಪಾಠವನ್ನು ಕೇಳಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 2, 3 ವರ್ಷದ ಹಿಂದೆ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಾನು ಕನ್ನಡದ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಾಗ ನನ್ನ ಗುರುಗಳಾಗಿ ನನ್ನ ಸಂಕಷ್ಟಕ್ಕೆ ಒದಗಿದವರು ಡಾಕ್ಟರ್ ಶ್ರೀಧರ್ ಅವರು. ರಾತ್ರಿ 7 ಗಂಟೆಯಿಂದ 9 ಗಂಟೆ ತನಕ ಅವರ ಮನೆಯಲ್ಲಿ ಹಾಗಾಗಿ ನನಗೆ ಜೀವಮಾನದಲ್ಲಿ 45 ಅಥವಾ 50 ಶೇಕಡಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದು 1ನೇ ಕ್ಲಾಸಿನಿಂದ ಡಿಗ್ರಿ ತನಕ ನಾನು ಉತ್ತೀರ್ಣನಾಗ್ಲೇ ಇಲ್ಲ. ಆದ್ರೆ ಕನ್ನಡ ಸ್ನಾತಕೋತ್ತರ ಪದವಿಯನ್ನು 85 ಶೇಕಡದಲ್ಲಿ ಪಡೆದಿದ್ದೇನೆ ಅಂತ ಹೇಳಿದ್ರೆ ಸರ್ವವು ಅವರ ದಯೆ ಅಂತೇಳಿ ನಾನು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇದರಲ್ಲಿ ದೂರ ದೂರದಿಂದ ಅವರ ಶಿಷ್ಯ ವರ್ಗದವರು ಬಂದಿದ್ದಾರೆ. ಮುಖ್ಯವಾಗಿ ಉಳ್ಳಾಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಬಂದಿದ್ದಾರೆ. ಹಾಗೂ ನಮ್ಮ ನಿಕಟಪೂರ್ವ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ವರದರಾಜ್ ಚಂದ್ರಗಿರಿ ಅವರು ಹಾಗೂ ಎಲ್ಲರೂ ಇಲ್ಲಿ ಸೇರಿದ್ವಿ. ಈ ಕಾರ್ಯಕ್ರಮದ ವಿಶೇಷ ಏನಂತ ಹೇಳಿದ್ರೆ ನಾವು ಕೂಡ ಅವರು ಪುತ್ತೂರಿಂದ ಸಾಗರಕ್ಕೆ ತೆರಳುತ್ತಾರೆ ಅಂತ ಹೇಳುವಾಗ ನಾವು ಕೂಡ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಬಹಳ ಮುತುವರ್ಜಿದೆ. ಅಂದ್ರೆ ಸಂತೋಷದಲ್ಲಿ ಅಲ್ಲ, ಭಾವನಾತ್ಮಕವಾಗಿ ಗೌರವಿತವಾಗಿ ಅವರನ್ನ ಬೀಳ್ಕೊಡುಗೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಐತಪ್ಪ ಸರ್ ಹತ್ರ ವಿಚಾರಿಸಿದ್ದೆ. ಮತ್ತೆ ಡಾಕ್ಟರ್ ಶ್ರೀಧರ್ ಅವರ ದಿನಾಂಕವನ್ನು ಕೂಡ ನಾವು ನಿಗದಿಪಡಿಸಿದ್ದೆವು. ಅದು ಏಪ್ರಿಲ್ 20ರಿಂದ 30ರ ಅವಧಿಯಲ್ಲಿ ನಾವು ಮಾಡಿದ್ವಿ. ಆದ್ರೆ ಐತಪ್ಪ ನಾಯ್ಕ ಅವರು ಯಾವುದೇ ರೀತಿಯಲ್ಲಿ ಅವರನ್ನು ಬೀಳ್ಕೊಡೋ ಪ್ರಶ್ನೆ ಇಲ್ಲ ಅಂತ ಕೆಳಕಂಡಿತವಾಗಿ ರಾಜಾಜ್ಞೆಯನ್ನೇ ಹೊರಡಿಸಿದ್ರು. ಅದು ನಂಗೊಂದು ಕಸಿವಿಸಿ ಆಗಿತ್ತು. ಆಚರಣೆ ಮಾಡ್ಲಿಕ್ಕೂ ಅಲ್ಲ, ಮಾಡದೇ ಇರ್ಲಿಕ್ಕೂ ಅಲ್ಲ. ಅಷ್ಟೊತ್ತಿಗೆ ಆಗುವಾಗ ಅರುಣ್ ಕಿರಿಮಂಜೇಶ್ವರ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ನೆಲೆಯಲ್ಲಿ ಒಂದು ಲೇಖನವನ್ನು ಕೇಳಿದ್ರು. ಮತ್ತೆ ಆ ಶಿವಪ್ರಸಾದ್ ಅವರು ಈ ಬಗ್ಗೆ ಸಂಪರ್ಕಿಸಿದ್ರು. ಸಿಕ್ಕ ಅವಕಾಶವನ್ನ ಬಿಡಬಾರ್ದಂತ ಹೇಳಿ ನೇರವಾಗಿ ಅವರಲ್ಲಿ ನಾನು ಆ ಕೇಳಿದೆ. ನಾವು ಕೂಡ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ಬೇಕಂತಿದೆ. ಜನರಿಗೆ ಗೊಂದಲ ಆಗಬಾರ್ದು. ಈ ರೀತಿಯ ಕಾರ್ಯಕ್ರಮಗಳು ಶಿಷ್ಯ ವರ್ಗದವರು ಮಾಡುವಂತ ಕಾರ್ಯಕ್ರಮ ಮತ್ತೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಹೇಳುವಾಗ 2 ಕಾರ್ಯಕ್ರಮ ಆಗ್ತದೆ. ಅದರಿಂದಾಗಿ ಗೊಂದಲದ ವಾತಾವರಣ ಆಗ್ಬೋದು. ಅದರಿಂದಾಗಿ ನಾವು ಕೂಡ ನಿಮ್ಮ ಜೊತೆ ಸೇರ್ತೇವೆ. ನಿಮ್ಮ ಕಾರ್ಯಕ್ರಮದ ರೂಪುರೇಷೆ ಅತ್ಯಂತ ಸುಂದರವಾಗಿದೆ. ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ನಮಗೆ. ನೀವು ಏನೆಲ್ಲ ಮಾಡ್ತೀರ ಅದೇ ನಾವು ಸುಮ್ಮನೆ ಬಂದು ಕೂತ್ಕೊಳ್ತೇವೆ ಅಂತ. ಹಾಗೆ ಆ ನಿಟ್ಟಿನಲ್ಲಿ ನಮ್ದು ಯಾವುದೇ ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಶ್ರಮವನ್ನ ನೀಡದೆ ಸರ್ವ ವ್ಯವಸ್ಥೆಯನ್ನು ಶಿವಪ್ರಸಾದ್, ರಾಕೇಶ್ ಕಮ್ಮಾಜಿ ಅವರು ಅಥವಾ ಇಲ್ಲಿರುವಂತಹ ಅವರು ಶಿಷ್ಯ ವರ್ಗ ಎಲ್ಲರೂ ಸೇರಿ ದೂರ ದೂರ ಬೆಂಗಳೂರಿಂದ ಸೇರಿ ಅವರು ಇಲ್ಲಿ ಅತ್ಯಂತ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಶಿಷ್ಯ ವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸಾಹಿತ್ಯ ಪರಿಷತ್ತು ನಿಮಗೆ ಗೌರವಯುತವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹತ್ತೂರು ಕೊಟ್ಟರು ಪುತ್ತೂರಿಗೆ ಬಿಡೆ ಅಂತ ಹೇಳುವಂತ ಒಂದು ನಾನುಡಿಯನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಅಪವಾದ ಎಂಬಂತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರು ಇಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡು ಮತ್ತೆ ಕೋಟದಲ್ಲಿ ಅವರ ಜೀವನವನ್ನ ಕಂಡುಕೊಂಡಿದ್ದಾರೆ. ಅದೇ ಸಾಲಿಗೆ ಈಗ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಕೂಡ ಸೇರ್ತಾ ಇದ್ದಾರೆ. ಸಾಹಿತ್ಯದಲ್ಲಿ, ಶಿಕ್ಷಣದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆಯನ್ನ ಮಾಡಿ, ಕೃಷಿಯನ್ನ ಮಾಡಿ, ಸೇವೆಯನ್ನ ಮಾಡಿ ಇದೀಗ ಸಾಗರದ ಜ್ಞಾನ ಸಾಗರ ಮತ್ತೊಮ್ಮೆ ಸಾಗರಕ್ಕೆ ಸೇರ್ತಾ ಇದೆ. ಆದ್ರೆ ಇಲ್ಲಿ ಆ ಮುತ್ತು ಪುತ್ತೂರಿನಲ್ಲಿ ಹೊರಮ್ಮಿ ಹತ್ತೂರಿಗೂ ಅವರ ಹೆಸರು ಪಸರಿಸಿದೆ. ಆ ಒಂದು ಹೆಸರು ಶಾಶ್ವತವಾಗಿ ಪುತ್ತೂರಿನಲ್ಲಿ ನೆಲೆ ಆಗ್ತದೆ ಅಂತ ಹೇಳುವಂತ ಆಶಯದೊಂದಿಗೆ ಇವತ್ತು ಅವರನ್ನ ಗೌರವಿತವಾಗಿ ನಾವು ಬೀಳ್ಕೊಡುವ ಕಾರ್ಯಕ್ರಮ ಅಲ್ಲ, ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಾನು ಗೌರವಿತವಾಗಿ ಧನ್ಯವಾದವನ್ನ ಅರ್ಪಿಸ್ತೇನೆ. ಸಿರಿಗನ್ನಡಂಗೆ ಧನ್ಯವಾದಗಳು ಸರ್. ಮತ್ತು ಕನ್ನಡ ಸಂಘ ಇದರ ಅಧ್ಯಕ್ಷರಾದ ಬಿ ಪುರಂದರ್ ಭಟ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ವೇದಿಕೆ ಮೇಲೆ 4 ಗುರುಗಳಿದ್ದಾರೆ. ಈ ಗುರುಗಳಿಗೆಲ್ಲ ಜಾಗ ಮಾಡಿಕೊಟ್ಟವರು ಪರಿಷತ್ನವರಿದ್ದಾರೆ. ಇವರನ್ನೆಲ್ಲ ನಾನು ಹೆಚ್ಚು ಊಟ ಮಾಡುವುದಕ್ಕಿಂತಲೂ ಹೆಚ್ಚು ಸ್ಮರಿಸಿಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಊಟ ಮಾತ್ರ ಮಾಡುವುದಲ್ಲ, ಈಗ ವಯಸ್ಸಾದವರು ಊಟ ಕಡಿಮೆ ಮಾಡ್ಬೇಕು, ಈಗ ಅದನ್ನೇ ಮಾಡ್ತಾ ಇರ್ತೀವಿ. ಆದ್ರಿಂದ ಮಾತು ಅದು ಸಹ ಕಡಿಮೆ ಆಗಿದೆ. ಈಗ ಹಿಂದಿನ ಹಾಗೆ ಮಾತು ಬರುವುದಿಲ್ಲ. ಇಲ್ಲಿ ಬಂದು ಇಂಥ ಕಾರ್ಯಕ್ರಮಗಳ ಮರ್ಯಾದೆ ಉಳಿಸುವಂತ ಸಭಾಸದರಿಗೆ ನಿಮಗೆ ವಂದನೆಗಳು. ಇದು ನನಗೆ ಯಾವ ಮುಖ ಇಟ್ಟುಕೊಂಡು ಮಾತಾಡ್ಬೇಕು ಕೂತ್ಕೊಂಡ್ರೆ ಗೊತ್ತಾಗುತ್ತದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸಂಘ ಅದನ್ನು ಸ್ಥಾಪನೆ ಮಾಡಿದ್ದು ಅವರು ಕಾರಣದಲ್ಲಿ ಅವರು ಎಂಬ ಇದಕ್ಕಿಂತ ಹೆಚ್ಚು ಜನರು ಇಲ್ಲಿ ಪುತ್ತೂರಿಗೆ ಬಂತು. ಅದು ಸಹ ಎಂತ ಮಹಾನುಭಾವರೆಲ್ಲ, ಎಷ್ಟು ದೊಡ್ಡ ಸಾಹಿತಿಗಳೆಲ್ಲ, ಎಷ್ಟು ದೊಡ್ಡ ಕಲಾವಿದರೆಲ್ಲ ಬಂದು ಹೊತ್ತು ಎಂಥದಕ್ಕೆ ಅಲ್ಲಿ ನೆಲ್ಲಿಕಟ್ಟೆಯಲ್ಲಿ ಒಂದು ಫ್ಯಾನ್ಸಿ ಥಿಯೇಟರ್ನ ರೀತಿಯ ಒಂದು ಜಾಗ ಇದೆ. ಅದು ಹೇಳ್ತದೆ ಎಲ್ಲ ದಸರಾದ ಕಾರ್ಯಕ್ರಮಗಳೆಲ್ಲ ಅಲ್ಲಿ ನಡೀತಾ ಇದ್ವು. ಬೇರೆ ಎಲ್ಲ ಕಾರ್ಯಕ್ರಮಗಳು ಪಾಲ್ಗೊಂಡಲ್ಲಿ ಕೂಡ ನಡೀತಾ ಇದ್ವು. ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ. ಅಲ್ಲಿ ಎಷ್ಟು ಮಕ್ಕಳು ಬಂದು ಅಲ್ಲಿ ಕೊಟ್ಟ ವಿದ್ಯಾಭ್ಯಾಸವನ್ನು, ಕಲೆಗಾರಿಕೆಯನ್ನು ಕಲಿಸಿಕೊಂಡು ಹೋಗ್ತಾ ಇರಲಿಲ್ಲ. ಈಗ ಅಲ್ಲಿಗೆ ಹೋಗುವವರು ಯಾರು? ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯಾರು ಈಜಾಡ್ತಾರೆ ಅಂತ ನೋಡ್ಲಿಕ್ಕೆ ಹೋಗೋರು. ಯಾವ ಡ್ರೆಸ್ಸಿನಲ್ಲಿ ಅದು ಸಹ ಈಜಾಡ್ತಾರೆ. ಕಾರಣ ನಾವೇ ನಮ್ಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಗುರುದೇವನ ಅಂತ ಹೇಳ್ತಾರೆ, ಆಚಾರ್ಯ ದೇವರು ಅಂತ ಹೇಳ್ತೇನೆ. ಯಾರು ಹೇಳೋದು? ವಿದ್ಯಾರ್ಥಿಗಳು ಹೇಳಿದ್ರೆ ಅವರ ಶಾಲೆಯ ಶಿಕ್ಷಣ ಸಿಗ್ಬೇಕಲ್ಲ, ಅದಕ್ಕೋಸ್ಕರ ಅವರ ಕೋರ್ಸು ಮುಗಿಯುವವರೆಗೆ ಅವರು ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ. ಅನಂತರ ಅವರಿಗೆ ಸ್ಮರಣೆ ಇರ್ತದೋ ಅಂತ ಹೇಳುವುದಕ್ಕೆ ಇವತ್ತಿನ ಈ ಸಭೆ ಸಾಕ್ಷಿ. ಶಿವಕುಮಾರರು ಹೇಳಿದ್ರು ಒಂದು 70 ಜನ ಆಗ್ಬಹುದು ಅಂತ. ಇಲ್ಲಿ ಹೌದಪ್ಪ, 70 ಜನ ಆಗಿದ್ದಾರೆ. ಆ ರೀತಿ ಯಾರು ಸಾರ್ವಜನಿಕರು ಸೇರಿ ಆಗಿದ್ದಾರೆ. ಯಾಕೆ ಬರ್ಲಿಲ್ಲ? ಹೇಳಿದ್ರಂತ ಬರ್ತೇವೆ ಅಂತ ಹೇಳಿ. ಹಾಗಾದ್ರೆ ನೋಡಿ, ಈ ಗುರುಗಳ ಜಾಗ ಇದು ಒಂದು ವ್ಯಾಪಾರಸ್ಥರ ಜಾಗ ಅಂತ ನಮ್ಮ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ. ಅನ್ಯ ಆರ್ಥಿಕ ದೇವರು ಧನಂಜಯರು, ಹಾಗೆ ವೇದವ್ಯಾಸರು ಬಂದಿದ್ದಾರೆ, ಇಲ್ಲಿ ಚಂದ್ರಗಿರಿಯವರು ಬಂದಿದ್ದಾರೆ. ಒಂದು ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಕಟ್ಟಿದಂತ ನಮ್ಮ ಶಿಷ್ಯರಾದಂತ ಸುಬ್ರಹ್ಮಣ್ಯ ನಟ್ಟೋಜಿಯವರು ಬಂದಿದ್ದಾರೆ. ಹೀಗೆ ಅಲ್ಲಿ ಬಾಲಕೃಷ್ಣರಿದ್ದಾರೆ, ಸರೋವರದ ಶಾವಿಯ ಬಂದಿದ್ದಾರೆ, ಅವರು ಕೂಡ ಜೊತೆಗೆ. ಇವರೆಲ್ಲ ತೆಗೆದ ಪ್ರತಿನಿಧಿಗಳಲ್ವಾ? ಅದಕ್ಕೆ ನೋಡಿ, ಈ ಪ್ರತಿನಿಧಿಗಳಿಗೆ ಎಲ್ಲ ಒಂದು ಸನ್ಮಾನ ಸಿಕ್ಕಿದೆ ಇವತ್ತು. ಇದನ್ನು ನಾವು ಯೋಚನೆ ಮಾಡಬೇಕು. ಶಿವಕುಮಾರ್ ಧೃತಿಗಳಬೇಡಿ, ಕಮ್ಮಾಜಿಯವರೇ ಬಂದರು ನಮ್ಮವರು. ಇಲ್ಲಿ ವಿಜಯಕುಮಾರ್ ಇದ್ದಾರೆ, ಹಾಗೆ ಇನ್ನೊಬ್ಬರು ಮಹಾನುಭವ ಆ ಇಡೀ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗೆ ಜೀವವನ್ನು ಕೊಟ್ಟವರು ಮಾತ್ರ ಮಾಧವಾಚಾರ್ಯ, ಅವರೆಲ್ಲ ಇದ್ದಾರೆ. ಅವರನ್ನ ನೋಡಿಕೊಂಡು ಹೋಗುವುದಲ್ಲ, ಈ ಮುಖ ನೋಡಿದ್ದು ಸಂತೋಷ ಪಡುವಂತ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದೇನೆ ಹೇಳಿ, ಅವರು ತೆಗೆದುಕೊಂಡದ್ದು ಏನು ಹೇಳಿ. ಇದು ನನಗೆ ಈ
ದೇವರಲ್ಲಿ ಮತ್ತು ಈ ಹಿಂದಿಯಲ್ಲಿ ಹಾಗೆ ಹೋಗಿದ್ದು ಅವರಲ್ಲಿ ಅವರ ಮೇಲೆ ಭರವಸೆ ಇದೆ. ಹಾಗಾಗಿ ಈ ನಮ್ಮ ಕೆಲಸವನ್ನು ನಾವು ಮಾಡದೇ ಇರ್ಲಿಕ್ಕೆ ಆಗುತ್ತಿಲ್ಲ. ಆ ರೀತಿಯಲ್ಲಿ ಮಾಡಿದಾಗ ನನಗೆ ತುಂಬಾ ಬೇಸರ ಆಗ್ತದೆ. ಶ್ರೀಧರ ಈ ಸಮಾರಂಭಕ್ಕೆ ವಂದನಾರ್ಪಣೆ ಮಾಡ್ಲಿಕ್ಕೂ ನಮಗೆ ಯೋಗ್ಯತೆ ಇಲ್ಲ ಆಯ್ತಾ ಇದು. ಆದ್ರೆ ಹೇಳುವಂತ ಮಾತನ್ನು ಹೇಳದೆ ಇದ್ರೆ ನನಗಂತೂ ನಿದ್ದೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಯಾರು ದೇವರಿಗೆ, ಯಾರು ಧರ್ಮಕ್ಕೆ, ಯಾರು ಒಂದು ದೇಶದ ಸಂಸ್ಕೃತಿಗೆ ಋಣಿಗಳಾಗಿರ್ತಾರೋ ಅವರು ಮಾತಾಡಲೇಬೇಕಾದಂತ ಕಾಲ ಗೊತ್ತಾಗಿದೆ. ಸಾಹಿತಿಗಳು ಬೇರೆಲ್ಲ ರೀತಿಯ ಹವ್ಯಾಸಗಳನ್ನು ಬಿಟ್ಟು ಒಂದು ಸಾಹಿತ್ಯಜ್ಞ ಬಂದಿಟ್ಟು ಇನ್ನೊಂದು ಜನಜೀವನದ ಮುಂದಿದ ಕಡೆಗೆ ಬರೆಯಬೇಕಾದಂತ ಅವಶ್ಯಕತೆ ಇದೆ. ಒಂದು ಕಡೆಯಲ್ಲಿ ತುಂಬಾ ಧರ್ಮಗಳೆಲ್ಲ ನಡೀತಾ ಉಂಟು. ಅಲ್ಲಿಯ ಬಗ್ಗೆ ಒಂದು ಧೈರ್ಯದಿಂದ ಮಾತಾಡಿದವರು ಅಂತ ಹೇಳಿದ್ರೆ ಲಕ್ಷ್ಮೀ ಶತೋಡ್ಪಾಡಿಗರು ಮಾತ್ರ. ಹಿಂದೆ ವಿಜಯನಗರದ ಕಾಲದಲ್ಲಿಯೂ ಸಾಯಣ ಕಟ್ಟು ಗ್ರಂಥವ 7 ಲೀಟ್ ಮಾಡ್ತಾರೆ ಚಾಣಕ್ಯ ಅಂತ ಹೇಳಿ ಒಬ್ಬರನ್ನು ಸುಬ್ಬಪ್ಪರನ್ನು ನಾನು ಬಿಟ್ಟಿದ್ದೆ. ಮಾಡ್ಬಿಟ್ಟು ಸ್ವಾಮಿ ಈಗ ನೀವು ಸಹ ದೇವರ ಪ್ರತಿನಿಧಿಗೆ ನಾನು ಕಾಣ್ತಿರುತ್ತೇನೆ. ಒಳ್ಳೆ ಶಿಷ್ಟಾಚಾರ ಇರುವಂತಹ ಇಂಥವರು ಪ್ರಾಪ್ತು ಮತ್ತೊಂದು ಟಿವಿ ಇಷ್ಟು ಮಾತ್ರ. ಅದೇ ಅವರ ದೇವರ ಶಿಕ್ಷಣ, ಉಳಿದದ್ದು ಎಲ್ಲ ಶಿಕ್ಷಣ ಅಲ್ಲ ಅಂತ. ನಾನು ಸಂತರು ಕನ್ನಡ ಡಿಪಾರ್ಟ್ಮೆಂಟಿನ ಅಧ್ಯಕ್ಷ. ಇದು ಪ್ರಾಧ್ಯಾಪಕ ಮಾಧವ್ ಭಟ್ರು ಅಲ್ಲಿ ಅಧ್ಯಾಪಕ ಆಗಿದ್ದಾಗ ನಾನಿದ್ದೆ. ಆನಂತರ ಶ್ರೀಧರು ಇದ್ದರು ಕೂಡ ನಾನು ಇದ್ದೇವೆ ಎಂಬ ಕಾರಣಕ್ಕೆ ಇಂಥ ಈ ಸಮಾರಂಭದಲ್ಲಿ ಒಂದು ಆತ್ಮ ಅಂತ ಒಂದು ಇರುವುದಿಲ್ಲ, ಅದು ಸಿಗ್ತದೆ. ಇನ್ನು ಶ್ರೀಧರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ. ನಾನು ತುಂಬಾ ಮಾತಾಡ್ತಿಲ್ಲ. ಯಾಕೆ ಅಂತ ಹೇಳಿ ಇಲ್ಲಿ ತಾಳ್ತಜವರು ಇದ್ದಾರೆ. ತಾಳ್ತಜಯವರ ಕಾಲ ಅದು. ಆ ಕಾಲ ವಿದ್ಯಾರ್ಥಿಗಳು ಬಹಳ ಪುಣ್ಯವಂತರು. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದುವ ಶ್ರೀ ಅಂತ ಹೇಳಿದ್ರೆ ಅದನ್ನು ಧರಿಸಿದಂತ ವಿಷ್ಣುವಿಗೆ, ಮಹಾವಿಷ್ಣುವಿಗೆ ಸಮಾನ, ಮಾತ್ರವಲ್ಲ ಶಾಂತಿಗೆ ಸಮಾನ ಅಂತ ಜಾಗದಲ್ಲಿ ಅವರು ಇದ್ದುಕೊಂಡು ತನ್ನ ವೃತ್ತಿಯನ್ನು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ನನಗೆ ಅವರ ಬಗ್ಗೆ ದೊಡ್ಡ ಕೃತಜ್ಞತೆ ಹೇಳ್ತೇನೆ. ವ್ಯಕ್ತಿತ್ವ ಇಲ್ಲದೆ ಏನು ಇದ್ದರೆ ಏನು ಪ್ರಯೋಜನ? ಹೆಗ್ಗೋಸ್ಕರ ಖ್ಯಾತಿಯನ್ನು ಪಡೆಯುವುದಕ್ಕೆ ಆಗಿರುವಂತಹ ಎಲ್ಲ ಇದು ವಿಷಬೀಜ ಎಲ್ಲ ಕಡೆ. ಅದು ಈಗ ಕಮ್ಯುನಿಸ್ಟ್ ಒಂದು ಅಂತ ಇತ್ತು. ಅದು ಎಲ್ಲ ಬೇಕಾದ್ರೂ ಆಗ್ತದೆ. ಇದಕ್ಕೆ ನಾವು ಯಾರನ್ನು ಬೈಬೇಕು?
ನಾವು ಮತ್ತೆ ಪಶ್ಚಾತ್ತಾಪ ಯಾಕೆ ಇರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರಬೇಕು. ಇನ್ನು ನನಗೆ ಏನು ನಾವು ಇಲ್ಲಿ ಪುತ್ತೂರಿನವರಿಗೆ ನನ್ನಂತವರಿಗೆ ಪರಸ್ಪರ, ಹಾಗಾಗಿ ಒಂದರ ಸಂಬಂಧ ಇಲ್ಲದೆ ಇನ್ನೊಂದರ ಬಗ್ಗೆ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಒಂದು ಪ್ರಾಧ್ಯಾಪಕನಾಗಿ ಇದ್ದುಕೊಂಡು ಶ್ರೀಧರವರು ಅಲ್ಲಿಯ ಒಂದು ಸಂಬಳ ಪಡೆಯುವಂತ ಶಿಕ್ಷಕ ಎಂಬುದಾಗಿ ಭಾವಿಸೋದವರಲ್ಲ, ಬೇರೆ ರೀತಿಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ. ಅನಂತರ ಸಂಬಂಧವನ್ನು ಅವರು ಇಟ್ಟುಕೊಂಡಿದ್ರು. ಬಾಲದ ಒಂದು ಸಂಬಂಧವನ್ನು ಅವರು ಇರಬೇಕಾದಂತ ಶಂಭು ಶರ್ಮರ ಬಗ್ಗೆ ಅವರು ಸಂಬಂಧವನ್ನು ಇಟ್ಟುಕೊಂಡಿದ್ದವರು ಆಗಿದ್ರು. ಇನ್ನು ಸಜ್ಜನ ಬಂದು ಶಿಕ್ಷಣ ಆಗಿದ್ದಂತ ರಾಮ್ ಭಟ್ರ ಬಗ್ಗೆ ಅಭಿಮಾನ ಇದ್ದವರು ಸಂಬಂಧವನ್ನು ಇಟ್ಟುಕೊಂಡಿದ್ದವರು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ. ಇಂಥ ಒಂದು ವ್ಯಕ್ತಿ ಈಗ ಸಾರ್ವಜನಿಕವಾಗಿಯೂ ತನ್ನನ್ನು ತಾನು ಬಿಚ್ಚಿಕೊಂಡಂತಹ ವ್ಯಕ್ತಿಗಳು ನನಗೆ ಸಿಕ್ಕುವಂಥದ್ದು. ವೇದವ್ಯಾಸರು ಈಗ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಹೀಗೆ ನಮಗೆ ಆ ತನಿಖ ಶಾಲೆಯಿಂದ ಈಗ ಇರುವಂತ ಕಿಂಡರ್ಗಾರ್ಟನ್ನಿಂದ ಅವರಿಗೆ ಯೂನಿವರ್ಸಿಟಿಯವರೆಗೆ ಡಾಕ್ಟರೇಟ್ ಮಾಡುವುದಿದ್ರೆ ಅದರವರೆಗೆ ಸರ್ಕಾರ ಆ ಶಕ್ತಿಯನ್ನು ವಹಿಸಿಕೊಂಡಿರ್ತಿತ್ತು. ಬೇರೆದಕ್ಕೆ ಎಷ್ಟು ಖರ್ಚು ಮಾಡ್ತಂಥದ್ದು, ಎಷ್ಟು ಶುಭಕರವಾದ ಮುಖಗಳನ್ನು ಅವರಿಗೂ ನನ್ನ ನಮಸ್ಕಾರ ಇದೆ. ಮಾಧ್ಯಮದಲ್ಲಿ ತಾಳ್ತೇಜವರ ಹಾಗೆ ಇವರು ಆನಂದಲ್ಲಿ ಅವರು ಅಂತ ಪುತ್ತೂರಿನ ಪ್ರೇಮದಿಂದ ಎಷ್ಟು ಸಲ ಬಂದು ಶಾಚಿಗಳಾಗ್ಬೇಕು. ಬಹಳ ನಿಷ್ಠುರವಾದ ಮಾತುಗಳು. ಸತ್ಯ ಹೇಳಿದ್ರೆ ನನಗೆ ಇಚ್ಛೆ ಆಗುವುದಿಲ್ಲ. ಸತ್ಯಕ್ಕಾಗಿಯೇ ಬದುಕಬೇಕು. ಇಲ್ಲಂದ್ರೆ ಯಾಕೋಸ್ಕರ ಬದುಕಬೇಕು? ಸತ್ಯಂ ಸುಂದರಂ ಶಿವಂ ಶಿಕ್ಷಕರಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು. ಇದು ಕಾಗೆಗಳ ಗೊತ್ತಾಯ್ತಂದ್ರೆ ಈ ನಮ್ಮ ಶಿಕ್ಷಕರೇ ಇನ್ನು ಅವರು ಕೂಡ ಏನು ಇದ್ರು ಬಹಳಷ್ಟು ಗೌರವ ಎಂಬ ದೃಷ್ಟಿಯಿಂದ ಇಲ್ಲಿ ಈ ಒಂದು ಸಮಾಜ ತೊಂದರೆ ಆಗ್ತದೆ. ನಮ್ಮಲ್ಲಿ ಅಷ್ಟು ಹೃದಯ ಇಲ್ಲ. ಆದ್ದರಿಂದ ಇಂಥ ಒಂದು ಅವಸ್ಥೆ ನಮ್ಮ ದೇಶಕ್ಕೆ ಬಂದಿದೆ. ಶ್ರೀಧರರಂತವರಿಗೆ ನನಗೆ ಅವರನ್ನು ಇಲ್ಲಿ ಬಿಟ್ಟುಕೊಡ್ಲಿಕ್ಕೆ ತುಂಬಾ ನಷ್ಟ ಆಗ್ತದೆ ಅಂತ ಕಾಣ್ತಾ ಉಂಟು. ಯಾಕೆಂತ ಹೇಳಿದ್ರೆ ಅವರೊಂದು ಹಳ್ಳಿಗೆ ಹೋಗ್ತೇನೆ. ಇಲ್ಲಿ ಶಂಭು ಶರ್ಮರಂತವರು ಬೆಳ್ಳೆ ರಾಮಚಂದ್ರ ರಾಯರ ಶ್ರೀಧರಿಗೆ ಇತ್ತು. ಇನ್ನು ಅವರ ಹಳ್ಳಿ ಅಂತವರನ್ನೇ ಆದ್ರಿಂದ ಅವರನ್ನು ಇಲ್ಲಿಂದ ಕಲಿಸಿಕೊಳ್ಳಿಕ್ಕೆ ನನಗೆ ತುಂಬಾ ಬೇಸರವಾಗ್ತದೆ. ಬೇಸರ ಆದ್ರೆ ಏನ್ ಮಾಡ್ಬೇಕು? ಬೇಸರದಲ್ಲಿ ಕೂತು ಸಾಯ್ಲಿಕ್ಕೆ
ಆಗುವುದಿಲ್ಲ. ನನ್ನ ಎಲ್ಲವನ್ನು ಮನಸ್ಸನ್ನು, ಹೃದಯವನ್ನು, ತಲೆಯನ್ನು ಎಲ್ಲವನ್ನು ತುಂಬಿಸಿಕೊಳ್ಬೇಕಾದ ಈ ಒಂದೇ ಮಳೆಗಾಲ ಅಲ್ಲಲ್ಲ, ಈ ಭೂಮಿ ಮೇಲೆ ಬೀಳುವುದು ಪ್ರತಿಯೊಂದು ವರ್ಷವೂ ಮಳೆ ಬರ್ತದಲ್ಲ. ಆ ರೀತಿಯಲ್ಲಿ ನಾವು ಸಮಾಧಾನವನ್ನು ಮತ್ತು ಪ್ರೋತ್ಸಾಹವನ್ನು ಮಾತನ್ನು ಧನ್ಯವಾದಗಳು ಸರ್. ಶ್ರೀನಿವಾಸ್ ಸರ್ ಅವರ ಆತ್ಮೀಯ ಒಡನಾಡಿಯು ಅಂಬಿಕಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಕೇಶ್ ಕುಮಾರ್ ಕಮ್ಮಜ್ಜೆ ಅವರ ಸಂದರ್ಭದಲ್ಲಿ ಸಿರಿಗಂಧ ಕೃತಿಯನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ವೇದಿಕೆಯಲ್ಲಿರುವ ಗಣ್ಯ ಅಭ್ಯಾಗತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಕೇಶ್ ಸರ್ ಅವರು ವೇದಿಕೆಗೆ ಸೇರಿಕೊಳ್ಬೇಕಾಗಿ ಹೇಳ್ತೇನೆ. ಸವಿತಾ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರ್ಬೇಕು ಅಂತ ಹೇಳ್ತಾರೆ. ಸಿರಿಗಂಧ ಕೃತಿಯ ಕುರಿತು ಒಂದೆರಡು ಮಾತನಾಡಬೇಕಾಗಿ ರಾಕೇಶ್ ಕುಮಾರ್ ಕಮ್ಮಜ್ಜೆ ಸರ್ ಅಲ್ಲಿ ಕೇಳ್ಕೊಳ್ತೇನೆ. ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಎರಡು ಕಾರಣಕ್ಕಾಗಿ ನಾನು ಸಂಪಾದಕನಾಗುವುದು ಸರಿಯಿಲ್ಲ ಅಂತ ನನಗೆ ಅನಿಸುತ್ತೆ ಈ ಕೃತಿಗೆ. ಯಾತಕ್ಕಂತಂದ್ರೆ, ಒಂದು ನನಗಿಂತ ಹಿರಿಯರಾದಂತಹ ಶ್ರೀಧರ್ ಸರ್ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ಚೆನ್ನಾಗಿ ಬರೆಯಬಲ್ಲ, ಚೆನ್ನಾಗಿ ಸಂಪಾದನೆ ಮಾಡಬಲ್ಲ, ಚೆನ್ನಾಗಿ ಅರ್ಹತೆ ಇರಬಲ್ಲ
ಅವ್ರು ಎಲ್ಲಿಯಾದ್ರೂ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸೋಮ ಅವ್ರು ತೆಕ್ಕೊಳ್ತೇನೆ ಅಂತ ಹೇಳುವಂತ ಇದ್ದೆ ನಾನು. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮುಂಬೈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ತಾಳ್ಸಜಿ ವಸಂತಕುಮಾರ್ ಸರ್ ಅವರು ಅಧ್ಯಕ್ಷ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್, ನಿಮಗಾಗಿ ವೇದಿಕೆ. ಈ ದಿವಸದ ಮಟ್ಟಿಗೆ ಅಂತ ಅಲ್ಲ, ಸದ್ಯತನದ ಮದುಮಕ್ಕಳಾದ ಶ್ರೀಮತಿ ಸವಿತಾ ಮತ್ತು ಶ್ರೀಧರ ದಂಪತಿ ಇರುವ ನನ್ನ ನಿರುಗಾಲದ ಮಿತ್ರ ಮಿಥುನ ನಾಯ್ಕರೇ, ಇಂಗ್ಲಿಷ್ ಇದಂತೂ ಹೇಳುವುದೇ ಬೇಡ. ವಿಶೇಷವಾದ ಸಾಧಕರು ಮತ್ತು ಸಭೆಯಲ್ಲಿ ಹಾಸ್ಯರಾಗಿರುವ ಎಲ್ಲ ಅರೆಕೊರೆಯ ಸಣ್ಣ ಪುಟ್ಟ ಕಾರ್ಯವಲ್ಲ ಎನ್ನುವ ಒಂದು ಅಂಶ, ಅದೆಲ್ಲವನ್ನೂ ಪ್ರಸ್ತಾಪ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಶ್ರೀಧರ ಸ್ವಾಮಿಗಳ ಯಾತ್ರೆ ಇದೆಯಲ್ಲ, ಶ್ರೀಧರ ಆಚಾರ್ಯರ ಯಾತ್ರೆ ಇದೆಯಲ್ಲ, ಶ್ರೀಧರ ಆಚಾರ್ಯರ ಕಾಯಕ ನಿಷ್ಠೆ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ನೀವೆಲ್ಲರೂ ಹೊಂದಿಕೊಳ್ಳುವ ಹಾಗೆ ನಾನು ಕೂಡ ನಮ್ಮ ಅಂತ ಹೇಳ್ತಾ ಇದ್ದೇನೆ. ವಯಸ್ಸಿನಲ್ಲಿ ನಾನು ಅವರಿಗಿಂತ ಹಿರಿಯದಿರಬಹುದು. ಅವರು ನನ್ನನ್ನು ಅಣ್ಣನ ಸ್ಥಾನದಲ್ಲಿ ನೋಡ್ತಾ ಬಂದಿದ್ದಾರೆ. ನಮ್ಮ ಇಲ್ಲೇ ಪಕ್ಕದಲ್ಲಿರುವ ವಿವೇಕಾನಂದ ಕಾಲೇಜು ನಮ್ಮ ಕಾಲೇಜು ಅಂತಲೇ ನಾನು ಯಾವಾಗಲೂ ಹೇಳೋದು. ಈಗ ಉಲ್ಲೇಖದಲ್ಲಿರುವ ವ್ಯತ್ಯಾಸವನ್ನು ವಿವೇಕಾನಂದ ಕಾಲೇಜಿನಲ್ಲಿ ತಿಳ್ಕೊಡ್ಬೇಕಾಗಿರ್ಲಿಲ್ವಾ ಎನ್ನುವ ಪ್ರಶ್ನೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವನ್ನು ನೋಯಿಸುವುದಕ್ಕಾಗಿ ನಾನು ಹೇಳ್ತಾ ಇಲ್ಲ, ಆದರೆ ಆಗಲೇಬೇಕಾಗಿದ್ದ ಒಂದು ಕಾರ್ಯ ಆಗಲಿಲ್ವಲ್ಲ ಎನ್ನುವ ನೋವು ಹೇಳ್ತಾ ಇದ್ದೆ. ಆ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದವನು, ನಾನು ಅಧ್ಯಾಪಕನಾಗಿ ಕೆಲಸ ಮಾಡಿದವನು. ಇಲ್ಲಿ ನನ್ನ ಸಾಮಾನ್ಯ ಗುರುಗಳಾದ ಅರ್ತಿಕೇಜವರು ಕೂತಿದ್ದಾರೆ. ಆ ಕಾಲೇಜಿನ ಒಂದು ಹಿನ್ನೆಲೆ ಎಂಥದ್ದು ಅಂತಂದ್ರೆ, ಆ ಕಾಲೇಜಿನಲ್ಲಿ ಈ ಪತ್ರಿಕೋದ್ಯಮ ವಿಭಾಗ ಇದೆಯಲ್ಲ, ಪತ್ರಿಕೋದ್ಯಮ ವಿಭಾಗ ಅಧಿಕೃತವಾಗಿ ಬರುವುದಕ್ಕೂ ಮೊದಲೇ ಗವರ್ಮೆಂಟ್ ಗಮನಕ್ಕೆ ಇದನ್ನು ತರಬೇಕು. ಬಹಳ ಮೊದಲೇ ಅನೇಕ ಮಂದಿ ಯುವ ಪತ್ರಕರ್ತರನ್ನು ಸಿದ್ಧಪಡಿಸಿದ ಶ್ರೇಯಸ್ಸು ಸಾಮಾನ್ಯ ಅರ್ತಿಕೇಜರಿಗೆ ಸಲ್ಲಬೇಕು. ಅವರು ಇತಿಹಾಸ ಪ್ರಾಧ್ಯಾಪಕರಾಗಿದ್ದುಕೊಂಡು ಕೂಡ ಸಾಹಿತ್ಯದಲ್ಲಿ ಅಷ್ಟೇ ವಿಶೇಷವಾದ ಅಭಿರುಚಿಯನ್ನು ಇಟ್ಟುಕೊಂಡು ಅವರು ಬೆಳೆಸಿದವರು. ಸರಸಾದ ಹಿನ್ನೆಲೆಯಿಂದ ಇತಿಹಾಸವನ್ನು ಪಾಠ ಮಾಡಿದರು. ಅದರ ಜೊತೆಗೆ ಈ ಸಾಹಿತ್ಯ ಸಂವರ್ಧನೆಗೆ, ಪತ್ರಿಕೋದ್ಯಮದ ವಿಚಾರಕ್ಕೆ ಎಲ್ಲರೂ ಕೂಡ ಅವಧಾರಣೆಯನ್ನು ಕೊಡ್ತಾ ಬಂದರು. ಇಲ್ಲಿ ನಮ್ಮ ವೇದವ್ಯಾಸರಿದ್ದಾರೆ. ಈ ಶ್ರೀಧರ ಹಾಗೆ ಅಂದ್ರೆ ಶ್ರೀಧರನು ಯಾವುದನ್ನೆಲ್ಲದರ ಉತ್ತರಾಧಿಕಾರಿ ಬಂದ್ರು ಅದನ್ನು ಒಂದೊಂದಾಗಿ ನಾವು ಪ್ರಸ್ತಾಪ ಮಾಡ್ತಾ ಇರೋದು ಈಗ ಅಷ್ಟೇ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಆಚಾರದ ಬರ್ತೇನೆ. ವೇದವ್ಯಾಸರಲ್ಲಿ ಬಂದು ಕೂತಿದ್ದಾರೆ. ವೇದವ್ಯಾಸರು ಒಂದು ಕಾಲಕ್ಕೆ ನಮ್ಮಲ್ಲಿಯ ಮಹಿಳೆಯರ ಹಾಸ್ಟೆಲ್ನ ವಾರ್ಡನ್ನಾಗಿ ಸ್ವಲ್ಪ ಕಾಲ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅವರು ಬ್ರಹ್ಮಚಾರಿಯಾಗಿದ್ದಾಗ ಕೆಲಸ ಮಾಡಿದ್ದಾರೆ. ಶ್ರೀಧರರು ವಾರ್ಡನ್ ಆಗಿರುವಾಗ ಬ್ರಹ್ಮಚಾರಿ ಮದ್ವೆ ಆಮೇಲೆ ಅಂದ್ರೆ ಇಲ್ಲ, ಸವಿತಕ್ಕ ಬಂದಿದ್ದಾರೆ ಅಂತ ಕಾಣುತ್ತೆ. ಆದ್ರಿಂದ ಇವರು ಬಹಳ ಕೇರ್ಫುಲ್ ಆಗಿತ್ತು.
ಆ ಜೋಳಿಗೆ ಹೆಸರಿ ಹಾಕೊಂಡು ನೀವು ಬಂದ ಚಿತ್ರವನ್ನು ಹೇಳಿದ್ರಲ್ಲ ಹಾಗೆ ಇಲ್ಲಿ ಅದಕ್ಕೆ ಬೇಡ ನಾನು ವಿವರಣೆಗೆ ಹೋಗುವುದಿಲ್ಲ. ನಾನು ಒಂದು ಹಿನ್ನೆಲೆಗೆ ಅದನ್ನು ಮುಂದುವರಿಸುವ ಒಂದು ನೆಲೆಗೆ ಕೂಡ ಶ್ರೀಧರಲ್ಲಿ ಸಾಕ್ಷಿ ಬಹಳ ವಿಶೇಷವಾದ ಒಂದು ಅಂಶ. ನಾನು ಪ್ರಸ್ತಾಪ ಮಾಡಲೇಬೇಕಾದ ಅಂಶ ಪ್ರೀತಿಯ ಗುರುಗಳಾದ ಪ್ರೊಫೆಸರ್ ಸೋಮೇಶ್ವರರು ಅವರಿಗಿಂತ ಹಿಂದೆ ಇದ್ದರು. ಆದರೆ ಸುಬ್ರಹ್ಮಣ್ಯ ಇದ್ರು. ಅವ್ರು ಆಮೇಲೆ ಶೃಂಗೇರಿ ಹೋದ್ರು. ಅಷ್ಟರಲ್ಲಾಗಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಘನ ವಿದ್ವಾಂಸರ ಸಾಲಿನಲ್ಲಿ ಸೇರ್ತಕ್ಕಂಥವ್ರ ಶಿಷ್ಯ ಹೇಳುವುದಾದ್ರೆ ಒಂದು ಸಂತೋಷ ಇರ್ತದೆ ನಮ್ಗೆ, ಸಮಾಧಾನ. ಹಾಗೆ ಅಂಬಿಕರದ ಅವರು ಕೂಡ ಒಂದು 15 ದಿವಸ ನಾನು ಪಾಠ ಹೇಳಿದ್ದಾರೆ. ಹಾಗಾಗಿ ಇಷ್ಟರ ಮಟ್ಟಿಗೆ ನಾನು ಮುಂಬೈಗೆ ಹೋಗೋದಿಲ್ಲ. ಅದರಿಂದ ಕೆಲಸ ಮಾಡುವಂತಹ ಒಂದು ಸುಯೋಗ ನನಗೂ ಪ್ರಾಪ್ತವಾಗಿತ್ತು. ಪ್ರಮೀಳಾ ಸಹೋದರಿ ಪ್ರಮೀಳಾ ಅವರು ಅಲ್ಲಿ ಕೆಲಸ ಮಾಡಿದ ಪ್ರಮೀಳಾ ಮಾತುಕೊಟ್ಟು ಬಂದ ಕಳೆ ಬಂದ ಹಾಗೆ, ಅಥವಾ ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬಂದಾಗ ಅಥವಾ ಸುರೇಂದ್ರ ಬಂದಾಗ ಹೊಸ ಕಡೆ ಬಂದ ಹಾಗೆ ಒಂದಿಷ್ಟೇ ಮಾಡಬೇಕಾದದ್ದು ಏನು ಅಂದ್ರೆ ಅವರ ಸುತ್ತ ಅವರು ಬೆಳೆಸಿಕೊಂಡು ಬಂದ ರೂಪುಗೊಂಡಂತಹ ಇವು ಶಿಷ್ಯರ ಜನಕ್ಕೆ ಹೋಗ್ತಾರೆ. ಆ ಸಾಗರದಲ್ಲಿ ಮನೆ ಕಟ್ಟಿಸಿ ಹೋಗ್ತಾರೆ. ಹೋಗ್ತೇನೆ ನಾನು. ವಿಶೇಷವಾದ ಅವತಾರಣೆ ವೃತ್ತಿಯ ಬಗ್ಗೆ ಮಾತಾಡುವ ಒಂದು ಯುವಕರು ಕೂಡ ಬಳುವಾರ ಮಹಮ್ಮದ್ ತುನಿಯವರು ಬರೆದ ಅವತಾರಣೆ ವೃತ್ತಿಯ ಬಗ್ಗೆ ಮಾತಾಡುವ ಒಂದು ಯುವಕರು ಕೂಡ ಬಳುವಾರ ಮಹಮ್ಮದ್ ತುನಿಯವರು ಬರೆದ
ಬಗ್ಗೆ ಮಾತಾಡುವ ಒಂದು ಯೋಗ ಕೂಡ ಬಳುವಾರ ಮಹಮ್ಮದ್ ತುಮಿಯವರು ಬರೆದ ಪಾತ್ರಗಳಲ್ಲಿ ಕೂಡ ಶೀರ್ಷಿಕೆಯನ್ನು ಗಮನಿಸಿ, ಆ ಶೀರ್ಷಿಕೆ ಒಳಗೆ ಇರುವಂತಹ ವ್ಯಕ್ತಿ ಪಾತ್ರಗಳಲ್ಲಿ ಕೂಡ ಶೀರ್ಷಿಕೆಯನ್ನು ಗಮನಿಸಿ, ಆ ಶೀರ್ಷಿಕೆ ಒಳಗೆ ಇರುವಂತಹ ವ್ಯಕ್ತಿತ್ವದ ಎರಡು ಪ್ರಧಾನ ಗುಣಗಳನ್ನು ಅವರು ಹೇಳಿದ್ದನ್ನು ಗಮನಿಸಿ. ನಾನು ನಿಜಕ್ಕೂ ಕೂಡ ಮಾನವರೇ, ಶ್ರೀಧರ ಒಬ್ಬ ನಾಯಕನಾಗಿ ಬೆಳೆದಂತಹ ರಾಮಭಟ್ರು ಎಷ್ಟು ಸಲ ಅವರು ಚುನಾವಣೆಗೆ ನಿಂತದ್ದು ಎಷ್ಟು ಸಲ, ಅವರು ಸೋತದ್ದು ಎಷ್ಟು ಸಲ. ಆದರೆ ಅದರ ಅನಂತರ ಕೂಡ ಅವರು ಸಾಧನೆ ಮಾಡಿ ಗೆದ್ದು ಶಾಸಕರಾದದ್ದು ಅದು ಒಂದು ಭಾಗವಾದ್ರೆ, ವಿವೇಕಾನಂದ ಅವರು ಸಾಧನೆ ಮಾಡಿ ಗೆದ್ದು ಶಾಸಕರಾದದ್ದು ಅದು ಒಂದು ಭಾಗವಾದ್ರೆ, ವಿವೇಕಾನಂದ ಕಾಲೇಜಿನ ಸಂಸ್ಥಾಪನೆಯ ಸಂದರ್ಭದಿಂದ ತೊಡಗಿ ಉಳಿದವರು ಬೆಳೆದವರು ಸಂಸ್ಥಾಪನೆಯ ಸಂದರ್ಭದಿಂದ ತೊಡಗಿ ಉಳಿದವರು ಬೆಳೆದವರು ಸಂಸ್ಥಾಪನೆಯ ಸಂದರ್ಭದಿಂದ ತೊಡಗಿ ಉಳಿದವರು ಬೆಳೆದವರು ಹೊಣೆಗಾರಿಕೆ ಇನ್ನೊಂದು ಬಹಳ ಸಂಪಾದಿಸಿದಂಥದ್ದು. ಕಡವ ಶಂಭುಶರ್ಮರಂತಹ ಒಂದು ಕೃತ್ಯ ಹೊಣೆಗಾರಿಕೆ ಇನ್ನೊಂದು ಬಹಳ ಸಂಪಾದಿಸಿದಂಥದ್ದು. ಕಡವ ಶಂಭುಶರ್ಮರಂತಹ ಒಂದು ಕೃತಿಯನ್ನು ಕನ್ನಡಕ್ಕೆ ತಂದಂತಹವರು ಕೆ.ಪಿ. ಸುಬ್ಬಯ್ಯನವರು ಈ ಕನ್ನಡಕ್ಕೆ ತಂದಂತಹವರು ಕೆ.ಪಿ. ಸುಬ್ಬಯ್ಯನವರು ಈ ಮರಿಕೆ ಈಗ ಹಾಗೆ ಈ ಎಲ್ಲರೂ ಕೂಡ ತಿಲಕಕ್ಕೆ ಸಾಧ್ಯವಾದಂತಹ ಒಂದು ಪ್ರದೇಶ ಇದು. ಈ ಹಿನ್ನೆಲೆಯಲ್ಲಿ ಆ ಪುತ್ತೂರನ್ನು ಹೇಗೆ ನಾವು ಕಂಡುಕೊಳ್ಳಬಹುದು ಎಂಬುದಕ್ಕೆ ಶ್ರೀಧರ ಇಂತಹ ಕೃತಿವಂತರಿದ್ದ ಹೋಗಿ ಅವರೇ ಅದರ ಮೇಲ್ವಿಚಾರಣೆ ಹೇಗೆ ಮಾಡ್ತಾ ಇದ್ರು ದಾಟಿದ ಪ್ರಭಾಕರ್ ರಾಯರು ಇಳಿಸಂಜೆಯಲ್ಲಿದ್ದ ಪ್ರಭಾಕರ್ ರಾಯರಿಗೆ ಬೇಕಾದ ಹಾಗೆ ಇಲ್ಲಿಗೆ ಒಗ್ಗಿಕೊಳ್ಳುವ ಗುಣವನ್ನ ಊರು ಎಲ್ಲ ಪಕ್ಕದ ಶಿವಮೊಗ್ಗ ಜಿಲ್ಲೆಗೆ ಸೇರಿದಂತಹ ಅನಿಸ್ತಾ ಇದ್ದೇನೆ. ಬಹಳ ಕುತೂಹಲ ನನಗೆ ಇತ್ತೀಚೆಗೆ ರಿಟೈರ್ ಆದ ಮೇಲೆ ಅಂತ ಕಾಣ್ತದೆ ಅವರಿಗೆ ಮುನಿಗೆ ಸಹವಾಸ ಮಾಡಿದ್ದಾರೆ, ಇದು ಮೊದಲಿರ್ಲಿಲ್ಲ.
ಕ್ಷಮಿಸಿ, ಅದೇ ಅವ್ರು ಪ್ರಾರಂಭ ಮಾಡಿರೋದು ಕಾಣಿ. ಈಗ ಅವ್ರನ್ನ ಈಗ ಅವ್ರನ್ನ ಈಗ ಅವ್ರನ್ನ ನಾನು ಆ ಕಡೆ ಮುಖ ಮಾಡಿ ತಿರುಗಿಸಲಿ ಅಂತ ಹೇಳಿದವರು ಇದ್ದಾರೆ, ನನ್ನ ಎದುರೇ ಇದ್ದಾರೆ, ಅವ್ರು ಹೋಗಿದ್ದಾರೆ. ತಿರುಗಿಸಲಿ ಅಂತ ಹೇಳಿದವರು ಇದ್ದಾರೆ, ನನ್ನ ಎದುರೇ ಇದ್ದಾರೆ, ಅವ್ರು ಹೋಗಿದ್ದಾರೆ. ಯಾಕೆ ನಮ್ಗೆ ಆಗಿದೆ ಸ್ವಾಮಿ. ಇವತ್ತು ಆಟೋನಮಿ ಬಂದ ಕಾಲೇಜಿನಲ್ಲಿ ಬಾರಿಗೆ ಅವರು ಉದ್ಘಾಟನೆ ಪ್ರಪ್ರಥಮ ಬಾರಿಗೆ ಅವರು ಅದನ್ನು ಅನೇಕ ಗ್ರಂಥ ಸಮುದಾಯ ಅದನ್ನು ನೀವು ನೋಡಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಬೆಳೆಸುವಲ್ಲಿ ಇತರರೊಂದಿಗೆ, ಇವರೊಬ್ಬರೇ ಅಂತ ನಾನು ಹೇಳ್ತಾ ಇಲ್ಲ, ಇತರರೊಂದಿಗೆ ಕೂಡ ಕೆಲಸ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕಾದ ಅವರ ಸಾಧನೆ ಅಂತಂದ್ರೆ ತೀರಾ ತಡವಾಗಿ ಅಂತ ನಾನು ಹೇಳುವುದಿಲ್ಲ, ಅವರ
ಅಂತಂದ್ರೆ ಚಾಮಿ ಬೇಕಾದಂತ ಸುಡ್ಲಿಕ್ಕಿಲ್ಲ ನಮ್ಗೆ ಕ್ಷಮಿಸಿ ಸುಡ್ಲಿಕ್ಕಿಲ್ಲ ನಮ್ಗೆ ಕ್ಷಮಿಸಿ ಈಗಲೇ ಮಾಡಿರ್ಬೇಕು ಅವನ ಎನ್ನುವಂತಹದ್ದು ವಿಶೇಷವಾದ ಹೊಳಪು ಅಲ್ಲಮ ಪ್ರಭುವಿನ ಒಳ್ಳೆಯ ಬಿಡುವಣ ಒಳ್ಳೆಯ ಕನ್ನಡಿಗರಾದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಗಣೇಶ್ ಪ್ರಸಾದ್ ಸರ್ ಅವರಲ್ಲಿ ವಿನಂತಿಸಿ. ಅವರ ಹಳೆ ವಿದ್ಯಾ ನಮ್ಮ ಈ ಕಾರ್ಯಕ್ರಮಕ್ಕೆ ತನ್ನ ಅಪಾರ ಸೇವಾ ಮನೋಭಾವಿ ವಂದನೆ ಡಾಕ್ಟರ್ ತಾಲ್ತಾಜ ವಸಂತ್ ಕುಮಾರ್ ಸರ್ ಅವರಿಗೆ ನಮನಿಂದ ಬರೆಯೋದಕ್ಕಿಂತ ಮುಂಚೆನೆ ನಾನ್ ಬರ್ತೀನಿ ಅಂತ ಹೇಳಿ ಇವತ್ತಿನ ತಾಲ್ತಾಜ ವಸಂತ್ ಕುಮಾರ್ ಸರ್ ಅವರಿಗೆ ನಮನಿಂದ ಬರೆಯೋದಕ್ಕಿಂತ ಮುಂಚೆನೆ ನಾನ್ ಬರ್ತೀನಿ ಅಂತ ಹೇಳಿ ಇವತ್ತಿನ ಉದ್ಘಾಟನೆ
ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮಸ್ಕಾರ. ಈಗ ಶುಗರ್ ಸರ್ ಜೊತೆ ಬಹಳಷ್ಟು ಹೋಯಿತು ಕೆಲಸ. ಇದರಲ್ಲಿ ಉಂಟಾ ಇದರಲ್ಲಿ ಉಂಟಾ ನಂತರ ಬಿಡು Razzano Parete, ನಂತರ ಬಿಡು Razzano Parete, Yeni Maria, Gmayim Sachi, Yeni Maria, Gmayim Sachi. Barankai, Sila, Vidya Barankai, Sila, Vidya Tigala. She's from the sun. She's from the sun. Something energy. Living on a function, something to argue, ultimately it's faith. Something to argue, ultimately accuracy, coordinator needs faith. Something to argue, ultimately accuracy, coordinator. That because you know the part of the week, you don't feel like a strong donkey. That super monster was such level which are bidding. When you believe that super monster was such level which are bidding. When you believe that when you believe that to something else. But you keep it in the Kriya Kali. Every single
ಶಿವಮೊಗ್ಗ ಸಂಭ್ರಮದಿಂದ ಪ್ರೀತಿಯ ಶಿಶುವಿನ ಮೇಲಿರಲಿ. ಶಿಶುವಿನ ಮೇಲಿರಲಿ. ಶ್ರೀಗಳಿಗೆ ಇದೀಗ ರಾಕೇಶ್ ಕುಮಾರ್ ತಮ್ಮಾಜಿ ಅವರು ಶ್ರೀಧರ್ ಸರ್ ಜೊತೆಗೆ ಸಣ್ಣ ಸಂವಾದವನ್ನು ನಡೆಸಲಿದ್ದಾರೆ. ಶ್ರೀಧರ್ ಸರ್ ಜೊತೆಗೆ ಒಂದು ಸಣ್ಣ ಸಂವಾದವನ್ನು ನಡೆಸಲಿದ್ದಾರೆ. ಇಬ್ಬರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಆದಷ್ಟು ಮುಂಭಾಗಕ್ಕೆ ಬಂದ್ರೆ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದು ಮತ್ತೊಮ್ಮೆ ಎಲ್ರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಶ್ರೀಧರ್ ಸರ್ ಜೊತೆಗೆ ಮಾತಾಡೋಬೇಕು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ಹೇಳಿದಾಗ ಬಹಳ ಖುಷಿಯಿಂದ ಒಪ್ಕೊಂಡಿದ್ದೆ. ಯಾಕೆಂತಂದ್ರೆ ಶ್ರೀಧರ್ ಸರ್ ಜೊತೆಗೆ ಬಹಳ ಬಾರಿ ಗೊತ್ತಿಲ್ಲ ತುಂಬಾ ಹರಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಭವ ಇದೆ. ರೇಡಿಯೋ ಪಾಂಚಜನ್ಯದ ಸ್ಟುಡಿಯೋದೊಳಗೆ ಶ್ರೀಧರ್ ಸರ್, ನಾನು, ಗಣೇಶ್ ಸರ್ ನಾವೆಲ್ಲ ಕೂತ್ಕೊಂಡು ಹರಟೆ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮಟ್ಟಿಗೆ ಖ್ಯಾತಿಯನ್ನು ಪಡೆದಿತ್ತು. ಹಾಗಾಗಿ ಅಂತಹ ಇನ್ನೊಂದು ಕಾರ್ಯಕ್ರಮದ ಹಾಗೆ ಆಗ್ತದೆ ಅಂತ ಹೇಳುವ ಭಾವನೆಯಿಂದ ಈ ಸರನ್ನ ಮಾತಾಡಿಸುವಂತ ಒಂದು ಅವಕಾಶ ಬಳಸ್ಕೊಳ್ತಾ ಇದ್ದೇವೆ. ಖಂಡಿತವಾಗಿ ಇದು ಯಾವುದೇ ಸಿದ್ಧ ಸಂದರ್ಶನ ಅಲ್ಲ ಸರ್, ಒಂದು ರೀತಿಯಲ್ಲಿ ಅನೌಪಚಾರಿಕ ಮಾತುಕತೆ ಅಂತ ಅಷ್ಟೇ. ಹಾಗಂತ ನೀವು ಯಾರು ಗೊಂದಲ ಮಾಡ್ಕೊಳ್ಬಾರ್ದು. ಇವರಿಬ್ಬರು ಅನೌಪಚಾರಿಕ ಮಾತಾಡುವಾಗ ನಾವ್ ಯಾಕಪ್ಪ ಇದ್ವಿ ಅಂತ ಹೇಳಿ ನೀವಿದ್ರಷ್ಟೇ ಇದು ಅನೌಪಚಾರಿಕ ಮಾತುಕತೆ ನಡೆಯೋದು ಅಂತ. ಸರ್ ಕಳೆದ 30 ವರ್ಷ ಹೆಚ್ಚು ಕಡಿಮೆ 3 ದಶಕಗಳ ಕಾಲ ನಿಮ್ಮ ಬದುಕಿನ ಬಹಳ ದೊಡ್ಡ ಭಾಗವನ್ನ ಪುತ್ತೂರಿನಲ್ಲಿ ಕಳೆದಿದ್ದೀರಿ. ಹೇಗಾಯ್ತು? ಸಾಕಾಯ್ತಾ ಪುತ್ತೂರು? 38 ವರ್ಷಕ್ಕೆ ಒಂದು 2 ತಿಂಗಳಿನ ಕಡಿಮೆ ನನಗೆ ಇದ್ದದ್ದು. 1987ನೇ ಇಸ್ವಿ ಜೂನ್ 20 ನಾನು ಕಾಲೇಜಿಗೆ ಸಂದರ್ಶನಕ್ಕೆ ಬಂದ ದಿನ. ಜುಲೈ 1ನೇ ತಾರೀಕು ನಾನು ಕಾಲೇಜಿಗೆ ರಿಪೋರ್ಟ್ ಮಾಡಿದ ದಿನ 87ನೇ ಇಸ್ವಿ. ಅಲ್ಲಿಂದ ತೊಡಗಿ ಮೊನ್ನೆ ಏಪ್ರಿಲ್ 30ರವರೆಗೆ ನಾನು ಇಲ್ಲಿ ನನ್ನ ಬದುಕನ್ನು ಕಳೆದಿದ್ದೇನೆ. ಹೆಚ್ಚು ಕಡಿಮೆ ನಾನು 75 ವರ್ಷ ಬದುಕ್ತೇನೆ ಅಂದ್ರೆ 50% ನಾನು ಪುತ್ತೂರಲ್ಲೇ ಕಳೆದಿದ್ದೇನೆ. ಹಾಗೆ ಸಾಕಾಗುವುದು ಹೇಗೆ ಪುತ್ತೂರು. ಹಾಗಾಗಿ ಇಲ್ಲಿನ ನೆಲ, ಜಲ, ಜನ ಎಲ್ಲರೂ ನನ್ನ ಬದುಕಿನ ಅವಿಭಾಜ್ಯ ಅಂಗವೇ ಆಗಿದ್ದಾರೆ. ಒಬ್ಬರ ಬಗೆಗೂ ಹೇಳ್ತವ್ರೆ ತುಂಬಾ ಬರುತ್ತೆ. ಹಾಗಾಗಿ ಪುತ್ತೂರು ಸಾಕಾಗಿ ಹೋಗುವುದಲ್ಲ, ನಾನು ಹೋಗ್ತಾನೂ ಇಲ್ಲ. ಯಾಕೆಂದ್ರೆ ಕೆಲವರು ಹೊರಟಿದ್ದಾರೆ ಬೀಳ್ಕೊಡುಗೆ. ಇದು ಬೀಳ್ಕೊಡುಗೆ ಅಲ್ಲ, ಇದು ನನಗೆ ಇದೊಂದು ರೀತಿ ಪ್ರೀತಿಯ ಒಂದು ಸಮಾಗಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲ ನನ್ನ ಆತ್ಮೀಯರು ತುಂಬಾ ದೂರದ ಊರುಗಳಿಂದ ಬಂದಂತ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ. ಎಲ್ಲರ ಹೆಸರು ಹೇಳಬಲ್ಲೆ. ಅಷ್ಟು ಮಾತ್ರ ಅಲ್ಲ, ಅವರೆಲ್ಲ ಯಾವ್ಯಾವ ಜಾಗದಲ್ಲಿ ಕೂತ್ಕೊಳ್ತಿದ್ರು ಕ್ಲಾಸಲ್ಲಿ ಅಂತ ಹೇಳಬಲ್ಲ. ಅಷ್ಟು ನಂಗೆ ಅವರೆಲ್ಲರ ಪರಿಚಯ ಇದೆ, ಫೆಮಿಲಿಯಾರಿಟಿ ಇದೆ. ಗಣೇಶ್ ಪ್ರಸಾದ್ ಬಹುತೇಕ ಮೇಲಿನ 201 ಕೊಠಡಿಯಲ್ಲಿ, ಹಾಗಾದ್ರೆ 201 ಅಲ್ಲ 205 ಆಗಿತ್ತು. ಆ ಕೊಠಡಿಯಲ್ಲಿ 1ನೇ ಬೆಂಚು ಅಥವಾ 2ನೇ ಬೆಂಚಲ್ಲಿ ಕಿಟಕಿ ಪಕ್ಕ ಕೂತ್ಕೊಳ್ತಾ ಇದ್ರು ಅವರು, ಗಣೇಶ್ ಪ್ರಸಾದ್. ನಂಗೆ ಸರಿ ನೆನಪಿದೆ. ಅಂದ್ರೆ ಅಷ್ಟು ನಮ್ಮ ಮಂತರ ಇದ್ದಾಳೆ ಇಲ್ಲಿ, ರಾಧಿಕಾ ಎಲ್ಲೋ ಅವರು ಇವತ್ತಿನ ಕಲರ್ಸ್ ಕನ್ನಡದ ಗೌರಿ ಕಲ್ಯಾಣದಲ್ಲಿ ಇನ್ಚಾರ್ಜ್ ಆಕೆ. ಗೌರಿ ಕಲ್ಯಾಣ ಧಾರಾವಾಹಿ ಇನ್ಚಾರ್ಜ್ ಆಕೆ. ಅವಕ್ಕೆ ಮಂತರೆಯನ್ನ ಪಾತ್ರ ಮಾಡ್ತಾ ಇದ್ವಿ. ಅವರು ಹೇಗೆ ನಡ್ಕೊಂಡಿದ್ದಾರೆ, ಅವ್ರಿಗೆ ಹೇಗೆ ಅಂದ್ರೆ ಕಾಲೇಜ್ ಇರ್ಬೋದು, ಇಲ್ಲಿನ ಜನ ಇರ್ಬೋದು, ಕರ್ನಾಟಕ ಸಂಘ ಇರ್ಬೋದು, ಈ ನೆಲ ಇರ್ಬೋದು, ಪುತ್ತೂರಿನ ಎಲ್ಲ ಪ್ರದೇಶಗಳು ಸಹ ನಂಗೆ ತುಂಬಾ ಅತ್ಯಂತ ಆತ್ಮೀಯವಾದಂತ, ಚಿರಪರಿಚಿತವಾದಂತ, ಇವತ್ತಿಗೂ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಇರುವಂತ ಸ್ಥಳಗಳು. ಹಾಗಾಗಿ
ಸಾಕಾಗುದಿಲ್ಲ. ಸರ್ ಇನ್ನು ಈ ಒಂದು ಸಿನಿಮಾ ಬಂದಿತ್ತು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಹ್ಮ್. ಹಾಗೆ ನಮ್ಮಲ್ಲಿ ಆಕ್ಸಿಡೆಂಟಲ್ ಟೀಚರ್ಸ್ ಬಹಳ ಜನ ಆಗ್ತಾರೆ. ಆ ವೃತ್ತಿಗೆ ಟೀಚರ್ ಆಗ್ಬೇಕು ಅಂತ ಅನ್ಸೋದು ಆಗೋದಿಲ್ಲ. ನಿಮ್ಮದು ಹೇಗೆ? ನೀವೇನು ಬಹಳ ಪೂರ್ವದಿಂದ ನಾವು ಟೀಚರೇ ಆಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾಗಿತ್ತ, ಅಥವಾ ಆ ಹೊತ್ತಿನವರೆಗೆ ಬೇರೆ ಏನೋ ತಲೆಯಲ್ಲಿತ್ತು ಆಮೇಲೆ ಟೀಚರ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರ, ಹೇಗೆ? ಅದಕ್ಕೊಂದು ಸಣ್ಣ ಹಿನ್ನೆಲೆ ಹೇಳಬೇಕು. ನಾನು PUCಗೆ ಅರ್ಜಿ ಹಾಕಿದೆ ಸಾಗರದ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ನಲ್ಲಿ. ಅದಕ್ಕಿಂತ ಮೊದಲು SLCಗೆ ಅಪ್ಲಿಕೇಶನ್, SLC ಮುಗಿಸಿ PUCಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ತಗೋಬೇಕು ಅಂತ ನಮ್ಗೇನು ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮ ಬರ್ಲಿಲ್ಲ ಕಾಲೇಜಿಗೆ ಸೇರಿಸ್ಲಿಕ್ಕೆ. ನಮ್ಮ ದಾರಿಯನ್ನ ನಾವೇ ಹುಡುಕಿಕೊಂಡು ಹೋಗ್ಲು. ಹಾಗೆ ಅರ್ಜಿ ಹಾಕಿದೆ. ಒಂದು 3-4 ಜನ ಅಧ್ಯಾಪಕರು ಕೂತಿದ್ರು. ಯಾವ ತಗೋಬೇಕು ಕೇಳಿದ್ರು. ನಾನು ಎಲ್ಲರೂ ಹೇಳಿ ಸೈನ್ಸ್ ಅಂತ ಹೇಳಿದೆ. ಅದಕ್ಕೆ ಅಲ್ಲಿದ್ದ ಗೌರ್ಮೆಂಟ್ಗೆ ಸೈನ್ಸ್ ಬೇಡ ಆರ್ಟ್ಸಿಗೆ ಹೋಗ್ಲು. ಆಯ್ತು ಹೇಳಿದೆ. ಮಹಾಪ್ರಸಾದ್. ಆಮೇಲೆ ಇನ್ನೊಂದು ಮಾಸ್ಟರ್ ಹೇಳಿದ್ರು ಅಲ್ಲಿ ಪಕ್ಕದಲ್ಲಿದ್ದವರು, ಅವರು ಐ ಥಿಂಕ್ ಸೋಮಶೇಖರ್ ಅಂತ ನನ್ನ ನೆನಪು. ಅವ್ರು ಹೇಳಿದ್ರು ಆಗ ಆರ್ಟ್ಸ್ ಅಲ್ಲಿ ಇನ್ನೊಂದು ಅಧ್ಯಯನ ಮಾಡುವಂತ ಅವಕಾಶ ಇತ್ತು, TCH. PUC ವಿತ್ TCH ಅಂತ ಆಗ್ತಾ ಇತ್ತು. 6 ತಿಂಗಳು ಇಂಟರ್ನ್ಶಿಪ್ ಮಾಡಿದ್ರೆ. ಹಾಗೆ ನೀನು ಎಜುಕೇಶನ್ಗೆ ಬಾ ಅಂತಂದ್ರು. ಆಯ್ತು ಹೇಳಿದೆ. ಮಹಾಪ್ರಸಾದ್. ನಮಗೆ ಪ್ರಸಾದ ಯಾವ್ದಾದ್ರು ಇಲ್ಲ ಒಂದಲ್ವಾ ಅಂತ. ಹಾಗೆ ನಾನು ಅದಕ್ಕೆ ಸೇರಿದೆ. ಆವಾಗಿಂದ ನನಗೆ ಅಲ್ಲಿ ನಮಗೆ ಸೆಕೆಂಡ್ PUC ಆದ ತಕ್ಷಣ 6 ತಿಂಗಳು ನಾವು ಕ್ಲಾಸಿಗೆ ಪಾಠ ಮಾಡ್ಲಿಕ್ಕೆ ಹೋಗ್ಬೇಕು ಶಾಲೆಗಳಿಗೆ, ಇಂಟರ್ನ್ಶಿಪ್ ಕೋರ್ಸ್. ಅದು ಮುಗಿಸಿದ್ರೆ ನಮ್ಗೆ TCH ಸಿಗ್ತದೆ. ಹಾಗಾದ್ರೆ ಒಟ್ಟೊಟ್ಟಿಗೆ BA ಮಾಡ್ತಾ ಇದ್ದೆ ಕನ್ನಡ ಐಚ್ಛಿಕವಾಗಿ. ಅಲ್ಲಿ ಎಂತಾಯ್ತು, BA ಮಾಡುವಾಗ BA ಮುಗೀತು. ನಮ್ಮ ಮೇಷ್ಟ್ರು ರೇಣುಕಪ್ಪ ಗೌಡ ಅಂತ ಕನ್ನಡ HOD ಆಗಿದ್ದಾರೆ. ಆಗ ಅವ್ರನ್ನ ನೆನಪಿಸ್ಕೊಳ್ಬೇಕು. ನೀನು MA ಮಾಡ್ಲಿಕ್ಕೆ ಹೋಗು ಅಂತ ಅಂದ್ರು. ಆಯ್ತು ಹೇಳಿದೆ. ಅದಕ್ಕೆ ಹಿಸ್ಟ್ರಿ ಅವರು ಬರೀದ್ರು ಗೋನ್ಸಾಲ್ವಿಸ್ ಅಂತ. ಅವ್ರು ನೀನು ಹಿಸ್ಟ್ರಿ MA ಮಾಡ್ಲಿಕ್ಕೆ ಹೋಗು ಅಂತ. ಆಯ್ತು ಹೇಳಿದೆ. 2 ಅಪ್ಲಿಕೇಶನ್ ಹಾಕಿದೆ. ಅದರ ಜೊತೆಯಲ್ಲಿ B.Ed ಸಂಸ್ಥೆ ಇತ್ತಲ್ಲ ಮೈಸೂರಿನಲ್ಲಿ, ಮಾನಸಿಕದಲ್ಲಿ, ಅದಕ್ಕೂ ಅಪ್ಲಿಕೇಶನ್ ಮಾಡಿ ಅದಕ್ಕೂ ಸೀಟ್ ಸಿಕ್ಕಿತ್ತು ನನಗೆ. ಕೊನೆಗೆ ಏನಾಯ್ತು, BR ಪ್ರಾಜೆಕ್ಟ್ ಅಲ್ಲಿ ಕನ್ನಡ MAಗೆ ಸಿಕ್ಕಿತ್ತು, ಮೈಸೂರಿನಲ್ಲಿ ಹಿಸ್ಟ್ರಿಗೂ ಸಿಕ್ಕಿತ್ತು, ಕನ್ನಡಕ್ಕೂ ಸಿಕ್ಕಿತ್ತು. ಈಗ ನನಗೆ ಗೊಂದಲ ಆಯ್ತು ಎಂತ ಮಾಡುದು ಅಂತ. ಅಷ್ಟೇ ಆಗುವಾಗ ನಮ್ಮ ರೇಣುಕಪ್ಪ ಇಲ್ಲ ಕನ್ನಡ MAಗೆ ಹೋಗು ಅಂತಂದ್ರು. ಆಯ್ತು ಹೋಗ್ತೇನೆ ಹೇಳಿದೆ. ನಾನು BR ಪ್ರಾಜೆಕ್ಟಿಗೆ ಹೋಗ್ತೇನೆ ಹೇಳಿದೆ. ಯಾಕೆಂದ್ರೆ ನನಗೆ ಹತ್ತಿರ ಆಗ್ತದೆ, ಇಲ್ಲಿ ಊರಿಂದ ಹೋಗಿ ಬರ್ಲಿಕ್ಕೆ ಹತ್ತಿರ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀನು ಮೈಸೂರಿಗೆ ಹೋಗ್ಬೇಕು, ಯಾಕೆಂದ್ರೆ ಅಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸಿಗ್ತಾರೆ ಪಾಠಕ್ಕೆ, ನೀ ಅಲ್ಲಿಗೆ ಹೋಗು. ನಾನು ಮೈಸೂರಿಗೆ ಹೋದೆ. ಅಲ್ಲಿ ಮೈಸೂರಿನಲ್ಲಿ ನಮಗೆ ಸಿಕ್ಕಿದಂತ ಒಂದು ಅಧ್ಯಾಪಕರ ವಿದ್ವತ್ ಪರಂಪರೆ ಇದೆಯಲ್ಲ, ಅದು ಬಹುತೇಕ ಬೇರೆ ಯಾರಿಗೂ ಸಿಗ್ಲಿಲ್ಲ ನಮ್ಮ ಯಂತ್ರದವರಿಗೆ. ಆಗ್ಲಿ ಇಲ್ಲಿ ಅವರು ಹೇಳ್ತಾ ಇದ್ರು, ಶಂಕರ್ ಮೊಕಾಶಿ ಪೋಣಿಕರ್ ಅವರಿಲ್ಲ ಅನ್ಸುತ್ತೆ, ಅವ್ರು ನಂಗೆ ಬೆಸ್ಟ್ ಆಗಿದ್ರು ಪೂರ್ಣಪ್ರಜ್ಞದಲ್ಲಿ. ನಾನು ಅವರ ಲಾಸ್ಟ್ ಬ್ಯಾಚಿನ ಸ್ಟೂಡೆಂಟ್. ಶಂಕರ್ ಮೊಕಾಶಿ ಪೋಣಿಕರ್ ಇಂಗ್ಲಿಷ್ ನಲ್ಲಿ ಪ್ರಕಾಂಡ ಪಾಂಡಿತ್ಯ ಅವರದ್ದು. ಆಗ ಅವರು ಅವಧೇಶ್ವರಿ ಕಾದಂಬರಿ ಬರೀತಾ ಇದ್ರು, ನಮಗೆ ಪಾಠವೂ ಮಾಡ್ತಿದ್ರು. ಅವರ ಚೇಂಬರ್ ಅಲ್ಲೇ ನಮಗೆ ಪಾಠ ಹೇಳ್ಕೊಟ್ಟಿದ್ರು. ಶ್ರೀಧರ್ ನೀವು ನಾನು ಕ್ಲಾಸಿಗೆ ಬರ್ಲಿಕ್ಕೆ ಮರ್ತು ಹೋಗುತ್ತೆ ನನ್ನ ಕೆಲಸ ಇಲ್ಲ, ನೀವು ಇಲ್ಲೇ ಬಂದ್ಬಿಡಿ, ಇಲ್ಲೇ ಪಾಠ ಮಾಡ್ತೇನೆ ಅಂತ. ಅಷ್ಟು ಮಾತ್ರ ಅಲ್ಲ, ನಿಮ್ಗೊಂದು ತಮಾಷೆ ಹೇಳ್ಬೇಕು. ಅವರು ಬೀಟ ಹಾಕುವ ಅಭ್ಯಾಸ ಇತ್ತು ನನಗೆ. ನಮಗೆ 2 ಅವರ್ ಕಂಟಿನ್ಯೂಸ್ ಪಾಠ ಇತ್ತು ಸೋಮವಾರ. ನಾನು ಊಟ ಮಾಡಿ ಬರೋವರಿಗೆ ಗಿಡ ತಗೊಳ್ತಿದ್ದೆ. ಅವ್ರು ಹೇಳಿದ್ರು ಪುನೀತ ಗಿಡ ಅಂತ ಹೇಳು, ಅವ್ನು ಕಟ್ಟಿ ಕೊಡ್ತಾನೆ ಅಂತ. ದುಡ್ಡು ಅವ್ನು ಕೊಡ್ತೀನಿ, ನಾನ್ ತಗೋಬೇಕಾಗಿತ್ತು. ಒಂದು ಕ್ಲಾಸ್ ಆದ್ಮೇಲೆ ಬೀಡ ಹಾಕಿ ಮತ್ತೆ ಪಾಠ. ಅಂತ ಪ್ರಕಾಂಡ ಪಂಡಿತರಿದ್ರು. ನಮಗೆ TV ವೆಂಕಟಾಚಲ ಶಾಸ್ತ್ರಿಗಳು, ಕಾಮನಾಯಕರಿದ್ರು. ನಾನು ಅಡ್ಮಿಷನ್ ಆದಾಗ ಕಾಮನಾಯಕರಿದ್ರು, ವೆಂಕಟಾಚಲ ಶಾಸ್ತ್ರಿ, ರಾಮೇಗೌಡ ಇದ್ರು. ಎಷ್ಟು ಜನರ ಹೆಸರನ್ನು ಹೇಳ್ಬೇಕು ನಾವು. ಕನ್ನಡದ ಬಹಳ ದೊಡ್ಡ ವಿದ್ವತ್ ಪರಂಪರೆ ಎಲ್ಲ ನನಗೆ ಸಿಕ್ಕಿತ್ತು ಪಾಠ ಮಾಡ್ಲಿಕ್ಕೆ. ವಿಜಯ ದಬ್ಬೆ ಇದ್ರು ಮೇಡಮ್ ಆಗಿ. ಅಷ್ಟು ಮತ್ತೆ ಕೆಲವರು ಮನೆಗಳಿಗೆಲ್ಲ ನಾನು ಹೋಗ್ತಿದ್ದೆ, ಆಗಾಗ ಹೋಗುದು ಬರುವುದೆಲ್ಲ ಇತ್ತು. ಹಾಗಾಗಿ ಸಾಹಿತ್ಯದ ಬಗ್ಗೆ ನನಗೆ ಈ ತರದ ಒಂದು ವಾತಾವರಣ ಇದೆ, ಅದು ನನ್ನನ್ನು ಎಳ್ಕೊಂಡು ಹೋಯ್ತು ಅಂತ ಕಾಣಿಸುತ್ತೆ ನಮ್ಮ ಅಧ್ಯಾಪನ ಕ್ಷೇತ್ರ. ಸಾಮಾನ್ಯ ನಿಮ್ಮ ತಲೆಮಾರಿನವರು ಓದ್ಲಿಕ್ಕೆ ಹೋಗುವಾಗ ಮನೆಯಲ್ಲಿ ದೊಡ್ಡ ಬೆಂಬಲ ಇದ್ದಂತ ಕಾಲಘಟ್ಟ ಅಲ್ಲ. ನಿಮ್ಮ ಮನೆಯ ವಾತಾವರಣ ಹೇಗೆ? ನಿಮ್ಮಲ್ಲಿ ಬೇರೆ ಓದಿದ್ರ ಸ್ನಾತಕೋತ್ತರ ಪದವಿಯವರಿಗೆ, ಅಥವಾ ನೀವೊಬ್ಬರೇ ಓದಿದ್ರ? ಅದು ಹೇಗೆ ಸಾಧ್ಯ ಆಯ್ತು ಆ ಸಂದರ್ಭದಲ್ಲಿ? ನನ್ನ ಮನೆಯಲ್ಲಿ ಮೊದಲ ಸ್ನಾತಕೋತ್ತರ ಪದವಿ ನಂದೇ. ಆ ಹೊತ್ತಿಗೆ ಸ್ನಾತಕೋತ್ತರ ಅಲ್ಲ, ಪದವಿಯನ್ನು ಓದೋಗಿರ್ಲಿಲ್ಲ. ಹಾಗೆ ಹೇಳಿದ್ನಲ್ಲ, ನಮ್ಮ ದಾರಿಯನ್ನು ನಾವೇ ಹಿಡಿದುಕೊಂಡು ಹೋಗುದು ಅಂತ ಹೇಳಿ. ಹಾಗೆ ಆ ತರದಲ್ಲಿ ಹೋದವರು ನಾವೆಲ್ಲ. ನಮ್ಮ ಅಜ್ಜಿ ಈಗಲೂ ನೆನಪಿದೆ, ನಮ್ಮ ಅಪ್ಪನ ಅಮ್ಮ ನಾನು ಮೈಸೂರಿಗೆ ಹೋಗ್ತಾನೆ ಅಂತ ಹೇಳಿ ಹೋದಾಗ ಅವ್ರಿಗೆ ಹೇಳ್ತೇನೆ ನಾನು ಓದ್ಲಿಕ್ಕೆ ಹೋಗ್ತಾನೆ ಅಂತ. ನನಗೆ 10 ರೂಪಾಯಿ ಕೊಟ್ಟಿದ್ರು. ಇದು ನನ್ನ ಅಜ್ಜಿ ಕೊಡುವ ಪ್ರಸಾದ.
ತಗೊಂಡು ಹೋಯ್ತು ಅಂತ ಹೇಳಿ. ಅಂದ್ರೆ ಆ ರೀತಿ ಇಡೀ ಕುಟುಂಬದಲ್ಲಿ ನಾವು ನಾನೊಬ್ಬನೇ ಮೊದಲನೇ ಸಲ ಸ್ನಾತಕೋತ್ತರ ಪೂಜೆಯನ್ನು ಮಾಡಿರುವಂತಹದ್ದು. ಆಮೇಲೆ ಉಳಿದವರೆಲ್ಲ ಮಾಡಿದ್ರು ಆ ಪ್ರಶ್ನೆ ಬೇರೆ ಅಂತ ಹೋದ್ರು. ಹಾಗಾಗಿ ಅಂತ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಆಗಲಿ, ಸಾಂಸ್ಕೃತಿಕ ಹಿನ್ನೆಲೆ ಆಗಲಿ, ನಮ್ಮ ಚಿಕ್ಕಪ್ಪಂದ್ರಿಗಾಗ್ಲಿ, ದೊಡ್ಡಪ್ಪಂದ್ರಿಗಾಗ್ಲಿ, ಅಥವಾ ನಮ್ಮ ಅಪ್ಪನಿಗಾಗ್ಲಿ, ನಮ್ಮ ಅಪ್ಪ ಓದಿದ್ದು 4ನೇ ಕ್ಲಾಸ್, ನಮ್ಮ ಅಮ್ಮ ಓದಿದ್ದು 6ನೇ ಕ್ಲಾಸ್, ಅಮ್ಮ 6ನೇ ಕ್ಲಾಸ್ ಓದಿದ್ರು, ಅಪ್ಪ 4ನೇ ಕ್ಲಾಸ್ ಓದಿದ್ರು. ಹಾಗಾಗಿ ಆ ತರದ ಒಂದು ಹಿನ್ನೆಲೆ ಇರುವಂತ ಕುಟುಂಬ ಏನಲ್ಲ, ಕೃಷಿ ಕುಟುಂಬ. ಕೃಷಿಯನ್ನ ಭತ್ತ ಬೆಳೀತಾ ಇದ್ರು, ಅಡಿಕೆ ಬೆಳೀತಾ ಇದ್ರು, ಕಬ್ಬು ಬೆಳೀತಾ ಇದ್ವಿ. ಬೇಸಿಗೆಯಲ್ಲಿ ಬೇರೆ ಬೇರೆ ಧಾನ್ಯಗಳನ್ನು ಬೆಳೀತಾ ಇದ್ವಿ, ಉದ್ದು, ಹೆಸರು, ಎಳ್ಳು, ಈ ತರ ಎಲ್ಲ ಧಾನ್ಯಗಳನ್ನು ಬೆಳೀತಾ ಇದ್ವಿ ನಾವು. ಆ ತರದ ಒಂದು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಕುಟುಂಬ ನಾವು. ಬಹುಶಃ ನೀವು ಓದ್ತೀರಿ ಅಂತ ಹೇಳೋ ತಡೀಲಿಲ್ಲ, ಇಲ್ಲ ಓದುದಿಲ್ಲ ಅಂತ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಆ ತರದ ಕುಟುಂಬದಿಂದ ಬಂದ ನಿಮ್ಮ ಒಂದು ಹಳೆ ಫೋಟೋ ನೋಡ್ತಾ ಇದ್ದೀವಿ. ನಿಮ್ಮ ಸಹಪಾಠಿಗಳ ಜೊತೆಗೆಲ್ಲ ಕೂತಿರುವಂತದ್ದು ಹೇಗಿತ್ತು? ಸಹಪಾಠಿಗಳ ವ್ಯವಹಾರಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಯಾವುದೇನು ಪರಿಚಯ ಗುರುತೇನಿರ್ಲಿಲ್ಲ. ನಾನು ವಿಲೇಜ್ ಹಾಸ್ಟೆಲ್ ಅಂತ ಇತ್ತು. ಈಗ ಅದು ವಿದ್ಯಾರ್ಥಿ ಗ್ರಾಮ ಅಂತೇನೋ ಕರೀತಾರೆ ಅದನ್ನ. ಆ ಕಾಫಿ ಬೋರ್ಡಿನ ಪಕ್ಕದಲ್ಲಿ ದೊಡ್ಡ ಮೈದಾನದಲ್ಲಿ ಸಣ್ಣ ಸಣ್ಣ ಬಿಲ್ಡಿಂಗ್ಗಳು, ಒಂದು ಬಿಲ್ಡಿಂಗ್ ಅಲ್ಲಿ 6 ಕೊಠಡಿ, 6 ಕೊಠಡಿಗೆ ಒಂದು ಸಣ್ಣ ಬ್ಲಾಕ್. ಹಾಗೆ 7th ಬ್ಲಾಕ್ ಅಲ್ಲಿ ಇದ್ದಾರೆ. ನಮ್ಮ ಊರಿಂದ ಹೋದವರಿಗೂ ಅದೇ ಬ್ಲಾಕ್ ಅಲ್ಲಿ ಇತ್ತು. ನಾನು ಅದೇ ಅವರ ಕೊಠಡಿಯಲ್ಲೇ ಇದ್ದೆ. ದಿನ ನಾನು ಸಾಧಾರಣ ಓದುವ ಒಂದು ಅಭ್ಯಾಸ ಮೊದಲಿಂದ ಇತ್ತು. ಹಾಗೆ ನಾನೇನ್ ಮಾಡ್ತಿದ್ದೆ, ಬೆಳಗ್ಗೆ 7:45 ಲೈಬ್ರರಿಗೆ ಹೋಗ್ತಿದ್ದೆ. ಈಗ ನನಗೆ ವಾಟ್ಸಪ್ ಯೂನಿವರ್ಸಿಟಿ ಇರಲಿಲ್ಲ, ಅಥವಾ ಜೆರಾಕ್ಸ್ ಮೆಷಿನ್ಗಳು ಇರಲಿಲ್ಲ, ಜೆರಾಕ್ಸ್ ಬಂದಿರಲಿಲ್ಲ. ಹಾಗಾಗಿ ನಾವು ಸ್ವತಃ ಕೈಯಲ್ಲಿ ಬರ್ಕೋಬೇಕಾಗಿತ್ತು. ನಾನು 7:45 ಹೋಗ್ತಿದ್ದೆ ಲೈಬ್ರರಿಗೆ ಎಂಟರ್ ಆಗುವಾಗ ಒಂದು ಬುಕ್ ಇದೆ. ಆ ಬುಕ್ ಅಲ್ಲಿ 1 ಅಥವಾ 2ನೇ ಸೈಡ್ ನಂದು ಇರ್ತಾ ಇತ್ತು. ಆಮೇಲೆ ಸಂಜೆ ಕ್ಲಾಸ್ ಮುಗಿಸಿ ಒಂದು 5 ಗಂಟೆ ಮತ್ತೆ ಪುನಃ ಲೈಬ್ರರಿಗೆ ಹೋದ್ರೆ ರಾತ್ರಿ 10 ಗಂಟೆಗೆ ನಮ್ಮ ಯೂನಿವರ್ಸಿಟಿ ಲೈಬ್ರರಿ ಓಪನ್ ಇರ್ತೀವಿ. 10 ಗಂಟೆ ಕೂತಿದ್ದೆ. ಆಗ ಆ ಥರದಲ್ಲಿ ಓದುವ ಅಭ್ಯಾಸ ಶುರು ಮಾಡಿದೆ. ಇದೇನಾಯ್ತು, ನಮ್ಮಲ್ಲಿ ಅನೇಕ ಸ್ನೇಹಿತರಿಗೆ ನನ್ನ ಬಗ್ಗೆ ಆಸಕ್ತಿ ಮೂಡಿತ್ತು. ಈ ಮನುಷ್ಯ ಎಂತದೋ ಮಾಡ್ತಾನಿವ ಅಂತ, ಕಂಡಪಟ್ಟೆ ಓದ್ತಾನಿವ ಅಂತ. ಹಾಗಾಗಿ ಆಟೋಮೆಟಿಕ್ ಆಗಿ ಅವರೆಲ್ಲ ಬಂದು ಸೇರ್ಲಿಕ್ಕೆ ಶುರುವಾದ್ರು. ನಮ್ಮದೊಂದು ಗುಂಪಿತ್ತು, ಅದಕ್ಕೆ ನಾನು ಒಂದು ರೀತಿ ಮೇಷ್ಟ್ರಿದ್ದಾನೆ, ಅಲ್ಲೂ ಮೇಷ್ಟ್ರ ನಾನು. ಅದರಲ್ಲಿ ದಾವಣಗೆರೆಯಿಂದ ಬಂದ ಸುಲೋಚನ ಇದ್ಲು. ಆಮೇಲೆ ಇಲ್ಲಿ ಕೊಪ್ಪ ತಾಲೂಕಿನಿಂದ ಬಂದಂತ ಪಾರ್ವತಿ ಅಂತ ಒಬ್ಳು ಹುಡುಗಿ ಇದ್ಲು. ರಾಮಕೃಷ್ಣ ಅಂತ ಮಂಡ್ಯದಿಂದ ಬಂದವನಿದ್ದ. ಇನ್ನೊಬ್ಬಳು ಹುಡುಗಿ ವಸಂತ ಅಂತ ಅವಳು ಮಂಡ್ಯದಿಂದ ಬಂದವಳಿದ್ಲು. ಈಗ ಒಂದು 6-8 ಮಂದಿ ನಮ್ದೊಂದು ಗ್ರೂಪ್. ಅವ್ರಿಗೆ ನಾನು ಪಾಠ ಕೊಡ್ತೀನಿ. ವ್ಯಾಕರಣ ಪಾಠ ಮಾಡೋದು, ಛಂದಸ್ ಪಾಠ ಮಾಡೋದು, ಮೀಮಾಂಸೆ ಪಾಠ ಮಾಡೋದು, ಇದೆಲ್ಲ ನನ್ನ ಕೆಲಸ. ಅವರೆಲ್ಲ ಬಂದು ಕೂತ್ಕೊಳ್ಳೋರು, ನಾನು ಪಾಠ ಮಾಡ್ತಾ ಇದ್ದೆ. ಹಾಗೆ ನನಗೇನಾಯ್ತು ಅಂತಂದ್ರೆ, ಪಾಠ ಮಾಡ್ಲಿಕ್ಕೆ ಬೇಕಾದ್ರೆ ನಾನು ಹೆಚ್ಚು ಓದ್ಬೇಕಾಗಿತ್ತು, ನೋಟ್ಸ್ ಮಾಡ್ಬೇಕಾಗಿತ್ತು. ಹಾಗಾಗಿ ಅದೆಲ್ಲ ನನಗೆ ಹೆಚ್ಚು ಪ್ರಯೋಜನ ಆಗ್ತಾ ಬಂತು. ಇವತ್ತಿಗೂ ನಮ್ಮ ತಂಡ ಅತ್ಯಂತ ಸಕ್ರಿಯವಾಗಿದೆ. ಏನಾದ್ರೂ ನಾವು ಪರಸ್ಪರ ಮಾತಾಡಿಕೊಳ್ತೀವಿ. ಆ ಕಾಲದಿಂದ ಈ ಕಾಲದವರೆಗೂ ವಾಟ್ಸಪ್ ಇಲ್ಲದ ಕಾಲದಿಂದ ಇಲ್ಲಿವರೆಗೆ ಕಾಯ್ಕೊಂಡು ಬಂದಿದ್ದೀವಿ. ವಿವೇಕಾನಂದ ಕಾಲೇಜಿಗೆ ಬರ್ತೀವಿ. ಅದರ ಮೊದಲೇನಾದ್ರೂ ಮಾಡಿದ್ರ ಅಥವಾ ನೇರ ಇಲ್ಲಿಗೆ? ಇಲ್ಲ, ನಾನು 86ನೇ ಇಸ್ವಿ ಸಾಧಾರಣ ಸೆಪ್ಟೆಂಬರ್ ತಿಂಗಳಿಗೆ ನಮ್ಮ ರಿಸಲ್ಟ್ ಬರುದು. ಮೈಸೂರು ರಿಸಲ್ಟ್ ಯಾವಾಗಲೂ ಲೇಟ್ ಬರುದು. ಅಷ್ಟೊತ್ತಿಗೆ ಎಲ್ಲ ಅಪಾಯಿಂಟ್ಮೆಂಟ್ಸ್ ಮುಗಿದಾಗಿರ್ತೀವಿ. ಹಾಗೆ ನಾನೆಂತ ಮಾಡಿದೆ, ನನ್ ಸ್ವಲ್ಪ ಈಗ ತಾಳೆಬೇರಿ ಓದುದು, ಆಮೇಲೆ ಶಾಸನಗಳನ್ನ ಓದುದೆಲ್ಲ ಹುಚ್ಚಿತ್ತು ನನಗೆ. ಹಾಗೆ ಊರು ತಿರುಗ್ಲಿಕ್ಕೆ ಶುರು ಮಾಡಿದೆ. ಹೋಗಿ ಶಾಸನ ನೋಡುದು, ನಮ್ಮ ಅರ್ಥ ಆಗ್ತದ ನೋಡುದು, ಅದರ ಲಿಪಿಯನ್ನು ಅಭ್ಯಾಸ ಮಾಡುದು, ಹೀಗಿದನ್ನೆಲ್ಲ ಮಾಡ್ತಾ ಇದ್ದೆ ಆ ಕಾಲಕ್ಕೆ. ಹಾಗೆ ತಾಳೆಬೇರಿನ ಹೋಗುದು, ಅದನ್ನು ಓದುದು, ಅದು ಯಾವ್ದು ನೋಟ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದೆ. ಅದರ ಪರಿಣಾಮವಾಗಿ ನಾವು 3-4 ರಿಸರ್ಚ್ ಆರ್ಟಿಕಲ್ ಬರ್ತೀವಿ. ಕರ್ನಾಟಕ ಭಾರತಿ ಅಂತ ಒಂದು ಮ್ಯಾಗ್ಸಿನ್ ಬರ್ತಾ ಇತ್ತು ಧಾರವಾಡ ಯೂನಿವರ್ಸಿಟಿಯಿಂದ. ಅದಕ್ಕೊಂದು ರಿಸರ್ಚ್ ಆರ್ಟಿಕಲ್ ಬರೆದೆ. ಬೆಂಗಳೂರು ವಿಶ್ವವಿದ್ಯಾಲಯ ಸಾಧನೆಗೊಂದು ರಿಸರ್ಚ್ ಆರ್ಟಿಕಲ್ ಬರೆದೆ. ಆಮೇಲೆ ಪ್ರಜಾವಾಣಿಯಲ್ಲಿ ಒಂದು 3-4 ಈ ತರದ ಲೇಖನಗಳು ಬಂದು ಸಾಪ್ತಾಹಿಕದಲ್ಲಿ ಬಂತು ಆ ಕಾಲದ ಪ್ರಜಾವಾಣಿಯಲ್ಲಿ. ಇದೇನಾಯ್ತು ಅಂತ ಕೇಳಿದ್ರೆ, ನಾನು ಇಂಟರ್ವ್ಯೂಗೆ ಬರುವಾಗ 87ನೇ ಇಸ್ವಿಯಲ್ಲಿ ಅದನ್ನ ಎದುರಿಗೆ ಇಟ್ಟೆ. ನೀವು ಯಾವಾಗಲೂ ಹೇಳ್ತಿರಲ್ಲ, ಪತ್ರಕರ್ತರ ಇಂಟರ್ವ್ಯೂಗೆ ಹೋದಾಗ ಅವ್ರು ನಿಮ್ಮನ್ನು ಕೇಳುದು, ನೀವೆಷ್ಟು ಮಾರ್ಕ್ ತೆಗೆದಿದ್ದೀರಿ ಅಂತ, ನಿಮ್ಮ ಸಾಧನೆ ಏನು ಅಂತ. ಹಾಗೆ ನಾನು ಅದನ್ನು ಮುಂದ್ಗಡೆ ಇಟ್ಟೆ, ವೈಶಿಷ್ಟ್ಯ ಪ್ರಕಟಿತ ಲೇಖನಗಳು ಅಂತ ಇಟ್ಟೆ. ಅದನ್ನ ನೋಡಿದ್ರೆ ಇಂಪ್ರೆಸ್ ಆಯ್ತು ಅಂತ ಕಾಣಿಸುತ್ತೆ.
ಹಾಗಾಗಿ ನನಗೆ ಆ ಒಂದು ಪೀರಿಯಡ್ ಇದೆಯಲ್ಲ ಅದು ನನಗೆ ಬಹಳ ಮುಖ್ಯವಾದಂತಹ ಒಂದು ಪೀರಿಯಡ್. ಇವತ್ತಿಗೂ ನಂಗೆ ಅನೇಕ ಈ ಒಂದು ಚಪಡ ಕಾದಂಬರಿ ಬರೆಯುವಾಗಲೂ ನನಗೆ ಆ ನೋಟ್ಸ್ ಪ್ರಯೋಜನಕ್ಕೆ ಬಂದಿದೆ. ನಾನು ಆ ನೋಟ್ಸ್ ಅನ್ನ ಇಟ್ಕೊಂಡೇ ಬರಬೇಕು ಅನ್ಸುತ್ತೆ. ಯಾಕಂದ್ರೆ ಇತಿಹಾಸದ ಬಗ್ಗೆ ತುಂಬಾ ಅವಾಗ ಅಧ್ಯಯನ ಮಾಡ್ತಾ ಇದ್ದೆ. ಅದನ್ನೆಲ್ಲ ನಾನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ನೀವು ಆ ಒಂದು ಟಿ.ಸಿ ಆದ ಮಾತ್ರ ಟಿ.ಸಿ.ಎಚ್ ವಿಚಾರ ಹೇಳಿ. ಟಿ.ಸಿ.ಎಚ್ ನಲ್ಲಿ ಸ್ವಲ್ಪ ಒಂದು ಇಂಟರ್ನ್ಶಿಪ್ ಮಾಡುವಂತ ಸಂದರ್ಭ ಇತ್ತು. ಆದ್ರೆ ಟಿ.ಸಿ.ಎಚ್ ನ ಇಂಟರ್ನ್ಶಿಪ್ಪಿಗೂ ನಿಮ್ಮ ಈ ಪದವಿ ತರಗತಿಗಳಿಗೂ ಬಹಳ ವ್ಯತ್ಯಾಸ ಇರ್ಬೋದು. ನೀವು ಹೇಗಾಯ್ತು ಶುರುವಿಗೆ ನಿಮ್ಮ ತರಗತಿಗಳು ಹೇಗಿತ್ತು ಆ ದಿನಗಳು? ನಾವು PUC ಮುಗಿಸಿ 6 ತಿಂಗಳು ಇಂಟರ್ನ್ಶಿಪ್ PCH ಇದು. ಅದೇ ಹೊತ್ತಿಗೆ BA ತರಗತಿ. PCH ಶುರುವಾಗೋದು ಸಾಧಾರಣ ನವೆಂಬರ್ ಡಿಸೆಂಬರ್ಗೆ ಶುರುವಾಗ್ತಿತ್ತು ಅದು. ಆ ಇಂಟರ್ನ್ಶಿಪ್ ಕೋರ್ಸ್ ಅದು ತನಕ ಎಂತ ಮಾಡಿದೆ ನಾನು ಎಲ್ ಕಾಲೇಜಲ್ಲಿ ಹೋಗಿ BAಗೆ ಸೇರಿದ್ದೆ. ನಾನು ಮತ್ತೆ ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್ ಇದ್ದ ಸೈಯದ್ ಮುನೀರ್ ಅಂತ. ಆತನ ಮಕ್ಕಳು ಸುಗಾಮ ಸೈಯದ್ ಅಂತ ದೊಡ್ಡ ಗಾಯಕಿ ಇದ್ದಲ್ಲ ಅವರಪ್ಪ. ನಾವಿಬ್ರು ತುಂಬಾ ದೋಸ್ತಿಗಳು. ನಾವು ಸೈಕಲ್ ಫ್ರೆಂಡ್ಸ್. ನಾವು ಒಟ್ಟಿಗೆ ಸೈಕಲ್ ಹೋಗಿ ಒಟ್ಟಿಗೆ ಸೈಕಲ್ ಬರ್ತಿದ್ವಿ. ಹಾಗೆ ನಾವಿಬ್ರು ಒಂದು ಮಾತಾಡಿಕೊಂಡ್ವಿ. ನಾವು ಫಸ್ಟ್ ಟರ್ಮಿನಲ್ಲಿ 100%, ಅವಾಗ ಆನ್ಯುವಲ್ ಸ್ಕೀಮ್ ಸೆಮಿಸ್ಟರ್ ಅಲ್ಲ, ಹಾಗಾಗಿ ಫಸ್ಟ್ ಟರ್ಮ್ ನಲ್ಲಿ 100% ಅಟೆಂಡೆನ್ಸ್ ಇರಬೇಕು. PCH ಇಂಟರ್ನ್ಶಿಪ್ ಶುರುವಾಗುವಾಗ ಕೆಲವು ದಿನ ಚೆಕ್ ಮುಡಿಬೇಕಾಗ್ತದೆ. ಅದನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹಾಗೆ ಮಾಡಿ ಮತ್ತೆ ಇಂಟರ್ನ್ಶಿಪ್ ಶುರುವಾಗ ಮೇಲ್ಸಟ್ಟು ಹೋಗಿ ಹೇಳಿದ್ವಿ ಪ್ರಾಮಾಣಿಕವಾಗಿ ನಾನು ಹೀಗೆ ಸಂಗತಿ ನಾವು ಕ್ಲಾಸ್ ಮುಗಿಸಿದ ಮೇಲೆ PCH ಮುಗಿಸಿದ ಮೇಲೆ ಬರ್ತೇವೆ. ನಾವು ಮೇಷ್ಟ್ರು ಎಷ್ಟು ಪರ್ಮಿಷನ್ ಕೊಟ್ಟಿದ್ರು ಅಂದ್ರೆ ಕೊನೆ 5 ನಿಮಿಷ ಇದ್ರು ಕ್ಲಾಸಿಗೆ ಬರ್ತೀವಿ. ಲಾಸ್ಟ್ 5 ಮಿನಿಟ್ಸ್ ಬೆಲ್ ಹೊಡಿಲಿಕ್ಕಿದ್ದಾಗ ಕ್ಲಾಸಿಗೆ ಓದೋದಿದೆ. ನಮಗೆ ಅದು ಸೇರಿಸಿ ಅಟೆಂಡೆನ್ಸ್ ಕೊಟ್ಟಿದೆ. ಅಷ್ಟು ನಮಗೆ ನಮ್ಮ ಮೇಷ್ಟ್ರು ಆ ಕಾಲಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದ್ರು. ಹಾಗೆ ನಂಗೆ ಅದನ್ನ ಅಟ್ ಎ ಟೈಮ್ 1 ವರ್ಷ ವೇಸ್ಟ್ ಆಗದ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಮ್ಮ ವಿವೇಕಾನಂದ ಕಾಲದ ಆರಂಭಿಕ ದಿನಗಳು ಹೇಗಿತ್ತು? ವಿವೇಕಾನಂದದಲ್ಲಿ ನಾನು ಹಾಗೆ ಹೇಳಿದಲ್ಲ, ನಾನು ಬಂದಿದ್ದು ಜುಲೈ 1ನೇ ತಾರೀಕು ರಿಪೋರ್ಟ್ ಮಾಡಿದ್ದು. ನಂಗೆ ಇಲ್ಲಿ ಬಂದಾಗ ಜನ ಅನಿಸ್ತು, ಊರು ಅನ್ಸತ್ತು, ಭಾಷೆ ಅನ್ಸತ್ತು, ಎಲ್ಲ ಉಣಿಸ್ತೆ. ಎಲ್ಲಿರುವುದು ಅಂತ ಗೊತ್ತಿಲ್ಲ. ನಮ್ಮ ಊರಿನ ಒಬ್ರು ಸಂಬಂಧಿಕರು ಇಲ್ಲಿ ಕಾರಡಿಯಲ್ಲಿತ್ತು. ಫಸ್ಟ್ ಡೇ ಬಂದಾಗ ಅವ್ರ ಮಲ್ಲಿದ್ದೆ. ಅವರು ನನ್ನೊಂದು ರೂಮ್ ಹುಡುಕಿ ಕೊಟ್ಟು ಮಂಜಲ್ ಕೊಡೋದ್ವಿ ನನಗೆ. ಮಾರ್ತಾಂಡ ಜ್ಯೋತಿಷ್ಯಾಲಯ ಅಂತ ನಾವು ಶೇಷಕೃಷ್ಣ ಮೇಲೆ ಅದೇ ಅದರದ್ದು ಬಾಡಿಗೆ ಇತ್ತ. ಆ ರೂಮಲ್ಲಿ ಇರ್ಲಿಲ್ಲ ನಾನು. ಅದರ ಮೇಲ್ಗಡೆಗೆ ನನ್ನ ಮನೆ ಇತ್ತಲ್ಲಿ, ಒಂದು ಹಳೆ ಮನೆ ಇತ್ತಲ್ಲಿ. ಅಲ್ಲಿದ್ದೆ ಒಂದು 15 ದಿವಸ ಅಲ್ಲಿದ್ದೆ. ಅದೆಂತಾಯ್ತು, ಅಲ್ಲಿ ಸ್ಟವ್ ತಕೊಂಡೆ. ನಮಗೆ ಮೈಸೂರಿನಲ್ಲಿ ಅಡಿಗೆ ಮಾಡಿ ಹಬ್ಬಿಸ್ತೇವೆ. ವಿಲೇಜ್ ಹಾಸ್ಟೆಲ್ ಮೆಸ್ ಇರ್ಲಿಲ್ಲ, ನಾವೇ ಅಡಿಗೆ ಮಾಡ್ತೀವಿ. ಹಾಗೆ ಸ್ಟವ್ ತಕೊಂಡೆ, ಅಡಿಗೆ ಶುರು ಮಾಡಿದೆ. ಸಮಸ್ಯೆ ಅಂದ್ರೆ ಮಳೆಗಾಲದಲ್ಲಿ ಮೇಲ್ಗಡೆ ನೀರು ಬರುದು, ಹೊರಗೆ ಬಂದ ಹಾಗೆ ಮಲ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಎಂತ ಮಾಡುದು? ಈ ಮಾರ್ತಾಂಡ ಜ್ಯೋತಿಷ್ ಶುರುವಿಗೆ ಹೋದಾಗ ತಮಾಷೆ ಆಯ್ತು. ನಾನು ರೂಮ್ ಕೇಳಿಕೊಂಡು ಹೋದೆ. ಅವ್ರ ಹೆಸರು ಎಂತ ಅಂತ ಕೇಳಿದ್ರು. ನಾನು ಶ್ರೀಧರ ಅಂತ ಹೇಳಿದೆ. ಮುಂದೆಂತ ಉಂಟು? ಮುಂದೆಂತ ಇಲ್ಲಿ ಹೆಚ್ಚು ಟಿವಿ ಚೆಲ್ ಉಂಟು ಅಂತ ಹೇಳಿದ್ರು. ಅಲ್ಲ ಮುಂದೆಂತ ಉಂಟು? ಮುಂದೆಂತ ಇಲ್ಲ, ಎಂತ ಕತೆ ಇತ್ತು ಅಂದ್ರೆ ನಾನು ಹೆಗಡೆಯೋ ಭಟ್ರೋ ಶೆಟ್ರೋ ಗೌಡನೋ ಎಂತ ಅಂತ ಆಗ್ಬೇಕು ಹುಡುಗಿ. ಹಾಗೆ ನಾನು ಹೇಳಿದೆ, ಇಲ್ಲ ಇಷ್ಟೇ ಇರುದು ನಂಗೆ. ಎಲ್ಲಿಂದ ಬಂದು? ಸಾಗರದಿಂದ ಬಂದಿ. ಆ ಕಡೆಗೆ ರೂಮಲ್ಲಿ. ಆಮೇಲೆ ಎಂತಾಯ್ತು, ಕಡೆಗೆ ಅಷ್ಟೊತ್ತಿಗೆ ನಮ್ಮ ರಾಮಮೋಹನ್ ರಾಯ್ ಕೆಮಿಸ್ಟ್ರಿ ವಿಭಾಗದ ಮುಖ್ಯ ಅವರು ಕ್ಯಾಂಟೀನ್ ನಲ್ಲಿ ಒಂದಿನ ಮಾತಾಡುವಾಗ ಸಿಕ್ತು. ಊಟ ಮಾಡ್ಕೊಂಡು ಎಲ್ಲಿ ಉಳ್ಕೊಂಡಿದ್ರಿ? ಹೀಗೆ ಇಲ್ಲಿ ಉಳ್ಕೊಂಡಿದ್ದೇನೆ, ಅಲ್ಲಿ ಬಾರಿ ರೂಮ್ ಸರಿ ಇಲ್ಲ, ಮತ್ತೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ, ನಮ್ಮ ಮನೆ ಕಾಂಪೌಂಡ್ ಎಲ್ಲ ರೂಮ್ ಇವತ್ತು ಸಂಜೆ ನೋಡಿ ಬನ್ನಿ ಅಂತೇಳಿ ಅವರೇ ಬೈಕಲ್ಲಿ ಕರ್ಕೊಂಡು ಹೋಗಿ ಅವರು ಪ್ರಭುಗಳು ಅಂತ ಒಳವಾಗಲಿಕ್ಕೆ ಅವರ ಮಹಡಿ ರೂಮ್ ಆಗಿತ್ತು. ಅಲ್ಲಿ ಒಂದು 3 ತಿಂಗಳು ಹೆಚ್ಚು ಕಡಿಮೆ ಇದ್ದಾರೆ. ಜುಲೈ ಆಗಸ್ಟ್ ಇಷ್ಟು 2 ತಿಂಗಳಷ್ಟೇ. ಅದಾದ್ಮೇಲೆ ಸೆಪ್ಟೆಂಬರ್ 9ನೇ ತಾರೀಕು ಅಂತ ನನ್ನ ನೆನಪು. ನಮ್ಮ MS ಪ್ರಿನ್ಸಿಪಾಲ್ ಕರೆದು ಬಂದ ಸಂಜೆ 9ನೇ ತಾರೀಕು ಸಂಜೆ. ನಮ್ಗೆ ಹೇಳಿಕ್ಕೆ ಪ್ರಿನ್ಸಿಪಾಲ್ ಕರೆದ್ರೆ ಈಗಿನಾಗಲ್ಲ, ಆವಾಗಿನ ನಮ್ಮೂರಿ ಕಡೆಲ್ಲ ಅದು MS ಪ್ರಿನ್ಸಿಪಾಲ್ ಅಂದ್ರೆ ಬೈಕ್ ಹಾಕೊಂಡು ನಮ್ಮ ಇದ್ದಾರೆ. ನಂಗೆ ನಡುಕ ಆಯ್ತಾ, ಹೋದೆ ಕೂತ್ಕೊಂಡ್ರು. ಕೂತೆ, ನೀನು ಹಾಸ್ಟೆಲ್ಗೆ ವಾರ್ಡನ್ ಆಗಿ ಬರ್ಬೇಕು ಅಂತ ಯೋಗ್ರಾಚಾರ. ನಂಗೆ ಹಿಂದಿಲ್ಲ ಮುಂದಿಲ್ಲ ಎಂತೂ ಗೊತ್ತಿಲ್ಲ. ನಾನು ಹೇಳಿದೆ ನಂಗೆ ಎಂತ ಗೊತ್ತಿಲ್ಲ ಇಲ್ಲಿ ಅಂತ ಹೇಳಿದೆ. ಗೊತ್ತಿರ್ಬೇಕು ಗೊತ್ತಿಲ್ಲ, ನಾನು ಇದ್ದೇವಲ್ಲ ಅಂದ್ರು. ಇಲ್ಲ ಅದು ನಂಗೆ ಕಷ್ಟ ಆಗ್ತದೆ, ನಂಗೆ ಓದ್ಲಿಕ್ಕೆ ಇರ್ತದೆ. ಆಗುವಾಗ ಅವರು ಇಲ್ಲ, ನೀನು 2 ದಿನ ಟೈಮ್ ತಗೋ, ಯೋಚನೆ ಮಾಡಿ ಹೇಳು, ಈಗ ಹೋಗು ಅಂತ. ಒಂದಿನ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ ಗೌರಿ ಸೋಮೇಶ್ವರ್ ಹತ್ರ, ಹೀಗೆ ಸಂಗತಿ ಅವ್ರು ಕರೆದಿದ್ದಾರೆ. ಅಲ್ಲಿಗೆ ನಿನ್ನ ಕತೆ ಮುಗೀತು ಅಂದ್ರು. ಹಾಗೆ ಅಂದ್ರೆ ಹಾಸ್ಟೆಲ್ ವಾರ್ಡನ್ಗೆ ಸಮಸ್ಯೆಗಳ ಸರಮಾಲೆ ಹೆಚ್ಚಾಗುತ್ತದೆ ಅಂತ.
ಹಾಗೆ ಕಡೆಗೆ ಮತ್ತೆ ಪುನಃ ಮರುದಿನ ಕರೆದೋಡು ಎಂತ ಮಾಡಿದ್ರಪ್ಪ ಕಷ್ಟ ಇಲ್ಲ ನೀನ್ ನಾಳೆ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕೊಂಡು ಬಾ ಆದೇಶ ಅಷ್ಟೇ ಮತ್ತೆಂತ ಇಲ್ಲ. ಹಾಗೆ ನಾವು ಸೆಪ್ಟೆಂಬರ್ 11ನೇ ತಾರೀಕು ಸಂಜೆ ಸುಮಾರು 6 ಗಂಟೆಯ ಹೊತ್ತಿಗೆ ನಾನು ಹಾಸ್ಟೆಲ್ಗೆ ಬಂದೆ. ಹಾಗೆ ನಾನು ವಾರ್ಡನ್ಗೆ ಹೋಗಕ್ಕೆ ಕಾರಣ ಆದದ್ದೇನು ಅಂದ್ರೆ ಅದಕ್ಕೊಂದು ಕತೆ ಉಂಟು. ಅಲ್ಲಿ ಇಬ್ಬರಿದ್ರು ವಾರ್ಡನ್ ಆಗಿ, ಒಬ್ರು ಕಾಮರ್ಸಿನವರು, ಒಬ್ಬರು ಜುವಾಲಜಿಯವರು. ಒಬ್ಬರಿಗೆ ಮದುವೆ ಆಗಿತ್ತು, ಒಬ್ರು ಕಾಲ್ ಮುರ್ಕೊಂಡಿದ್ರು. ಜುವಾಲಜಿಯವರು ಕಾಲ್ ಮುರ್ಕೊಂಡಿದ್ರು, ಕಾಮರ್ಸ್ನವರಿಗೆ ಮದುವೆ ಆಗಿತ್ತು. ಇಬ್ರು ಇಲ್ಲ. ಹಾಗೆ ಅವ್ರಿಗೆ ಜಾಗ ಬೇಕಂತೆ. ಹುಡುಗರ ಹಾಸ್ಟೆಲ್ ಇಲ್ಲ, ಹುಡುಗಿಯರ ಹಾಸ್ಟೆಲ್. ಹಾಗೆ ಎಂತ ಇತ್ತು, ನನ್ನಂತ ಅಲ್ಲಿ ಅಂತ ಹಾಕಿದ್ರು. ಆಮೇಲೆ ಒಂದ್ ಕಡೆಗೆ ಪಾಠ ಓದ್ಕೋಬೇಕು. ಡಿಪಾರ್ಟ್ಮೆಂಟ್ ಅಲ್ಲಿ ಎಂತ ಮಾಡಿದ್ದಾರೆ, ಅಮರ ಸೋಮೇಶ್ವರ್ ಯಾವಾಗಲೂ ಕಾವ್ಯ ಮಾಡುದು, ಅವರ ಫೇವರೇಟ್ ಟಾಪಿಕ್ ಕಾವ್ಯ. ನಮ್ಮ ಧರ್ಮಪ್ಪ ಅಂತ ಇದ್ರು, ಅವ್ರು ವ್ಯಾಕರಣ ಪಾಠ ಬಿಡ್ತಿದ್ರು ಆಗ್ತದೆ, ಏಕೆ ಧರ್ಮ ಅವ್ರು ನೆನಪಿಸ್ಕೊಂಡಿರ್ತೀವಿ, ತುಂಬಾ ಸಪೋರ್ಟ್ ಕೊಟ್ಟಿಲ್ಲ ಬಂದು. ನನಗೆ ಮೀಮಾಂಸ ಕೊಟ್ಟರು ಪಾಠ ಮಾಡ್ಲಿಕ್ಕೆ ಫೈನಲ್ ಇಯರ್. 87ನೇ ಇಸ್ವಿಯಲ್ಲಿ ನಾನು ಬಂದ ವರ್ಷ ಕಾವ್ಯಮೀಮಾಂಸ ಪಾಠ ಮಾಡಿದ್ದೆ. ಒಂದು 2 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಬರ್ಬೇಕಿತ್ತು. ಮನೆ ಹತ್ತಿರ ಮಾತಾಡಿದೆ, ಮಾಡಿದ್ದಲ್ಲ ಸರ್ ಅಂತ ಹೇಳಿ ಓದಪೂರ್ವಕವಾಗಿ ಶುರು ಮಾಡಿಲ್ಲ, ಇವಾಗ ಹೇಳಿಕೊಟ್ಟದಿದ್ದು ಅಂತ. ಅಂದ್ರೆ ನನಗೆ ಮೀಮಾಂಸೆ ಅತ್ಯಂತ ಫೇವರೇಟ್ ಸಬ್ಜೆಕ್ಟ್ ಆಕ್ಚುಲಿ. ನನಗೆ ಪ್ರಭುಶಂಕರ್ ಅದನ್ನು ಪಾಠ ಮಾಡ್ತಾ ಇದ್ದೆ ನಮ್ಮಲ್ಲಿ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲಿ 30 ನಿಮಿಷ ನಂಗೆ ಇಂಟರ್ವ್ಯೂ, ನನಗೆ ಲಾಸ್ಟಿಗೆ ವೈವಾ ಮಾಡಿದ್ದಾರೆ ಮಧ್ಯಾಹ್ನ ನಂತರ ಮೀಮಾಂಸೆಯ ಬಗ್ಗೆ 30 ನಿಮಿಷ ನಂಗೆ ವೈವಾ ಮಾಡಿದ್ದಾರೆ. ಇವರು ಹಂಪನಗರ ಅಜಯ ಬಂದದ್ದು ವೈವಾಗೆ. ನಂಗೆ 30ರಲ್ಲಿ 28 ನಂಬರ್ 2 ಬಂದಿದೆ ವೈವದಲ್ಲಿ. ಅದರಲ್ಲಿ ನನಗೆ ಬೂಸ್ಟ್ ಆಗುತ್ತೆ ರ್ಯಾಂಕ್ ಬರ್ಲಿಕ್ಕೆ. ಹಾಗಾಗಿ ನನಗೇನು ಸಮಸ್ಯೆ ಸ್ವಲ್ಪ ಇತ್ತು. ನನಗೆ ಆಪ್ಷನಲ್ ಏನಾಗ್ತಿರ್ಲಿಲ್ಲ. ನನಗೆ ಬಿಕಾಮ್ ಕ್ಲಾಸಿಗೆ ಹೋಗಿದ್ದೆ, ಅದು ಸೆಕೆಂಡ್ ಬಿಕಾಮ್ ಕ್ಲಾಸು. ನಿಮ್ಮ ಈಗಿನ ಕೆಳಗಿನ ಪಕ್ಕದಲ್ಲಿ ಒಂದು ಇತ್ತು ನೋಡಿ ಆ ಡಿಪಾರ್ಟ್ಮೆಂಟ್, ಅಲ್ಲಿ ಕ್ಲಾಸ್ ಇತ್ತು. ಇಲ್ಲಿ ಭಾಷೆ ಇಲ್ಲಿ ವ್ಯತ್ಯಾಸ ಆಗುತ್ತೆ, ನಮ್ಮ ಸಾಂಘಿಕ ಭಾಷೆಗೂ ಇಲ್ಲಿಯ ಭಾಷೆಗೂ ವ್ಯತ್ಯಾಸ. ನಾನು ಎಂತಾದ್ರು ಮಾತಾಡಿದ್ರೆ ಮಕ್ಕಳು ತಗೊಂಡು ನಂಗೆ ಎಂತಕ್ಕೆ ಅರ್ಥ ಆಗುದಿಲ್ಲ. ಈಗ ಒಂದಿನ ಎಂತ ಇದ್ರು, ನಾನು ಭೂತಾಯಿ ಅಂತ ಹೇಳ್ತೆ, ಆಯ್ತಾ ಪಾಠದಲ್ಲಿ ಏನೋ ಬಂದಿತ್ತು, ನಾನು ಭೂತಾಯಿ ನಗಾಡಿದ್ದು, ನಂಗೆ ಎಂತಕ್ಕೆ ಅರ್ಥ ಆಗಲಿಲ್ಲ. ಹೇಳಿದೆ ಎಂತಕ್ಕೆ ನಗಾಡಿದ್ದು ಅಂತ. ಕಡೆಗೆ ಕ್ಲಾಸ್ ಮುಗಿಸಿ ಬರುವಾಗ ಹೇಳಿದ್ರು, ಸರ್ ಭೂತಾಯಿ ನಮ್ಮಲ್ಲಿ ಮೀನಿನ ಒಂದು ವೆರೈಟಿ ಅಂತ ಹೇಳಿದ್ರು. ಅವಾಗ ನನಗೆ ಅರ್ಥ ಆಯ್ತು. ಅಷ್ಟರಲ್ಲಿ ತುಂಬಾ ಕಾನ್ಶಿಯಸ್ ಆಗ್ಲಿಕ್ಕೆ ಶುರುವಾದ ಪಾಠಕ್ಕಾಗುವಾಗ ಲ್ಯಾಂಗ್ವೇಜಿಗೆ ತುಂಬಾ ಕಾನ್ಶಿಯಸ್. ಆಮೇಲೆ ನಂಗೆ ಗೊತ್ತಿತ್ತು ಸ್ಟೂಡೆಂಟ್ಸ್ ಲೆಕ್ಕ ಮಾಡ್ತಾರೆ ಅಂತ, ಯಾವ ಶಬ್ದಗಳನ್ನು ಹೆಚ್ಚು ಬಳಸ್ತೇವೆ. ನಮ್ಮಲ್ಲಿ ನೆಕ್ಸ್ಟ್ ಒಂದು ಅಭ್ಯಾಸ ಇರುತ್ತೆ, ಏನೋ ಸೋ ಅಂತ ಹೇಳುದು, ಆಮೇಲೆ ದೇರ್ಪೋರ್ ಅಂತ ಹೇಳುದು, ಹೀಗೆ ಈ ತರದ ಕೆಲವು ಶಬ್ದಗಳನ್ನ ಮತ್ತೆ ಮತ್ತೆ ಬಳಸ್ತಾ ಇರ್ತಾರೆ. ಹಾಗೆ ನಾನು ತುಂಬಾ ಕಾನ್ಶಿಯಸ್ ಆಗಿ ಆ ಪದಗಳನ್ನು ಬಳಸ್ತಿರ್ಲಿಲ್ಲ, ಅವ್ರಿಗೆ ಲೆಕ್ಕ ಮಾಡ್ಲಿಕ್ಕೆ ಆಗ್ತಾರೆ ಹಾಗೆ ಪದಗಳನ್ನು ಬಳಸ್ತಾ ಇದ್ದೇನೆ. ಹಾಗಾಗಿ ಈ ತರದಲ್ಲಿ ಆರಂಭದ ದಿನಗಳಲ್ಲಿ ಚೆನ್ನಾಗಿ ನಡೀತು. ಮತ್ತೆ ಅಷ್ಟೊತ್ತಿಗೆ 90ನೇ ಇಸ್ವಿಯಲ್ಲಿ ಬೆಳ್ಳಿ ಹಬ್ಬ ಆಯಿತು ಕಾಲೇಜಿದ್ದು. ಅದರಲ್ಲಿ ಅತ್ಯಂತ ಸಕ್ರಿಯವಾಗಿ ನಾವೆಲ್ಲ ಭಾಗವಹಿಸಿದ್ವಿ. ದೊಡ್ಡ ಎಕ್ಸಿಬಿಷನ್ ಆಗಿತ್ತು, ದೊಡ್ಡದು. ಎಷ್ಟು ಅಂದ್ರೆ ಪುತ್ತೂರು ಡಿಮಾಂಡ್ ಮಾಡಿಲ್ಲ ಎಕ್ಸಿಬಿಷನ್ ಎಕ್ಸ್ಟೆಂಡ್ ಮಾಡಿ, ದೊಡ್ಡ ಎಕ್ಸಿಬಿಷನ್. ನಾನು ಒಂದು ಕೋಆರ್ಡಿನೇಟರ್ ಆಗಿದ್ದೆ ಎಕ್ಸಿಬಿಷನ್ಗೆ. ತುಂಬಾ ಚೆನ್ನಾಗಿ ಸವಾಲುಗಳಿದ್ದು ಆರಂಭದಲ್ಲಿ, ಹಾಗೇನೆ ಸಂತೋಷವೂ ಇತ್ತು. ಸರ್, ಮದುವೆಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೇಗೆ ನೀವೇ ನೋಡಿಕೊಂಡದ್ದ, ಮನೆಯವರೆಲ್ಲ ನೋಡಿದ್ರ, ಹೇಗೆ? ಮದುವೆಗೆ ನಾನು ಇದ್ದದ್ದು ಪುತ್ತೂರಲ್ಲಿ. ಅದೆಂತಾಯ್ತು, ಈ ನಿರಂಜನ ವಾನಳ್ಳಿ ಒಂದು ರೀತಿ ಅದರ ಮೀಡಿಯಂ ಇತ್ತು ನಮ್ಮ ಮದುವೆಗೆ. ನನ್ನ ಮನೆಯವರ ಕುಟುಂಬಕ್ಕೆ ಅವರೊಂದು ಸಂಬಂಧ. ಹಾಗೆ ಅವರು ಒಂದು ಪ್ರಸ್ತಾಪ ಮಾಡಿದ್ರು. ಹಾಗೆ ಎಂತ ಜಾತಕ ಬಂದಿತ್ತು. ಅದಾದ್ಮೇಲೆ ನನ್ನ ಭಾವ ಜಾತಕ ನೋಡಿದ್ದು. ಅವ್ರು ಸ್ವಲ್ಪ ಜಾತಕ ನೋಡ್ಲಿಕ್ಕೆ ಪ್ರಾಥಮಿಕ ಬರ್ತಾರೆ ನನಗೆ, ಸಾಕು ಅಂತ ಹೇಳಿದ್ರು ಅವರು. ಜಾತಕ ಓಕೆ ಆಯ್ತು, ಈಗ ನೋಡಿ ಬರ್ಬೇಕಲ್ಲ. ಹಾಗೆ ನಾನು ಮತ್ತೆ ಭಾವ ಒಂದು ಆಲೋಚನೆ ಮಾಡಿದ್ವು. ಅದು ದೀಪಾವಳಿ ಟೈಮ್ ನಾವು ಹೋದದ್ದು ಅಲ್ಲ, ಮತ್ತೆ ಚೌತಿ ಟೈಮ್ ಆಗ ಚೌತಿ ದೀಪಾವಳಿ ಹಬ್ಬ ಮುಗಿಸಿ ನಾವು ಸೀದಾ ಮುಂದಿನ ಅವರ ಮನೆಗೆ ಹೋದ್ವಿ. ಹೇಳಿಲ್ಲ ಅಂತ ಇಲ್ಲ, ಮತ್ತೆ ಹೋದೆ. ಅವರನ್ನು ಹೋಳಿಗೆ ಮಾಡ್ತಾ ಇದ್ರಂತೆ ಅವಳಿಗೆ, ಆಯ್ತಾ. ನಾನು ಭಾಗಕ್ಕೆ ಹೋದೆ. ಹಾಗೆ ಹೋಗಿ ಒಳಗೆ ಕರೆದ್ರು. ಹಾಗೆ ಹೀಗೆ ಇಂಥವರ ನನ್ನ ಭಾವನ ಸಂಬಂಧಿಕವರ ಕುಟುಂಬದಲ್ಲಿದ್ದಾರೆ. ನನ್ನ ಭಾವನ ಅಕ್ಕನ
ನನ್ನ ಮನೆಯವರ ಊರಿಗೆ ಅಲ್ಲಿ ಕೊಟ್ಲೆ. ಹಾಗೆ ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಇಂತಿಂತ ಊರಿಂದ ಬಂದಿದ್ದೇವೆ ಅಂದ್ರೆ ಹಾಗೆ ಆಯ್ತು. ಕಾಫಿ ಎಲ್ಲ ಕೊಟ್ಟು ಹೋಳಿಗೆಲ್ಲ ಕೊಟ್ಟು ತಿಂದು ಬಂದ್ವಿ ಅಷ್ಟೇ. ಕಡೆಗೆ ಮತ್ತೆ ಅವರಿಗೆ ಡೌಟ್ ಬರ್ಲಿಕ್ಕೆ ಶುರುವಾಯ್ತು. ಇವ್ರು ಯಾಕೆ ಬಂದದ್ದು ಅಂತ. ಮತ್ತೆ ಅವರು ಎಲ್ಲ ಪರಿಶೀಲನೆ ಎಲ್ಲ ಭೂತ ಕನ್ನಡಿ ಹಾಕಿ ಹುಡುಕುವಾಗ ಅವರಿಗೆ ಅಂದಾಜಾಗಿ ಶುರುವಾಯ್ತು. ಮತ್ತೆ ಇದು ಬಹುತೇಕ ನೋಡ್ಲಿಕ್ಕೆ ಬಂದದ್ದಿರ್ಬೋದು. ಹಾಗೆ ಮತ್ತೆ ಅವ್ರ ಕುಟುಂಬದವರು ಬಂದ್ರು. ಮತ್ತೆ ಎಲ್ಲ ಸಮ್ಮತಿ ಆಯ್ತು. ಮತ್ತೆ ಮದುವೆ ಆಯ್ತು. ಡಿಸೆಂಬರ್ 21ನೇ ತಾರೀಕು ಮದುವೆ. ಬಹುಶಃ ಹೋಳಿಗೆ ಒಳ್ಳೆ ಲಕ್ಷಣ ಅಂತ ಕಾಣ್ತದೆ. ಹೋಳಿಗೆ ಇದ್ದದ್ದು ಒಳ್ಳೆ ಲಕ್ಷಣ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನಾವು ಕಂಡ ಹಾಗೆ ಒಂದು ರೀತಿಯ ಅಪರೂಪದ ದಾಂಪತ್ಯ ಅನ್ಸುತ್ತೆ. ಯಾಕೆಂತಂದ್ರೆ ನೀವೆಷ್ಟು ಸಲ ಹೇಳ್ತಿದ್ರಿ ಎಲ್ಲಾ ಕಡೆ ಹೆಚ್ಚಿನ ಮನೆಗಳಲ್ಲಿ ಹೇಗಿರ್ತದೆ ಅಂತಂದ್ರೆ ಲೇಟ್ ಆಗಿ ಹೋದ್ರೆ ಯಾಕೆ ಲೇಟ್ ಆಗಿ ಬಂದ್ರಿ ಅಂತ ಗಲಾಟೆ ಆಗ್ತದೆ. ನಿಮ್ಮದು ಹಾಗೆ ಬೇಗ ಹೋದ್ರೆ ಯಾಕೆ ಬೇಗ ಬಂದ್ರಿ ಅಂತ ಗಲಾಟೆ ಆಗ್ತದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಕೆಲಸಕ್ಕೆ ಅವರು ಸಹಕಾರಿಯಾಗಿ. ಹೌದು. ನಾನು ಒಂದು ಬಹಳ ಸೂಕ್ಷ್ಮ ಗಮನಿಸಿದ ಸಂಗತಿ ಏನಂದ್ರೆ ಅವರು ನಿಮ್ಮ ಚಟುವಟಿಕೆಗಳು ಯಾವ ಅಡ್ಡಿ ಮಾಡಿ, ಹಾಗೆ ನೀವು ಕೂಡ ಅವರ ಚಟುವಟಿಕೆಗಳು ಯಾವ ಅಡ್ಡಿ ಮಾಡಿಲ್ಲ. ಅವರ ಮನೆಯ ಚಟುವಟಿಕೆ ಇರ್ಬೋದು. ಒಂದು ನಾನು ಕೇಳುವರಿಗೆ ಒಂದು ಹೇಳ್ಬೇಕು, ಸರ್ ಎಷ್ಟು ಮೇಡಮ್ ಬಗ್ಗೆ ಗೌರವದಿಂದ ನಡ್ಕೊಂಡಿದ್ದಾರೆ ಅಂತಂದ್ರೆ ನಾವೆಲ್ಲ ವಿವೇಕಾನಂದ ಕಾಲೇಜ್ ಇರ್ಬೇಕಾದ್ರೆ ಸರ್ಗೆ ಹೇಳುದು ಮಧ್ಯಾಹ್ನ, ಸರ್ ಇವತ್ತು ಹತ್ತು ಸರಿ ಹೋಗುವ ಅಂತ 12 ಗಂಟೆ ಆಗುವಾಗ ಹೇಳುದು ಸರ್ ಇಲ್ಲ ನಾಳೆ ನಾನು ಇವತ್ತು ಮನೆಯಲ್ಲಿ ಹೇಳ್ತೀವಿ ಅವರೇನು ಆದ್ರೆ ಜಿಯೋ ಎಲ್ಲ ಅಂತ ಪರಸ್ಪರ ಒಂದು ಅನ್ಯೋನ್ಯತೆ ಇತ್ತು ಅಂತ ಬಹುಶಃ ಅದಕ್ಕೆ ಒಟ್ಟು ಸಾಧನೆ ನಾವು ಯಾವ ಒಬ್ಬರು ಮೈಂಡ್ ಇರ್ತಾರೆ. ಸೊ ತುಂಬಾ ಹೊಗಳಿಕ್ಕೆ ಅಲ್ಲ ಹಾಗೆ ನಾನ್ಸ ಸುಳ್ಳು ಹೇಳಿಕ್ಕೆ ಹೋಗುದಿಲ್ಲ. ಸರ್ ಒಂದು ಬಹಳ ಕುತೂಹಲಕಾರಿ ಅಂತ ನನಗೆ ವೈಯಕ್ತಿಕ ಅನಿಸುತ್ತೆ. ಬಹಳ ದೀರ್ಘಕಾಲಿಕವಾಗಿ ಸಂಶೋಧನೆ ಪಠ್ಯ ಈ ತರ ಚಟುವಟಿಕೆಯಲ್ಲೇ ಇದ್ದಂತ ನೀವು ಇದ್ದಕ್ಕಿದ್ದಾಗೆ ಒಂದು ಸಾಹಿತ್ಯದ ಒಂದು ರೂಪವನ್ನು ಪಡ್ಕೊಂಡಿತ್ತು ಅಂತ ಅಂದ್ರೆ ಇದ್ದಕ್ಕಿದ್ದಾಗೆ ಕಾದಂಬರಿ ಬಹಳ ಗಂಭೀರ ಕಾದಂಬರಿಗಳು ಮತ್ತೆ ತುಂಬಾ ಖಂಡಿತ ಪರಂಪರೆಯ ವ್ಯಕ್ತಿಗಳಿಂದಲೇ ಶ್ಲಾಘನೆಗೆ ಒಳಗಾದಂತಹ ಕಾದಂಬರಿಗಳನ್ನು ಕೊಟ್ಟಿದೆ. ಇದು ಹೇಗೆ ಸಡನ್ ಆಗಿ ಹೇಗಾಯ್ತು ಇದೆಲ್ಲ? ಅದು ನಾಟಕ ಬರ್ತಲ್ಲ ಶಿಖಂಡಿ ನಾಟಕ ಬರದಾದಂಗೆ ಯಾವತ್ತೋ ಒಂದ್ ದಿವಸ ಹೀಗೆ ಲಕ್ಷ್ಮೀಶ್ ತೋಳ್ಪಾಡಿ ಹತ್ರ ಮಾತಾಡೋ ಅವ್ರು ಮಾತು ಹೇಳಿದ್ರು, ನಿನ್ನ ಸಂಶೋಧನೆ ಎಲ್ಲ ಕರೆಕ್ಟು, ಅದರಲ್ಲಿ ನಿನ್ನ ಜೀವನದ ಅನುಭವ ಬರುವುದಿಲ್ಲ ಹೇಳಿದ್ರು. ಸಂಶೋಧನೆ ಎಲ್ಲ ಕರೆಕ್ಟ್ ಲೇಖನ ಓಕೆ, ಅದ್ರ ಜೀವನಾನುಭವ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೃಜನಶೀಲ ಸಾಹಿತ್ಯ ಕಲಿಬೇಕು, ಜೀವನದ ಅನುಭವ ಬರ್ಬೇಕು. ನಂಗೆ ಹೋದಲ್ಲ ಅಂತ ಅನ್ಸಿತ್ತು. ಮಲೆನಾಡಿನ ಬದುಕು ಎಷ್ಟು ಸಮೃದ್ಧವಾದದ್ದು ಅದೇಂಗೆ ಬರ್ತದೆ ಅಂತ ಇದು ಬಂದು ಎರಡನೇದು ಅವತ್ತಿಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ನಾವು ಗೊತ್ತು ಮಕ್ಕಳ ಮುಖವನ್ನು ನೋಡದೆ ಪಾಠ ಮಾಡುವಂತ ಒಂದು ಸ್ಥಿತಿ ಬಂತು. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರಿದ್ದ ಇಲ್ಲೋ ಗೊತ್ತಿಲ್ಲ ಪಾಠ ಮಾಡ್ಬೇಕು ಅಂತ ಹಿಂಸೆ ಆಗ್ಲಿಕ್ಕೆ ಶುರುವಾಯ್ತು. ಆಮೇಲೆ ಮನೆಯಿಂದ ಹೋಗ್ಲಿಕ್ಕೆ ಇಲ್ಲ ಹೊರಗೆ ಅಂತ ಒಂದು ಭೀಕರವಾದ, ನಿಜವಾಗಿ ಅಧ್ಯಾಪಕರಿಗೆ ಅದು ಭಯಂಕರ ಭೀಕರ ಪರಿಸ್ಥಿತಿ. ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲದೆ ಮಕ್ಕಳ ಮುಖ ನೋಡ್ಲಿಕ್ಕಿಲ್ಲ ಪಾಠ ಮಾಡೋದಿಲ್ಲ, ಭಯಂಕರ ಅದು ನನಗೆ ಹಿಂಸೆ ಆಗ್ಲಿಕ್ಕೆ ಶುರುವಾಯ್ತು. ಹಾಗೆ ಏನ್ ಮಾಡ್ಬೇಕು ಅದಕ್ಕೆ? ಅದೇ ಮತ್ತೀಗ ಮನಸ್ಸಿಗೂ ಸ್ವಲ್ಪ ಹಿಂಸೆ ಆಗಿತ್ತು, ಒಂದು ರೀತಿಯಾದಂತ ನೋವು ಹಿಂಸೆ ಎಲ್ಲ ಆಗಿತ್ತು. ಹಾಗೆ ಎಲ್ಲರಿಂದ ಬಿಡುಗಡೆ ಪಡಿಬೇಕು ಅಂದ್ರೆ ಬರಿಬೇಕು ಅಂತಷ್ಟೇ ಬರೆಯಕ್ಕೆ ಶುರು ಮಾಡಿದೆ. ಯಾವ ಅವತ್ತಿಗೆ ಮುಳುಗಡೆ ಬಗ್ಗೆ ಬಂದ ಎಲ್ಲ ಬಂದವರೇ ಅದು ಒಂದು ಡ್ಯಾಮೇಜ್ ಸಂತ್ರಸ್ತರಾದವರು ಇಲ್ಲ ಹಿರೇಬಾಸ್ಕರ ಡ್ಯಾಮೇಜ್ ಸಂತ್ರಸ್ತರಾದವರು. ನಮ್ಮ ಮನೆ ಮಾತ್ರ ಸಂತ್ರಸ್ತರ ಅಲ್ಲದ ಒಂದು ಕುಟುಂಬ. ಹಾಗೆ ನನಗೆ ಎಲ್ಲ ಈಗ ನಾಟಿ ಸೋಜರ ಆದಿಯಾಗಿ ಎಲ್ಲರ ಮುಳುಗಡೆ ಕಾದಂಬರಿಗಳನ್ನು ಓದಿದ್ದಾರೆ. ಎಲ್ಲರದ್ದು ಅಪ್ರೋಚ್ ಹೇಗೆ ಅಂತಂದ್ರೆ ಸಾಂಸ್ಕೃತಿಕ ಅವನತಿಯ ಬಗೆಗಾಗ್ಲಿ ಸಮುದಾಯದ ಅವನತಿಯ ಬಗೆಗಾಗ್ಲಿ ಅಪ್ರೋಚ್ ಇಲ್ಲ. ಈಗ ಮುಳುಗಡೆ ಅಂದ್ರೆ ಏನು? ಒಂದು ಇಡೀ ಒಂದು ಬದುಕು, ಒಂದು ಸಂಸ್ಕೃತಿ, ಒಂದು ಚರಿತ್ರೆ ಸಂಪೂರ್ಣ ಮುಳುಗಿ ಹೋಗುದು ಮತ್ತು ತಲೆತಲಾಂತರದಿಂದ ಅವರ ಅಜ್ಜ ಮುತ್ತಜ್ಜ ಯಾರು ಅವರು ಕುಟುಂಬದವರೆಲ್ಲ ಅಲ್ಲಿ ಬಾಳೆ ಬದುಕಿದಂತಹ ಒಂದು ಮನೆಯನ್ನು ಬಿಟ್ಟು ಹೋಗ್ಬೇಕು, ಸಂಸ್ಕೃತಿಯನ್ನು ಬಿಟ್ಟು ಹೋಗ್ಬೇಕು, ಅಡಕೆ ತೋಟ ಬಿಟ್ಟು ಹೋಗ್ಬೇಕು, ಗದ್ದೆ ಬಿಟ್ಟು ಹೋಗ್ಬೇಕು, ಮಾವಿನ ಮರ ಬಿಟ್ಟು ಹೋಗ್ಬೇಕು. ಎಷ್ಟು ಹಿಂಸೆ, ಎಷ್ಟು ಕಷ್ಟ ಆಗತ್ತೆ ಹಾಗೆ ಬಿಟ್ಟು ಹೋಗೋದು. ನಮಗೆ ನೆಟ್ಟು ಒಂದು ಮನೆಯನ್ನು ಚೇಂಜ್ ಮಾಡುವಾಗಲೇ ನಮ್ಗೆ ದುಃಖ ಆಗುತ್ತದೆ. ಹಾಗೆ ಪುತ್ತೂರಿನ ಮನೆಯನ್ನು ಬಿಟ್ಟು ಹೋಗ್ಬೇಕು ಹೇಳುವಾಗಲೇ ನಂಗೆ ತುಂಬಾ ಫೀಲ್ ಆಗಿದೆ. ಅಂಥದ್ರಲ್ಲಿ
ನಾನಿದ್ದಲ್ಲಿ ಎಷ್ಟೋ ಒಂದು 25 ವರ್ಷ ಮನೆಯಲ್ಲಿ. ಇದು ಹಾಗಲ್ಲ. ಪರಂಪರಾಗತವಾಗಿದ್ದಂತ ಒಂದು ಪರಿಸರವನ್ನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಅದು ಸಣ್ಣ ಸಂಗತಿ ಅಲ್ಲ ಅದು. ಭಯಂಕರ ಒತ್ತಡ, ಹಿಂಸೆ ಎಲ್ಲ ಆಯ್ತು. ಹಾಗಾಗಿ ನನಗೆ ಆ ಆಸ್ಪೆಕ್ಟ್ ಬರಿಬೇಕು ಅಂತ ಆಯ್ತು. ಹಾಗೆ ನನ್ನ ಕಾದಂಬರಿಯನ್ನು ಇಡೀ ಓದ್ತಾವಾಗಿ ಅದು ಸಮುದಾಯದ ದೃಷ್ಟಿಕೋನದಿಂದ ಬಂದಂತ ಕಾದಂಬರಿ ಅದು ಪ್ರಸ್ತಾವ. ಒಂದು ಸಮುದಾಯ ಹೇಗೆ ತಳಮಳವನ್ನು ಅನುಭವಿಸುತ್ತೆ, ಒಂದು ಸಮುದಾಯ ಹೇಗೆ ತಲ್ಲಣವನ್ನು ಅನುಭವಿಸ್ತದೆ, ಹೇಗೆ ದುಃಖವನ್ನು ಅನುಭವಿಸ್ತದೆ, ಹಾಗೆ ಕೆಲವರು ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕೆಲವರು ಬಿಟ್ಟು ಹೋಗುವಾಗ ತಡ್ಕೊಳ್ಳಿಕ್ಕಾಗ್ದೇನೆ ಕೆಲವರು ಅವರ ಸಾಕಿದಂತ ಗಿಡಗಳನ್ನ ತೊಡೆದು ಹೋಗ್ತಾರೆ. ಇದೆಲ್ಲ ಆಗತ್ತಿದೆ, ಅದು ಅಗತ್ಯದ್ದು. ಆಮೇಲೆ ಕೆಲವರು ಮುಳುಗಡೆ ಆಗ್ತದೆ ಅಂತ ಹೇಳುವಾಗ ದುಡ್ಡು ಮನೆ ಮಟ್ಟ ಹಾಳು ಮಾಡ್ಕೊಂಡೋಗಿದ್ದಾರೆ. ದುಡ್ಡು ಬರ್ತದಲ್ಲ ಪರಿಹಾರದ್ದು, ಅದನ್ನೆಲ್ಲ ಪೇಟೆಗೆ ತಗೊಂಡೋಗಿ ಶುರುಗಳನ್ನೆಲ್ಲ ಹಾಳು ಮಾಡ್ಕೊಂಡೋಗಿದ್ದಾರೆ. ಎಲ್ಲವೂ ಆಗದಿದೆ. ಹಾಗಾಗಿ ಈ ತರದ ಒಂದು ಸಮುದಾಯದ ದೃಷ್ಟಿಯಿಂದ ಒಂದು ಕಾದಂಬರಿಯನ್ನು ಬರಬೇಕು ಹೇಳುವಂತ ನನ್ನ ಅಪೇಕ್ಷೆ ಆಗಿತ್ತು. ಅದು ಪ್ರಸ್ತಾವ. ಇನ್ನೊಂದು ನನಗೆ ನಿಮ್ಮ ಕೃತಿಗಳಲ್ಲಿ ವಿಶೇಷವಾದ ಇನ್ನೊಂದು ಕೃತಿ ಅಂತ ಅನಿಸಿತ್ತು, ಆಗ ಪ್ರಸ್ತಾಪ ಬಂತು. ನೀವೆಲ್ಲಿಯೂ ಕಾಣಿಸದೇ ಇದ್ದರೂ ಕೂಡ ನೀವು ರಚಿಸಿದ ಸತ್ಪರತೆ. ಶ್ರೀಮತಿ ರಾಮ್ ಭಟ್ ಅವರ ಪೂರ್ಣ ಜೀವನ ಚರಿತ್ರೆಯನ್ನ ನೀವು ಸಮಾಜಕ್ಕೆ ಕೊಟ್ಟಿದ್ದು. ಬಹುಶಃ ಆ ಕೃತಿ ಬರದೇ ಇದ್ದಿದ್ರೆ ಬಹಳ ದೊಡ್ಡ ನಷ್ಟ ಸಮಾಜಕ್ಕೆ ಆಗ್ತಿತ್ತು ಅಂತ ನನಗೆ ಈಗಲೂ ಅನಿಸ್ತದೆ. ಯಾಕಂತಂದ್ರೆ ಒಂದು ದೊಡ್ಡ ಆದರ್ಶ ಇವತ್ತು ಪುಸ್ತಕ ರೂಪದಲ್ಲಿ ಇದೆ. ಇನ್ನು ಒಂದು ತಲೆಮಾರು ಮುಂದೆ ಹೋಯ್ತು ಅಂತಾದ್ರೆ ಇಂಥದ್ದೊಂದು ಆದರ್ಶ ಪುಸ್ತಕದಲ್ಲಿ ಇತ್ತು ಅಂತ ಯಾರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಇದ್ದದ್ದಕ್ಕೆ ಇವತ್ತು ಎಲ್ರಿಗೂ ಗೊತ್ತಾಗ್ತದೆ. ಈ ತರದ ಒಬ್ಬ ಆದರ್ಶ ವ್ಯಕ್ತಿ ಇದ್ರು, ಅದು ರಾಜಕಾರಣದಲ್ಲಿ ಅಂತ ಹೇಳಿ. ನಿಮ್ಗೆ ಆ ಕೃತಿ ಆಗ್ಬೇಕು ಅಂತ ಹೇಗೆ ಆಯ್ತದ್ದು? ಯಾವ ಸಂದರ್ಭ ಹೇಗೆ? ನಾನು ಆಗಾಗ ಆ ಕಡೆಗೆಲ್ಲ ಕೊಂಬೆಟ್ಟು ಕಡೆಗೆ ಹೋದರೆ ನಮ್ಮ ರಾಮ್ ಭಟ್ ಅವರ ಮನೆಗೆ ಹೋಗಿ ಬರುದು ನಮ್ಮ ವಾರ್ಡಿಗೆ. ನನ್ನಾಗಿ ಒಬ್ರು ಇದ್ದಾರೆ ಇಲ್ಲಿ, ಅವ್ರು ಆಗಾಗ ಹೋಗ್ಬೋದು, ರಘುನಾಥ್ ರಾಯ್. ಅವ್ರು ವಾರಕ್ಕೆ ಒಂದ್ಸಲ ಅವ್ರ ಮನೆಗೆ ಹೋಗಿ ಸುಮ್ಮನೆ ಹೋಗಿ ಮಾತಾಡಿ ಬರುದು. ಹೋದಾಗ ಅಲ್ಲೇ ಸ್ವಲ್ಪ ಕ್ಲಾಸಲ್ಲಿ ತಕ್ಕ ನಮಗೆ ವಿನ್ನರ್ ಕೊಡುದು ಕುಡಿಲಿಕ್ಕೆ. ಅದು ರಘುನಾಥ್ ರಾಯ್ ವಿನ್ನರ್ ಕೊಡು. ಹಾಗೆ ಅವರು ನೀವು ಕಾಫಿ ಕೊಡ್ತಿದ್ರೆ ಮತ್ತೆ ನಾನು ವಿನ್ನರ್ ಕುಡಿತಿದ್ದೆ. ಹಾಗೆ ಒಂದ್ಸಲ ಹೋದಾಗ ಹೇಳಿದೆ, ಸರ್ ಇದನ್ನು ಬರಿಬೇಕು ಅಂತ ಹೇಳಿ, ನಿಮ್ಮ ಆತ್ಮಕಥೆಯನ್ನ ಬರಿಬೇಕು ಹೇಳಿ. ಇಲ್ಲಪ್ಪ ಅದೆಲ್ಲ ಆಗುದಲ್ಲ ಹೋಗುದಲ್ಲ ಅಂತ ಹೇಳಿದ್ರು. ಇಲ್ಲ ಬರಿಬೇಕು ನೀವು. ಒಂದ್ 2-3 ಸಲ ಹೋದಾಗ ಹೇಳಿದೆ. ಕೊನೆಗೆ ಅವರಿಗೆ ಬರಿಬೇಕು ಅಂತ ಅನ್ಸಿತ್ತು. ನಾನು ಹೇಳಿದೆ, ನೋಡಿ ನೀವು ಕಾಲೇಜನ್ನ ಹೇಗೆ ಕಟ್ಟಿದ್ದೀರಿ ಹೇಳುವಂತದ್ದು ನಾಶವಾಗಿ ಆ ಕತೆ, ಆ ಚರಿತ್ರೆ ಕಣ್ಮರೆಯಾಗಿ ಹೋಗುತ್ತದೆ. ನೀವು ರಾಜಕೀಯವಾಗಿ ಏನು ಸಾಧನೆ ಮಾಡಿದ್ದೀರಿ ಹೇಳುವಂತದ್ದು ಕಣ್ಮರೆಯಾಗಿ ಹೋಗ್ತದೆ. ದಾಖಲಾಗಲಿ ನಾಳೆ ಬೆಳಿಗ್ಗೆ ನೆನಪಿಸಿಕೊಳ್ಳುದು ಯಾರು ಅಂತ ಹೇಳಿ ಹೌದು ಅಂತ ಅನ್ಸಿತ್ತು. ಬರಿಬಹುದು, ನಂಗೆ ಬರ್ಲಿಕ್ಕೆ ಆಗುದಿಲ್ಲ ಮರ ಈಗ ಆದ್ರು. ಅಂದ್ರೆ ಕೈ ಸ್ವಲ್ಪ ನಡುಕ್ತಿತ್ತು, ಅವ್ರಿಗೆ ಬರೀಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ಪಾಯಿಂಟ್ಸ್ ಹಾಕಿ ಇಟ್ಕೊಳ್ಳಿ, ಏನೆಲ್ಲ ಕೇಳಬೇಕು ಅಂತ, ನಾಳೆಗೆ ಏನ್ ಹೇಳ್ಬೇಕು ರೆಕಾರ್ಡ್ ಮಾಡಿ ಅದನ್ನ ದಾಖಲಿಸ್ಬೇಕು. ಅದನ್ನೊಮ್ಮೆ ಮತ್ತೆ ನೋಡಿ ಓದು ಅಂತ ಹೇಳಿ ಅದಾಗ್ಬೋದು. ಹಾಗೆ ಒಂದು ರೆಕಾರ್ಡಿಂಗ್ ಶುರುವಾಯ್ತು. 1.5 ಗಂಟೆ, ಒಂದಿನ ಹೋದ್ರೆ 1.5 ಗಂಟೆ ರೆಕಾರ್ಡಿಂಗ್. ಅದನ್ನ ಕೈಯಲ್ಲಿ ಬರೆದ್ರೆ 30-40 ಪುಟ ಆಗ್ತಿತ್ತು. 1.5 ಗಂಟೆ ರೆಕಾರ್ಡ್. ಯಾಕೆ ಅವರು ಸ್ಪೀಡ್ ಮಾತಾಡೋದಲ್ಲ, ನಾನು ಅದನ್ನ ನಿಲ್ಸಿ ಬರೀಬೇಕು. ಅವ್ರು ನೆನಪಾಗಕ್ಕೆ ಹೇಳ್ತಾ ಹೋಗುದು. ಅದೇ ಒಟ್ಟು ಚದುರಿದ ಚಿತ್ರಗಳಾಗಿ ಬರ್ತಿತ್ತು. ಕೆಲವು ಸಲ ಶಿಕ್ಷಣದ ನಡುವೆ ರಾಮಚಂದ್ರ ಮಠ ಬರ್ತಿತ್ತು, ಅದ್ರ ನಡುವೆ ರಾಜಕೀಯ ಬರ್ತಿತ್ತು, ಈಗ ಏನೇನೋ ಆಗ್ತಿತ್ತು. ಅದು ಒಂದ್ಸಲಕ್ಕೆಲ್ಲ ಲಿಪ್ಯಂತರ ಆಯ್ತು. ಅದಾದ ಬಳಿಕ ಎಂತ ಮಾಡಿತ್ತು, ಅದನ್ನ ವರ್ಗೀಕರಣ ಮಾಡಿದ್ರು. ಒಂದು ಧಾರ್ಮಿಕ, ಒಂದು ಶಿಕ್ಷಣ, ಈಗ ಅದನ್ನು ರಾಜಕೀಯ, ಇದನ್ನು ವರ್ಗೀಕರಣ ಮಾಡ್ತಾ ಇತ್ತು. ವರ್ಗೀಕರಣ ಮಾಡಿ ಅದನ್ನೊಂದು ಬತ್ತರಿ ಮಾಡ್ಲಾಯ್ತು, ಅದಕ್ಕೆ ಕೊಟ್ಟೇವೆ. ಈಗ ಇದು ಸರಿ ಆಯ್ತು ಅಂದ. ಆದ್ರೆ ಅದ್ರ ತುಂಬಾ ಎಂತದು ಚುಚ್ಚುವ ಹಾಗೆ ಅನೇಕ ಮೌಂಡುಗಳೆಲ್ಲ ಇತ್ತು. ಅದನ್ನೆಲ್ಲ ತಿಟ್ಟಿದವರು ನಮ್ಮ ರಗಡ ಇದೆ. ಯಾಕೆಂದ್ರೆ ಅವರಿಗೆ ಅವರು ಎಷ್ಟಂತ ಅವರು ಅನಾದಿ ಕಾಲದಿಂದ ಮುದ್ರಕರಾಗಿ ಆಗಾಗ ಅವರ ಮನೆಗೆ ಹೋಗಿ ಇದು ಹೀಗಾದ್ರೆ ಒಳ್ಳೇದಲ್ವಾ, ಹೀಗಾದ್ರೆ ಒಳ್ಳೇದಲ್ವಾ ಅವರನ್ನು ಕನ್ವಿನ್ಸ್ ಮಾಡಿ ಸಂವಿಧಾನ ಹೇಳ್ತಿದ್ರು, ನೀವು ಪುಸ್ತಕ ಮಾಡಿ, ಆದ್ರೆ ಅದರಿಂದಾಗಿ ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಮತ್ತೆ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಹಾಗೆ ಅವರು ಅದನ್ನ ನಂಗೆ ಕೇಳಿ ಧೈರ್ಯ ಬರ್ತಿರ್ಲಿಲ್ಲ. ಹಾಗೆ ಅವರು ಅದನ್ನ ಹೋಗಿ ಅದನ್ನ ತೀಡಿ ಅದು ಈ ರೂಪಕ್ಕೆ ಬಂದಿದೆ. ಸತ್ವರಕ್ಕೆ ಸರ್ ನೀವು ಬಹಳ ಬಿದ್ದಕ್ಕಾಗಿ ಹಾಗೆ ಅದಕ್ಕೆ ಬೇಕಾಗಿ ನಾನು ರಘುನಾಥರ ನೆನಪಿಸಿಕೊಳ್ತೇನೆ. ಅದಕ್ಕೊಂದು ದೊಡ್ಡ ನಮಸ್ಕಾರ ರಘುನಾಥ ಇದ್ದು. ಆ ಒಂದು ಪುಸ್ತಕ ಅಷ್ಟು ಸುಂದರವಾಗಿ ಬರುವುದಕ್ಕೆ ಮತ್ತೆ ಅವ್ರ ಕವರ್ ಪೇಜ್ ಮಾಡಿಸಿದ್ದು ಅವರೇ. ಅವರು ಸ್ಟುಡಿಯೋದವನ್ನ ಕರ್ಕೊಂಡೋಗಿ ಫೋಟೋ ತೆಗೆಸಿ ಕವರ್ ಪೇಜ್ ಮಾಡಿಸಿ ಅದರ ಡಿಸೈನ್ ಮಾಡಿಸಿ ಎಲ್ಲ ಅವರೇ ಮಾಡಿರ್ತಾರೆ.
ನಾನು ಲಿಪ್ಯಂತರ ಮಾಡಿ ಕೊಟ್ಟದ್ದು ಮಾತ್ರ. ರಾಮಗಢ ಪಂಚಾಯತ್ಗೆ ಹೀಗೆ ಲಿಪಿಕಾರನಾಗಿ ಅಲ್ಲಿ ಕೆಲಸ ಮಾಡಿ ಇದಕ್ಕಿಂತ ಪೂರ್ವದಲ್ಲಿ ಅವ್ರ ಮ್ಯಾನೇಜ್ಮೆಂಟ್ ಆಗಿದ್ದು, ನೀವು ಉದ್ಯೋಗಿಯಾಗಿ ವಿವೇಕಾನಂದದಲ್ಲಿ ಕೆಲಸ ಮಾಡಿದ ದಿವಸಗಳು ಬಹಳ ಇತ್ತು. ಅವರು ಮ್ಯಾನೇಜ್ಮೆಂಟ್ ಸಂಚಾಲಕರಾಗಿ ಹೇಗೆ ಸರ್ ಆ ಸಂದರ್ಭದಲ್ಲಿ? ನಮ್ಮನ್ನ ಅವರು ಸಂಚಾಲಕರು ನಾವು ಇವ್ರು ನೌಕರರು ನೋಡ್ಲೇ ಇಲ್ಲ. ನಮ್ಮನ್ನ ಕುಟುಂಬದವರಾಗಿ ನೋಡ್ತಾ ಇದ್ದಾರೆ. ಅದ್ರಲ್ಲಿ 2 ಮಾತೇ ಇಲ್ಲ. ಯಾರು ನಮ್ಮ ವೇದವ್ಯಾಸ ಸಾಕ್ಷಾತ್ ಇಲ್ಲ ಇದ್ದಾರೆ. ಆಯ್ತಾ? ಅವ್ರ ಮನೆಗೆ ಹೋದ್ರೆ ಅಥವಾ ಕಾಲೇಜಿಗೆ ಬಂದ್ರೆ ಅವರು ಎದುರಿಗೆ ಸಿಕ್ಕರೆ ಮಾತಾಡಿಸ್ದೆ ಹೋಗ್ಬೇಕು ನಾವು. ಅಷ್ಟು ಮಾತ್ರ ನಮ್ಮ ಕುಟುಂಬವೇ. ನಮ್ಮ ಕಾಲೇಜ್ ನನ್ನ ಕುಟುಂಬ ಅಂತ ಅವ್ರು ಹೇಳುವಾಗ ನಾವೆಲ್ಲ ಅವರ ಪರಿವಾರ ಅಷ್ಟೇ. ಹಾಗೆ ಆ ಥರದಲ್ಲಿ ನಮ್ಮನ್ನೆಲ್ಲ ನೋಡುದು. ಹಾಗಾಗಿ ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹಾಸ್ಟೆಲ್ ವಾರ್ಡನ್ ಆಗಿದ್ದಾಗ ನಂಗೆ ತುಂಬಾ ಅನುಭವ ಆಗಿದೆ. ಎಷ್ಟು ಅಂದ್ರೆ ಅವರು ನಾವು ಅವಾಗ ಲ್ಯಾಂಡ್ಲೈನ್ ಕಾಲ, ಈಗ ನಮ್ಮ ಮೊಬೈಲ್ ಎಲ್ಲ ಇರಲಿಲ್ಲ. 294 ಹಾಸ್ಟೆಲಿನ ನಮ್ಮಲ್ಲಿ 20294 ಸಂಜೆ ಎಲ್ಲ ಫೋನ್ ಮಾಡಿ, ಶ್ರೀಧರ್ ಈಗ ಒಬ್ರು ಬಂದಿದ್ದಾರೆ, ಹಾಸ್ಟೆಲಲ್ಲಿ ಜಾಗ ಉಂಟಾ, ಅವರಿಗೊಂದು ಅಕಾಮಿಡೇಟ್ ಮಾಡ್ಬೋದಾ? ಸಂಚಾಲಕ ಕೇಳಿದ್ರು. ಕೆಲವು ಸಲ ಸ್ವತಃ ಅವರೇ ಬರ್ತಿದ್ರು, ಸಂಜೆ ಫೋನ್ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ಕೂತ್ಕೊಂಡು ಈಗ ಒಬ್ರು ಬಂದಿದ್ದಾರೆ ಭಯ, ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ರಾಜಕೀಯವಾಗಿ ಆ ಕಾಲಕ್ಕೆ, ಎಂತಾದ್ರು ಮಾಡಿ ಒಂದು ಸೀಟ್ ಕೊಡ್ಬೇಕಲ್ಲ ಅಂತ. ಅಂದ್ರೆ ಆರ್ಡರ್ ರಿಕ್ವೆಸ್ಟ್. ನಮ್ಮಂತ ಸಣ್ಣವರಲ್ಲಿಯೂ ಸಹ ಅವರು ಆತನಿಗೆ ಬಂದು ಮಾತಾಡ್ತಾ ಇದ್ರು. ರಾಮನ್ ರಾಯ್ ನೆನ್ಪು ಮಾಡ್ಕೊತಾ ಇದ್ರು. ಸಲ ಅವರ ಕೆಮಿಸ್ಟ್ರಿ ಲ್ಯಾಬಿಗೆ ಹೋಗಿದ್ದಾರೆ. ಅವರ ಡಿಪಾರ್ಟ್ಮೆಂಟ್ ಮುಂದೆಗಡೆ ಕೂತ್ಕೊಂಡು, ರಾಮನ್ ರಾಯ್ ಈಗ ಒಂದು ಸೀಟ್ ಮಾಡಿ ಕೊಡ್ಬೇಕಲ್ಲ ನೀವು. ಚೀಟಿ ಕೊಟ್ಟು ಮುಗೀತಿತ್ತು, ಇವರನ್ನ ಒಂದು ಅಡ್ಮಿಷನ್ ಮಾಡಿ ಅಷ್ಟೇ. ಅವ್ರು ಹೋಗಿ ಕೇಳ್ತಿದ್ರು. ಅದೇ ತರ GL ಆಚಾರ್ಯ ಸಹ ಅದೇ ತರ GL ಆಚಾರ್ಯ ಅವ್ರು ಸಹ ನಮ್ಮನ್ನು ಹಾಗೇ ನೋಡ್ಕೊಂಡು ಕುಟುಂಬದವರು. ಇಲ್ಲ ನೆಕ್ಸ್ಟ್ ಜೀವನದ ಕೇಳ್ತೇನೆ. ಜೀವನ ಜೊತೆ ಈಗ ಒಡನಾಟ ಹೇಗಿತ್ತು ಅದು, ಅವರು ಮತ್ತು ನಿಮ್ಮ ಸಂಬಂಧ ಹೇಗಿತ್ತು? ತುಂಬಾ ಹೇಳ್ತಿದ್ದ ರಾಮಭಟ್ ಇರ್ಬೋದು, GL ಆಚಾರ್ಯ ಇರ್ಬೋದು, ನಮ್ಮನ್ನು ಬೇರೆ ಅಂತ ನೋಡ್ದವ್ರೆ. GL ಆಚಾರ್ಯ ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಹೋಗಿದ್ದೇವೆ. ಅವರು ಪುತ್ತೂರ್ನ ನಮ್ಮ ಮನೆಗೆ ಸಹ ಬಂದಿದ್ರು. ಆ ರಾಮ್ ಭಟ್ರು ನಾನು ಮದುವೆ ಆಗುವಾಗ ಅವರಿಗೆ ಹೋಗಿ ನೋಟಿಷನ್ ಕೊಟ್ಟೆ, ಈಗ ಮದುವೆ ಆಗ್ತಾ ಇದ್ದೇನೆ. ಎಷ್ಟನೇ ತಾರೀಕು ಅಂದ್ರೆ ಅವಾಗ ಕ್ಯಾಂಪ್ ಪ್ರೆಸಿಡೆಂಟ್ ಆಗಿದ್ರು. ಎಷ್ಟನೇ ತಾರೀಕು? ಡಿಸೆಂಬರ್ 20. ಆಯ್ತು ಬರ್ತೇನೆ ಅಂತ. ಅಲ್ಲ ನಿಮಗೆ ಉಳ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಹೇಳಿ, ಅದನ್ನ ತಪ್ಪಿಸಿಕೊಡ್ಬೇಡ, ಅದನ್ನ ನಾನು ಮಾಡಿಕೊಡ್ತೇನೆ, ನೀವು ಮದುವೆ ಬರ್ತೇನೆ. ಬಂದಿದ್ದಾರೆ ಮದುವೆ. ಅವರು ಬರುವಾಗ ಸಂಜೆ 3 ಗಂಟೆ 4 ಗಂಟೆ ಊಟ ಆಗಿತ್ತು. ನಾವು ಅಷ್ಟೊತ್ತಿ ಬಂದ ಅಂದ್ರೆ ಅವರಲ್ಲಿ ಕ್ಯಾಂಪ್ ವಿಸಿಟ್ ಮಾಡ್ಕೊಂಡು ಬಂದು ಇವತ್ತಿಗೂ ನಮ್ಗೆ ಮದುವೆದ ದಿನ ತೆಗೆದ ಫೋಟೋ ಉಂಟು. ಅಂದ್ರೆ ಈ ತರದಲ್ಲಿ ಅವರು ಇಬ್ರು ನಮ್ಮನ್ನು ಮಾಡಿಸ್ಕೊಂಡು ಜಯಲಾಚಾರ್ಯ ಇರ್ಬೋದು ಅಥವಾ ರಾಮಭಟ್ ಇರ್ಬೋದು, ಅವರೊಂಥರ ಅಶ್ವಿನಿ ದೇವತೆಗಳಿದ್ದಂತೆ. ಜಯಲಾಚಾರ್ಯ ಮತ್ತು ರಾಮಭಟ್ ಇರ್ಬೋದು ಒಂದು 15-20 ವರ್ಷ ಅವ್ರು ಹೆಚ್ಚು ಕಡಿಮೆ ಒಟ್ಟಿಗೆ. ನಾನು ಬರುವಾಗ ಇಬ್ರು ಇದ್ರು, ನಾನು ಎಂಟ್ರಿ ಮಾಡಿದ್ರು, ಇಬ್ರು ಒಟ್ಟಿಗೆ ಕೆಲಸ ಮಾಡಿದವರು, ಕಾಲೇಜಿನ ಕಟ್ಟದವರು. ಹಾಗಾಗಿ ಅವರಿಬ್ಬರನ್ನ ಪುತ್ತೂರಿನ ಅಶ್ವಿನಿ ದೇವತೆಗಳು ಅಂದ್ರೆ ಏನೂ ತಪ್ಪಿಲ್ಲ. ಆ ತರದ ಒಂದು ಬಹಳ ದೊಡ್ಡ ವ್ಯಕ್ತಿತ್ವ ಇಟ್ಟಂತು. ಒಂದು ನಿಮ್ಮನ್ನು ನಾನು ಕಾಣುವುದು ಬೇರೆ ಬೇರೆ ನೆಲೆಯಲ್ಲಿ ಆಸಕ್ತಿ ಮರಳಿಕೊಂಡು ನಾನು ಕೂಡ ಈ ವ್ಯಕ್ತಿ ಪ್ರಸ್ತಾಪ ಆಯಿತು. ವಿಶೇಷವಾಗಿ ಅದೇ ಸಪ್ತರಾಜ್ಯದ ಕುರಿತಾಗಿ ಕುತೂಹಲಿದೆ. ಅದನ್ನ ಹೆಸರು ಹೇಗೆ ಬಂತು? ಅದನ್ನಿಟ್ಟಂತ ಕೂಡ ಸತ್ವರಾಜ ಅಂತ ಹೆಸರಿಟ್ಟದ್ದು. ನಾವು ಹೆಸರೆಂತ ಇದ್ದದ್ದು ಅಂತ ತುಂಬಾ ಚರ್ಚೆ ಮಾಡ್ತಾ ಇದ್ವಿ. ಆಗ ಅವರು ನನ್ನ ಒಂದ್ಸಲ ಫುಲ್ ಓದಿ, ಈಗ ರಾಮಭಟ್ರ ವ್ಯಕ್ತಿತ್ವ ಇದೆಯಲ್ಲ ಅದರಲ್ಲಿ ಅವರಿಗೆ ಗುಣ ಯಾವುದು ಬರುದು, ಒಂದು ಸಾತ್ವಿಕ ತೇಜಸ್ ಇರುವಂತಹ. ಹಾಗೆ ಇನ್ನೊಂದು ರಜೋಗುಣ ಇತ್ತವರಿಗೆ ಇಲ್ಲ ಅಂತಿಲ್ಲ. ಹಾಗಾಗಿ ಸತ್ವ ಮತ್ತು ರಜ, ಹಾಗೆ ಅವರ ವ್ಯಕ್ತಿತ್ವವನ್ನ ಬಿಂಬಿಸುವಂತ ಶಬ್ದಗಳು, ಅದನ್ನ ಪುರಂದರ ಹಾಗೆ ನನ್ನ ಪುಸ್ತಕಗಳಿಗೆ ಸಮಾಜ ಸೇವೆಯನ್ನು ಬೇರೆಯವರು ಇರ್ತಾರೆ. ಇವಾಗ ನಮ್ಮ ಚಪಟ ಕಾದಂಬರಿ ಹೆಸರಿಟ್ಟದ್ದು ಮಲಪುರ ವೆಂಕಟೇಶ್ವರು. ನಾನು ಬೇರೆ ಅಂತ ಹೆಸರಿಟ್ಟಿದ್ದೆ. ಅದಕ್ಕೆ ಅವ್ರೆ ಆ ಹೆಸರೆಲ್ಲ ಸರಿಯಾಗುದಿಲ್ಲ, ಅದು ಚಪಟ ಅಂತ ಇರ್ಬೇಕಾಗ್ತದೆ ಅಂತ ಅವ್ರು ಹೆಸರಿಟ್ಟದ್ದು. ಕಾಗಲಿನಿಂದ ಇರ್ಲಿದ್ರು, ಇದು ಅಕ್ಷರದ ಪಯಣ ಅಂತ ನಾನು ಮಾಡಿ, ಅದಕ್ಕೆ ಅವರು ಚಪಡ ಅಂತ ಹೆಸರು ಕಾಗಲಿನಿಂದ ಇರ್ತಿದ್ರು. ಆಮೇಲೆ ಸುಮಾರು ಜನ ಚಪಡ ಅಂದ್ರೆ ಎಂತ ಅಂತ, ಹಾಗೆ ನಂಗೆ ಅದಕ್ಕೆ ಹೇಳೋ ಕೆಲಸ ಉಂಟು. ಅದು ಒಬ್ಬ ಶಿಲ್ಪಿಯ ಹೆಸರು, ಅವನು ಹಿಂಗಿದ್ದ, ಪುರಾತನ ಕಾಲದಲ್ಲಿ ಕರ್ನಾಟಕ ಬಂದಿದ್ದ ಅಂತ. ಅಂದ್ರೆ ಅದೇ ತರ ಇನ್ನೊಂದು ರಸದಾಳಿಗೆ ನಾನು ಇಟ್ಟದ ಹೆಸರು, ಶಾಸ್ತ್ರ ಸಂಕಲ್ಪಕ್ಕೆ ಮಲೆಪುರ ಬೆಟ್ಟದ ಹೆಸರು, ಅದು ನಾನು ಇಟ್ಟದ ಹೆಸರು. ಅದೇ ತರ ನನ್ನ ಪುಸ್ತಕಗಳಲ್ಲಿ ಹೆಸರುಗಳನ್ನು ಯಾರ್ಯಾರು ಅವರಿಗೆ ಅದು ಚಂದ ಕಂಡ್ರೆ ಅವ್ರಿಗೆ ಸಜೆಸ್ಟ್ ಮಾಡಿ ನಾನು ಕೇಳ್ತೇನೆ, ಕೆಂಚ ಹೆಸರು ಇಡ್ಬೋದು ನಾನು ಹೇಳಿ, ಹಾಗೆ ಅವರು ಸ್ವಲ್ಪ ಗುರುತಿಸಿದ್ದಾರೆ. ಹಾಗೆ ಕೊಂಬಳೆ ಹೇಳಿದ್ದೇನೆ ಅಂತ ಅವ್ರು ಹೆಸರು ಇಟ್ಕೊಂಡಿರ್ತೀವಿ, ಅದಿನ್ನು ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಇನ್ನೊಂದು ಆಸಕ್ತಿಯ ಪ್ರಮುಖ ಆಸಕ್ತಿಯ ಕ್ಷೇತ್ರ ಪತ್ರಿಕೋದ್ಯಮ.
ಇದು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದಂತ ನೀವು, ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿದ್ದಂತ ನೀವು, ಇದೊಂದು ರೀತಿಯ ಅವಸರದ ಸಾಹಿತ್ಯಾಂಶ ನಿಮ್ಮ ಈ ಪತ್ರಿಕೋದ್ಯಮದೆಡೆಗೆ ಆಕರ್ಷಣೆ ಯಾಕೆ ಬಂತು? ಅದು ಈ ನನಗೆ ಆರಂಭದಲ್ಲಿ ಕನ್ನಡ ಎಂಎ ಮಾಡಿದೆ ನಾನು. ಅದಾದ್ಮೇಲೆ ವಾನಳ್ಳಿಯವರ ಸಂಪರ್ಕ ಆಯ್ತು ಉಜಿರೆಯಲ್ಲಿ. ಅವರು ನಾವು ಎಸ್.ಕೆ.ಎಂ ಕಾಲೇಜ್ ಉಜಿರೆಗೆ 92ನೇ ಇಸ್ವಿನಲ್ಲಿ ಯಶೋವರ್ಮ ಆಗ ಪ್ರಿನ್ಸಿಪಾಲ್ ಆಗಿ ಬಂದಿದ್ರು ಅದೇ ವರ್ಷ 92 93 ವರ್ಷಗಳು. ಆಗ ವಾನಳ್ಳಿಯಲ್ಲಿ ಇದ್ರು. ನಾನು ಎಕ್ಸಾಮ್ ಡ್ಯೂಟಿಗೆ ಹೋಗಿದ್ದೆ, ಯೂನಿವರ್ಸಿಟಿ ಎಕ್ಸಾಮ್ ಡ್ಯೂಟಿಗೆ ಹೋಗಿದ್ದೇನೆ ಬಿಸಿಯಲ್ಲಿ. ಒಂದೂವರೆ ತಿಂಗಳು ಅಲ್ಲೇ ಇದ್ದೆ. ಆವಾಗ ನಂಗೊಂಥರ ಆಸಕ್ತಿ ಬಂತು ಈ ಪತ್ರಿಕೋದ್ಯಮ. ನನಗೊಂದು ಪತ್ರಿಕೋದ್ಯಮದಲ್ಲಿ ಎಂಎ ಮಾಡಿದ್ರೆ ಹೇಗೆ ಅಂತ ಒಂದು ಹುಚ್ಚು ಬಂತ ಅವ್ರು. ಓಪನ್ ಯೂನಿವರ್ಸಿಟಿ ಉಂಟಲ್ಲ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಬೋದಲ್ಲ. ಹಾಗೆ ವಾನಳ್ಳಿಗೆ ಹೇಳಿದ್ದೆ ಹೀಗೊಂದು ಮಾಡ್ಬೇಕು ಅಂತ. ಈಗ ಹುಚ್ಚು ಸುಂಗಿರೋದು. ಇಲ್ಲ ನಾನು ಮಾಡಿ ಅವ್ರಿಗೆ ಹೇಳಿದ್ರೆ ನಾನು ಮಾಡಿ ಬಿಡ್ತಿದ್ದೇನು. ಅವ್ರು ಹೇಳಿದ್ದಿಂದಾಗಿ ನಾನು ಮಾಡಿಲ್ಲ. 105 ಇರ್ತದಲ್ಲ ಅದು. ಅವರಿಗೆ ಆಗಿದ್ರೆ ಆಗ್ತದಾ? ಕಾಲೇಜಲ್ಲಿ ಅರ್ತಿಕಜರು ವಾರಾಂತ್ಯ ಪತ್ರಿಕೋದ್ಯಮ ಶಿಬಿರ ಅಂತ ಮಾಡ್ತಾ ಇದ್ದಾರೆ. ಅದು ಶನಿವಾರ ಹಾ ಸರಿ. ರಿಟೈರ್ಡ್ ಅಲ್ಲ 2002 ರಿಟೈರ್ಡ್ ಆದ ವಿದ್ಯಾರ್ಥಿ. 2000 ಅವ್ರು ರಿಟೈರ್ಡ್ ಆದ. ರಿಟೈರ್ಡ್ ಆಗುವಾಗ ಮಂಜಪ್ಪ ವಿದ್ಯಾಲಕ್ಷ್ಮಿ ಬಂದಿದ್ದಾರೆ ಈಗ. ನೋಡ್ತಾ ಇದ್ದ ಅವರೆಲ್ಲ ಸಮಕಾಲೀನರು ಬಟ್ಟಿಗೆ ಕೆಲಸ ಮಾಡಿದ್ರು. ಹಾಗೆ ನನಗೆ ಕಂಡಿತ್ತು ಇದನ್ನು ನಾವು ಮುಂದುವರಿಸಬೇಕು, ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಪ್ರಯತ್ನ ಆಗುತ್ತೆ, ಮುಂದುವರಿಸಬೇಕು. ಮತ್ತೆ ಈ ರೂಪ ಸಾಲದು ಅಂತ ನನಗೆ ಕಂಡು ನಮ್ದು ಏನಾದ್ರು ಒಂದು ಚೌಕಟ್ಟು ಹಾಕ್ಬೇಕು, ಒಂದು ವ್ಯವಸ್ಥಿತ ರೂಪ ಬರಬೇಕು ಅಂತೇಳಿ ಆರಂಭದಲ್ಲಿ ಅರ್ತಿಕಜವರು ಪಾಠ ಮಾಡೋದು. ಅವ್ರ ಮುಂದಿನ ಮೇಲೆ ನಾವು ಬೇರೆ ಕಳಿಸ್ತೀವಿ. ಹಾಗೆ ಮಾಡಿ ಅಡ್ಡೂರು ಕೃಷ್ಣರಾಯರು ಬಂದಿದ್ದಾರೆ. ಸುಮಾರು ಮಂಗಳೂರಿನ ಅನೇಕ ಪತ್ರಕರ್ತರು ಬಂದಿದ್ದಾರೆ, ಪುತ್ತೂರು ಬಂದಿದ್ದಾರೆ. ಹಾಗೆ ಸುಮಾರು ಜನ ಕರ್ಸಿ ಮಾಡಿ ಶನಿವಾರ ಮಧ್ಯಾಹ್ನ 2ರಿಂದ 4 ನಿಮ್ಮ ಅಣ್ಣಗೂ ಅದಕ್ಕೆ ಬಂದಿದ್ರು. ಕೃಷ್ಣಕುಮಾರ್ ಕಮಾಂಡಿ ಅದ್ರಲ್ಲಿ ಭಾಗವಹಿಸಿದ್ರು. ಹಾಗೆ ಅಷ್ಟಾದ ಬಗ್ಗೆ ಎಂತ ಆಯ್ತು, ಒಂದು ಸಭೆಗೆ ವಿಶ್ವೇಶ್ವರ ಭಟ್ರು ಬಂದಿದ್ರು ಸಮಾರೋಪಕ್ಕೆ. ಬಂದಾಗುವಾಗ ಅವರು ಆ ವರ್ಷ ಸುಮಾರು 60ರಿಂದ 70 ಜನ ಆ ಸಭೆಯಲ್ಲಿ ಇದ್ರು ಭಾಗವಹಿಸಿದ್ರು. ಥ್ಯಾಂಕ್ ಯು. ನಾವು ಸರ್ಟಿಫಿಕೇಟ್ ಕೊಡ್ತಿದ್ರು ಈಗ ಒಂದು ಕೋರ್ಸ್ ಮಾಡಿದ್ದಾರೆ. ಹಾಗೆ ಅವ್ರು ಬಂದವರು ರಾಮಭಟ್ರಿದ್ರು ಅಧ್ಯಕ್ಷತೆ. ಅವ್ರು ಕೇಳಿದ್ರು ಇಷ್ಟೊಂದು ಜನ ಆಸಕ್ತರಿದ್ದಾರಲ್ಲ, ದಕ್ಷಿಣ ಕನ್ನಡದಲ್ಲಿ ಪತ್ರಿಕೋದ್ಯಮ ಉಜಿರೆಯಲ್ಲಿ ಅವಾಗ ಆ ವರ್ಷದಿಂದ ಬಂದಿರ್ಲಿಲ್ಲ, ಮತ್ತೆ ಯೂನಿವರ್ಸಿಟಿಯಲ್ಲಿ ಎದ್ರ ಕಡೆ ಇರೋದು, ನೀವು ಯಾಕೆ ಶುರು ಮಾಡಬಾರ್ದು? ಹಾಗೆ ಮತ್ತೆ ನಾವು ದುಂಬಾಲ್ಬಿಟ್ಟಿವಿ, ನಾವು ಶುರು ಮಾಡುವಾಗಲೂ ಅದು ಸುಮಾರು ಅಡೆತಡೆಗಳಿತ್ತು. ನಮ್ಮ ಕಲಾ ವಿಭಾಗದ ಅನೇಕ ಅಧ್ಯಾಪಕರಿಗೆ ಆತಂಕಗಳಿತ್ತು. ಇದನ್ನು ಶುರು ಮಾಡಿದ್ರೆ ನಮ್ಮ ಹೇಳ್ತಿಲ್ಲ ಸ್ಟ್ರೆಂತಿಗೆ ಅದರ ಪೆಟ್ಟು ಬಿದ್ರೆ, ಎಲ್ಲರೂ ಪತ್ರಿಕೋದ್ಯಮಕ್ಕೆ ಅಂತ ಹೋದ್ರೆ ನಮ್ಗೆ ಜನ ಬಾರದೇ ಇದ್ದರೆ ಎಲ್ಲರೇ. ಹಾಗೆ ಒಂದು ವರ್ಷ ಆಗಿದ್ದ ಕಡೆಗೆ ಮಾಧವ ಬಿಟ್ಟು ನಾನು ಗಂಟು ಬಿದ್ದೆವು. ಗಂಟು ಬಿಟ್ಟು ಮ್ಯಾನೇಜ್ಮೆಂಟ್ಗೆ ಹೇಳಿ ಇಲ್ಲ ನಾವು ಮಾಡ್ಬೇಕಂತ ಅಂತ ಹೇಳಿ ನಂಗೊಂದು ಇದೆ. ಉಜಿರೆಯ ಕಾಲೇಜಿನ ಎಲ್ಲ ಸುದ್ದಿಗಳು ಎಲ್ಲರಿಗೆ ಕೊಡುದು ಬಂತು. ನಮ್ ಕಡೆ ಸುದ್ದಿಯೇ ಬರುದಿಲ್ಲ. ನಮ್ ಕಡೆ ಸುದ್ದಿಯೇ ಬರುದಿಲ್ಲ. ಉಜಿರೆಯೆಲ್ಲ ಬರುವುದು ಸುದ್ದಿ. ಖಂಡಿತ ನಮ್ಮಲ್ಲಿ ಯಾಕೆ ಸುದ್ದಿ ಬರುದಿಲ್ಲ? ಕಡೆಗೆ ಕಂಡದ್ದೇನಂದ್ರೆ ಎಲ್ಲ ಮೀಡಿಯಾ ಸೆಂಟರ್ ಅಲ್ಲಿ ಪತ್ರಿಕಾಲಯಗಳಲ್ಲಿ ಉಜಿರೆ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ಸಣ್ಣದಾಗಿ ಬರ್ಕೊಟ್ರು ಹಾಕಿ ಬಿಡ್ತಾರೆ. ನಾವು ದೊಡ್ಡದಾಗಿ ಬರ್ಕೊಟ್ಟು ಸಣ್ಣದಾಗಿ ಬೇರೆ ಹಾಕಿಲ್ವಲ್ಲ. ಆಗ ಕಂಡಿತು ಇದು ನಮ್ಮದು ಒಂದು ದೋಷ ಇದೆ, ಹಾಗಾಗಿ ನಾವು ಅದನ್ನ ಮಾಡ್ಬೇಕು. ಹಾಗೆ ಅದನ್ನು ಮತ್ತೆ ಮ್ಯಾನೇಜ್ಮೆಂಟ್ಗೆ ಕನ್ವಿನ್ಸ್ ಮಾಡಿ, ಮತ್ತೆ ಆ ಕಾಲದ ಪ್ರಾಂಶುಪಾಲರಿಗೆ ಅದನ್ನ ಕನ್ವಿನ್ಸ್ ಮಾಡಿ ಮತ್ತೆ ಅದನ್ನ ಶುರು ಮಾಡುವಾಗ ಕುತ್ತಿಗೆ ಬಂದಿದೆ. ಆಯ್ತಾ, ಶುರುವಾಯ್ತು. ಶುರು ನಾವೇ ಅದರ ಏನು ಕರ್ತೃವೋ ಎಂತದ ಕರ್ಮವೋ ಏನೋ ಆಗುವಾಗ ಮತ್ತೆ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಳ್ಬೇಕಲ್ಲ. ಹಾಗೆ ಮಾಡಿ ಮತ್ತೆ ಅದನ್ನ ಆಸಕ್ತಿಯಿಂದ ಬೆನ್ನೆಲುಬಾಗಿ ನಿಂತದ್ದು. ಇಲ್ಲದದು ಅದು ತೊಂದರೆ ಆಗುತ್ತದೆ ಅಂತ. ಯಾಕಂದ್ರೆ ಪತ್ರಿಕೋದ್ಯಮಕ್ಕೆ ಹೊಸ ಎಷ್ಟು ಬರ್ತಾರೆ, ಅವರಿಗೇನು ಗೊತ್ತಿರುವುದಿಲ್ಲ. ಅಂದ್ರೆ ಕಾಲೇಜಿನ ವಾತಾವರಣ ಪರಿಸ್ಥಿತಿ ಸಿಲೆಬಸ್ ಚೆನ್ನಾಗಿ ಗೊತ್ತಿಲ್ಲ, ಕಾಲೇಜಿನ ವಾತಾವರಣ ಇದೆಲ್ಲ ಗೊತ್ತಿರುವುದಿಲ್ಲ. ಅವರಿಗೆ ನಾವು ಬೆಂಬಲ ಕೊಡದೇ ಇದ್ರೆ ಅವರು ಹೋಗ್ಲಿಕ್ಕೂ ಸಾಕು. ಅದಕ್ಕೆ ಒಳ್ಳೆ ಮೇಷ್ಟ್ರುಗಳು ಸಿಕ್ತಿರ್ಲಿಲ್ಲ ಅವ್ರಿಗೆ, ಹಾಗಾಗಿ ಸಮಸ್ಯೆ ಇತ್ತು ನಮ್ಮಲ್ಲಿ. ಹಾಗಾಗಿ ಅದಕ್ಕೆ ಬೇಕಾಗಿ ನಾವು ಅದರ ಜೊತೆಗೆ ನಿಂತದ್ದು ಆ ಕಾಲಕ್ಕೆ. ಮತ್ತೆ ಅದಕ್ಕೆ ಪೂರಕವಾಗಿ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇತ್ತು ನನಗೆ. ರಾಮಮೋಹನ್ ರಾಯರು ರಿಟೈರ್ಡ್ ಆಗುವಾಗ ನನ್ನ ಹತ್ರ ಕ್ಯಾಮರಾ ಕೊಟ್ಟು ಇದು ನೀನು ಮುಂದುವರಿಸು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಹೋದ್ರು ರಾಮಮೋಹನ್ ರಾಯರು. ಹಾಗೆ ನಾನು ಅದನ್ನ ಮುಂದುವರಿಸಿದ್ದೆ ಆಮೇಲೆ. ಹಾಗಾಗಿ ಶೇಷಕೃಷ್ಣ ಆ ಟೈಮಲ್ಲೇ ಬಂದದ್ದು ನನ್ನ ನೆನಪು. ಅವನು HEPC ಶೇಷಕೃಷ್ಣ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇತ್ತು. ನಾವು ಆ ಫೋಟೋಗ್ರಫಿ ಕ್ಲಾಸ್ ಮಾಡ್ತಾ ಇದ್ವಿ ಸಂಜೆ. ಅವಾಗ ಇನ್ನು ಇದೆಲ್ಲ ಆಧುನಿಕ ಕ್ಯಾಮರಾಗಳಿಂದ ಬಂದಿರ್ಲಿಲ್ಲ. ಹಾಗಾಗಿ
ಅದರ ಹೇಗೆ ತೆಗಿಬೇಕು ಹೇಗೆ ತೆಗಿಬಾರ್ದು ಇತ್ಯಾದಿಗಳನ್ನೆಲ್ಲ ಕ್ಲಾಸ್ ಮಾಡುವಾಗ ಕೃಷ್ಣ ಬಂದ ಅವತ್ತಿನ ಸಂಜೆ ಒಂದು ಸಾರ್ ನನಗೆ ಹೇಳಿಕೊಡ್ಬೇಕು ಅಂತ. ಆಯ್ತಪ್ಪ ಬಾ ಅಂತ ಹೇಳಿದ್ರು. ಹಾಗೆ ಅವತರು ಅಂದ್ರೆ ಸುಮಾರು ಜನ ಆತಂಕದಲ್ಲಿ ಪತ್ರಿಕೋದ್ಯಮಕ್ಕೆ ಪೂರಕ ಹಾಗೆ ಅದು ಮತ್ತೆ ಇದು ಎಲ್ಲ ಒಟ್ಟು ಸೇರಿ ಅಂತೂ ಪತ್ರಿಕೋದ್ಯಮ ವಿಭಾಗ ಕಾಲೇಜಲ್ಲಿ ಆರಂಭ ಆಯ್ತು ಮತ್ತು ಮುಂದುವರ್ಕೊಂಡು ಬರ್ತಾ ಇದ್ದೆ. ಈಗ ಮುಂದೆ ಸರ್ ಒಂದು ನಿಮ್ಮ ಹೆಸರು ಹೇಳುವಾಗ ತಕ್ಷಣಕ್ಕೆ ಹೆಚ್ಚಿನವರಿಗೆ ಒಂದು ಅನ್ಸೋದು ಏನಂತಂದ್ರೆ ಒಂದು ದಾಖಲೆಯ ವ್ಯವಸ್ಥೆಯ ಇನ್ನಷ್ಟು ಚೆನ್ನಾಗಿ ಮಾಡಬಹುದಂತ ಸ್ವಪ್ನ ಯಾರು ಗೊತ್ತಾಗುದಿಲ್ಲ. ಅದು ಕಾಲೇಜಿನ ಇತಿಹಾಸ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರದ ದಾಖಲೆಗಳಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಎಲ್ಲ ದಾಖಲೆಗಳಿದೆ. ನಾವು ವಿವೇಕಾನಂದ ಕಾಲೇಜಿನಲ್ಲಿ 50 ವರ್ಷ ಆದ ಸಂದರ್ಭದಲ್ಲಿ ನೀವು ಒಂದು ಲೇಖನ ಬರೆದಿದ್ದು ಕಾಲೇಜಿನ ಇತಿಹಾಸದ ಬಗ್ಗೆ, ಸಂಪೂರ್ಣ ಇತಿಹಾಸ ಅಂದ್ರೆ ಯಾವುದೇ ಒಂದು ಇತಿಹಾಸ ಕೇಳಬೇಕಂದ್ರೆ ಮತ್ತೆ ಕೇಳಬೇಕು. ಅಷ್ಟರ ಮಟ್ಟಿಗೆ ಆ ಇತಿಹಾಸದ ದಾಖಲಾತಿಯ ಆಸಕ್ತಿ ಹೇಗಿದೆ? ನಂಗೆ BA ನಲ್ಲಿ ಒಬ್ಬರು ನಾರಾಯಣ ಹಿಂಗಾರ್ ಅಂತ ಇತಿಹಾಸ ಪಾಠಕ್ಕೆ ಇದ್ರು. ಅವರು ಕ್ಲಾಸಿಗೆ ಬಂದು ನಿಂತ್ರೆ ಇತಿಹಾಸದ ಬಗ್ಗೆ ಆಸಕ್ತಿ ಬರ್ಲಿಕ್ಕೆ ಒಂದು ಕಾರಣ. ಯಾಕಂದ್ರೆ ವೆಂಕಟರಾಜ ಶಾಸ್ತ್ರಿಗಳು ನಾನೊಂದು PhD ಮಾಡುವಾಗ ಅವರಿಗೆ ಒಂದ ಚಾಪ್ಟರ್ ಬರೆದು ಕೊಟ್ಟೆ. ಮಾಹಿತಿ ಕೊಟ್ಟರು ಯಾವುದೇ ಸ್ಟೇಟ್ಮೆಂಟ್ ಕೊಡುವಾಗ ಎವಿಡೆನ್ಸ್ ಅಂತ ಕೊಡಬಾರ್ದು, ಅದಕ್ಕೆ ಟಿಪ್ಪಣಿ ಬೇಕೇ ಬೇಕು. ಅಲ್ಲಿಂದ ಶುರು ಆಯ್ತು ನನಗೆ ಏನಿದ್ರು ಅದಕ್ಕೊಂದು ದಾಖಲೆ ಕೊಡ್ಬೇಕು ಕರೆಕ್ಟ್ ಆಗಿ. ಆ ಹಿನ್ನೆಲೆಯಲ್ಲಿ ನಾನು ಎಂತ ಮಾಡಿದೆ, ಒಂದು ಸಲ ನಾನು ಕೇಳಿಸ್ಕೊಂಡಲ್ಲ ನಮ್ಮ ಗೈಡ್ ಅಂತ, ಮತ್ತೆ ಯಾವತ್ತು ತಿರುಗಿ ನಾನು ಇವತ್ತಿಗೂ ನನ್ನ ಅವ್ರು ನೋಟ್ಸ್ ಹಾಕಿದ್ದಾರೆ ಇವತ್ತಿಗೂ ಇದೆ. ಫಸ್ಟಿದ್ರಲ್ಲಿ ಒಂದು ಬರ್ತದೆ, ಎರಡನೇದ್ರಲ್ಲಿ ಅವ್ರು ಗೊತ್ತಾ ನೀನು ಇಂತಿಷ್ಟನೇ ಅಧ್ಯಾಯದ ಇಂಥ ಪದ್ಯವನ್ನ ಸೇರಿಸಿ ಟೈಪ್ ಮಾಡು. ಆ ತರದಲ್ಲಿ ಹಾಗಾಗಿ ನಂಗೆ ಅದು ಮತ್ತೆ ಸೇರಿ ಹೋಯ್ತು. ಫಸ್ಟ್ ನಾಯಕ ಬರುವಾಗ ಕುಂಬಳನೊಟ್ಟಿಗೆ ನಾನು ಹೇಳ್ಬೇಕು, ನಾವಿಬ್ಬರು ಯಾಕೆಂದ್ರೆ ಫಸ್ಟ್ ರ್ಯಾಂಕ್ ಬರುವಾಗ 2004ರಲ್ಲಿ ಫಸ್ಟ್ ನಮ್ಮಲ್ಲಿ ರ್ಯಾಂಕ್ ವಿಸಿಟ್ ಆಗುತ್ತೆ. ಇಡೀ ಕಾಲೇಜಿನ ಚರಿತ್ರೆಯನ್ನೇ ಹೇಳ್ಬೇಕು, ನಮ್ಮ ಡಿಪಾರ್ಟ್ಮೆಂಟ್ ಚರಿತ್ರೆ ನಾವು ಹೇಳ್ಬೇಕು. ಕಾಲೇಜ್ ಚರಿತ್ರೆ ಬೇರೆ ಅರ್ಥವಿಸುವಾಗ ಹೇಳ್ಬೇಕು, ದಾಖಲೆ ಎಲ್ಲಿದೆ ಮತ್ತೆ ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ನಾನು ಕುಂಬಳ ಇಬ್ಬರು STM ಕಾಲೇಜ್ ವಿಷಯಕ್ಕೆ ಹೋಗಿದ್ದೆ. ಆಕಲೆ STM ಕಾಲೇಜ್ ಮುಂಜಾನೆಯಲ್ಲಿ ರ್ಯಾಂಕ್ ವಿಸಿಟ್ ಆಗಿತ್ತು. ಹಾಗೆ ನಾವು ಸಂಪತ್ ಕುಮಾರ್ ಅವ್ರನ್ನ ಕೇಳಿ ಅವ್ರ ಹತ್ರ ನೀವು ಹೇಗೆ ಮಾಡಿದ್ದೀನಿ ಅಂತ ನೋಡ್ಲಿಕ್ಕೆ ಬರ್ತಾನೆ ಅಂತ ಒಂದು ಭಾನುವಾರ ಅಲ್ಲಿಗೆ ಹೋಗಿ ನಾವಿಬ್ರು ಅಧ್ಯಯನ ಮಾಡಿ ಏನೆಲ್ಲ ಅವ್ರು ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ನಾವು ಸ್ಟ್ರಕ್ಚರ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಶುರು ಮಾಡಿದ್ವಿ. ಮತ್ತೆ ಅಗಿಯುವುದಕ್ಕೆ ಜಾಗೃತಿ ಯಾವ ಕಾರ್ಯಕ್ರಮ ಜಾಗೃತಿ ಕಾಲೇಜ್ ಮ್ಯಾಗ್ಝಿನ್ ಇದೆಯಲ್ಲ, ಅದು ಬರೀ ಮ್ಯಾಗ್ಝಿನ್ ಅಲ್ಲ, ಒಂದು ಚರಿತ್ರೆ ಕಾಲೇಜಿನ ಒಂದು ಚರಿತ್ರೆ ರಿಪೋರ್ಟ್ ಇರ್ತದೆಯಲ್ಲ ಅದು ಚರಿತ್ರೆ, ಅದನ್ನ ಇಟ್ಕೊಂಡು ನಾವು ಆಮೇಲೆ ಸುಮಾರು ಇಂಪ್ರೆಷನ್ ಸಿಕ್ಕಿತ್ತು ನಮ್ಗೆ. ನಮ್ಮ ಕನ್ನಡ ಸಂಘದ ಮೂಲಕ ಯಕ್ಷಗಾನ ಮಾಡಿದ ಸಹ ಉಂಟು ನಮ್ಮಲ್ಲಿ, ಇವತ್ತು ಇದಾಗಿ ಕುಂಡಾಮ ಮೇಡಮ್ ಯಕ್ಷಗಾನ ಆಗಿತ್ತು ಸಂಘದ ಬೆನಿಫಿಟ್ಸ್ ನಮ್ಮಲ್ಲಿ ಯಕ್ಷಗಾನ ಈ ತರ ಮಾಧವ ಭಟ್ರ ಪ್ರಿನ್ಸಿಪಾಲ್ ಆಗಿದ್ರು. ಅವ್ರದೆಲ್ಲ ಒಂದ್ ಕಡೆ ದಾಖಲಿಸ್ಬಿಟ್ಟು ಯಾವ ಯಾವ ಏನಾಗುತ್ತೆ ಸದಸ್ಯರಾಗಿಯ ಸಂಚಾಲಕರಾಗಿಯ ಅದರಲ್ಲಿ ಯಾವ ಕೋರ್ಸ್ಗಳು ಬಂತು, ಏನ್ ಪ್ರೋಗ್ರಾಮ್ ಬಂತು, BBA ಯಾವಾಗ ಬಂತು, BA BAದಲ್ಲಿ ಕನ್ನಡ ಇಲಾಖೆ ಯಾವಾಗ ಬಂತು, ಹೀಗೆ ಈ ತರದ ದಾಖಲಾತಿಗಳನ್ನು ಕರೆಕ್ಟ್ ಆಗಿ ಮಾಡಿ. ಅದಾದ್ಮೇಲೆ ಕಾಲೇಜಿನಲ್ಲಿ ಅಸೋಸಿಯೇಷನ್ಗಳಿದ್ದಾವೆ, ಅದು ಯಾವಾಗ ಹುಟ್ಟಿತ್ತು, ಅದಕ್ಕೆ ಈಗ NCC ಆರಂಭದಲ್ಲಿ ಯಾಕೆ ಕೆಲಸ ಮಾಡಿದ್ದಾರೆ, ಅಥವಾ NSS ಹೇಗೆ ಬೆಳೀತು, ಹೇಗೆ ಈ ತರದನ್ನ ಒಂದು ದಾಖಲಾತಿ 50 ವರ್ಷದವರೆಗೆ ಮಾಡಬೇಕು. ಆಮೇಲೆ ಅಲ್ಲಿಯವರೆಗೆ ಕೆಲಸ ಮಾಡಿದವನ್ನ ಕರೆದು ಒಂದು ಗೌರವಿಸುವಂತಹದ್ದು ಸಂಸ್ಥೆಯ ಕರ್ತವ್ಯ, ಜವಾಬ್ದಾರಿ ಸಂಸ್ಥೆ. ಹಾಗಾಗಿ ಅದಕ್ಕೆ ಬೇಕಾಗಿ ಹುಡುಕಿತ್ತು
ಒಂದು 3-4 ಮಂದಿಯನ್ನ ಹುಡುಕುವಾಗ ನನಗೆ ಕುತ್ತಿಗೆ ಬಂದಿದೆ. ಅವರು ಹೆಸರಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬೈಂದೂರು ಪ್ರಭಾಕರ್ ರಾಯರ ಕುಟುಂಬದವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪುತ್ತೂರಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳುತ್ತಾರೆ. ಆ ಮಹಾನಗರದಲ್ಲಿ ಅವರನ್ನೆಲ್ಲಿ ಹುಡುಕುದು? ಹಾಗೆ ಅವರು ಇಲ್ಲಿ ಅವರ ಹಳೆಯ ಕಾಲದ ಸಂಬಂಧಿಕರಿದ್ದಾರೆ ಹುಡುಕಿ ಕೋರ್ಟ್ ರೋಡಿನಲ್ಲಿ ಅವರು ಸಿಕ್ಕಿದ್ರು. ಅವರ ಮೂಲಕ ಮತ್ತೊಂದು ಯಾವ್ದೋ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರಿನಲ್ಲಿ ಅವರು ಶೇಷಾದ್ರಿಪುರಂ ಹತ್ರ ಅವ್ರದೊಂದು ಸರಸ್ವತರದ್ದೊಂದು ಇದಿದೆ, ಮಠ ಇದೆ. ಅದರ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟಿನಲ್ಲಿ ಅವರ ಕುಟುಂಬದವರು ಯಾರೋ ಒಬ್ರು ಇದ್ದಾರೆ ಅಂತ ಮಾಹಿತಿ ಸಿಕ್ತು. ಮತ್ತೆ ಹುಡುಕಿಕೊಂಡು ಹೋಗಿ ಅವರಿಗೆ ಇನ್ಸ್ಟ್ರಕ್ಷನ್ ಸಹ ಕೊಟ್ಟು ಬಂದೆ ನಾನು. ಬೆಳ್ಳೆ ರಾಮಚಂದ್ರ ರಾಯ್ ನಮ್ಮ ಕಾಲೇಜಿನ ಆರಂಭದಲ್ಲಿ ನಮ್ಮಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು, ಲಾಯರ್ ಆಗಿದ್ದೇನೆ. ಬೆಳ್ಳೆ ರಾಮಚಂದ್ರ ರಾಯ್ ಅವ್ರು ಹೇಳ್ತಾರೆ ಕುಟುಂಬದವರು ವಕೀಲ ಇದ್ದಾರೆ ಎಂದು. ಹುಡುಕಿತು ಮತ್ತೆ ಮಂಚಿ ಹತ್ರ ಅವರ ಸೊಸೆ ಒಬ್ರು ಇದ್ದಾರೆ, ಶಾರದಾ ಅಂತ ಹೇಳಿ. ಅವರು ಪೋಸ್ಟ್ ಆಫೀಸ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಇನ್ವಿಟೇಷನ್ ಕೊಟ್ಟು ಮತ್ತೆ ಪುನಃ ಅವರ ಮನೆಗೆ ಹೋಗಿ ನಾನು ಸರಸ್ವತಿ ಮೇಡಮ್ ಹೋಗಿದ್ದೇವೆ. ಅವರ ಮನೆಗೆ ಹೋಗಿ ಅವರಿಗೆ ಜಾಗೃತಿಯನ್ನ ಕೊಟ್ಟು, ಅಂದ್ರೆ ಈ ತರ ನನಗೆ ಹುಡುಕುವುದಿದೆಯಲ್ಲ ನಂಗೆ ಅದು ಇಷ್ಟದ ಕೆಲಸ. ನಾನು ಸಾಹಿತ್ಯದಲ್ಲೂ ಹಾಗೆ ಹುಡುಕುದು ನನ್ನ ಇಷ್ಟದ ಕೆಲಸ. ಯಾವ ಲೇಖನ ನೋಡಿ, ಕಾದಂಬರಿ ನೋಡಿ ನಂಗದು ಈ ಹುಡುಕಾಟ ಮಾಡೋದಿಲ್ಲ, ನನಗೆ ತುಂಬಾ ಇಷ್ಟದ ಕೆಲಸ. ಅದೆಲ್ಲ ಕಡೆ ಕಾಣ್ತಿದೆ. ಬಹಳ ಮಾತಾಡೋದಿದೆ, ಅದು ಸಮಯದ ಅಭಾವದಿಂದ ಕೊನೆಗೊಂದು 2 ಪ್ರಶ್ನೆಗೆ ಹ್ಮ್. ಒಂದು ಏನಂತಂದ್ರೆ, ಒಂದು ನೀವು ದೊಡ್ಡ ಮಾದರಿಯನ್ನ ಕೊಟ್ಟಿದ್ದು ಬಹುಶಃ ಅದು ಒಂದು ರೀತಿಯಲ್ಲಿ ಸೈಲೆಂಟ್ ಮಾಡೆಲ್ ನಾನು ಅನ್ಕೊಳ್ತೀನಿ. ಏನಂತಂದ್ರೆ ಪ್ರತಿ ವರ್ಷ ಅಂತಿಮ ವರ್ಷದ ಐಚ್ಛಿಕ ವಿದ್ಯಾರ್ಥಿಗಳ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳ ಮನೆಗೆ ಕರೆಸಿ ಅಲ್ಲಿ ಒಂದು ಊಟ ವ್ಯವಸ್ಥೆ ಮಾಡಿ ಮಕ್ಕಳ ಜೊತೆಗೆ ಒಂದು ದಿನವನ್ನ ಕಳೆಯುವಂತ ಒಂದು ಮಾದರಿಯನ್ನು ನೀವು ಸೃಷ್ಟಿಸಿರುವಂತದ್ದು. ಇದು ಈ ಕಲ್ಪನೆ ಹೇಗೆ ಬಂದಿದೆ? ಆ ಮಕ್ಕಳನ್ನು ಕರಿಬೇಕು ಮನೆಗೆ ಅಂತ. ನಾವು 3 ವರ್ಷ ಒಟ್ಟಿಗೆ ಇರುತ್ತೇವೆ. ಅವರಿಗೆ ನಾನು ಪಾಠ ಮಾಡುತ್ತೇನೆ. ನಾನು ಪಾಠ ಕೇಳ್ತೇನೆ. ಅವರಿಗೆ ನಾನು ಪಾಠ ಕೊನೆಯ ದಿನ ಊಟ ಮಾಡಿ ನೆನಪಿರುತ್ತೆ. ಆದ್ರೆ ಅಷ್ಟೇ ನನ್ನ ಉದ್ದೇಶ ಆಗಿರ್ಲಿಲ್ಲ. ನಮ್ಮ ಮಕ್ಕಳು ನನ್ನ ಮನೆಗೆ ಆಗಾಗ ಮತ್ತೆ ಬರಬೇಕು ಅಂದ್ರೆ ಅವರು ಮನೆ ಕರಿಬೇಕು. ನಿಮಗೆ ಮನೆಯೇ ಗೊತ್ತಿಲ್ಲದೆ ನೋಡಿ, ಆತ್ಮೀಯತೆ ಇಲ್ಲದೆ ನೋಡ್ರಿ, ನಮ್ಮ ಮನೆಯವರ ಪರಿಚಯ ಇಲ್ಲದೆ ಅವರು ಯಾಕೆ ಬರ್ತಾರೆ? ಹಾಗಾಗಿ ನನಗೆ ನೆನಪಿರೋ ಮಟ್ಟಿಗೆ 96-97ನೇ ಇಸ್ವಿಯಿಂದ ನಾನು ಶುರು ಮಾಡಿದೆ. ನಾನು ಅಂದ್ರೆ ಮದುವೆ ಆಗಲಿಂದ ತೊಡಗಿ ನಾವು ಹಾಸ್ಟೆಲ್ ಇದ್ದೆ, ಅಲ್ಲೂ ಕರೀತಾ ಇದ್ದೆ. ಅಲ್ಲಿ ಊಟಕ್ಕೆ ಕರೀತಿಲ್ಲ, ಮಧ್ಯಾಹ್ನ ನಂತರದ ಉಪಹಾರಕ್ಕೆ ಕರೀತಾ ಇದ್ದೆ. ಮತ್ತೆ ಈ ಮನೆಗೆ ಬಂದ ಮೇಲೆ ಕಂಡಿತ್ತು ಬರೇ ಉಪಹಾರ ಕೊಟ್ಟು ಕಳಿಸಿ ಚೆನ್ನಾಗಿರುವುದಿಲ್ಲ, ಮಧ್ಯಾಹ್ನ ಊಟಕ್ಕೆ ಕರೆಯುವ ಇರ್ತವೆ ಮನೆಯಲ್ಲಿ. ಎಲ್ಲಿ ಬೇಕು ಅಲ್ಲಿ ಕೂತ್ಕೊಂಡು ಊಟ ಮಾಡುತ್ತಾರೆ, ಸಂತೋಷದಲ್ಲಿ ಇರ್ತಾರೆ, ಎಲ್ಲರೂ ಬರ್ತಾರೆ. ನಮಗೆ ಒಂದಿನ ಎಲ್ಲರೂ ಇತ್ತು ಸುಖ ಇಲ್ಲ, ಅದು ನಿಮಗೆ ಒಬ್ಬರೇ ಊಟ ಮಾಡೋದ್ರಲ್ಲಿ ಇರುವುದಿಲ್ಲ. ಆ ಮಕ್ಕಳಿಗೆ ಬರ್ತಾರೆ, ಕೂತ್ಕೊಳ್ತಾರೆ, ಊಟ ಮಾಡುತ್ತಾರೆ, ಮತ್ತೆ ಸಣ್ಣ ಸಭಾ ಕಾರ್ಯಕ್ರಮ ಇರ್ತದೆ, ಅವರು ಸುಖ ದುಃಖಗಳನ್ನು ಹಂಚ್ಕೊತಾರೆ. ಹಾಗೆ ಅದೆಲ್ಲ ಒಂದು ಖುಷಿ ಕೊಡತ್ತೆ ನಮ್ಗೆ. ಹಾಗೆ ಆ ತರದಲ್ಲಿ ಅದು ಆರಂಭ ಆಯ್ತು. ಆ ಮಕ್ಕಳು ಮನೆಗೆ ಬರ್ಬೇಕು ಅಂದ್ರೆ ನೆಂಟರು ಬಂದ್ರು. ಈಗ ನೆಂಟರು ಮನೆಗೆ ಬರೋ ಸಂಭ್ರಮದ ವಿಷಯ, ಮಕ್ಕಳು ಮನೆಗೆ ಬರೋ ಸಂಭ್ರಮ ವಿಷಯ ನಮಗೆ. ಹಾಗಾಗಿ ಆ ಸಂಭ್ರಮ ನಮ್ಗೆ ಎಲ್ಲ ಕಾಲಕ್ಕೂ ಇರ್ತದೆ. ಅದಕ್ಕೆ ನಾವು ಅದನ್ನ ಮಕ್ಕಳನ್ನ ಮನೆಗೆ ಕರೀತಾ ಇರ್ಬೇಕು. ಇವತ್ತು ಅನೇಕ ಮಂದಿ ಮಕ್ಕಳು ಮನೆಗೆ ಬಂದವರು ಮತ್ತೆ ನೆನಪು ಮಾಡ್ಕೊತಾ ಇರ್ತಾರೆ, ಎಲ್ಲೋ ಸಿಗ್ತಾರೆ, ಮನೆಗೆ ಬಂದಿದ್ದೆ ಸರ್ ಅಂತ ಹೇಳ್ತಾರೆ. ಒಂಥರ ಖುಷಿ ಆಗುತ್ತೆ. ಸರ್, ಕೊನೆಯದಾಗಿ ವಿವೇಕಾನಂದ ಕಾಲೇಜಿಗೆ ಹೋಗ್ಲಿಕ್ಕಂತ ಸಂದರ್ಭ, ಅದಾದ್ಮೇಲೆ ನಿವೃತ್ತಿ ಆದ್ಮೇಲೂ ಒಂದು 2 ವರ್ಷಗಳ ಕಾಲದಲ್ಲಿ ಪರೀಕ್ಷಾ ಕುಲಸಚಿವರಾಗಿ ಇದ್ದಂಥದ್ದು. ಅಂದ್ರೆ ಪ್ರತಿದಿನ ನೀವು ಬೆಳಗ್ಗೆ ನಿಮ್ಮ ಚಟುವಟಿಕೆ ಶುರು ಆಗ್ತಿತ್ತು. ಈಗ ಸಾಗರಕ್ಕೆ ಹೋಗಿದ್ದೀರಿ, ಅಲ್ಲಿ ಹೊಸ ಮನೆ ಕಟ್ಟಿಸ್ಕೊಂಡಿದ್ದೀರಿ, ಮತ್ತೆ ಅಲ್ಲಿ ಈಗ ನಿಮ್ಮ ಜೀವನ ಶುರುವಾಗಿದೆ. ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಲಿಕ್ಕೆ ಸಾಗರ ಪೇಟೆಗೆ ಹೋಗ್ಬೇಕಷ್ಟೇ, ಬೇರೆ ಹೋಗ್ಲಿಕ್ಕಿಲ್ಲ. ಇಲ್ಲಿ ನಿತ್ಯ ಹೋಗ್ತಾ ಇದ್ವಿ ಕಾಲೇಜಿಗೆ. ಅಲ್ಲಿ ಚಟುವಟಿಕೆ ಇರ್ತಿತ್ತು, ಕಾಲೇಜಿನ ಒತ್ತಡದ ಕೆಲಸಗಳಿರ್ತಿತ್ತು. ಈಗ ಅದು ಸಂಪೂರ್ಣ ಭಿನ್ನ ಆಯ್ತು. ಈಗಿನ ದಿನ ಹೇಗೆ ನಡೀತಾ ಇದೆ, ಮತ್ತೆ ನಿಮ್ಮ ಮುಂದಿನ ಯೋಜನೆಗಳು ಹೇಗಿದೆ ಅಂತ? ಇಲ್ಲಿದ್ದಾಗ ಅಲ್ಲೂ ಇದೆ ಹೆಚ್ಚು ಕಡಿಮೆ ಅದೇ ಟೈಮ್ ಟೇಬಲ್ ಇದೆ. ಕಾಲೇಜಿಗೆ ಹೋಗೋದು ಇಲ್ಲ ಹೇಳೋದು ಬಿಟ್ರೆ ಟೈಮ್ ಟೇಬಲ್ ಅದೇ ಇದೆ, ಚೂರು ವ್ಯತ್ಯಾಸ ಆಗಿದೆ. ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಯೋಗಾಸನ ಮಾಡಿ, ಆಮೇಲೆ ಹೂ ಕೊಯ್ದು ಪೂಜೆ ಮಾಡಿ ತಿಂಡಿ ತಿಂದು ಎಲ್ಲ ಮುಗಿಸುವಾಗ 8:30 ಆಗ್ತದೆ. 8:30 9 ಗಂಟೆಗೆ ನಾನೀಗ ಮತ್ತೆ ಪುನಃ ಬರವಣಿಗೆ ಮಾಡ್ಲಿಕ್ಕೆ ಹೋಗ್ತೇನೆ. ಇಷ್ಟು ದಿನ ಆಗ್ಲಿಲ್ಲ ನಾನು ಮಾಡ್ಲಿಕ್ಕೆ, ಯಾಕೆಂದ್ರೆ ಆ ಪುಸ್ತಕವನ್ನ ಒತ್ತಾರೆ ಮಾಡುವುದೆಲ್ಲ ಆಗ್ಬೇಕಾಗಿತ್ತು, ಜೋಡಿಸಿಡುವ ಕೈ ಹಾಕುವಾಗ ಪುಸ್ತಕ ಸಿಗಬೇಕು, ಅದು ಪ್ಯಾಕ್ ಮಾಡುವಾಗ ಒಟ್ಟಾಗಿ ಚಾಲಕ ಆಯ್ತು. ಹಾಗೆ ಅದನ್ನೆಲ್ಲ ಈಗ ಮಾಡ್ಕೊಂಡಾಯ್ತು.
ಈಗ ಮತ್ತೆ ನಾನು ಪುನಃ ನನ್ನ ರೊಟೀನ್ ವರ್ಕ್ ಶುರು ಮಾಡಿದ್ದೆ. ಕಾಲೇಜಿಗೆ ಬರೆದ್ರು ಬಂದು ನೋಡಿ ಬರೀಲಿಕ್ಕೆ ಶುರು ಮಾಡಿದೆ. ಹಾಗೆ ಬರೀತಾ ಇದ್ದೆ. ಒಂದು ಕಳೆದ ವರ್ಷ ನನಗೆ ಇದ್ದಾಗಲೇ ಕಾಸರಗೋಡಿಗೆ ಒಂದು ಉಪನ್ಯಾಸ ಕೊಟ್ಟಿದ್ದೆ. ಶಾಸ್ತ್ರೀಯ ಭಾಷಾ ಕನ್ನಡದ ಸಂಸ್ಥೆಯಲ್ಲಿ ಉಪನ್ಯಾಸ ಮಾಡಿಸಿದೆ ಕಾಸರಗೋಡಿನಲ್ಲಿ. ಪ್ರಾಚೀನ ಕನ್ನಡ ಸಾಹಿತ್ಯದ ರಾಜನೀತಿಯ ಪರಿಭಾಷೆ. ಅದರ ಬಗ್ಗೆ ಬುಕ್ ಬರ್ಕೊಂಡಿದ್ದೆ. ಅದನ್ನು ಬರಿತಾ ಇದ್ದೆ. ಆಮೇಲೆ ಅವನಿಗೆ ಇನ್ನೊಂದೆರಡು ಪುಸ್ತಕ ಈಗಾಗಲೇ ತಲೆಯೊಳಗಿದೆ ಬರಿಬೇಕು. ಹಾಗೆ ಕಾಲೇಜಿಗೆ ಹೋಗುದಿಲ್ಲ ಹೇಳಿದ್ರೆ ಬರವಣಿಗೆಗೆ ಹೆಚ್ಚು ಸಮಯ ಸಿಗ್ತದೆ. ಕಾಲೇಜಿಗೆ ಹೋಗುವಾಗಿದ್ರೆ ನನಗೆ ಸಂಜೆ ಮನೆಗೆ ಹೋದ ಮೇಲೆ ಬರಿ ಒಂದು 2 ಗಂಟೆ ಸಿಕ್ಕಿತ್ತು. 2-3 ಗಂಟೆ ಈಗ ಆಗಲ್ಲ. ಜಾಸ್ತಿ ಸಕಾಲ ಸಿಗ್ತದೆ. ಆಮೇಲೆ ಮಧ್ಯಾಹ್ನದವರೆಗೆ ಬರೀತೇನೆ. 1 ಗಂಟೆವರೆಗೂ ಆ ಕೆಲಸ ಆಗ್ತದೆ. ಮತ್ತೊಂದು ಸಣ್ಣ ಊಟ. ಊಟ ಮಾಡೋ ಸಣ್ಣ ನಿದ್ದೆ ಮಾಡ್ತೇನೆ ಈಗ. ಮೊದಲು ನಿದ್ದೆ ಮಾಡ್ತಿರ್ಲಿಲ್ಲ. ನಿದ್ರೆ ಮಾಡಿದ್ರು ಮಾಡ್ಬೋದು, ಮಾಡದೇವ್ರು ಇಲ್ಲ. ಅದು ಕೆಲಸ ಹೊಂದ್ಕೊಂಡು. ಮತ್ತೆ ಪುನಃ ಬರೀತೇನೆ. ಸಂಜೆ ಅಲ್ಲಿ 5 ಗಂಟೆಗೆ ಇಲ್ಲೂ ವಾಕಿಂಗ್ ಹೋಗ್ತೀನಿ. ಈಗ 5 ಗಂಟೆಗೆ ವಾಕಿಂಗ್ ಹೋಗ್ತೇನೆ. ಈಗ 5-5:30 ವಾಕಿಂಗ್ ಹೋಗ್ತೇನೆ. ಮತ್ತೆ ಪುನಃ ಬರೀತೇನೆ. ಮತ್ತೆ ಪಕ್ಕದಲ್ಲಿ ನನ್ನ ಸೋದರ ಮಾವ ಇದ್ದಾರೆ. ಅವರೊಟ್ಟಿಗೆ ಕಥಾ ಕಾಲಕ್ಷೇಪ ಆಗುತ್ತೆ ಸಂಜೆ. ಕಥಾ ಕಾಲಕ್ಷೇಪ ಅಂತ ಗೊತ್ತಲ್ಲ, ಹರಟೆ ಎಷ್ಟು ಹೊಡಿತಾರೆ. ಹೀಗೆ ಈ ತರ. ಹಾಗೆ ಒಂಚೂರು ಭಿನ್ನವಾದಂತ ಟೈಮ್ ಟೇಬಲ್ ಹೇಳೋದು ಬಿಟ್ರೆ ಮತ್ತೆಲ್ಲ ಅದೇ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬಹುಶಃ ನಿಮ್ಮಿಂದ ಹೆಚ್ಚಿನ ಕೃತಿಗಳನ್ನು ನಿರೀಕ್ಷೆ ಮಾಡಬಹುದು ಕಾಣ್ತದೆ. ಇರ್ಬೋದಾ ಸಮಯ ಸಿಕ್ಕಿ ಇದುವರೆಗೆ ಪರಿಪೂರ್ಣ ಅಲ್ಲ ನಿಜಕ್ಕಾಗಿ. ನಮ್ಗೆ ಮಾತಾಡೋದಕ್ಕೆ ಇನ್ನೂ ಬಹಳ ವಿಷಯ ಇದೆ. ತುಂಬಾ ಮತ್ತೆ ಮಾಡುವಂತ ವಿಷಯಗಳಿದೆ, ಖಂಡಿತವಾಗಿದೆ. ಅನೇಕ ಸಂಗತಿಗಳನ್ನು ನಿಮ್ಮ ಜೊತೆ ಕೇಳಬೇಕು ಅಂತ ಅನ್ಕೊಂಡ್ರು ಈಗ ಸಮಯದ ಪರಿಮಿತಿಯಿಂದಾಗಿ ನೀವು ಕೇಳಲಿಕ್ಕೆ ಆಗ್ತಾ ಇದೆ. ಒಂದು ಆದ್ರೂ ಒಂದು ಸಂಗತಿ ನಾನು ಇಲ್ಲಿ ಹೇಳಬೇಕು. ಎದುರುಗಡೆ ರಘುನಾಥ್ ರಾಯ್ ಇರ್ತಾರೆ, ರೈಸ್ ಪ್ರಶ್ನ. ಅವರಿಗೂ ನನಗೂ 90ನೇ ಇಸ್ವಿಯಿಂದ ಸಂಬಂಧ. 1990ನೇ ಇಸ್ವಿ ನಮ್ಮದು ಸಿಲ್ವರ್ ಜುಬ್ಲಿ ಆಗುವಾಗ ಜಾಗೃತಿ ಮ್ಯಾಗ್ಝಿನ್ ಅವರೇ ಪ್ರಿಂಟ್ ಹಾಕಿದ್ರು. ಅದನ್ನ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಬೆಂಗಳೂರು ಬಂದಿದ್ವಿ. ಅಲ್ಲೇ ಒಂದು 4 ದಿನ ಕೂತ್ಕೊಂಡು ಫೋಟೋ ಶೂಟ್ ಮಾಡಿದ್ರು. ಅವಾಗ ಬ್ಲಾಕ್ ಅಂಡ್ ವೈಟ್ ಫೋಟೋ ಲೆಟರ್ ಪ್ರೆಸ್. ಮಳೆ ಜೋಡಿಸ್ಬೇಕು, ಪ್ರೂಫ್ ನೋಡ್ಬೇಕು, ಫೋಟೋ ಜೋಡಿಸ್ಬೇಕು. ಕಾಲೇಜಿನ ಹಳೆ ಆಲ್ಬಮ್ಗಳನ್ನೆಲ್ಲ ಹುಡುಕಿ ಅಲ್ಲಿಂದ ಫೋಟೋಗಳನ್ನೆಲ್ಲ ಹುಡುಕಿ ತೆಗೆದು ಅದನ್ನ ಬ್ಲಾಕ್ ಏನು ಮಾಡೋದಿಲ್ಲ ಮಾಡಿ ಮತ್ತೆ ಅದನ್ನ ಪ್ರಿಂಟ್ ಮಾಡಿ. ಆಗ ನಾವು ಅದನ್ನ ಬೃಂದಾವನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನಾವು ಅದನ್ನ ಪ್ರಿಂಟ್ ಹಾಕಿದ್ವಿ. ಸರಿ ನೆನಪಿದೆ. ಚಂದ್ರನಾಥ ಆಚಾರ್ಯರು ಅದನ್ನ ಕವರ್ ಪೇಜ್ ಮಾಡಿದ್ರು. ಅವರ ಮನೆಗೂ ನಾವು ಹೋಗಿದ್ವಿ. ಅದ್ರ ಕಥೆ ಬೇರೆ ಇಲ್ಲ, ನಾನು ಇಲ್ಲಿ ಹೇಳಿದ್ವಿ. ಹಾಗೆ ಆಮೇಲೆ ನನ್ನ ಕಡವ ಕರ್ಲಮಂಗಲಂ ಶ್ರೀಕಂಠಯ್ಯನವರ ಪುಸ್ತಕಗಳು ನನಗೆ ಎಂತ ಆಯ್ತು ಅಂದ್ರೆ ನನ್ನ ಪಬ್ಲಿಕೇಶನ್ ಬಗ್ಗೆ ನೀವು ಕೇಳಿಲ್ಲ. ನಾ ಹೇಳಿದೆ 86ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗುದು. ಅದೊಂದು ಆಕಸ್ಮಿಕ. ಅನೇಕ ಆಕಸ್ಮಿಕಗಳು ಅದೊಂದು ಆಕಸ್ಮಿಕ. ನನಗೆ ಫೈನಲ್ ಇಯರ್ MA ನಲ್ಲಿ ವಿಕ್ರು ಗೋಕಾಕ್ ಸ್ಪೆಷಲ್ ಪಾಯಿಂಟ್. ಆವಾಗ ಅವರದ್ದು ಸಮುದ್ರ ಗೀತೆಗಳು ಅಂತ ಒಂದು ಕವನ ಸಂಕಲನ ಇತ್ತು. ಅದ್ರ ಬಗ್ಗೆ ನಾನು 30-40 ಪುಟದ ಒಂದು ಲೇಖನ ಬರೆದಿದ್ದೆ. ನಮ್ಮ ಕ್ಲಾಸ್ಮೇಟ್ಸ್ ಹೇಳಿದ್ರು, ಅವರಿಗೆ ಎಲ್ಲರಿಗೂ ಆಗತ್ತೆ ಅಂತ ಲೇಖನ ಬರೆದಿದ್ದೆ. ನಾನು ಡ್ರಾಫ್ಟ್ ಮಾಡಿದ್ದೆ, ಅದನ್ನು ಚಂದ ಮಾಡಿ ಕೊಟ್ಟು ನನ್ನ ಕ್ಲಾಸ್ಮೇಟಿಗೆ ನೋಡಿದ್ದೆ. ಅದರಲ್ಲಿ ಅದನ್ನು ಈ ಭಾರತಿ ಪ್ರಕಾಶನ ಅಂತ ಅಸುಖಿತವಾಗಿ ಇಟ್ಟ. ಈಗಲೂ ಅಲ್ಲೇ ಇದೆ ಅದು. ಬೇರೆ ಯಾರು ನೋಡ್ಕೋತಾರೆ, ಯಾರು ಗೊತ್ತಿಲ್ಲ. ಹೀಗೆ ಸುಮ್ಮನೆ ಅಂತ ಹೇಳುವಾಗ ಅವ್ರನ್ನ ಹೇಳಿದೆ, ತಂದುಕೊಡಿ ನೋಡ್ತೇನೆ ನಾನು ಅಂದ್ರು. ನಾನು MA ಮುಗಿಸಿ ಊರಿಗೆ ಬರುವಾಗ ಅವರಿಗೆ ಅದನ್ನ ಕೊಟ್ಟು ನಾನು ಊರಿಗೆ ಬಂದೆ. ರಿಸಲ್ಟ್ ನೋಡ್ಲಿಕ್ಕೆ ಹೋಗುವಾಗ ಒಂದು ಪುಸ್ತಕ ಪ್ರಿಂಟ್ ಹಾಕಿ ಇಟ್ಟಿದ್ದಾರೆ. ಎಂತದಕ್ಕೆ ಕರೆಸ್ಪಾಂಡೆನ್ಸಿಗೂ ಸಹ ವಿಕ್ರು ಗೋಕಾಕ್ ಸ್ಪೆಷಲ್ ಪಾಯಿಂಟ್. ನಿಮಗೆ ಈ ಪುಸ್ತಕ ಪ್ರಿಂಟ್ ಹಾಕಿದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ವಿದ್ಯಾರ್ಥಿಗಳು ತಗೋತಾರಲ್ಲ, ಹಾಗೆ ಅವ್ರದ್ದು ಮಾರ್ಕೆಟಿಂಗ್. ಹಾಗೆ 86 ಅದಾದ ಮೇಲೆ ಕರ್ಲಮಂಗಲಂ ಶ್ರೀಕಂಠಯ್ಯನ ಲೇಖನಗಳು ಅಂತ ಒಂದು ಬಾರಿ ಶಮುಶ್ರಮರತ್ ಮಾಡಿದೆ. ಅದನ್ನು ಅವರೇ ಪ್ರಿಂಟ್ ಹಾಕಿದ್ದು. ಆಮೇಲೆ ನನ್ನ ಪ್ರಾಚೀನ ಕನ್ನಡ ಸಾಹಿತ್ಯ ಇದ್ದಕ್ಕಲ್ಲ ಥೀಸಿಸ್ ಅದನ್ನು ಅವರೇ ಪ್ರಿಂಟ್ ಹಾಕಿದ್ರು. ಹಾಗೆ ಸುಮಾರು ಪುಸ್ತಕಗಳನ್ನು ಅವರು ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ. ತುಂಬಾ ಸುಂದರವಾದಂತ ಮುದ್ರಣದ ಇದನ್ನ ರೈಸ್ ಪ್ರಶ್ನೆಗಳಿಂದ ಕಲಿಬೇಕು ಅಂತ ಅವ್ರು ಖಡಕ್ ಇರ್ತಾರೆ. ಅದರಲ್ಲಿ ಏನು 2 ಮಾತಿಲ್ಲ. ಆದ್ರೆ ಅಷ್ಟೇ ಪುಸ್ತಕ ಚೆನ್ನಾಗಿ ಬರ್ಬೇಕು ಹೇಳುವಂತದ್ದು ಅವ್ರಿಗೆ. ಮಲ್ಲನಾಥ ಹೆಗಡೆ ಹೊಸಬಾಳಿದ್ದು ಪಶ್ಚಿಮ ಘಟ್ಟದ ಜೀವ ವಿದ್ಯೆ ಪುಸ್ತಕ ರಾಮನಾಯಕರಿಗೆ ಕೈ ತೊಳ್ಕೊಂಡು ಮುಗ್ಬೇಕಿತ್ತು ಪುಸ್ತಕ ಅಂತ. ಅವ್ರ ಮನೆಗೆ ನಾವು ಕೊಡ್ಲಿಕ್ಕೆ ಹೋಗಿದ್ವಿ. ರಾಮನಾಯಕರ ಮನೆಗೆ ಬಿಡುಗಡೆಗೆ ಬಂದಿ ಅಂತ ಹೇಳಿ ಸಾಗರದಲ್ಲಿ ಆಗುತ್ತೆ. ರಘುನಾಥ ರಾಯರು ಬಂದಿದ್ರಲ್ಲಿ ನಂಗೆ ನೆನಪಿಲ್ಲ. ಸಾಗರದ ಕಾರ್ಯಕ್ರಮಕ್ಕೆ ಬಿಡುಗಡೆ ಅಲ್ಲೇ ಆಗುತ್ತೆ. ಬಂದಿದ್ರಲ್ಲ, ಪುರಂದರ ಭಟ್ರು ಬಂದಿದ್ರು. ಮನೆಗೆಲ್ಲ ಬಂದಿದ್ರಲ್ಲ. ಅವ್ರ ಮನೆಗೆ ಮೈಸೂರಿಗೆ ಹೋದಾಗ ಅವ್ರು ಹೇಳಿದ್ರು, ಈ ಪುಸ್ತಕ ಕೈ ತೊಳ್ಕೊಂಡು ಮುಗ್ಬೇಕಲ್ಲ, ಯಾವ್ದು ಚೆನ್ನಾಗಿದೆ ಅಂತ. ಹಾಗೆ ಆ ತರದ ಪುಸ್ತಕಗಳನ್ನು ಬಿಡಿಸಿದವರು ಬಹುತೇಕ ಆ ಲೆಟರ್ ಪ್ರೆಸ್ಸಿನ ಕಾಲದಲ್ಲಿ ಆ ತರದ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನ ಅಷ್ಟು ಚಂದ ಮಾಡಿರುವಂತಹದ್ದು ಬಹುತೇಕ ದಕ್ಷಿಣ ಕನ್ನಡದಲ್ಲಿ ಒಂದೇ ಭಾಷೆ ಮಿಷನ್ ಆ ಪರಂಪರೆಯನ್ನು ಮುಂದುವರಿಸಿದರು.
ಹೊರಗೆ ಹೋಗ್ತಾ ಇದೆ. ಅದರ ಬಗ್ಗೆ ಎರಡು ಮಾತು. ಅದೇ ನೀವು ಎಷ್ಟೋ ಸಂದರ್ಭದಲ್ಲಿ ಈ ವಿಷಯನ ಹೇಳಿದ್ದೀರಿ ಕಾಲೇಜಲ್ಲಿ. ಅವರಿಗೆ 20 ಕೊಟ್ರೆ ಮತ್ತೆ ಅದು ಅಷ್ಟು ಪರ್ಫೆಕ್ಟ್ ಆಗಿ ಪರ್ಫೆಕ್ಷನ್ ಬೇಕು ಅಂದ್ರೆ ಅಲ್ಲಿಗೆ ರಾಜಸ್ಪರ್ಶಿಗೆ ಹೋಗ್ಬೇಕು. ಸೊ ಅಂತ ಒಂದು ಪ್ರಶ್ನೆ ಪುತ್ತೂರಲ್ಲಿದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಖಂಡಿತ. ಸರ್ ಇದುವರೆಗೆ ನಮ್ಮ ಜೊತೆಗೆ ಒಂದಷ್ಟು ಹೊತ್ತು ಮಾಹಿತಿಗಳನ್ನ ಇದೊಂದು ನಿಮಿಷ ತಗೊಳ್ತೀನಿ. ನಾನು 10 ವರ್ಷ ನಮ್ಮ ಇಡೀ ಆವರಣದಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ, ಹಾಗಾಗಿ ಪುರಂದರ ಭಟ್ರ ಜೊತೆಯಲ್ಲಿ ಕೆಲಸ ಮಾಡುವಂತ ಯೋಗ ನಮ್ಗೆ ಅವ್ರ ಜೊತೆಯಲ್ಲಿ ಅವ್ರಿಗೆ ಒಂದ್ಸಲ ಸಿಟ್ಟು ಬರ್ತದೆ, ಮತ್ತಷ್ಟೇ ತಣ್ಣಗೂ ಆಗ್ತದೆ. ಹಾಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಕುಶಲೋಪರಿ ಹೇಳುವಂತ 10 ದಿನದ ಕಾರ್ಯಕ್ರಮ, 1 ವಾರದ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಕಾರಣೀಕರ್ತವಾದದ್ದು ಈ ನೆಲ. ಹಾಗಾಗಿ ಈ ನೆಲದಲ್ಲಿ ನನ್ನ ಒಂದು ಕಾರ್ಯಕ್ರಮ ಆಗ್ತಾ ಇರುವಂತಹದ್ದು ನನಗೆ ಒಂಥರ ಖುಷಿ ಪಡ್ತೀನಿ. ಈಗ ನನ್ಗೆ ಒಂದು ಕೊನೆಗೆ ಕೇಳ್ಬೇಕು ಅಂತ ಅನ್ನಿಸ್ತು. ಒಟ್ಟಾರೆ ಈಗ ಮುಗಿಸೋದು ಮುನ್ನ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಮಕ್ಕಳ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ ಮುಂದೆ ನಿಂತು ಈ ತರದಲ್ಲಿ ನೀವು ಈ ಸಾಗರಕ್ಕೆ ಹೋಗಿದ್ದವ್ರನ್ನ ಮತ್ತೆ ಕರೆಸಿದ್ದಾರೆ. ಹಾಗೆ ನೀವು ಏನ್ ಅನಿಸ್ತು, ಏನ್ ಹೇಳ್ಲಿಕ್ಕೆ ಬಯಸ್ತೀರಿ? ಏನ್ ಹೇಳ್ಬೇಕು, ಅವರ ಶಿವಪ್ರಸಾದ್ ಒಂದ್ಸಲ ಹೇಳಿದ್ದೆ, ಅವತ್ತು ಒಂದ್ಸಲ ಹೇಳಿದ್ದೆ ನಾನೊಂದು ಅವ್ರು ಹೇಳಿದ್ದು ಚಪಡ ಕಾದಂಬರಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಅದು ಹೀಗಾಗತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವರ ಪ್ರೀತಿ, ಅವರ ವಿಶ್ವಾಸ ನೋಡ್ತೀವಿ. ಹಿರಿಯ ವಿದ್ಯಾರ್ಥಿಗಳ ನಿಜವಾಗಿ ನಮ್ಮ ಸಂಪತ್ತಿ ಅದಕ್ಕೆ ಹಿರಿಯ ವಿದ್ಯಾರ್ಥಿ. ಜೊತೆಗೆ 2000 ಇಸ್ವಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಬಂದಿದ್ದಾರೆ. ನನ್ನ ಮಗಳನ್ನು ಸಣ್ಣದಾಗಿ ನೋಡಿದ್ವಿ. ರವಿಚಂದ್ರ ಬಂದಿದ್ದ, ಆತ ನಮ್ಮಲ್ಲಿ BSc ಮಾಡಿ. ಎಷ್ಟನೇ ಇಸ್ವಿ ರವಿಚಂದ್ರ? 90 90ನೇ ಇಸ್ವಿಯಲ್ಲಿ ಆತ ಯಾರು ಕಲ್ತಿದ್ದಾರೆ ಗೊತ್ತಿಲ್ಲ. ಅವ್ರು ನೋಡಿ ನಾನಂತೂ ಕಂಡೀಷನ್ ಕಳಿಸ್ತಿಲ್ಲ, ನಂಗೆ ಅರ್ಥೋಗಿದೆ ಕಳಿಸ್ತೀನಿ. ಅಂದ್ರೆ ಈ ತರದವರೆಲ್ಲ ಬರ್ತಾರೆ ಅಂದ್ರೆ ಆತ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ಈ ತರದವರೆಲ್ಲ ಒಟ್ಟು ಸೇರಿ ಬೇರೆ ಬೇರೆ ಚಾನಲ್ಗಳಿದ್ದವರು, ಮೀಡಿಯಾದಲ್ಲಿದ್ದವರು, ಪತ್ರಿಕೆಯಲ್ಲಿದ್ದವರು, ಹೀಗೆ ಎಲ್ಲರೂ ಬಂದು ಈ ತರದ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಆಗೋದಿಲ್ಲ. ಅದು ಇದು ಭಾಗ್ಯ ಅಂತ. ಹಾಗಾಗಿ ಆ ತರದ ಭಾಗ್ಯ ನನಗೆ ಒದಗಿ ಬಂದಿದೆ. ಆ ಭಾಗ್ಯವನ್ನ ಕಲ್ಪಿಸಿಕೊಟ್ಟಂತ ಎಲ್ಲ ಹಿರಿಯ ವಿದ್ಯಾರ್ಥಿಗಳು. ಇವರಿಗೆ ಶ್ರೀಧರ್ ಸರ್ ಜೊತೆಗೆ ನಾವು ಆಗಿದೆ ಅಂತ ಇನ್ನು ಮುಟ್ಟದೇ ಇರುವ ವಿಷಯ ಬಹಳ ಇದೆ. ಮುಟ್ಟಿದ ಕಡೆದ ಮುಟ್ಟದೇ ಇರೋದು ಬಹಳ ಇದೆ. ಆದ್ರೂ ಒಂದಷ್ಟು ವಿಷಯಗಳು ನಮ್ಗೆಲ್ಲ ಹೊಸ ಸಂಗತಿಗಳು ಒಂದಷ್ಟು ಅಂತಾದ್ರೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಇದುವರೆಗೆ ನಮ್ಮ ಜೊತೆಗೆ ಇದ್ದು ಇಷ್ಟೊತ್ತು ನಿಮ್ಮ ಬದುಕಿನ ಬೇರೆ ಬೇರೆ ಭಾಗಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಈ ವೇದಿಕೆಯಿಂದ ಇಳಿಯುವ ಮುನ್ನ ಡಾಕ್ಟರ್ ನಿರಂಜನ ವಾನಡಿ ಸರ್ ಅವರೊಂದು ಕೋರಿಕೆಯನ್ನು ಹೇಳಿದ್ದಾರೆ. ಅವರು ನೀವು ಮತ್ತು ನಿಮ್ಮ ಮನೆಯವರಿದ್ದು ಅವರನ್ನು ಗೌರವಿಸಬೇಕು ಅಂತ ಬಯಸಿದ್ದಾರೆ. ಹಾಗೆ ದಯವಿಟ್ಟು ಮೇಡಮ್ ಬರಬೇಕು, ಗೌರವ ಸ್ವೀಕರಿಸಬೇಕು ಅಂತ. ಧನ್ಯವಾದಗಳು. ಊಟವನ್ನು ಸ್ವೀಕರಿಸಿದ ಕೂಡಲೇ ಮತ್ತೆ ಅಭಿವಂದನಾ ಕಾರ್ಯಕ್ರಮ ಆರಂಭವಾಗ್ತಿದೆ.
ಮಾಧವ್ ಭಟ್ ಸರ್ ಅದರಲ್ಲಿ ಅಭಿನಂದನಾ ನುಡಿಗಳನ್ನ ಬೇಕಿದ್ದಾರೆ. ಶ್ರೀಧರ್ ಸರ್ ಅವರಿಗೆ ಅಭಿವಂದನೆ ಕಾರ್ಯಕ್ರಮ ಜರುಗಲಿ. ಅದಕ್ಕಿಂತ ಮುಂಚಿತವಾಗಿ ವಿವೇಕಾನಂದ ಎಂಸಿಜೆ ಸ್ಟೂಡೆಂಟ್ ಪಂಚಮಿ ಭಾಗ್ಯಲತದ ಅವರು ಭಾವಗೀತೆಗಳನ್ನ ಮಾಡ್ಲಿಕ್ಕಿದ್ದಾರೆ. ಈಗ ಒಂದು ಊಟವನ್ನು ಸ್ವೀಕರಿಸಬೇಕಂತ ಕೇಳ್ಕೊತೀನಿ. ಹಾ. ನಮಸ್ತೆ. ಮೇಡಮ್ ಇಲ್ಲಿ ಅಲ್ಲ ನಾನು ತೆಗಿತೀನಿ ಇದೇ ಕಳಿಸಿ ಸರ್. ನೀವು ರಘುನಾಥ್ ರಾಯರನ್ನು ಕೂಡ್ಲೆ ಕಾಣಬೇಕಾಗುತ್ತೆ.
ನವೋದಯದ ಕಿರಣ ಕನ್ನಡದಿ ನೆಲದ ಮೇಲೆ ನವೋದಯದ ಕಿರಣ ಕನ್ನಡದಿ ನೆಲದ ಮೇಲೆ ಶುಭೋದಯ ಗಿರಿವನಗಳ ಮೂಡಿಗಳಲ್ಲಿ ಶಿಲ್ಪಕಲಾ ಗುಡಿಗೋಪುರ ಶಿಖರದಲ್ಲಿ ಶುಭೋದಯವ ಮುಗ್ಧ ಜಾನಪದಗಳಲ್ಲಿ ದತ್ತನಗರ ಗೊಂದಲಗಳಲ್ಲಿ ಯಂತ್ರತಂತ್ರ ಅಟ್ಟಹಾಸ ಚಕ್ರಗತಿಯ ಪ್ರಗತಿ ಶುಭೋದಯ ಕಿರಿಯರಂತೆ ಕಿರಿಯರಂತೆ ಹಳಬರಂತೆ ಹೊಸ ಬರಂತೆ ಕಿರಿಯರಂತೆ ಕಿರಿಯರಂತೆ ಹಳಬರಂತೆ ಹೊಸ ಬರಂತೆ ನವಚೇತ ಚಿಲುಮೆ ಚಿಲುಮೆ ಶುಭೋ ನವೋದಯದ ಕಿರಣದಿ ಕನ್ನಡದ ಮೇಲೆ ಶುಭೋದಯ ಶುಭೋ ಗೊತ್ತಾಗಿಲ್ಲ ಅವು ಸಾಫ್ಟ್ವೇರ್ ಮುಂದಿನ ಕೃತಿ ಎನ್.ಎಸ್. ಲಕ್ಷ್ಮೀನಾರಾಯಣ ರಚಿಸಿರುವುದು ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಬಿಗಿದ ಸಂಬಂಧ ಕಣ್ಣ ತೆರೆದ ಕ್ಷಣದಲ್ಲಿ ಆಕಸ್ಮಿಕವೇ ನಿನ್ನ ಆಕಸ್ಮಿಕವೇ ಆಕಸ್ಮಿಕ ಹೇಗೆ ನಿನ್ನ ಪ್ರೀತಿ ನನ್ನ ಎತ್ತುದು ಆಕಸ್ಮಿಕ ಹೇಗೆ ಬಾರೋಡ ನಿನ್ನ ಪ್ರೀತಿ ನನ್ನ ಎತ್ತುದು ಮಾಡಿರು ನಾನು ನಿನ್ನ ಚರಣದೊಳಗೆ ಬಿದ್ದುದು ಕಣ್ಣ ತೆರೆದ ಕ್ಷಣದಲ್ಲಿ
ಇಲ್ಲಿ ಹರಿವ ಜಲ ಕಣ್ಣ ತೋಳೆಯುವ ಸೀರಗುಣ. ಸೊನ್ನೆಯಾದ ಮಗುವಿಗೊಂದು ಸಣ್ಣ ನೀಡಿದೆ. ಸೊನ್ನೆಯಾದ ಮಗುವಿಗೊಂದು ಸಣ್ಣ ನೀಡಿದೆ. ನಿನ್ನಗಿರಿಯ ಕೈತ ನೀಡುವ ಎಡೆಗೆ ತಂದು ದಿವಿಸಿದೆ. ತಾಯನಿಂದ ಮಾಡಿದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿದೆನು ಸಂಬಂಧ ಪದಲಿ. ತಾಯನಿಂದ ಮಾಡಿದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ. NS ಲಕ್ಷ್ಮೀನಾರಾಯಣ ಭಟ್ಟರ ಇನ್ನೊಂದು ಗೀತೆ. ಹರಿತೋ ಹರಿತೋ ಮನ ಎಲ್ಲಿ ಹರಿತೋ ಎಲ್ಲಿಯ ಪಾರಿಜಾತ ದೂರದೊಂದು ದಾಟಿ ಬಂತು ಬೀಟಿ ನಡೆಯ ಮಧುರ ನೋವ ಎಲ್ಲಿ ಜಾಬರಿದೋ ಮನವೋ ಎಲ್ಲಿ ನುಡಿರಿತೋ ಎಲ್ಲಿ ಅಲೆಯೋ ಇಲ್ಲದಾಯಿತೋ ಎಲ್ಲಿ ಮನವು ಎಲ್ಲಿ ನುಡಿರಿತೋ. ವಾನಿನಲ್ಲಿ ಒಂಟಿದ್ದಾರೆ ಸೋನೆ ಸುರಿವ ಈರುಳ ಮೋರೆ. ವಾನಿನಲ್ಲಿ ಒಂಟಿದ್ದಾರೆ ಸೋನೆ ಸುರಿವ ಈರುಳ ಮೋರೆ. ಕತ್ತಲಲ್ಲಿ ಕುಳಿತು ಒಳಗೆ ಬಿಕ್ಕುತಿಗಳು ಯಾರೋ ನೀರೇ ಎಲ್ಲಿ ಜಾಗರಿತೋ ಮನವು ಎಲ್ಲಿ ನುಡಿರಿತೋ. ಹಿಂದೆ ಯಾವ ಜನ್ಮದ
ನಿಂತ ಪ್ರೇಮ ಜನದ ಕಂಪು ಹಿಂದೆ ಯಾವ ಜನ ಮತ್ತೊಂದು ಲಕ್ಷ್ಮೀನಾರಾಯಣ ಭಟ್ ಇವರ ಇನ್ನೊಂದು ಗೀತೆ. ಬರ್ತಿದೆ ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ, ಬನ್ನಿ ಭಾವಗಳೇ ಬನ್ನಿ ನನ್ನೆಡೆಗೆ, ಕರೆಯುವೆ ಕೈ ಬೀಸಿ. ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ, ಮಲ್ಲಿ ಸಂಜೆ ಬಿಸಿಲಿನ ಹೊಳೆಗಳು ಮೇಯುವ ಮುಗಿಲಿನಲ್ಲಿ, ಮಲ್ಲಿ ಸಂಜೆ ಬಿಸಿಲಿನ ಹೊಳೆಗಳು ಮೇಯುವ ಮುಗಿಲಿನಲ್ಲಿ, ಮೇಘದ ಪ್ರೀತಿಯ ಜ್ವಾಲೆಯಲ್ಲಿ ಈಗ ಕೊನೆಯ ಪದ್ಯ. ಮಾತೆದೆಯಲಿ
ಬಾರದೆ ಉರಿಯಲು ದೇವರು ಹಚ್ಚಿದ ದೀಪ ಮಾನವನೆದೆಯಲ್ಲಿ ಆರದೆ ಉರಿಯಲು ದೇವರು ಹಚ್ಚಿದ ದೀಪ ಬೇಗುವದನಿಗೂ ರಾಗ ಮೂಡಲಿ ಮಧುರ ಲಾಪ ಮಾನವನಿದೆಗಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ ಕೊಲ್ಲಲು ಎತ್ತಿದ ಕೈಗೂ ಕೊಟ್ಟಿದೆ ಕೊಲ್ಲಲು ಎತ್ತಿದ ಕೈಗೂ ಗೊತ್ತಿದೆ ಎಣ್ಣೆಯ ಸಾರು ಪ್ರೀತಿ ಇರಿಯುವ ಮುಳ್ಳಿನ ನಡುವೆ ನಗುವ ಮುಳ್ಳಿನ ನಡುವೆ ನಗುವುದು ಗುಲಾಬಿ ಹೂವಿನ ರೀತಿ ಮಾನವನೆದೆಯಲ್ಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ ಉರಿಯನು ಕಾರುವ ಆಗಸನಾಡದೆ ತಂಪನು ನೀಡುವ ಮಳೆಯ ಉರಿಯನು ಕಾರುವ ಆಗಸನಾಡದೆ ನೀಡುವ ಮಳೆಯ ಲಾವಣಿಸವನು ಕಾರುವ ಅನ್ನದ ಬೆಳೆಯ ಮಾನವನಿದೆಯಲ್ಲಿ ಆರದೆ ಗುರಿಯಲ್ಲಿ ದೇವರು ಹಚ್ಚಿದ ದೀಪ ಹಮ್ಮಿಗಳ ಮರಳುಗಾಡಿನಲ್ಲಿ ಎಲ್ಲೋ ತಣ್ಣಲ್ಲಿ ಚಿಲುಮೆ ಹಮ್ಮಿಗಳ ಮರಳುಗಾಡಿನಲ್ಲಿ ಎಲ್ಲೋ ತಣ್ಣಲ್ಲಿ ತಾಪವ ತಾಪ ಮೂಡಲಿ ಮಧುರ ಲಾಪ ಮೂಡಲಿ ಮಧುರ ಲಾಪ ಧನ್ಯವಾದಗಳು. ಮೇಲೆ ಒಂದು 2 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ಆರಂಭ ಆಗತ್ತೆ. ಮುಂಬೈನ ಕುರ್ಚಿಗಳಲ್ಲಿ ಬಂದು ಆಶೀರ್ವಾದ ಅಂತ ಕೇಳ್ಕೊತೀವಿ.
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಉಮೇಶ್ ನಾಯಕ್ ಅವರು ವೇದಿಕೆಗೆ ಬರಲಿಕ್ಕಿದ್ದಾರೆ. ಹಾಗೂ ಡಾಕ್ಟರ್ ಶ್ರೀಧರ ಚಿಜೆ ಅವರು, ಅವರ ಧರ್ಮಪತ್ನಿ ಸವಿತಾ ಮೇಡಮ್ ಅವರು ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಫೋಟೋಗ್ರಫಿಗೆ ಆಮೇಲೆ ಕೂಡ ಅವಕಾಶ ಇದೆ. ಕಾರ್ಯಕ್ರಮದ ಮೊದಲಿಗೆ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಟಿವಿ ಟೈಮ್ನ ದಕ್ಷಿಣ ಕನ್ನಡದ ಕರೆಸ್ಪಾಂಡೆಂಟ್ ಆಗಿರುವಂತಹ ಅಶೋಕ್ ಪೂಜಾರಿ. ಎಲ್ಲರಿಗೂ ನಮಸ್ತೆ. ಈಗ ಶ್ರೀಧರ ಅಭಿವಂದನ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಈಗ ಈ ಅಭಿವಂದನಾ ಕಾರ್ಯಕ್ರಮ ನಡೀಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವಿವೇಕಾನಂದ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಮಾಧವ್ ಭಟ್ ಸರ್ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿದ್ದಂತ ಡಾಕ್ಟರ್ ಎಚ್ ಶ್ರೀಧರ್ ಸರ್ ಇರ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸವಿತಾ ಮೇಡಮ್ ಅವರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪುತ್ತೂರು ಉಮೇಶ್ ನಾಯಕ್ ಸರ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದ ಮುಂದೆ ಸಭಾ ವೇದಿಕೆ ಮುಂದೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಅಶೋಕ್ ಅವರಿಗೆ. ಈಗ ಈ ವಂದನಾ ನುಡಿಗಳನ್ನ ಆಡಲಿಕ್ಕಿರುವಂತಹ ಡಾಕ್ಟರ್ ಎಚ್ ಮಾಧವ್ ಭಟ್ ಅವರನ್ನ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆ ಸವಿತಾ ಮೇಡಮ್ ಅವರನ್ನ ಕಾರ್ಯಕ್ರಮಕ್ಕೆ ವಿದ್ಯಾಲಕ್ಷ್ಮಿ ಬೆಳತರ್ಕ ಅವರು ಶಾಲು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಶ್ರೀಧರ್ ಸರ್ ಅವರ ಜೊತೆಗೆ ಬಹಳಷ್ಟು ಕಾಲ ಒಡನಾಟವನ್ನು ಇಟ್ಟುಕೊಂಡು ಜೊತೆಗೆ ಮಾಧವ್ ಭಟ್ ಸರ್ ಪ್ರಾಂಶುಪಾಲರಾಗಿದ್ದಾಗ ಅವರ ಹೆಗಲಣಿಯಾಗಿ ನಿಂತಹ ಶ್ರೀಧರ್ ಸರ್ ಬಗ್ಗೆ ಅಭಿವಂದನಾ ನುಡಿ ಮಾಡೋದಕ್ಕಿದ್ದಾರೆ ವಿವೇಕಾನಂದ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಮಾಧವ್ ಭಟ್ ಅವರು. ಅತ್ಯಂತ ಆತ್ಮೀಯರಾದಂಥ ನನ್ನ ಸನ್ಮಿತ್ರ ಡಾಕ್ಟರ್ ಶ್ರೀಧರ್ ಅವರೇ, ಸವಿತಾ ಶ್ರೀಧರ್ ಅವರೇ, ಘಟಕದ ಕನ್ನಡದ ಭಾವುಟ ಎತ್ತಿ ಹಿಡಿದು ಕ್ರಿಯಾಶೀಲತೆಯನ್ನು ತೋರ್ತಾ ಇರುವಂತಹ ನಮ್ಮ ಯುವ ಮಿತ್ರ, ಒಂದೊಮ್ಮೆ ವಿದ್ಯಾರ್ಥಿ, ಈಗ ಒಂದು ತರದಲ್ಲಿ ನೇತಾರರಾಗಿರುವಂತಹ ಉಮೇಶ್ ಅವರೇ, ಎಲ್ಲ
ಪೂರ್ವಾಶ್ರಮದ ಸಹೋದ್ಯೋಗಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ ಎಲ್ಲ ಶ್ರೀಧರ ಅಭಿಮಾನಿಗಳು, ಶಿವಪ್ರಸಾದ್ ಅವರು ಫೋನ್ ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಇದಕ್ಕೆ ಬರಬೇಕು ಅಂತ ಹೇಳುವಾಗ ನನಗೆ ನೇರವಾಗಿ ಕಂಡದ್ದೇನು ಅಂತಂದ್ರೆ, ನಮ್ಮ ಕಾಲೇಜಿನಲ್ಲೂ ಹಾಗೆ ಯಾರು ದೊಡ್ಡ ದೊಂಡೆ ಇರುತ್ತದೆ ಅವರಿಗೆ ಊಟ ಆದ ಮೇಲೆ ಪಾಠ. ತರದ ಚಾಲೆಂಜ್. ಅವ್ರು ನಿದ್ದೆ ಮಾಡ್ತೇವೆ ಅಂತ ನಾವು ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಒಮ್ಮೊಮ್ಮೆ ನಾವು ಗೆಲ್ಲೋದು, ಒಮ್ಮೊಮ್ಮೆ ಅವ್ರು ಗೆಲ್ಲೋದು, ಈ ಪಂದ್ಯಾಟ ನಡೀತಾ ಇರುತ್ತದೆ. ಎರಡನೇದಾಗಿ ನಮ್ಗೆ ಗೊತ್ತಿರೋ ಹಾಗೇನೆ ಶ್ರೀಧರ್ ಅವರ ಯಾವುದೇ ಕಾರ್ಯಕ್ರಮ ಇದ್ದದಿದ್ರು ಕೂಡ ಅದರಲ್ಲಿ ಭಾಗವಹಿಸುವುದಕ್ಕೆ ಸಂತೋಷ ಪಡುವಂತಹ ಹಲವಷ್ಟು ಮಂದಿ ಇಲ್ಲಿದ್ದೀರಿ ನೀವು. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಅದಲ್ಲದೇ ಇದ್ರು ಕೂಡ ಸಭಿಕನಾಗಿ ಭಾಗವಹಿಸಬೇಕಿತ್ತು. ಆದ್ರೆ ಇನ್ನೆಲ್ಲ ಹುನ್ನಾರ ಏನು ಅಂತಂದ್ರೆ, ಇವರೊಟ್ಟಿಗೆ ಸುಮಾರು 40 ವರ್ಷ ಇದ್ದಂತಹ ಸಾಹಚರ್ಯ ಏನಿದೆ, ಸಖ್ಯ ಏನಿದೆ, ಅದರ ನೆಲೆಯಲ್ಲಿ ಒಳ್ಳೆಯ ಮಾತನ್ನೇ ಆಡಿ ಅನ್ನುವಂತ ಭರವಸೆಯಿಂದ ನೀವು ನನ್ನನ್ನು ಕರೆದಿರೋದಕ್ಕೆ ನಿಮಗೆ ನನ್ನ ಕೃತಜ್ಞತೆಯನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸಬೇಕು, ಜರುಗಿಸಬೇಕು, ಆಯೋಜಿಸಬೇಕು ಅಂತ ಯಾರು ಯೋಜನೆ ಹಾಕೊಂಡಿದ್ರು ಆ ಎಲ್ಲ ನನ್ನ ಕಿರಿಯ ಬಂಧುಗಳಿಗೆ, ವಿಶೇಷವಾಗಿ ಶ್ರೀಧರ ವಿದ್ಯಾರ್ಥಿಗಳಾದವರು, ಅಭಿಮಾನಿಗಳಾದವರು, ಅವರೆಲ್ಲರಿಗೂ ಕೂಡ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾವ ಹಿನ್ನೆಲೆಯಲ್ಲಿ ಹೇಳುತ್ತೇನೆ ಅಂತ ಬೆಳಿಗ್ಗೆ ಆಡಿದ ಮಾತಿನ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಶ್ರೀಯುತ ಪುರಂದರ ಭಟ್ರಲ್ಲಿ ನಿಂತಿದ್ದಾನೆ. ಅವರ ಕ್ರೋಧ, ಅವರ ವ್ಯಥೆ ಇವೆಲ್ಲ ನೋಡಿದ್ದೀನಿ. 80 ಮೀರಿದಂತ ಪ್ರಾಯದಲ್ಲಿ ಅವರು ಮಾಡುತ್ತಾ ಇರುವಂತಹ ಕಾಯಕ ಏನಿದೆ, ಇದಕ್ಕೆ ಆನುಪಾತಿಕವಾಗಿ, ಇನ್ಫ್ಯಾಕ್ಟ್ that if you are going to be putting some effort, there needs to be something of a result, proportionate. But unfortunate as it is, ಅವ್ರು ಎಷ್ಟು ನಿಜವಾಗಿ ಆದ್ರೂ ಕೂಡ ಪ್ರಯತ್ನವನ್ನು ಮಾಡುತ್ತಾರೆ, ಶ್ರಮವನ್ನು ವಹಿಸ್ತಾರೆ. ಅದಕ್ಕೆ ಏನೇನೂ ಸಾಲದು ಅಂತ ಹೇಳುವಂತಹ ರೀತಿಯಲ್ಲಿ ಸಮಾಜದಿಂದ ಪುರಸ್ಕಾರ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ರಿವಾರ್ಡ್ಸ್, ಯು ನೀಡ್ ರಿಕಗ್ನಿಷನ್ ಫಾರ್ ದ ಥಿಂಗ್ಸ್ ದಟ್ ಯು ಡೂ ಇನ್ ದಿಸ್ ಸೊಸೈಟಿ. ಅವ್ರು ಮಾಡ್ತಾ ಇರುವಂತ ಕಾರ್ಯಕ್ಕೆ ನಿಜವಾಗಿ ಆದ್ರೂ ಕೂಡ ಪುತ್ತೂರು we should celebrate his existence. ಅವರ ಕ್ರಿಯಾಶೀಲತೆ ಏನಿದೆ, ರೇಜ್ ಇಸ್ ಎ ನೋಬಲ್ ಇನ್ಸ್ಟಿಂಕ್ಟ್ ಅಂತ ಒಂದು ಮಾತಿದೆ. ಕೋಪ ಒಂದು ಉದಾತ್ತವಾದಂತ ಒಂದು ಗುಣವಂತೆ, ಯಾರಿಗಿರಬೇಕು ಅವರಿಗೆ ಇರಬೇಕು ಮಾತ್ರ. ರೇಜ್ ಇಸ್ ಎ ನೋಬಲ್ ಇನ್ಸ್ಟಿಂಕ್ಟ್ ಅಂತ ಹೇಳೋದಕ್ಕೆ ಒಂದು ಸಲ ರಾಮ್ ಭಟ್ ಅವರಿಗೆ ಕೋಪ ಬಂದದ್ದನ್ನು ನಾವು ನೋಡಿದ್ದೇವೆ. ಭಟ್ ಅವರಿಗೆ ಅಂತಂದ್ರೆ ಶ್ರೀಧರ್ ಅಂತವರಿಗೆ ಅಭಿನಂದನೆ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ಜನ ಇರೋದಲ್ಲ, ಅವರು ಬಹುಶಃ ನಾನು ಭೇಟಿಯಾದಷ್ಟು ಮಕ್ಕಳನ್ನು ಭೇಟಿಯಾಗಿರ್ಲಿಕ್ಕಿಲ್ಲ. ನನ್ನದು ಗಿನ್ನಿಸ್ ಬುಕ್ ರೆಕಾರ್ಡ್ ಖಂಡಿತವಾಗಿಯೂ ಆಗಿದೆ, ನಾನು ಯಾರಿಗೂ ಹೇಳಿಲ್ಲ. ಎಷ್ಟು ಮಕ್ಕಳನ್ನ ಭೇಟಿಯಾಗಿದ್ದೇನೆ ಅಂತ ಗೊತ್ತಿಲ್ಲ. ಅವರು ಕ್ಲಾಸಿನೊಳಗಲ್ಲದಿದ್ರು ಕೂಡ ಅಷ್ಟು ಮಕ್ಕಳನ್ನ ಖಂಡಿತವಾಗಿಯೂ ಹೊರಗೆ ಭೇಟಿಯಾಗಿರೋದ್ರಿಂದ ಅವರ ಇಂಪ್ಯಾಕ್ಟ್, ಯು ಆರ್ ಟಾಕಿಂಗ್ ಅಬೌಟ್ ದ ಇಂಪ್ಯಾಕ್ಟ್ ದಟ್ ಈ ಕ್ರಿಯೇಟೆಡ್ ಆನ್ ದ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಅದಕ್ಕೆ ಸರಿಯಾದಂತಹ ಶೋಭೆ ತರುವಂತಹ ಕಾರ್ಯಕ್ರಮ ಒಂದು ಆಗಬೇಕಿತ್ತು ಅಂತ ಹೇಳುವಂತ ಅವರ ಆ ನಿಲುವು ಏನಿದೆ, ಆ ಬೇಸರ ಏನಿದೆ, ಅದಕ್ಕೆ ನಾವು ಕೂಡ ಸಂವಾದಿಯಾಗಿ ಬೇಸರವನ್ನು ಮಾತ್ರ ವ್ಯಕ್ತಪಡಿಸಬಹುದಷ್ಟೇ ಹೊರತಾಗಿ. ಇನ್ನ ಡಾಕ್ಟರ್ ತಾತಜ ವಸಂತ್ ಕುಮಾರ್ ಹೇಳಿದ್ದು ಅದನ್ನೇ, ಎಲ್ಲಿ ಆಗಬೇಕು. ಯು ಕಮ್ ಆಸ್ ಎ 22-23-year-old, as a 22-23-year-old boy to a place. You give your youth, you give your life, you give everything, your time, and it has to be, in fact, a noble kind of an exit.
if not glorious. ವಿವೇಕಾನಂದ ಕಾಲೇಜನ್ನ ಈ ವೇದಿಕೆಯಲ್ಲಿ ದೂರೋದು ಸರಿಯಲ್ಲ ಅಂತ ಆಗದಿದ್ರು ಕೂಡ ಇಲ್ಲಿರುವಂತ ಸಹೃದಯಗಳಿಗೆ ಯು ಕ್ಯಾನ್ ವೆರಿ ವೆಲ್ ವೈಬ್ರೇಟ್ ವಿತ್ ಮಿ. ಹಾಗಿರಬೇಕಿತ್ತು. ಹೀಗೆ ತಾಲ್ಕಜ ವಸಂತ್ ಕುಮಾರ್ ಅವರು ಮೊದಲ ಬ್ಯಾಚಿನ ಸ್ಟೂಡೆಂಟ್ ಆಗಿರೋದ್ರಿಂದ ಅವರಿಗೆ ವಿವೇಕಾನಂದ ಪ್ರೋಟೋಟೈಪ್ ಒಂದು ಇವತ್ತು ಮನಸ್ಸಿನಲ್ಲಿದೆ, ಹೀಗಿರಬೇಕು ಅಂತ ಹೇಳಿಕೊಂಡು ಮೂಲ ಪ್ರತಿ ಅದಲ್ಲಿದೆ. ಮತ್ತೆ 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 ಬಂದಂತವರಿಗೆ ಅದು ಬೇರೆ ಬೇರೆ ರೂಪವನ್ನ ಪಡೆದು ವಿವೇಕಾನಂದ ಕಾಲೇಜ್ ಯಾತಕ್ಕೆ ಹೀಗೆ ವರ್ತಿಸ್ತಾ ಇದೆ ಅಂತ ಹೇಳುವಂತಹ ಮಾತಿದೆಯಲ್ಲ, ಅಥವಾ ಆ ವ್ಯಥೆ ಇದೆಯಲ್ಲ, ಇದನ್ನ ನಾವು ಕೇವಲ ಒಂದು ಸಂಸ್ಥೆಗೆ ಮಾತ್ರ ಆರೋಪಿಸಿ ಹೇಳಬಾರದು. ವಿ ನೀಡ್ ಟು ಟೇಕ್ ಇಟ್ ಇನ್ ಅವರ್ ಸ್ಟ್ರೈಡ್. ಯಾಕೆ ನಾನು ಇದು ಹೇಳಿದೆ ಅಂತಂದ್ರೆ, ನನ್ನ ಮನೆ ನಿಮ್ಮ ಮನೆಯು ಕೂಡ ಮೊದಲಿನ ಹಾಗೆ ಇಲ್ಲ. ಹಾಗಿರೋದ್ರಿಂದ ಒಂದು ಸಂಸ್ಥೆ ಮೆನ್ ಮೇ ಕಮ್ ಅಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್ ದ ಇನ್ಸ್ಟಿಟ್ಯೂಷನ್ ಗೋಸ್. ಆದ್ರೆ ಅಲ್ಲಿಯ ರೀತಿ ನೀತಿಗಳು ಬದಲಾದಂತಹ ಸಂದರ್ಭದಲ್ಲಿ ಬೇಸರ ಆಗುತ್ತದೆ. ಆದ್ರೆ ವ್ಯಥೆ ಆಗೋದೇಂಗೆ ಅಂತಂದ್ರೆ, ಯಾವ್ದನ್ನ ಮಾಡಬೇಕು ಅದು ಮಾಡದಿದ್ದಂತಹ ಸಂದರ್ಭದಲ್ಲಿ ವ್ಯಥೆ ಆಗುತ್ತದೆ. ಅದೇ ಕಾಲೇಜಿನಲ್ಲಿ ಎಂತೆಂಥ ಕಾರ್ಯಕ್ರಮಗಳನ್ನ, ವಿದಾಯ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಶ್ರೀಧರ್ ಅಂತವರು ಇಲ್ಲಿಗೆ ಬರುವಾಗ ಏನೂ ಆಗಿಲ್ಲದೆ ಒಬ್ಬ ಹುಡುಗ ಯಕಶ್ಚಿತ್ ವಿದ್ಯಾರ್ಥಿ ಆದಂತವರು ಇಲ್ಲಿಗೆ ಬಂದು ಅಧ್ಯಾಪನಕ್ಕೆ ತೊಡಗಿ ತನ್ನ ಎಲ್ಲವನ್ನು ಆ ವಿವೇಕಾನಂದ ಕಾಲೇಜಿನ ಕ್ಯಾಂಪಸ್ಸಿಗೆ, ವಿದ್ಯಾರ್ಥಿಗಳಿಗೆ, ಸಂಸ್ಥೆಗೆ ಕೊಟ್ಟ ಮೇಲೆ ಅದು ಏನು ನಾ ಗುಣಿ ನಮ್ಮ ವ್ಯಕ್ತಿ ಅಂತ ಒಂದು ಮಾತಿದೆ. ನಿಮಗೆ ಗುಣ ಇಲ್ಲದೆ ಇದ್ರೆ ಇನ್ನೊಬ್ಬರ ಗುಣವನ್ನ ನಿಮಗೆ ಹೊಗಳೋದಕ್ಕಾಗೋದಿಲ್ಲ, ಮೆಚ್ಚೋದಕ್ಕಾಗೋದಿಲ್ಲ ಅಂತ. ಅಷ್ಟನ್ನ ಮಾತ್ರ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಒಳ್ಳೆತನವನ್ನ ಗುರುತಿಸಿ ಅದನ್ನ ನಿಜವಾಗಿ ಆದ್ರೂ ಕೂಡ ವೈಭವೀಕರಿಸಬಲ್ಲದಿದ್ರು ಕೂಡ ಅದಕ್ಕೆ ಬೇಕಾದಂತಹ ಪುರಸ್ಕಾರವನ್ನ, ಮನ್ನಣೆಯನ್ನ ಕೊಡಬೇಕಾಗುತ್ತೆ. ಆದ್ರೆ ನಾನು ಶ್ರೀಧರ್ ಅವರು ಹಲವು ಬಾರಿ ಮಾತಾಡಿಕೊಳ್ಳದಿದ್ವಿ, ಯಾರು ತಪ್ಪು ತಿಳಿಬಾರದು. ಈ ವಿವೇಕಾನಂದ ಕಾಲೇಜಿಗೆ ಹೊರಗಿನಿಂದ ಬಂದಂತವ್ರು ಮಾತ್ರ ದೇ ಹ್ಯಾವ್ ಗಿವನ್ ದೇರ್ 100% ಅಂತ. ಯಾಕಂದ್ರೆ ಇಲ್ಲಿದ್ದವರಿಗೆ ಒಂದ ತೋಟ ಇದೆ, ಇಲ್ಲಂದ್ರೆ ಜೆರಾಕ್ಸ್ ಶಾಪ್ ಇದೆ ಅವರಿಗೆ, ಇಲ್ಲಂದ್ರೆ ಇನ್ಯಾವುದೋ ಒಂದು ಪೂಜಾ ಸಾಮಗ್ರಿ ಅಂಗಡಿ ಇದೆ, ಇತ್ಯಾದಿ ಇತ್ಯಾದಿ ಇರುವಾಗ ಹೊರಗಿನಿಂದ ಬಂದವರಿಗೆ ಬೇರೆ ಏನೂ ಇಲ್ಲ. ದ ಕಾಲೇಜ್ ಬಿಕಮ್ಸ್ ಎವ್ರಿಥಿಂಗ್ ಟು ದೇರ್. Before they are wedded to their wife, they are wedded to the college. So much so that it becomes the meaning of their life. ನಾನು ಅವರು ನಮ್ಮ ಸಂತೋಷಕ್ಕೆ, ಸಮಾಧಾನಕ್ಕೆ ಹೇಳಿಕೊಂಡದಿದ್ರು ಇರಬಹುದು, ಅದನ್ನ ಮನೆಗೆ ಹೋಗಿ ತುಲನೆ ಮಾಡಿ. ಇದು ಯಾತಕ್ಕೆ ನಾವು ಹೇಳಿದೆವು ಅಂತಂದ್ರೆ, ನಾನು ವಿಶೇಷವಾಗಿ ಅವರ ಸಂದರ್ಭದಲ್ಲಿ ಇದ್ದಾಗಲೂ ಕೂಡ ಎನಿಸಿಕೊಂಡದ್ದು ಅಂತಂದ್ರೆ, ಒಂದು ಸಂಸ್ಥೆ ನಾನು ಬೇಕು ಉದ್ಯೋಗ ಅವಕಾಶ ಅಂತ ಹೇಳಿದಾಗ ನನಗೆ ಅವಕಾಶ ಕೊಡುತ್ತದೆ ಅಂತ ಆಗದಿದ್ರೆ, ನಾವು ಎಳವೆಯಿಂದ ಯೌವನಕ್ಕೆ ಬಂದು, ಯೌವನದಿಂದ ಪ್ರೌಢಾವಸ್ಥೆಗೆ ಬಂದು, ಆಮೇಲೆ ವೃದ್ಧಾಪ್ಯವನ್ನು ಗಳಿಸುವಾಗ ಈ ಯಾನದಲ್ಲಿ, ಈ ಯಾತ್ರೆಯಲ್ಲಿ ನಾವು ಹಲವು ಸಾಧನೆಗಳನ್ನು ಮಾಡಬೇಕು. ನಿಮ್ಗೆ ಗೊತ್ತಿದೆ, ಸಾಧನೆ ಮಾಡಬೇಕು ಅಂತ ಆಗದಿದ್ರೆ ಸಾಧನ ದೇಹ ಬೇಕು, ಸಾಧನ ದೇಶ ಬೇಕು, ಸಾಧನ ಕಾಲ ಬೇಕು. ಕಮೆತ್ ಅವರ್ ಅಂಡ್ ಕಮೆತ್ ದ ಮ್ಯಾನ್. ಆ ಸಂದರ್ಭ ಬಂದಾಗ ಆ ಕ್ಷಣ ಬರುತ್ತದೆ, ಮನುಷ್ಯನು ಒದಗಿ ಬರುತ್ತಾನೆ. ಅದೇ ತರದಲ್ಲಿ ಆ ವಿವೇಕಾನಂದ ಕಾಲೇಜಿನ ನಿಜವಾದಂತಹ ಪುಣ್ಯ ಭೂಮಿಗೆ ಇಂಥವರೆಲ್ಲ ಬರಬೇಕು, ಇಂಥವರೆಲ್ಲ ಸೇವೆ ಮಾಡಬೇಕು ಅಂತ ಹೇಳಿರೋದ್ರಿಂದಲೇನೆ ವಿವೇಕಾನಂದ ಕಾಲೇಜ್ ಆ ಉಚ್ಛ್ರಾಯ ಸ್ಥಿತಿಗೆ ಬಂದಿರುವಂತ. ಆದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಈ ಲೋಕದಲ್ಲಿ ಒಂದು ಇತಿಹಾಸ ಏನ್ ಹೇಳ್ತದೆ ಅಂತಂದ್ರೆ, ಒನ್ಸ್ ಯು ರೀಚ್ ದ ಟಾಪ್ ಆಫ್ ದ ಹಿಲ್ ದೇರ್ ಇಸ್ ಓನ್ಲಿ ಒನ್ ವೇ ಟು ಮೂವ್ ಅಂಡ್ ದಟ್ ಈಸ್ ಡೌನ್ವರ್ಡ್ಸ್. ಅದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ ನಾನು. ಹೀಗೆಲ್ಲ ಇರುವಾಗ ಅವರಿಗೆ ಯಾತಕ್ಕೆ ನಿಜವಾಗಿ ಆದ್ರೂ ಕೂಡ ವಿದ್ಯಾರ್ಥಿಗಳು 1,000 ಜನ ಸೇರಿ ಇಂಥ ಸಂಭ್ರಮದಿಂದ ಕಾರ್ಯಕ್ರಮ ನಡೆಸಲಿಲ್ಲ ಅಂತ ಹೇಳುವಂತ ಪ್ರಶ್ನೆಗೆ ನೇರವಾಗಿ ನೆನಪಾಗುವಂತಹದ್ದು ಲೂಯಿ ಪಿರಾಂಡೆಲ್ ಅಂತ ಹೇಳುವಂತಹ ವಾರ್ ಅಂತ ಒಂದು ಕಥೆ ಇದೆ. ಅದರಲ್ಲಿ ರೈಲ್ವೆ ಕಂಪಾರ್ಟ್ಮೆಂಟ್ ನಲ್ಲಿ ಪೇರೆಂಟ್ಸ್ ಎಲ್ಲ ಯಾತ್ರೆಗಾಗಿ ಹೋಗ್ತಾ ಇದ್ದಾರೆ. ಅದು ವಾರಿನ ಟೈಮ್. ಯು ನೋ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ವಾರ್. ಇನ್ ಟೈಮ್ಸ್ ಆಫ್ ಪೀಸ್, sons bury their fathers. In times of war,
fathers bury their sons. ಎಲ್ಲ ಅಪ್ಪ ಅಮ್ಮಂದಿರು ಅದರಲ್ಲಿ ಕೂತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪರಸ್ಪರ ಮಾತಾಡಿಕೊಳ್ತಾ ಒಬ್ಬ ಒಂದು ಹೇಳುತ್ತಾನೆ, ಅಯ್ಯೋ ಮಕ್ಕಳು ಹಾಗಾಗಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಇತ್ಯಾದಿ ಇತ್ಯಾದಿ. ಒಬ್ಬ ನನಗೂ ನಿಮಗೂ ಕಣ್ತರಿಸುವಂತ ಒಂದು ಮಾತಾಡುತ್ತಾರೆ. Children do not belong to the parents. Parents belong to the children. ನಾವೆಲ್ಲ ಏನ್ ಹೇಳ್ಸಿತ್ತು ಅಂತಂದ್ರೆ, ನಾಯಿ ಒಟ್ಟಿ ನಾಯಿ ಬಾಲ ಹೋಗುತ್ತದೆ ಅಂತ. ನಿಜವಾಗಿ ನಾಯಿ ಬಾಲ ನಾಯಿಯನ್ನು ನೂಕೋದು. ನಮ್ಮ ಫ್ಯಾಮಿಲಿಯಲ್ಲೂ ಹಾಗೇನೆ ನಾವೆಲ್ಲ ಎಣಿಸಿದ್ದೇನಂತಂದ್ರೆ, ಈ ಮಕ್ಕಳೆಲ್ಲ ನಮಗೆ ಅಪೆಂಡೇಜ್ ಅಂತ ಎಣಿಸಿದ್ದು ಅಲ್ಲ. After some time, your children are going to be dictating, in fact, the direction and the dimension of the family. ಹಾಗಿರೋದು ನಾನು ಇದನ್ನ ಯಾತಕ್ಕೆ ಹೇಳಿದೆ ಅಂತಂದ್ರೆ, ಇಷ್ಟು ಮಕ್ಕಳಿಗೆ ನಾನು ತರಿಸಿದ್ದೇನೆ ದೇವರೇ, ಅಕಟಕಟ ಹೀಗಾಯ್ತಲ್ಲ ನನಗೆ ಅಂತ ಹೇಳಿಕೊಂಡು ಯಾರು ಹೇಳಬೇಕಾಗದ್ದಿಲ್ಲ. ಶಿವರಾಮ್ ಕಾರಂತರು ಕೂಡ ಒಂದು ಮಾತಾಡ್ತಾರೆ, ಈ ಮಕ್ಕಳನ್ನ ನಾವು ಯಾತಕ ದೊಡ್ಡದು ಮಾಡ್ತೇವೆ ಅಂತಂದ್ರೆ, ಈ ಮಕ್ಕಳನ್ನ ನಿಜವಾಗಿ ಲಾಲನೆ ಪಾಲನೆ ಮಾಡಿ ಮುಂದೋ ದಿವಸ ನನ್ನನ್ನು ನೋಡಿಕೊಳ್ಳುತ್ತಾರೆ ಅಂತಲ್ಲ. ಅದಲ್ಲ ನಿಮಗೆ ಫಲ. ನಿಮಗೆ ಫಲ ಮಕ್ಕಳ ಸುಖದಲ್ಲಿ, ಆಟದಲ್ಲಿ, ಓಡಾಟದಲ್ಲಿ ಸಿಕ್ಕಿ ಆಯ್ತು ಅಂತ. ಆ ಮಕ್ಕಳೊಟ್ಟಿಗೆ ಆಡುವಾಗಲೇ ಸಿಕ್ಕಿದ ಸುಖ ಸಂತೋಷ ಇದೆಯಲ್ಲ, ಅದೇ ನಿಮಗಲ್ಲಿ ಸಂದಾಯ ಆಯ್ತು ಅಂತ. ಅವರು ಮುಂದೆ ದೊಡ್ಡದಾಗಿ ನಿಮಗೆ ನಿಜವಾಗಿ ಆದ್ರೂ ಏನಾದ್ರೂ ರಿಟರ್ನ್ ಕೊಡುತ್ತಾರೆ ಅಂತ ಅಲ್ಲವೇ ಅಲ್ಲ ಅಂತ. ಇದು ಇಲ್ಲಿರುವಂತಹ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಗೊತ್ತಿದೆ. ಒಂದು ಪವಿತ್ರವಾದಂತ ತರಗತಿಯ ಕ್ಷಣ. Even if of course the whole city of Puttur is burning, when you and I are going to be listening something of a wonderful story or go through a wonderful class, well, we have created that moment. ಆ ಕ್ಷಣವನ್ನ, ಆ ಕ್ಷಣದಲ್ಲಿ ನೀವು ನಾವು ಸಮಾನ ಸುಖಿಗಳಾಗಿ, you are excited, you are actually touched by that. ನಿಮ್ಗೆ ಗೊತ್ತಿದೆ, ಈ ಗ್ರೀಕ್ಗೆ ಅವರಿಗೊಂದು ನಂಬಿಕೆ ಇದೆ. ಏನು ಅಂತಂದ್ರೆ, ಈ ಕವಿಯತ್ರಿಗೆ ನಿಜವಾಗಿಯೂ ಅಲ್ಲಿ ಇದ್ದಕ್ಕಿದ್ದಂತೆ ಸ್ಫೋರಣೆ ಬರುವುದು ಹೇಗಂತಂದ್ರೆ, ಅಲ್ಲೊಂದು ಆ ಗಾಡೆಸ್ ಆಫ್ ಪೋಯಿಟ್ರಿ ಯಾವ್ದಿದ್ದಾರೆ ಅವರು ಅದರಲ್ಲಿ ಮಂತ್ರದಂಡವನ್ನು ಮುಟ್ಟೋದಂತೆ. ಆಗ ನಿಮಗೆ ಮೈ ಎಲ್ಲ ಒಂದು ತರ ಮೈ ಮೇಲೆ ಬಂದ ಹಾಗಾಗುವುದು ಅಂತ. ಯು ಗೆಟ್ ಪೊಸೆಸ್ಡ್. ಅದೇ ತರದಲ್ಲಿ ಆ ಕ್ಷಣವನ್ನ ನಾವು ಕಳೆದಿದ್ದೇವಲ್ಲ ಆ ಸಂದರ್ಭದಲ್ಲಿ, ಅದಕ್ಕೆ ನೀವು ಮಾತ್ರ ಸಾಕ್ಷಿ ಅಂತಾಗಿರೋದ್ರಿಂದ ಮೂರನೇ ವ್ಯಕ್ತಿಗಳು ದೇ ಆರ್ ಅನ್ವಾಂಟೆಡ್, ದಟ್ ವಿ ಸ್ಪೆಂಟ್ ದೇರ್ ಇನ್ ದ ಕ್ಲಾಸಸ್. ವಿ ಆರ್ ವಿಟ್ನೆಸಸ್, ವಿ ಆರ್ ಬೋತ್ ಇನ್ ಫ್ಯಾಕ್ಟ್ ಅದರ ಪ್ರಿವಿಲೇಜ್ ಅಂಡ್ ದ ವಿಕ್ಟಿಮ್ಸ್ ನಾವೇ ಆಗಿರೋದ್ರಿಂದ ಇಲ್ಲಿ ಬಂದಿರುವಂತವರಿಗೆ ವಿಶೇಷವಾದಂತ ಅಭಿನಂದನೆ ನಾನು ಸಲ್ಲಿಸ್ತಾ ನನಗೆ ಗೊತ್ತಿದೆ. ಏನು ಅಂತಂದ್ರೆ, ನಾನು ಹಲವು ಬಾರಿ ವಿದ್ಯಾರ್ಥಿಗಳನ್ನ ಆಕಸ್ಮಿಕವಾಗಿ ಭೇಟಿಯಾಗದಿದೆ. ಆಗ ಎಲ್ಲ ನನಗೆ ಕಂಡದ್ದೇನು ಅಂತಂದ್ರೆ, ನಮ್ಮ ಮಕ್ಕಳು ನಮ್ಮನ್ನ ಮನದಲ್ಲಿ ಹೊತ್ತು ತಿರುಗುತ್ತಾರೆ ಅಂತ. ದೇ ಡೋಂಟ್ ನೀಡ್ ಟು ಕಮ್. ಈ ರಿಲೇಶನ್ಶಿಪ್ ಎಷ್ಟು ಫ್ಲಿಮ್ಸಿ ಅಂತಂದ್ರೆ, ಫಿಸಿಕಲಿ ಮೀಟ್ ಆದಾಗ ಮಾತ್ರ ಸಂಬಂಧ ಉಂಟು ಅಂತ ಅಲ್ವೇ ಅಲ್ಲ. ನನ್ನ ಮನದಲ್ಲಿ ಯಾರನ್ನೋ ಮನೋಸರೋವರದಲ್ಲಿ ಹೊತ್ತುಕೊಂಡು ತಿರುಗುತ್ತಾ ಇರ್ತೇನೆ. ಅವರಿಗೂ ಗೊತ್ತಿರೋದಿಲ್ಲ. ಡ್ರೀಮ್ ಬಾಯ್ ಹಾಗೆ ನಾವು ಹೊತ್ತುಕೊಂಡು ತಿರುಗುತ್ತಾನೆ ಇರ್ತೇನೆ. ಹಾಗಿರುವಾಗ ಇವತ್ತವರು ಬರಲಿಲ್ಲ ಅಂತಂದ್ರೆ ಅದರ ಅರ್ಥ ಖಂಡಿತವಾಗಿ ಕೂಡ ನಾನು ಇದನ್ನ ಅವರ ಸಮಾಧಾನ ಕೇಳ್ತಾ ಇಲ್ಲ. ಇದು ವಾಸ್ತವ. ಏನು ಅಂತಂದ್ರೆ, ತುಂಬಾ ಜನ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ವರ್ಡ್ಸ್ ಹೇಳಿದಾಗ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಒಂದು ಸಂಡೆಗೂ ಕೂಡ ಸಂಡೆ ನಮ್ಮದೇ ಬಟ್ಟೆ ಒಗೆದುಕೊಳ್ಳಿಕ್ಕೆ ನಮಗೆ ಒಂದು ಸಂಡೆ ಸಾಕಾಗುದಿಲ್ಲ, ಅಥವಾ ಇನ್ಯಾರೋ ಮನೆಗೆ ಹೋಗೋದಕ್ಕೆ ಸಾಕಾಗುದಿಲ್ಲ. ಹೀಗೆಲ್ಲ ಇರೋದ್ರಿಂದ ಇವತ್ತು ಬರೋದು ಅಂತಂದ್ರೆ ದೇ ಹ್ಯಾವ್ ಗಾಟ್ ಟು ಮೇಕ್ ಅ ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್, ಅರೇಂಜ್ಮೆಂಟ್ಸ್, ಸ್ಯಾಕ್ರಿಫೈಸ್. ಆಗೋದ್ರಿಂದ ಶ್ರೀಧರ್ ಒಂದನ್ನ 10 10 100 100 1000 ಇವರನ್ನೆಲ್ಲ ನೋಡಿ ಅಂತ ನಾನು ಮೊದಲಿಗೆ ನಿಮ್ಮನ್ನ ಕೇಳಿಕೊಳ್ತೇನೆ. ಇಷ್ಟು ಹೇಳ್ತಾ ಶ್ರೀಧರ್ ಅವರ ಬಗ್ಗೆ ಬೆಳಿಗ್ಗೆ ತುಂಬಾ ಜನ ತುಂಬಾ ಮಾತಾಡಿದ್ದಾರೆ. ಬಹುಶಃ ಹೇಳಬೇಕಾದ ಎಲ್ಲ ವಿಷಯಗಳು ಹೇಳಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಾನೇ ಹೇಳುವಂತಾಗದಿದ್ರು ಕೂಡ ನಾನು ಶಿವಪ್ರಸಾದ್ ಫೋನ್ ಮಾಡುವಾಗ ಏನಿದ್ರೆ 8 ಗಂಟೆ 9 ಗಂಟೆಗೆ ಹೋಗ್ತಿದ್ದಿ, ನಾನು ಅದ್ರ ಮೊದಲು ಬಿಡ್ತೇನೆ ನಿಮಗೆ. ಶ್ರೀಧರ್ ಅವರ ಬಗ್ಗೆ ಮಾತಾಡಬೇಕು ಅಂತಾಗದಿದ್ರೆ 40 ವರ್ಷದ ನಮ್ಮ ಸಖಿ
ಅವರು ನನ್ನ ಬಗ್ಗೆ ಬರೆದಂತ ಲೇಖನದಲ್ಲಿ ವಿಶೇಷವಾಗಿ ಹೇಳಿದ್ರು. ಆ ಸಂಜೆಯ ಹೊತ್ತಿನಲ್ಲಿ ಕಾಲೇಜಿನ ಕ್ಯಾಂಪಸ್ ಖಾಲಿ ಆದ ಮೇಲೆ ಅಲ್ಲಿ ಉಳಿದುಕೊಳ್ಳುವಂತ ಶಾಸ್ತ್ರಿಯವರಿಗೆ ಗೊತ್ತಿಲ್ಲ. ಅಲ್ಲಿ ಉಳಿದುಕೊಳ್ಳುವಂತ ಜೀವಿಗಳು ಯಾರು ಅಂತಂದ್ರೆ ಕೆಲವು ಪ್ರೇತಾತ್ಮಗಳು ಮತ್ತೆ ಇಂತಹ ಜೀವಾತ್ಮಗಳು. ಅಂತ ಸಂದರ್ಭವನ್ನ ನಾವು ಹಲವು ವಿಷಯಗಳನ್ನ ಹಂಚಿಕೊಳ್ಳುತ್ತಾ ಕಳೆದದ್ದೇನಿದೆ ಅದು ಮತ್ತೊಮ್ಮೆ ಯು ಕ್ಯಾನ್ ಡಿನೈ ದಟ್ ಅದು ಅದು ಆಗಿತ್ತು ಅಂತ. ಆದದ್ರಿಂದ accept it and then of course ಅದಕ್ಕೆ ಅದಕ್ಕೆ ಸಲ್ಲಬೇಕಾದಂತ ಮನ್ನಣೆಯನ್ನ ಕೊಟ್ಟು ಎಲ್ಲಿ ಇದೆ ಸುಖ ಅಂತಂದ್ರೆ ಅದಕ್ಕೆ ಮತ್ತೆ ಮತ್ತೆ ರೀವಿಸಿಟ್ ಮಾಡೋದ್ರಲ್ಲಿ ಇದೆ. ನಮ್ಮ ಸುಖ ಎಲ್ಲಿದೆ ಅಂತಂದ್ರೆ ಆ ಸುಖ ಕೊಟ್ಟಂತ ಕ್ಷಣವನ್ನ ಮತ್ತೆ ಮತ್ತೆ ನಾವು ಇನ್ಯಾಕ್ಟ್ ಮಾಡೋದ್ರಲ್ಲಿ, ರಿವೈವ್ ಮಾಡೋದ್ರಲ್ಲಿ, ರಿಸಸಿಟೇಟ್ ಮಾಡೋದ್ರಲ್ಲಿ ಇದೆ ಅಂತ ಆಗೋದ್ರಿಂದ ಖಂಡಿತವಾಗಿಯೂ ಆ ಕ್ಷಣವನ್ನು ಮರೆಯೋದಕ್ಕಾಗಲಿಲ್ಲ. ಈ ಶ್ರೀಧರ್ ಅವರೊಂದಿಗೆ ನಾನು 77ರಲ್ಲಿ ಬಂದಿದ್ದೆ, ಅವರು 87ರಲ್ಲಿ ಬಂದಿದ್ದೆ. ಆಗ ಬಂದಾಗಲೇ ಅವರು ಸೂರ್ಯನಾರಾಯಣಪ್ಪ ಅವರ ಬ್ಲೂ ಐಡ್ ಬಾಯ್ ಯಾಕೆ ಅಂತ ಗೊತ್ತಿಲ್ಲ. ಕಣ್ಣು ಬ್ಲೂ ಅಂತಲ್ಲ, ಬ್ಲೂ ಐಡ್ ಬಾಯ್ ಅಂದ್ರೆ ನಿಮ್ಗೆ ಗೊತ್ತಿತ್ತು. ಅದೊಂದು ಮೋಕೆಯ ಹುಡುಗ. ಯಾಕೆ ಅಂತ ಅದನ್ನು ನಾನು ಇಲ್ಲಿ ಹೇಳುವಾಗಿಲ್ಲ. ಸೂರ್ಯನಾರಾಯಣಪ್ಪ ಅವರಿಗೆ ಕೆಲವು ರಾಗದ್ವೇಷಗಳೆಲ್ಲ ಇತ್ತು. ಆ ರಾಗದ್ವೇಷಕ್ಕೆ ಒಳಗಾದಲ್ಲಿ ನಾನು ಒಬ್ಬ ಅವರು ಯಾಕೆ ಅಂತ ಮತ್ತೆ ನಾವು ಪ್ರೈವೇಟ್ ಆಗಿ ನಿಮಗೆ ಹೇಳ್ತೇವೆ. ಹೀಗೆ ಬರುತ್ತಾನೆ ಅವರ ವಿಶ್ವಾಸವನ್ನು ಗಳಿಸಿಕೊಂಡಂತ ಶ್ರೀಧರ್ ಅವರು. ಬಹುಶಃ ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾವ ಶಿಷ್ಯ ಅಂತ ಹೇಳೋದ್ರಿಂದ ಅವರಿಗೆ ವಿಶೇಷವಾದಂತ ಮನ್ನಣೆ ಗೌರವ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚು ನಾನು ಕಾಣುವಂಥದ್ದು ಅವರ ಇಂಟರ್ವ್ಯೂನಲ್ಲಿ ಅವರಿಗೆ ತುಂಬಾ ಇಂಪ್ರೆಸ್ ಆಗೋದ್ರಿಂದ ನೇರವಾಗಿ ಈ ಕಾಲೇಜಿನಲ್ಲಿ ಬೇರೆ ಬೇರೆ ತರದ ಲಿಟ್ಮಸ್ ಟೆಸ್ಟ್ ಇರುತ್ತದೆ. ಅದ್ರ ಬಗ್ಗೆ ಬೆಳಿಗ್ಗೆ ಕಾಲ್ಪಜಿ ಅವರು ಕೂಡ ಹೇಳಿದ್ರು. ನಿಮ್ಮನ್ನ ವಾರ್ಡನ್ನ ಮಾಡೋದು ಅಂತಂದ್ರೆ ಅದು ಹೇಗೋ ತಕೋಬಹುದು. ನನ್ನಂತವ್ರು ಜಾಂಗ್ರೆ ಏನ್ ಮಾಡ್ತಿದ್ರು ಅಂತಂದ್ರೆ, ನೋಡಿ ಈ ವರ್ಷ ನೀವು ವಾರ್ಡನ್ ಆಗ್ಬೇಕು ಅಂತ ಹೇಳಿದಾಗ, ಸರಿ ಇಲ್ಲ ಈ ವರ್ಷ ನನಗೆ ಮದುವೆ ಅಂತ ಹೇಳಿ 10 ವರ್ಷವೂ ಮದುವೆ ಹೆಸರು ಹೇಳಿ ನಾನು ತಪ್ಪಿಸಿಕೊಂಡಿದ್ದೀನಿ. ಮತ್ತೆ ಯಾಕೆ ಅಂತಂದ್ರೆ ದ ಈಸಿಯೆಸ್ಟ್ ವೇ ಟು ಬಿಕಮ್ ಅನ್ಪಾಪ್ಯುಲರ್ ಇನ್ ದ ಕ್ಯಾಂಪಸ್ ಇಸ್ ಟು ಬಿಕಮ್ ಎ ವಾರ್ಡನ್. ಎಷ್ಟೇ ಒಳ್ಳೆಯವರಾದ್ರೂ ಕೂಡ ನನಗೆ ಗೊತ್ತಿದೆ. ಸವಿತಕ್ಕ ಮತ್ತೆ ಶ್ರೀಧರ್, ಗಾಯತ್ರಿ ಅಂತ ಹೇಳೋ ಹುಡುಗಿ ಅಂತ ಕಾಣ್ತದೆ. ಅವಳಿಗೆ ಸೌಖ್ಯ ಇಲ್ಲದೆ ಒಂದು ತಿಂಗಳ ಕಟ್ಲೆ ಇದ್ದಾಗ ಗಂಜಿ ಮಾಡಿ ಕೊಡತಾ ಇದ್ದಂತ ಸಂದರ್ಭದಲ್ಲಿ ನಾನು ಹೋದಾಗ ಇವಳ್ಯಾಕೆ ಇಲ್ಲಿ ಊಟ ಮಾಡ್ತಾಳೆ ಅಂತ ಕೇಳಿದಾಗ ಅವ್ರು ಹಾಗೆ ಮಾಡೋದು ಅಂತ ನನಗೆ ಅರ್ಥ ಆಯ್ತು. ಅವ್ರು ಇಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ವಾರ್ಡನ್ ಆಗಿರುವಂತದ್ದು ನಿಮ್ಗೆ ಗೊತ್ತಿದೆ. ಅಲ್ಲಿ ಬೇರೆ ಬೇರೆ ತರದ ವ್ಯಕ್ತಿಗಳೆಲ್ಲ ಇರ್ತಾರೆ. ಹಾಗಿರೋದ್ರಿಂದ ಅವರವರದೇ ಆದಂತ ಎಜೆಂಡಾ ಇತ್ತು. ಆದರೆ ನಿಷ್ಕಳಂಕವಾಗಿ ಬರೋದು, ವಿಶೇಷವಾಗಿ ಅವರು ಲೇಡೀಸ್ ಹಾಸ್ಟೆಲ್ನ ವಾರ್ಡನ್ ಮಾತ್ರ ಅಲ್ಲ, ಎರಡಕ್ಕೂ ವಾರ್ಡನ್ ಆಗಿದ್ರು. ಅವರು ಬರುವಂತ ಸಂದರ್ಭದಲ್ಲೆಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಲೇಡೀಸ್ ಹಾಸ್ಟೆಲ್ ಮಾತ್ರ ಇದ್ದದ್ದು ಇನ್ನೊಂದು ವಿಷಯ. ಆದರೆ ಗೊತ್ತಿದೆ, ಲೇಡೀಸ್ ಹಾಸ್ಟೆಲ್ನ ವಾರ್ಡನ್ ಆದಂತ ಜೆಂಟ್ಸ್ ಸ್ಟಾಫಿನ ಬಗ್ಗೆ ಯಾವಾಗಲೂ ಜೆಂಟ್ಸ್ ಹುಡುಗರಿಗೆ ಅಸೂಯೆ ಮತ್ತೆ ಕೋಪ. ಹಾಗಾಗಿ ಕಾಯ್ತಾನೆ ಇರ್ತಾರೆ ಯಾವಾಗ ಹಿಡಿಬೇಕು ಅಂತ. ಹಾಗೆ ಯಾರ್ಯಾರೋ ಮಾಡಿದ ತಪ್ಪಿಗೆ ಇವರಿಗೆ ತಲೆದಂಡ ಒಪ್ಪಿಸುವಂತ ಸಂದರ್ಭ ಬಂದದ್ದಿದ್ರು ಕೂಡ ಅವರನ್ನು ನಿಜವಾಗಿ ಅವರು ಕೂಡ ಬಚಾವ್ ಮಾಡಿದ್ದು ಯಾವುದು ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಅವ್ರು ನಡೆದುಕೊಂಡದ್ದು. ಆಮೇಲೆ ಎಲ್ಲಿ ಸಂವೇದನೆ ತೋರಿಸಬೇಕು ಅಲ್ಲಿ ಸಂವೇದನೆ ತೋರಿಸಿದ್ದು. ನಾನು ಅವರಿಗೆ ಅದನ್ನ ಪರೀಕ್ಷೆ ಮಾಡದೆ ಬಿಡುದಿಲ್ಲ, ಹಾಗೆ ತಗೊಳ್ಳಿಲ್ಲ. ನಾವು ಏನ್ ಹೇಳಿದ್ರು ಕೂಡ ಅದ್ರ ಬುಡಕ್ಕೆ ಹೋಗಬೇಕು. ಅವರಿಗೆ ತನಿಖೆ ಮಾಡ್ಬೋದು ಯಾವಾಗ್ಲೂ ಇರ್ತದೆ. ಯಾಕಂತಂದ್ರೆ ಅದೇ ಇಸ್ ಎನ್ ಇಂಟೆಗ್ರಲ್ ಪಾರ್ಟ್ ಆಫ್ ದ ಹಾಸ್ಟೆಲ್ ಲೈಫ್ ಫಾರ್ ಬೋತ್ ದ ಟೀಚರ್ಸ್ ಅಂಡ್ ದ ಸ್ಟೂಡೆಂಟ್ಸ್. ಹೀಗಿರುವಾಗ ಅವರನ್ನ ನಿಜವಾಗಿ ಆದ್ರೂ ಕೂಡ ಮೆಚ್ಚಿಕೊಳ್ಳಬೇಕಾದದ್ದು ಯಾತಕ್ಕೆ ಅಂತಂದ್ರೆ, ಶಿಸ್ತನ್ನ ಹಾಳಾಗುತ್ತಾ ಇದ್ದಂತ ಶಿಸ್ತನ್ನ ಯಾವ ತರದಲ್ಲಿ ನಿಜವಾಗಿ ಆದ್ರೂ ಕೂಡ ಹಿಂದೆ ತೆರೆದಿರುವಂತ. ಕೆಲವೊಮ್ಮೆ ಕಠಿಣ ಕಠೋರ ಅಂತ ಆಗುತ್ತಾ ಇತ್ತು. ನನಗೆ 1-2 ಸಲ ಕಂಡದಿದೆ. ಅವ್ರು ಬೈಯುವ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೂ ಬೈತಿದ್ರು. ಅವರ ಶಿಸ್ತಿನ ಮಟ್ಟ ಹಾಗೆ ಏನು ಅಂತಂದ್ರೆ, ಈ ಅಪ್ಪ ಅಮ್ಮನ ಮಕ್ಕಳಲ್ಲ ಇವು ಅಂತ ಹೇಳಿಕೊಂಡು ಅದಕ್ಕೆ ತಿರುಗಬಹುದು. ಹಾಗಲ್ಲ, ಅವ್ರಿಗೆ ಗೊತ್ತಿತ್ತು ಮಕ್ಕಳ ಎದುರಿನಲ್ಲಿ ಟೀಚರ್ ಪೇರೆಂಟ್ಸ್ ಎದುರಲ್ಲಿ ಮಕ್ಕಳನ್ನ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾ
some of his measures could have been unpopular. I myself regretted why is he that I could afford to do that because I was never a warden. But if you become a warden, you need to know where to draw the line and how to toughen yourself ಅಂತ ಹೇಳೋದಕ್ಕೆ. ಆಮೇಲೆ ಅಷ್ಟು ವರ್ಷಗಳ ಕಾಲ ಏನಾದ್ರೂ ಮಕ್ಕಳು ಹೋಗ್ಲಿತನ ಮಾಡಿದ್ರೆ ಒಬ್ಬರೇ ಒಬ್ಬರಿಗೆ ಕಣ್ಣು ತೊಡಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇದು ಯಾಕೆ ಅಂತಂದ್ರೆ ಏನೇ ವಿಷಯ ತಂದಿದ್ರು ಕೂಡ ತಳಸ್ಪರ್ಶಿ ಅಜ್ಞಾನ ಅವರಿಗೆ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಅವರಿಗೆ ಒಬ್ಬರ ಬಿಹೇವಿಯರ್ನಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳು ಏನು ದಾರಿ ತಪ್ಪುತ್ತಾರೆ ಅಂತ ಹೇಳುವಂತಹದ್ದು. ಹಾಗಾಗಿ ಏನೇ ನಿಮ್ಗೆ ಗೊತ್ತಿದೆ, ವಿವೇಕಾನಂದ ಕಾಲೇಜಿನ ಹಾಸ್ಟೆಲ್ಗೆ ಮಕ್ಕಳನ್ನ ಹಾಕೋದಕ್ಕೆ ಹೆತ್ತವರು ಹಾತೊರಿತಾ ಇದ್ರು, ಏನಾದ್ರೂ ಮಾಡಿ ಅಲ್ಲಿ ಸೇರಿಸ್ತಾ ಇದ್ರು. ಯಾಕಂತಂದ್ರೆ ನಮ್ಮ ಮಕ್ಕಳು ಸೇಫ್ ಅಂತ. ಎಷ್ಟು ಮಾತ್ರ ಹಾಸ್ಟೆಲ್ ಇದ್ದವರು ಅಲ್ಲಿದ್ದದ್ದು ಧರ್ಮಕ್ಕೆ ಸಿಕ್ಕಿದವು ಅಂತ ಮಾಡೋ knows where exactly to distribute ತುಂಬಾ ಜನ ಕೂಡ. Everybody wants to be a boss, but to be a boss on the strength of one's own ability to work at the grassroots level, that made him a real boss. ಇದೇ ವಿಷಯವನ್ನ ಇಟ್ಟುಕೊಂಡು ಹಲವು ಪ್ರಮೇಯಗಳನ್ನು ಹೇಳಬಹುದು ಅಂತಾಗದಿದ್ರು ಕೂಡ ನನಗೆ ಗೊತ್ತಿರುವಂತಹ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂತದ್ದು, ಅವರು ವಾರ್ಡನ್ ಆದಾಗ ವಿಶೇಷವಾಗಿ ಸವಿತಕ್ಕ ಇರೋದ್ರಿಂದ ಅಲ್ಲಿ ಮಕ್ಕಳಿಗೆ ಏನಾದ್ರೂ ಅಕಸ್ಮಾತ್ ಆಗಿ ತೊಂದರೆ ಬಂತು ಅಂತ ಆಗೋದಿಲ್ಲ. 12 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆ ಅವರು ಕರೆದುಕೊಂಡು ಹೋಗಿ, ಆಗ ನಿಮಗೆ ಗೊತ್ತಿದೆ ಈ ತರ ವಾಹನ ಸೌಲಭ್ಯ ಇರಲಿಲ್ಲ, ಅವರು ಏನಾದ್ರೂ ಮಾಡಿ ಆ ಮಕ್ಕಳನ್ನ ಆಸ್ಪತ್ರೆಗೆ ಮುಟ್ಟಿಸುವಂತಹದ್ದು, ಬಂದ ಮೇಲೆ ಶುಶ್ರೂಷೆ ಮಾಡುವಂತಹದ್ದು, ಇದನ್ನು ಇವರಿಬ್ಬರು ಮಾಡಿಕೊಂಡದ್ರಿಂದ ಇದೊಂದು ವಿಷಯಕ್ಕೆ ನಾನು ನಿಜವಾಗಿ ಆದ್ರೂ ಕೂಡ ಇಬ್ಬರು ದಂಪತಿಗಳನ್ನ ಎಲ್ಲ ಅಲ್ಲಿದ್ದ ಮಕ್ಕಳ ಪರವಾಗಿ ಅಭಿನಂದಿಸೋದಕ್ಕೆ ಹೋಗುತ್ತದೆ. ಇನ್ನೊಂದು ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಟೀಚರ್ಸ್ ಯಾರಿದ್ದಾರೆ ಇಲ್ಲಿ ಅವರಿಗಿತ್ತು ಈ ಕನ್ನಡ, ಹಿಂದಿ, ಸಂಸ್ಕೃತ ಲ್ಯಾಂಗ್ವೇಜ್ ಟೀಚರ್ಸ್ ಇದೆ, ಇಂಗ್ಲಿಷ್ ಅನ್ನು ಸೇರಿದ್ದಾನೆ. ಇವರಿಗೆ ಅದು ಈ ಟೆಕ್ನಾಲಜಿ ಮತ್ತೆ ಅವರ ಸಾಹಿತ್ಯ ತಾಳಮೇಲೆ ಆಗುದಿಲ್ಲ, ಜಾತಕ ಸೇರುವುದಿಲ್ಲ. ಅವ್ರಿಗೆ ಸಾಮಾನ್ಯವಾಗಿ ಅವರಿಗೆ ಕಂಪ್ಯೂಟರ್ ಆಗಲಿ ಅಥವಾ ಟೆಕ್ನಾಲಜಿ ಯಾವುದು ಬರೋದೇ ಇಲ್ಲ. ಗಣೇಶ್ ಪ್ರಸಾದ್ ಇದ್ದಾರೆ, ಅನದರ್ ಮೊಬೈಲ್ ಎಕ್ಸೆಪ್ಷನ್, ಐ ನೋ ದ್ಯಾಟ್. ಶ್ರೀಶಕುಮಾರ್ ಇದ್ರು ಬೆಳಿಗ್ಗೆ. ಆದರೆ ಶ್ರೀಧರ್ ಅವರು ಟೆಕ್ನಾಲಜಿಯಲ್ಲಿ ಬಂದ ತಕ್ಷಣ ವಿವೇಕರಯ್ಯವರ ಬಗ್ಗೆ ಕೂಡ ಅದನ್ನೇ ಮಾತಾಡುತ್ತೆ. He was one of the first to use the emails, he was one of the first to use computers ಅಂತ ಹೇಳುವಂತಹದ್ದು. ಯಾರು ನಿಜವಾಗಿ ಆದ್ರೂ ಕೂಡ ತನ್ನನ್ನ ಸಮಯಕ್ಕೆ ಸರಿಯಾಗಿ ಅಡಾಪ್ಟ್ ಮಾಡಿದ್ದು ಎಷ್ಟರವರೆಗೆ ಅಂತಂದ್ರೆ, ನಾವು ನೀವು ಇವತ್ತು ಏನಾದ್ರೂ ಬರಿಬೇಕು ಅಂತ ಆಗದಿದ್ರೆ ಅದನ್ನ ಬರೆದು ತಿದ್ದಿ ತೀಡಿ ಮತ್ತೊಂದ್ಸಲ ಪ್ಯಾರಾಗ್ರಾಫ್ ಮಾಡ್ತೇವೆ ಅಂತ ಆಗದಿದ್ರೆ ಅವರು ಅವರ ನಾವೆಲ್ ಅನ್ನ ಕಂಪ್ಯೂಟರ್ ಅಲ್ಲೇ ಕುಂತ್ಕೊಂಡು ಟೈಪ್ ಮಾಡ್ತಾ ಹೋಗ್ತಾ ಇದ್ರು. ಅಷ್ಟು ಎರಡರಲ್ಲೂ ಅಡ್ಯಾಪ್ಟ್. ಅವರ ಯೋಚನೆಯನ್ನ ನಿಜವಾಗಿ ಆಗಬೇಕು, ಅವರ ಅಲ್ಲಿಯ ಟೈಪಿಂಗ್ ಸ್ಪೀಡ್ಗೆ ಅನುಗುಣವಾಗಿ ಹೋಗಬೇಕು ಅಂತ ಆಗದಿದ್ರೆ, ಅನ್ಲೆಸ್ ಯು ಆರ್ ಅಡಾಪ್ಟಿಂಗ್ ಬೋತ್ ದ ಥಿಂಗ್ಸ್ ಯು ಕಾಂಟ್ ಡೂ ದಟ್. ಅದನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಫೋಟೋಗ್ರಫಿ ಇವತ್ತಿಂದಿರುವಂತ ಹೆಚ್ಚಿನವರು ಅದರ ನಿಜವಾದಂತಹ ಉಪಯೋಗ ಪಡೆದುಕೊಂಡಂತವ್ರು ಏನು ಅಂತಂದ್ರೆ, ನಮ್ಮಲ್ಲಿ ಫೋಟೋಗ್ರಫಿ ಕ್ಲಬ್ ಅವರು ಇಲ್ಲಿದ್ದವ್ರು ಗೊತ್ತಿದೆ. ಪ್ರೊಫೆಸರ್ ರಾಮಮೋಹನ್ ರಾವ್ ಅವರು ಅಲ್ಲೊಂದು ಫೋಟೋಗ್ರಫಿ ಕ್ಲಬ್ ಅನ್ನ ಮಾಡಿ ಇಟ್ಕೊಂಡಿದ್ರು. ಅವರಿಲ್ಲ, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬಾರದು ನಾನು. ಆಗ ಅವರನ್ನು ನೋಡಿದ್ರೇನೆ ಬೇಡಪ್ಪ, ಫೋಟೋಗ್ರಫಿ ಬೇಡ ಅಂತ ಹೇಳುವಂತ ಅಜಾನುಬಾಹು. ಅವರು ಎಷ್ಟು ಒಳಗಿನಿಂದ ಸಾಫ್ಟ್ ಇದಾರೋ ಹೊರಗಿನಿಂದ ನೋಡ್ತಾ ಇರ್ತೀವಿ.
ಇಲ್ಲಿಂದ ಒಂದು ಸಲ ಬಚಾವ್ ಆದ್ರೆ ಸಾಕು ಅಂತ ಹೇಳಿಕೊಂಡು ಅವ್ರು ಡಾರ್ಕ್ ರೋಡ್ ಕರ್ಕೊಂಡು ಹೋದ್ರೆ ಆ ಮಕ್ಕಳಿಗೆ ಭೂತ ಹೇಳಿದಾಗೆ ಆಗುತ್ತೆ. ಅಂಥದ್ದನ್ನ ಅಂಥದ್ದನ್ನ ಸಾಫನ್ನು ಮಾಡಿದ ನೈನಾ ಫೋಟೋಗ್ರಫಿ ಕ್ಲಬ್. ಇದರಲ್ಲಿ ಇನ್ನೊಂದು ವಿಷಯ ನಾನು ಕಣ್ಣಾಗಿ ನೋಡಿ, ಫೋಟೋಗ್ರಫಿ ಕ್ಲಬ್ನಲ್ಲಿ ಆಗಿನ ಕಾಲದಲ್ಲಿ ಫಿಲ್ಮ್ ಬೇಕಾಗಿತ್ತು, ಡೆವಲಪ್ ಮಾಡಬೇಕಾಗಿತ್ತು, ಇತ್ಯಾದಿ ಇತ್ಯಾದಿ ಇದೆ. ಇವರದೊಂದು ನೋಟ್ ಬುಕ್, ಈ ನೋಟ್ ಬುಕ್ಕಿನಲ್ಲಿ ಎಲ್ಲದನ್ನು ತಕೊಂಡದ್ದು, ಕಾಪಿ ಮಾಡಿದ್ದು ಇತ್ಯಾದಿ ಮಕ್ಕಳಿಗೆ ಕೊಟ್ಟದ್ದು, ಪ್ರತಿ ಒಬ್ಬ ಅವರಲ್ಲಿ ಒಂದು ಗ್ರೇಟ್ ಕ್ವಾಲಿಟಿ ಅಂತಂದ್ರೆ ಇನ್ನೊಬ್ಬರ ದುಡ್ಡಿಗೆ ಅವರು ಎಂದೂ ಆಸೆ ಪಟ್ಟವರ. ಅಷ್ಟು ಮಾತ್ರ ಅಲ್ಲ, ಮತ್ತು ಬೇರೆ ಇದೆ. ಅವ್ರು ನಿಜವಾಗಿ ಆದಂತ ಮಾಡಿದ ಕೆಲಸಗಳು ಎಷ್ಟು ಅಂತಂದ್ರೆ, ಫೋಟೋಗ್ರಫಿ ಕ್ಲಬ್ನಲ್ಲಿ ಪ್ರತಿ ಒಬ್ಬನಿಗೂ 57.5 ಪೈಸೆ ಆಗಬೇಕಾದ್ರೆ 57.5 ಪೈಸೆವನ್ನೇ ಅವರು ವಸೂಲು ಮಾಡಿದವರು ಕೊಟ್ಟವರು. ಈ ತರದ ಫೈನಾನ್ಷಿಯಲ್ ಡಿಸಿಪ್ಲಿನ್ ನಾನು ಇನ್ನೊಬ್ಬರಿಗೆ ನೋಡಿಲ್ಲ. ಲ್ಯಾಂಗ್ವೇಜ್ ಟೀಚರ್ ಸಾಮಾನ್ಯ ನನ್ನ ಹಾಗೆ ಗೋಷ್ಪಾರಿಗಳು. ಇವರು ಭಯಂಕರ ಆ ವಿಷಯದಲ್ಲಿ. ಅವರು 5 ಪೈಸೆ ಆಚೆ ಹೋಗಿ ಬಿಡ್ಲಿಕ್ಕಿಲ್ಲ, 5 ಪೈಸೆ ಈಚೆ ಬಂದು ಬಿಡ್ಲಿಕ್ಕಿಲ್ಲ, ಹಾಗೆ ವ್ಯಕ್ತಿಯವರು. ಮತ್ತೆ ಕಾಲಕ್ಕೆ ಅಂದ್ರೆ ಫೋಟೋಗ್ರಫಿ ಕ್ಲಬ್ ಅನ್ನ ಅದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಬೇಕಂತ ಹೇಳುವಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ಹೇಳುವ ಜನ ನಾನಲ್ಲ, ನಿಮ್ಗೆ ಗೊತ್ತಿಲ್ಲ. 50 ವರ್ಷ ಅಧ್ಯಾಪನ ಮಾಡಿದ್ರಲ್ಲಿ ನಾನು ಕಾಂಪಿಟೇಷನ್, ನಾವು ಮಳೆ ಬಿಸಿಲು ಎಲ್ಲ ಮೀರಿ ಬೆಳೆದವರು. ನಾನು ನಮ್ಮ ಸಾಧ್ಯ ನಮ್ಮ ಸ್ನೇಹ ಹಾಗೇನೆ ಯಾವುದೋ ಒಂದು ಕೆಲಸ ಇದೆ ಅದರ ವಿಸ್ತರಿಸುವಂತ ರೀತಿ. ಆ ನೈನಾ ಫೋಟೋಗ್ರಫಿ ಕ್ಲಬ್ನಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ಅದರ ಮೆಂಬರ್ಸ್ ಆಗಿ ಅದರ ಪ್ರಯೋಜನವನ್ನು ಪಡ್ಕೊಂಡು ಈಗ ಫೋಟೋಗ್ರಫಿ ಇಸ್ ಎ ಪಾರ್ಟ್ ಆಫ್ ಇಟ್. ಯಾಕಂದ್ರೆ ಮೊಬೈಲ್ ಫೋಟೋ ತೆಗೆಯಲು ಪ್ರಾರಂಭ ಮಾಡಿದ್ರೆ ಆ ತರದ ಅದರ ಸ್ಥಾನ ಮಾನ ಎಲ್ಲ ಕಳೆದು ಹೋಗಿದೆ. ಆದ್ರೆ ಅದೊಂದು ಪ್ರಿವಿಲೇಜ್ ಲಾಟ್. ಇಟ್ ವಾಸ್ ಎ ಸೆಲೆಕ್ಟೆಡ್ ಲಾಟ್ ಅಂತ ಆಗುವಾಗ ಅಂಥವನ್ನೆಲ್ಲ ಸೇರಿಸಿಕೊಂಡು ಸಂಜೆ ಹೊತ್ತಿನಲ್ಲಿ ಈಗ ತುಂಬಾ ಜನ ಟೀಚರ್ಸ್ ಹೇಳುವುದನ್ನು ಕೇಳಿದ್ದೇನೆ. ಏನು ಅಂತಂದ್ರೆ, ಸಂಜೆ ಮೇಲೆ ಮಕ್ಕಳು ನಿಲ್ಲುವುದೇ ಇಲ್ಲ ಮಾಡಿದ್ರೆ, ಸಂಜೆ ಮೇಲೆ ಮಕ್ಕಳು ನಿಂತಿದ್ದಾರೆ ನೋಡ್ಲಿಕ್ಕೆ ನಿಲ್ಲಬೇಕಲ್ಲ, ನಿಲ್ಲೇ ಇಲ್ಲ. ಟೀಚರ್ಸ್ ಇಲ್ಲದಿದ್ದಲ್ಲಿ ರಜಪಥಾಂತ ಹೇಳುವಂತ ರೀತಿಯಲ್ಲಿ ಟೀಚರ್ಸ್ ಸಂಜೆ ಮೇಲೆ ಇಲ್ಲ ಅಂತ ಆದದ್ದಿದ್ರೆ ಸಹಜವಾಗಿ ಮಕ್ಕಳು ಇರೋದಿಲ್ಲ. ನಮಗೆಲ್ಲೂ ಕೂಡ ಹಾಗೆ ಕಂಡದ್ದಿಲ್ಲ. 4 ಗಂಟೆ ಮೇಲೆ ನಮ್ಮ ಕ್ಯಾಂಪಸ್ ನಿಜವಾಗ್ಲೂ ಕೂಡ ಸರಿಯಾದಂತ ಜೀವಕ್ಕೆ ಬರ್ತಾ ಇದ್ದದ್ದು. ಅದುವರೆಗೆ ಪ್ರೋಗ್ರಾಮ್ ಲೈಫ್ ಅಂತ ಆದ್ರೆ ಇಷ್ಟಕ್ಕೆ ಪಾಠ, ಡೆಸಿಗ್ನೇಟೆಡ್ ಕ್ಲಾಸ್, ಡೆಸಿಗ್ನೇಟೆಡ್ ಟೀಚರ್, ಡೆಸಿಗ್ನೇಟೆಡ್ ಚಾಪ್ಟರ್ ಅಂಡ್ ದಟ್ ಎಂಡ್ಸ್. ಬಟ್ ಹೊಸತಾದಂತಹದ್ದಲ್ಲಿ ನಮಗೆ ಬೇಕು ಅಂತ ಆಗುತ್ತೆ ಪ್ರೀತಿಯದ್ದನ್ನ ಮಾಡೋದಕ್ಕಿದ್ದಂತ ಕಾಲ ಏನಂತಂದ್ರೆ, ನಾವು 4 ರಿಂದ 7 ಗಂಟೆ ಅತ್ಯಂತ ಸಮೃದ್ಧವಾದಂತಹ ಶ್ರೀಮಂತವಾದಂತಹ ಸಮಯ ಅವಧಿ ಕಂಡದ್ರಿಂದ ಶ್ರೀಧರ್ ಅವರು ಅದನ್ನು ಸರಿಯಾಗಿ ಬಳಸಿಕೊಂಡರು. ಮಾತ್ರ ಅಲ್ಲ, ಅವರ ಕ್ರಿಯಾಶೀಲತೆಯ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು. ಅವರ ಸಾಹಿತ್ಯದ ಬಗ್ಗೆ ಬೆಳಿಗ್ಗೆ ಬಂತು ಮಾತು. ನಮಗೆ ಮೊನ್ನೆ ಗೋಪಾಲ್ ಕೃಷ್ಣ ಕುಂಟಿಜಿಯವರ ಹತ್ರ ಮಾತಾಡುವಾಗ ಏನೋ ಮಾತಾಡಿದೆ ಅವ್ರಿಗೇನೋ ಅಂತ ಖುಷಿ ಆಯ್ತು. ಸರ್ ನೀವು ಬರೆಯುವುದಿಲ್ವಾ ಅಂತ ಹೇಳಿ. ನಾನು ಹೇಳಿದ್ದೆ, ಬೊಗಳು ನಾಯಿ ಕಚ್ಚುವುದಿಲ್ಲ, ಕಚ್ಚು ನಾಯಿ ಬೊಗಳೋದಿಲ್ಲ, ನನ್ನದೆಲ್ಲ ಬೊಗಳಿಗೆ ಹೋಗುತ್ತದೆ ಅಂತ. ಯಾಕೆ ಅಂತ ನಿಮಗೆ ಹೇಳ್ತೀನಿ, ಒಂದು ಹೊಸ ಥಾಟ್ ನಿಮ್ಗೆ ಬಂದಾಗ ಅದಕ್ಕೆ ಒಂದು ಸಲ ಅಭಿವ್ಯಕ್ತ ಸಿಕ್ಕಿತು ಅಂತಾದ್ರೆ ಪ್ರಥಮ ಸ್ಪರ್ಶ ಆಗಿ ಆಯ್ತು. ಅದನ್ನ ಮತ್ತೆ ಕೂತು ನೀವು ನೆನಪು ಮಾಡಿಕೊಂಡು ಬರೆಯುವಾಗ ಇಟ್ ಬಿಕಮ್ಸ್ ಎ ರೆಪಿಟೇಷನ್. ಯು ಕಾಂಟ್ ಗಿವ್ ದ ಫಸ್ಟ್ ಪೀಸ್ ಫಾರ್ ದ ಸೆಕೆಂಡ್ ಟೈಮ್. ಅದೇ ರೀತಿಯಲ್ಲಿ ಒಂದು ಸಲ ನಿಮಗೆ ನಿಜವಾಗ್ಲಾದ್ರೂ ಕೂಡ ಆ ಫೀಲಿಂಗ್, ಆ ಯೋಚನೆ ಒಂದು ಆ ಸಂಯೋಗ ಬಂತಲ್ಲ, ಆಮೇಲೆ ಕೂತು ಬರೆಯೋದು ಅಂತಂದ್ರೆ ನನಗೆ ಅತ್ಯಂತ ಮೊನಾಟನಸ್ ಹಾಗೂ ಟೈರ್ಸಮ್ ಅಂತ ಹೇಳಿದಾಗ ತುಂಬಾ ಇರಬಹುದು ಅಂತ. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ಟೀಚರ್ಸಿಗೆ ಸಾಮಾನ್ಯವಾಗಿ ಕೂತು ಬರೀಬೇಕು ಅಂತ ಅವರಿಗೆ ಯಾವಾಗ ಅವರಿಗೆ ಓರಲ್ ಕಮ್ಯುನಿಕೇಶನ್ ನಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ ಸಿಕ್ಕೋದಿಲ್ಲ, ಆಗ ಕೂತು ಬರೀತಾರೆ ಅಂತ ಕ್ಷಮೆಯಲ್ಲಿ ನನ್ನ ನಿಜವಾದಂತ ಭಾವನೆ, ನನ್ನ ಅನುಭವ. I have already found that self-actualization in finding your feelings, find thoughts and thoughts their words ಅಂತ ಹೇಳ್ತಾರಲ್ಲ, ಅದೇ ತರದಲ್ಲಿ
ಆ ತರದಲ್ಲಿ ಒಂದು ಸಲ ನೀವು ಅದನ್ನು ಹೇಳಿ ಆದ್ಮೇಲೆ ಮತ್ತೆ ಪುನಃ ಅದನ್ನು ಒಳಗೆ ಎಳ್ಕೊಂಡು ಪುನಃ ಹೇಳಲಿಕ್ಕೆ ಮನಸ್ಸಿಲ್ಲ. ಆದರೆ ಶ್ರೀಧರ ಅವರಲ್ಲಿ ವಿಶೇಷವಾದಂತಹ ಸಾಮರ್ಥ್ಯ ಅಂತ ಅನಿಸ್ತದೆ. ಅವರು ಬೇಕಾದಷ್ಟು ಕ್ಲಾಸಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪಾಠವನ್ನು ಶ್ರೇಷ್ಠ ತರದ ಪಾಠವನ್ನು ಮಾಡಿದ್ರು ಕೂಡ ಮತ್ತೆ ಅವರದ್ದು 2020 ಅಲ್ಲ, ಅವರು ಟೆಸ್ಟ್ ಮ್ಯಾಚಿನ ಸೆಕೆಂಡ್ ಇನ್ನಿಂಗ್ಸ್ ಮಾಡಿ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಏನಂತಂದ್ರೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಮಾಡಿದ ತಪ್ಪುಗಳನ್ನು ಏನಂತ ನೋಡಿಕೊಂಡು ಅವರು ಬರೆದಂತಹ ಅವರ ಅವರ ಕನ್ನಡ ಸಾಹಿತ್ಯಕ್ಕೆ ಅವರ ನಿಜವಾದಂತಹ ಕೊಡುಗೆಯ ಬಗ್ಗೆ ಅದು 4 ಮಾತ್ರ ಆಗುತ್ತೆ. ಅವ್ರು 1986ರಲ್ಲಿ ಎದ್ದು ಕಾಣ್ತದೆ ವಿವಾಹ ಅಂತ ಹೇಳುವಂತ ಪುಸ್ತಕವನ್ನ ಸಂಪಾದನೆ ಮಾಡಿದ್ದು. ಈಗಾಗಲೇ ವಿವಾಹ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಅದರಲ್ಲಿ ಪ್ರೀತಿ ಇತ್ತು ಆ ಪುಸ್ತಕ ಬರೆದ್ರು ಅಂತ ಕಾಣ್ತದೆ. ಆದರೆ ಅಲ್ಲಿಯೇ ಅವರು ನಿಜವಾಗಿ ಆದ್ರೂ ಕೂಡ ಎಳೆ ಗುಣ ಮೊಳಕೆಯಲ್ಲಿ ಹೇಳಿದಾಗಲೇ ಅದೊಂದು ಕಳೆದು ಹೋಗುತ್ತಾ ಇದ್ದಂತಹ ಒಂದು ಯಾವುದೋ ಒಂದು ಪುಸ್ತಕವನ್ನ ಅದನ್ನ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ರಿನೆಸಾನ್ಸ್. ಅದರ ಪುನರುಜ್ಜೀವನ ಅವ್ರು ಮಾಡಿದ್ದೇನಿದ್ರೆ ಅದನ್ನ ಮಾಡಿದ್ದರಿಂದ ತೊಡಗಿ ಇನ್ನು ಬೆಳಿಗ್ಗೆ ಪ್ರಸ್ತಾಪ ಬಂತು. ಕಡವ ಶರ್ಮರು ಖಂಡಿತವಾಗಿ ಸ್ವಲ್ಪ ಸಮಯದ ಮೇಲೆ ಅವ್ರು ಇದ್ರುಂಟೆ ಈ ಲೋಕದಲ್ಲಿ ಇದ್ರು, ಪ್ರತಿಭೆಯಲ್ಲಿ ಇದ್ರುಂಟೆ ಗೊತ್ತಾಗ್ತಾ ಇರಲಿಲ್ಲ. ಏನೋ ಒಂದು ಸ್ನೇಹಾಚಾರದಲ್ಲಿ ಅವ್ರಿಗೆ ಗೊತ್ತಾಗಿರೋದ್ರಿಂದ 1, 2, 3, 4, 5, 6, 7 ಸಂಚಯಗಳನ್ನು ಅವರು ತಂದದ್ದು ಏನಿದೆ ಗ್ರೇಟ್. ಯಾಕಂದ್ರೆ ಹಸ್ತಪ್ರತಿಯಲ್ಲಿ ಇದ್ದದ್ದನ್ನ ನೀವು ಗೊತ್ತಿದೆ. ಈ ಟೀಚರ್ಸ್ಗಳಲ್ಲಿ ಬರೆದಂತ ಅತಿ ಮುಖ್ಯವಾದ ಉತ್ತರವನ್ನೇ ಆನ್ಸರ್ನ ಓದಲಿಕ್ಕೆ ಪೇಷನ್ಸ್ ಇಲ್ಲ. ಇಲ್ಲಿ ಯಾರ್ಯಾರು ಬರೆದ ಹಸ್ತಪ್ರತಿಯನ್ನು ಅದು ಅರ್ಥ ಆಗದೆ ಇರುವಂತ ಕಾಗುಂಟ ಗೊತ್ತಾಗುವುದಿಲ್ಲ, ಗೊತ್ತನ ಹಾಗೆ ಇರುವಂತ ಆ ಹಸ್ತಪ್ರತಿಯನ್ನ ನೋಡಿ ಅದನ್ನ ನಿಜವಾಗಿ ಆದ್ರೂ ಮುದ್ರಣ ರೂಪಕ್ಕೆ ತರುವಂತ ಆ ತಪಸ್ಸಿದೆಯಲ್ಲ ಅದನ್ನ ನಿಜವಾಗಿ ಆಗುತ್ತೆ ಮೆಚ್ಚಿಕೊಳ್ಬೇಕು. ಏನು ಅಂತಂದ್ರೆ ಅವ್ರು ಅದರಿಂದ ತೊಡಗಿರೋದ್ರಿಂದ ಅವರು ಅವರ PhD ಸಬ್ಜೆಕ್ಟೇ ಅದು. ಏನು ಅಂತಂದ್ರೆ ಪ್ರಾಚೀನ ಸಾಹಿತ್ಯದಲ್ಲಿ, ಕನ್ನಡ ಪ್ರಾಚೀನ ಸಾಹಿತ್ಯದಲ್ಲಿ ಯುದ್ಧ ಕಲೆ ಹಾಗೂ ಯುದ್ಧ ಸಾಮಗ್ರಿ ಅಂತ ಹೇಳೋದ್ರ ಬಗ್ಗೆ ಅವರು 2 ಪುಸ್ತಕ ತಂದಿದ್ದಾರೆ. ಇದು ಯಾಕೆ ನಾನು ಹೇಳಿದೆ ಅಂತಂದ್ರೆ ತುಂಬಾ ಜನ PhD ಮಾಡುವಂತಹ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಅಲ್ಲಿಂದ ಕಟ್ ಅಂಡ್ ಪೇಸ್ಟ್ ಮುಗಿಯುವಂತಹ ಟಾಪಿಕ್ ಅನ್ನು ತೆಗೆದುಕೊಳ್ತಾರೆ ಅಂತ ಆದ್ರೆ ಇವರು ಹಾಗಲ್ಲ. ಅಧ್ಯಯನಕ್ಕೆ ಯೋಗ್ಯವಾದಂತಹದ್ದು ಹಾಗೂ ಇಂಟರ್ಪ್ರಿಟೇಷನ್ ದೊರಕುವಂತಹದ್ದು, ಆಮೇಲೆ ಸಿಂಥೆಸಿಸ್ ಅಂಡ್ ಇನ್ಸೈಟ್ಗೆ ಯೋಗ್ಯವಾದಂತಹ ಟಾಪಿಕ್ ಎಲ್ಲ ತಗೊಂಡದ್ರಿಂದ ಹಾಗೂ ಅವರನ್ನು ನಿಜವಾಗಿ ಆದರೂ ಅವರ ಗೈಡ್ ಯಾರಿದ್ದಾರೆ ಇದು ಮಾರ್ಗ ಮಗನೇ ಅಂತ ಹೇಳಿರೋದ್ರಿಂದ ಇದು ಈ ಬದುಕಿನ ಉದ್ದಕ್ಕೂ ಯಾಕೆ ಅಂತಂದ್ರೆ ಇದು ವಿಶೇಷವಾಗಿ ನಮಗೆ ಕಾಣುವಂತಹದ್ದು 1-2 ವಿಷಯದಲ್ಲಿ. ಒಂದು, ಈ ಆಫ್ರಿಕನ್ ಲಿಟರೇಚರ್ ಬಗ್ಗೆ ಹೇಳುವಾಗ ಚಿನ್ಮಯ ಮತ್ತೆ ಎಲ್ಲರೂ ಮಾಡಿದ್ದೇನು ಅಂತಂದ್ರೆ ರೀಕ್ರಿಯೇಟಿಂಗ್ ಹಿಸ್ಟ್ರಿ, ಕಳೆದು ಹೋದಂತ ಪಾಸ್ಟ್ ಅನ್ನ ತಮ್ಮ ಸಾಹಿತ್ಯದ ಮೂಲಕ ಸೃಷ್ಟಿಸುವಂತ ಇವರ ಪ್ರಸ್ಥಾನ ಓದುವಾಗ 500 ಪೇಜಿನ ಪುಸ್ತಕ ಅವ್ರಿಗೆ ಹೇಳಿರ್ತದ ಅಂತ 500 ಪುಟದ ಒಂದು ಕಾದಂಬರಿಯನ್ನ ಬರೀಬೇಕು ಅಂತ ಆಗತ್ತಿದ್ರೆ ಓದೋರಿಗೆ ಪೇಷನ್ಸ್ ಹೇಗೂ ಬೇಕಾ, ಬರೆಯೋರಿಗೂ ಕೂಡ ಸಂಗಾರ ಬ್ಲಾಕ್ ಕರ್ಟನ್ಸ್ ಅಂತ ಕಂಡಿತ್ತು. ಆದರೆ ಅಲ್ಲಿ ಈ ಮಹಾಭಾರತ ನಿಮ್ಗೆಲ್ಲ ಒಬ್ಬೊಂದು ಮಾತ್ರ ಕೊಡುತ್ತೇನೆ, ಒಂದು ಕಥೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನೆಟ್ವರ್ಕಿಂಗ್ ಇದೆಯಲ್ಲ. ಇನ್ಫ್ಯಾಕ್ಟ್ ಈ ರಾಮಾಯಣ ಮಹಾಭಾರತ ಬಗ್ಗೆ, ವಿಶೇಷವಾಗಿ ಮಹಾಭಾರತ ಬಗ್ಗೆ ಹೇಳುವಾಗ ಇಟ್ಸ್ ಎನ್ ಎಪಿಸೋಡಿಕ್ ಎಪಿಕ್ ಅಂತ ಹೇಳುದು. ಅದ್ರಲ್ಲಿ ಎಪಿಸೋಡ್ಸ್ ಇದೆ. ಅದನ್ನೆಲ್ಲ ಸೇರಿಸಿ ರಾಮಾಯಣ ಹಾಗಲ್ಲ, ಸಿಂಥೆಟಿಕ್ ಆದಂತಹದ್ದು, ಇದು ಎಪಿಸೋಡಿಕ್ ಆದಂತಹದ್ದು ಅಂತ ಹೇಳುವಂತ ಮಾತಿದೆಯಲ್ಲ. ಆ ತರದ ಎಪಿಸೋಡಿಕ್ ಆದಂತಹ ತನ್ನ ಆ ಒಂದು ಕಥೆ ಅದನ್ನು ಓದುವಂತಹ ಸಂದರ್ಭದಲ್ಲಿ ಇಡೀ ಅವರ ನೆಲದ ಜಲದ ಜನರ ಬದುಕನ್ನ ಇನ್ಫ್ಯಾಕ್ಟ್ ಈ ಹೋಲ್ಸ್ ಮಿರರ್ ಟು ಲೈಫ್ ಅದನ್ನ ಚಿತ್ರಿಸಿದ ರೀತಿ ಇದೆಯಲ್ಲ ಅದು ಅದ್ಭುತವಾದ. ನನಗೆ ವಿಶೇಷವಾಗಿ ಕಂಡದ್ದೇನು ಅಂತಂದ್ರೆ ಶಿವರಾಮ್ ಕಾರಂತರು ನಿಮ್ಗೆ ಗೊತ್ತಿದೆ, ಅವರು ರಿಯಲಿಸ್ಟಿಕ್ ಆದಂತಹ ಸಮಾಜದಲ್ಲಿ ಇರುವಂತಹ ವಿಷಯದ ಬಗ್ಗೆ ಕಥೆಯನ್ನ ಕವನನ್ನ ಇತ್ಯಾದಿಗಳನ್ನ ಬರೆದರು, ಕಾದಂಬರಿಗಳನ್ನ ಬರೆದರು. ಕಾದಂಬರಿಗಳನ್ನ ಬರೆದರು. ಬರೆಯುವಂತಹ ಸಂದರ್ಭದಲ್ಲಿ 200% ರಿಯಲಿಸ್ಟಿಕ್. ಅವರಲ್ಲಿ
ಭಾವುಕತೆ ಭಾವನಾತ್ಮಕವಾದಂತಹ ವಿಷಯ ಇಲ್ಲವಾ ಕೇಳಿ. ವೈಚಾರಿಕ ಹೆಚ್ಚು, ಭಾವನಾತ್ಮಕ ಕಮ್ಮಿ ಕಂಡದಿದ್ರು ಕೂಡ ಅಲ್ಲಲ್ಲಿ ಇದೆ. ಆದ್ರೆ ತಕ್ಷಣ ಅವರು ಮತ್ತೆ ಅದಕ್ಕೆ ಹಿಂತಿರುಗಿ ಬರುವಂತದ್ದು ನಮಗೆ ಕಾಣ್ತದೆ ಅಂತ. ಈ ಪ್ರಸ್ತಾವದಲ್ಲಿರುವಂತಹ ಭಾವ ಸಾಂದ್ರತೆ ಇದೆಯಲ್ಲ, ದ ಡೆನ್ಸಿಟಿ, ಇಟ್ ಈಸ್ ಸೋ ದೇರ್ ಸೋ ಮಚ್ ಇನ್ ಇಮೋಷನ್. ವಿಶೇಷವಾಗಿ ಕೊನೆಯ ಕೆಲವು ಚಾಪ್ಟರ್ನಲ್ಲಿ ಆ ಇದನ್ನ ಹ್ಯೂಮನೈಸಿಂಗ್ ಅಂತ ಹೇಳೋದು. ನೀವು ಮರ ಗಿಡಗಳನ್ನು ಹ್ಯೂಮನೈಸ್ ಆಗಿ ಮಾಡೋದೇನಿದೆ, ಶಕುಂತಳೆ ಬಿಟ್ಟು ಹೋಗುವಾಗ ಕಣ್ಮಾಶ್ರಮದಲ್ಲಿ ಲಾಟೆಗಳು ಕೂಡ ಬಂದಿದ್ವು ಇತ್ಯಾದಿ ಇತ್ಯಾದಿ ಹೇಳ್ತಾರಲ್ಲ, ಇದೊಂದು ತರದ ಪ್ಯಾಥೆಟಿಕ್ ಫ್ಯಾಲಸಿ. ಅವು ಕೂಡ ನಮ್ಮ ಹಾಗೆ ದೇ ಹ್ಯಾವ್ ದೇರ್ ರೈಟ್ ಅಂತ ಹೇಳುವಂತ. ಇವರು ರಣಕರುಗಳ ಬಗ್ಗೆ ಮಾತ್ರ ಅಲ್ಲ, ಅಲ್ಲಿರುವಂತಹ ಗಿಡದ ಬಗ್ಗೆ ಕೂಡ ಹ್ಯೂಮನೈಸ್ ಮಾಡುವಂತಹ ರೀತಿ ಇದೆಯಲ್ಲ, ಅದನ್ನು ಓದಿದವರಿಗೆ ಕಣ್ಣಿಗೆ ಬರದೇ ಇರೋದಿಲ್ಲ. ಕಣ್ಣಿದ್ರೆ ಹಾಗೂ ನೀರಿದ್ರೆ ಅದು ಒಂದು ರೀತಿಯಲ್ಲಿ ಇಂತಾಗದಿದ್ರೆ, ಬೆಳಿಗ್ಗೆ ಕಾಲ್ತಾಜಿಯವರು ಹೇಳಿದ್ರು, ನಾವು ಲಿಟರೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ಲೆಟರ್ಸ್ ಅಂಡ್ ಸ್ಕ್ರಿಪ್ಟ್ಸ್. ಈ ಸ್ಕ್ರಿಪ್ಟ್ ಮೊದಲಿಂದ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಓರಲ್ ಆದ ಲಿಟರೇಚರ್ ಎಷ್ಟೋ ಸಹಸ್ರ ವರ್ಷದಿಂದ ವೇದಗಳಿರ್ಬೋದು ಅಥವಾ ಜಾನಪದ ಗೀತೆಗಳಿರ್ಬೋದು. ಇದನ್ನ ಕುರಿತು ಬರೆಯೋದಕ್ಕೆ ಒಂದು ಲಿಪಿಯನ್ನ ಬರುವಂತದ್ದು. ಅದು ಲೇಟರ್ ಡೆವಲಪ್ಮೆಂಟ್ ಅಂತ ಯಾರಿಗೆ ಆದ್ರೂ ಕೂಡ ಸಾಹಿತ್ಯದ ಬಗ್ಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿದ್ದವರಿಗೆ ಮೊದಲು ಸಿಂಬಲ್ಗಳು ಅದು ಮತ್ತೆ ಕೊನೆಗಾಗು ಒಂದು ಯಾವುದೋ ತರದ ಸಂಕೇತಗಳಾಗು, ಆಮೇಲೆ ಅದನ್ನ ಲಿಪಿಯಾಗಿ ಅಕ್ಷರಮಾಲೆಯಾಗಿ ಮಾಡಿರುವಂತದ್ದು. ಇದು ಹೇಗೆ ಬಂದಿರಬಹುದು ಅಂತ ಹೇಳುವಂತಹ ಜಿಜ್ಞಾಸೆ ಯಾರಿರಬೇಕು ಅಂತಂದ್ರೆ, ಎಲ್ಲ ಲ್ಯಾಂಗ್ವೇಜ್ ಟೀಚರ್ಸ್ಗೆ, ಎಲ್ಲ ಲಿಟರೇಚರ್ನ ರೀಡರ್ಸ್ಗೆ ಇರಬೇಕು. ಇವರು ಅದರ ಜಾಡನ್ನು ಹುಡುಕಿಕೊಂಡು ಹೋಗಿ ಆ ಚಪಡ ಅಂತ ಬರೆಯೋದೇನಿದೆ, ಅದನ್ನ ಓದುವಾಗ ನನ್ಗೆ ನಿಜವಾಗಿ ಅದರ ಎಕ್ಸೈಟ್ಮೆಂಟ್ ಆದದ್ದು ಯಾಕಂತಂದ್ರೆ ಮುಳುಗಡೆ ಕಥೆಯನ್ನ ನಾವು ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡಿದ್ದೇವೆ. ಆದ್ರೆ ಇದು ಇದೆಯಲ್ಲ, ಇದು ನಾನು ನಿಜವಾಗಿ ಆದ್ರೂ ಅಂಥದ್ದನ್ನು ಓದಿರ್ಲಿಲ್ಲವಾಗಿತ್ತು. ಒಂದು ಹೇಗೆ ಲಿಪಿ ಬಂತು ಹಾಗೂ ಅವನು ಬದುಕದ್ರ ಹಿಂದೆ ಏನಿದೆ. ನಿಮಗೆ ತಾಜಮಹಲ್ನ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸೌಂದರ್ಯ ಮಾತ್ರ ಹೇಳ್ತೇವೆ, ಆದ್ರೆ ಹಿಂದಿರುವಂತಹ ಶ್ರಮ, ತ್ಯಾಗ ಹಾಗೂ ಕ್ರೌರ್ಯವನ್ನ ಹೇಳೋದಿಲ್ಲಲ್ಲ. ಅದೇ ತರದಲ್ಲಿ ಹೇಗೆ ಬಂತು ಅಂತ ಹೇಳುವಂತಹ ಈ ಪ್ರಚಾಣಕವನ್ನು ಕೊಡುವಂತಹ ಸಂದರ್ಭ ಅದು ಇದು ಹೊಸತಾದಂತ ಒಂದು ಆಯಾಮ. ಕಾದಂಬರಿಗೆ ನಿಜವಾಗಿ ಆದ್ರೂ ಒಂದು ಹೊಸತಾದಂತ ಆಯಾಮ ಹೊಂದಿರುವಂತದ್ದು. ಐ ಆನೆಸ್ಟ್ಲಿ ಬಿಲೀವ್ ದಟ್ his productions, his literature have not found their due recognition. ನಮ್ಗೆ ನಿಜವಾಗಿ ಕಾಣ್ತಾ ಇರುವಂತದ್ದು, ಎಲ್ಲರೂ ಕೂಡ ಏನು ಗೊತ್ತಿದೆ, ಬೂಕರ್ ಆಗಲಿ ಇನ್ನೊಂದಾಗ್ಲಿ ಬುಕೆಸ್ಟ್ ಆಗಲಿ, ಇದೆಲ್ಲ ಯಾಕೆ ಬರೋದು ಅಂತಂದ್ರೆ, ಬರೋದಕ್ಕಿಂತ ಮುಂಚೆ ಅದಕ್ಕೆ ಹೈಪ್ ಕ್ರಿಯೇಟ್ ಮಾಡಿ ಅದು ಬರುವಾಗ ಅದಕ್ಕೆ ಪ್ರೈಸ್ ಬರುವಂತದ್ದು ಅಂತ ಆಗದಿದ್ರೆ, ಇಲ್ಲಿ ಹಾಗಲ್ಲ. ಇದನ್ನ ನೀವು ಮಾರ್ಕೆಟಿಗೆ ಹಾಕಿ ಅದನ್ನ ಓದಿ ಮತ್ತೆ ಅದನ್ನ ಆನಂದಿಸಿ ಅಂತ ಹೇಳುವಂತ ರೀತಿಯಲ್ಲಿ ಅದನ್ನ ಕೊಟ್ಟದ್ದೇನಿದೆ. ಈ ಎರಡು, ಆಮೇಲೆ ಬಯಲು ನಾನು ಇನ್ನೂ ಓದಿಲ್ಲ, ಅದು ಬಯಲಿನಷ್ಟೇ ವಿಸ್ತಾರವಾಗಿದೆ ಅಂತ ಅವ್ರು ಆಗಾಗ ಅಲೋಪ್ರಭುವಿನ ವಿಷಯ ನಮ್ಗೆ ಬೇಕಾದಷ್ಟು ಸಿಕ್ಕಿದೆ ಅಂತ ಹೇಳುವಂತದ್ದು. ಈ ತರದ ಇವರ ಈ ತರದ ನೆಟ್ವರ್ಕಿಂಗ್, ಈ ನೆಟ್ವರ್ಕಿಂಗ್ ಎಲ್ಲಿಗೆ ಹೋಗಿದೆ ಅಂತಂದ್ರೆ, ಶ್ರೀಧರ್ ಅವರು ನೀವೇನಾರು ಅಕಸ್ಮಾತ್ ಆಗಿ ನಾಳೆ ಇವರಿಗೆ ಟಿಪ್ಪುಟೂರಿಗೆ ಹೋಗಬೇಕು ಮಾರ್ರೆ, ನಾನು ಟಿಪ್ಪುಟೂರ ತಡಿ ಒಂದು ನಿಮಿಷ, ನಮ್ಮ ಓಲ್ಡ್ ಸ್ಟೂಡೆಂಟ್ ಒಬ್ಬ ಇದ್ದಾನೆ, ಅವನು ಆ ದಿವಸ ನನ್ನ ಹತ್ರ ಒಂದು ಪುಸ್ತಕ ಬೇಕು ಅಂತ ಹೇಳಿದ್ದಾನೆ. ನೀವು ಹೋಗುವಾಗ ನನ್ನ ಮನೆಗೆ ಬನ್ನಿ, ಅದನ್ನು ಕೊಡ್ತೇನೆ, ಅವನಿಗೂ ಕೊಡಿ ಅಂತ ಹೇಳಿದ್ರು. ಈ ತರದ ನೆಟ್ವರ್ಕಿಂಗ್ ಅವರು ದೇವರಾಣಿ ಕಲ್ತದ್ದು ಸೂರ್ಯನಾರಾಯಣ ಅವರು ಎಂಥಾದ್ರಲ್ಲಿ ಅವ್ರ ಶ್ರೇಷ್ಠತನದಲ್ಲಿ ನೆಟ್ವರ್ಕಿಂಗ್ ಅವರು. ಈ ನೆಟ್ವರ್ಕಿಂಗ್ ಎಲ್ಲ ಈ ತರದಲ್ಲಿ ಇದು ಮಾತ್ರ ಅಲ್ಲ, ನನಗೇನಾದ್ರೂ ಎಲ್ಲಾದ್ರೂ ಕಾಲ್ ನೋವು ಎಲ್ಲಿ ಆಗುತ್ತದೆ ಹೇಳಿ ಅಂತ ಕೇಳಿ ಅವ್ರು ಸುಮ್ಮನೆ ಆಗಿಬಿಡೋರಲ್ಲ, ಎಲ್ಲಿ ಆಗುತ್ತದೆ ಅಂತ ಕೇಳಿ ನೋಡಿ. ವಿಟ್ಲದಲ್ಲಿ ಒಬ್ರು, ಇಲ್ಲಿ ಒಂದು ವಿಟ್ಲದವ್ರನ್ನ ಕಾಡ್ತಾ ಇದ್ದಾರೆ, ಅಲ್ಲಿ ಬೇಟೆ ಕಳಲ ಮೇಲೆ ಒಂದು ಫರ್ಲಾಂಗ್ ಹೋಗಿ ಅಲ್ಲೊಂದು ಅವ್ರು ಎಷ್ಟು ಅಂದ್ರೆ ಫೋಟೋಗ್ರಾಫಿಕ್ ಇಂಪ್ರೆಷನ್ ಇದೆ ಅವರಿಗೆ. ಅಲ್ಲೊಂದು ಬೋರ್ಡ್ ಇದೆ, ಯಾವ ಅಂಗಡಿ ಅಂತ ಅವ್ರಿಗೆ ಗೊತ್ತಿದೆ. ನಾನು ಹೋಗಿದ್ರೆ ಡ್ಯಾಶ್ ಹೊಡೆದ್ರು ನಮ್ಗೆ ಯಾವ ಅಂಗಡಿ ಅಂತ ಗೊತ್ತಾಗುದು. ಅವರಿಗೆ ಆ ಅಂಗಡಿ ನೀಲಿ ಬಣ್ಣದ ಪ್ಲಾಕಾರ್ಡ್ ಇದೆ ನೋಡಿ, ಅದರಲ್ಲಿ ಹಣ್ಣಿನ ಅಂಗಡಿ ಅಂತ ಬರ್ಕೊಂಡಿದೆ. ಅದರ ಹತ್ತಿರ 2 ಮೀಟರ್ ಕಳೆದ ಮೇಲೆ ಒಂದು ಓಣಿ ಇದೆ ಅಂತ ಹೇಳಿಕೊಂಡು ಅಲ್ಲೊಬ್ರು ಡಾಕ್ಟರ್ ಇದ್ದಾರೆ. ಈ ತರದಲ್ಲಿ ಅವರ ನೆಟ್ವರ್ಕಿಂಗ್ ಇದೆಯಲ್ಲ, ಅತ್ಯದ್ಭುತ, ಬರೀ ಅದ್ಭುತವಲ್ಲ, ನಮಗೆ ಕಾಣುವಂತ ರೀತಿಯಲ್ಲಿ ದ ವೇ ಇನ್ ವಿಚ್ ಈಸ್ ಗೋಯಿಂಗ್ ಟು ಬಿ ಕನೆಕ್ಟ್. ನನಗೆ ಅದನ್ನು ಓದುವಾಗೆಲ್ಲ ವಾಲ್ಟ್ ವಿಟ್ಮನ್ ನ ಪೋಯಮ್ ನೆನಪಾಗೋದು. ಈ ಬೆಳಗಿನ ಹೊತ್ತಿನಲ್ಲಿ ನೀವು ಅಕಸ್ಮಾತ್ ಆಗಿ ನಿಮ್ಮ ಹೂತೋಟಕ್ಕೆ ಹೋದಂತಿದ್ರೆ, ವಾಟ್ ಯು ಸಿ ದ ಸ್ಪೈಡರ್ sending a filament, another filament, yet another, and one more. And then it starts connecting. The whole networking is its specialty, other design.
ಹಾಗೇನೆ ಇವರು ಇವರದೇ ಆದಂತಹ ಸಂಬಂಧದ ವಿಷಯದಲ್ಲಿ ಮಾಡ್ತಾ ಇರುವಂತಹ ನೆಟ್ವರ್ಕಿಂಗ್ ಏನಿದೆ, ಸಮಥಿಂಗ್ ದಟ್ ಈಸ್ ಏನಂತ ಹೇಳಿ ಮ್ಯಾಗ್ನಿಫಿಸೆಂಟ್ ಅಲ್ಲ, ಒಂದ್ಸಲ ಡಿವಾಸ್ಟೇಟಿಂಗು ಕೂಡ. ಅದು ಭಯಂಕರ ತಲೆ ಕೂಡ. ನಿಮಗೆ ನಿಜವಾಗಿ ಆದ್ರೂ ತಿಪಟೂರಲ್ಲಿ ನಿಲ್ಲಿಕ್ಕೆ ನೀವು ತಿಪಟೂರು ಹಾದು ಹೋಗುವುದಾದ್ರೂ ಕೂಡ ಅವ್ರು ಬಿಡ್ಲಿಕ್ಕಿಲ್ಲ, ಇಳಿದು ಒಂದ್ಸಲ ಕೊಟ್ಟೆ ಹೋಗಬೇಕು. ಆ ತರದಲ್ಲಿ ಅವರ ಪಟ್ಟು ಬಿಡಿದ್ರೆ ಮಾತ್ರ ಸಾಮಾನ್ಯವಾಗಿ ಯಾವ್ದೊಂದು ಬಿಡುವಂತ ಅವರು ಕುಸ್ತಿಗೆ ಸೇರಬೇಕಿತ್ತು ನಿಜವಾಗಿ ಆದ್ರೂ ಕೂಡ ಆ ತರದಲ್ಲಿ ಸಮಥಿಂಗ್ ದಟ್ ಈಸ್ ಇನ್ಕ್ರೆಡಿಬಲ್. ಇನ್ನು ಅವರ ಕರ್ತೃತ್ವ ಶಕ್ತಿಯ ಬಗ್ಗೆ ನಾನು ಅದರ ನಿಜವಾದಂತಹ ಉಪಯೋಗ ಪಡೆದುಕೊಂಡ ನಮ್ಮ ಸೌಭಾಗ್ಯ ಅಂತಂದ್ರೆ ಗೋಲ್ಡನ್ ಜುಬ್ಲಿಯ ಟೈಮ್ನಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ ಅವರಿಗೆ ಇನ್ನೊಂದು ವಿಷಯ ಇದೆ, ಎಬಿಲಿಟಿ ಟು ಫಾರ್ಮ್ ಎ ಟೀಮ್. ಯಾರಾದ್ರೂ ಸರಿ ಟೀಮ್ ಅನ್ನು ಫಾರ್ಮ್ ಮಾಡ್ತಿದ್ರು. ಅವ್ರು ಪ್ರತಿ ಇದ್ದ 4 ದಶಕಗಳ ಕಾಲೂ ಕೂಡ ಅಲ್ಲಿದ್ದವರನ್ನ ಬಳಸಿ ಯೋಜಕಸ್ತತ್ರವಲ್ಲಭ ಅಂತ ನಿಮಗೆ ಗೊತ್ತಿದೆ. ಅಯೋಗ್ಯ ಪುರುಷ ಅಯೋಗ್ಯ ಆಗ್ಲಿಲ್ಲ, ಇವರನ್ನೆಲ್ಲ ಸೇರಿ ಯೋಜಕರಾಗಿ ಆ ತರದ ಮ್ಯಾನೇಜ್ಮೆಂಟ್ ನಾವೆಲ್ಲ ಹೋದ ಮೇಲೆ ನಿಜವಾಗಿ ಆದ್ರೆ ಇವರಿಗೆ ಯಾರಿದ್ದಾರೆ ಅಂತ ಎಣಿಸಿದ್ರೆ ಮತ್ತೆ ಗಣೇಶ್ ಪ್ರಸಾದ್ ಇವ್ರನ್ನೆಲ್ಲ ಕಟ್ಟಿಕೊಂಡು ಅವ್ರನ್ನೆಟ್ಟು ಅವರು ಹೋದ್ರು ಕೂಡ ಇವ್ರು ಬಿಡೋರಲ್ಲ, ಮತ್ತಿತ್ತವ್ರು ಅಳಿದು ಉಳಿದವರನ್ನೆಲ್ಲ ಸೇರಿಸಿ ಒಂದು ಹೊಸದಾಗಿ ಒಂದು ಅಂತ ಮಾಡಿ ಪುನಃ ಅವ್ರು ಕೊಡೋ ಜನ. ಆ ತರದಲ್ಲಿ ಗ್ರೇಟ್ ಕಾಂಕಾಕ್ಟರ್ ಆಫ್ ಹ್ಯೂಮನ್ ರಿಸೋರ್ಸಸ್. ಆ ಹ್ಯೂಮನ್ ರಿಸೋರ್ಸ್ ಅನ್ನು ಬಳಸುವಂತಹ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳಬೇಕಾದದ್ದು ಗೋಲ್ಡನ್ ಜುಬ್ಲಿಯ ಸಂದರ್ಭದಲ್ಲಿ ನನಗೆ ಗೊತ್ತಿದೆ, ಇದೆಲ್ಲ ನನ್ನ ಮಿತ್ರರಿದ್ದಾರೆ, ತುಂಬಾ ಜನ ಕೆಲಸ ಮಾಡಿದವರಿದ್ದಾರೆ. ನಿಜವಾಗಿ ಆದ್ರೂ ನಾನು ಮಾಡಬೇಕು ಅಂತ ಎಣಿಸಿದಂತ ನಾನು ಹೆಚ್ಚಿನದನ್ನ ಯೋಜನೆ ಹಾಕಿಕೊಳ್ಳುವಾಗ ವಿಶೇಷವಾಗಿ ಕೆಲವೆಲ್ಲ ಅವರವರೇ ವಹಿಸಿಕೊಂಡ್ಬಿಟ್ಟಿದ್ರು. ನಾನು ಅವರು ಒಟ್ಟು ಸೇರಿ ಮಾಡಬೇಕು ಅಂತ ಹೇಳುವಂತದ್ರಲ್ಲಿ 90% ಕ್ಯಾನ್ ಯು ಇಮ್ಯಾಜಿನ್ 100 ಮೆಂಬರ್ಸ್ ವರ್ ಟು ಬಿ ಫೆಲಿಸಿಟೇಟೆಡ್. 100 ಜನರಿಗೆ ಸನ್ಮಾನ. ನೀವು ಯಾರನ್ನಾದ್ರೂ ಸನ್ಮಾನ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತ ಇದ್ದದಿದ್ರೆ ಗೆಸ್ಟ್ ಕೇಳ್ತಿದ್ವಿ ಯಾರಿಗೆಲ್ಲ ಸನ್ಮಾನ. 100 ಜನ ಅಂದ್ರೆ ಖಂಡಿತ ಬರ್ತಿರ್ಲಿಲ್ಲ ನಾವು. ನಮ್ಗೆ ಗೊತ್ತಿತ್ತು 100 ಜನರಿಗೆ ಒಂದು ವೇದಿಕೆಯಲ್ಲಿ ಸನ್ಮಾನ ಆಗುತ್ತದೆ ಅಂತ ಆದ್ರೆ ಇಟ್ ವುಡ್ ಬಿ ಎ ಮೆಸ್ ಅಂತ ಗೊತ್ತಿತ್ತು. ಆದರೆ ಎಷ್ಟು ಚಕ್ಕವಾಗಿ ಅವರು ಬೇಕಾದಂತ ಎಲ್ಲ ನಿವೃತ್ತರಾದಂಥವ್ರು ಮತ್ತೆ ಕಳೆದು ಹೋದವರು ಉಳಿದು ಹೋದವರು ಅವ್ರಿಗೆಲ್ಲರದ್ದನ್ನು ಮಾಹಿತಿ ಸಂಗ್ರಹಕ್ಕೆ ಜೇನಿನ ಉಪಮೆ ಕೊಡ್ಬೇಕು. ಅವ್ರಿಗೆ ಎಲ್ಲಿ ಹೂ ಉಂಟುತ್ತೋ ಅವ್ರಿಗೆ ಹೇಗೆ ಗೊತ್ತಾಗುತ್ತದೆ ಅಂತ ಗೊತ್ತಿಲ್ಲ. ಯಾವ ತರದಲ್ಲಿ ಜೇನ ತರ್ತಾರೆ ಹಾಗೆ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ಒಳ್ಳೆ ಬ್ರೀಫ್ ಕಾಂಪ್ಯಾಕ್ಟ್ ಆದಂತ ಟೆಕ್ಸ್ಟ್ ಗಳನ್ನ ಮಾಡಿ ಚಾಕಚಕ್ಯತೆಯಿಂದ ಅದನ್ನು 30 ನಿಮಿಷದಲ್ಲಿ ಮುಗಿಸಿದಾರಲ್ಲ, ಅದನ್ನು ನಿಜವಾಗಿ ಅದು ನಾನು ಮೆಚ್ಚಿಕೊಂಡ್ಬಿಟ್ಟಿದ್ದೇನೆ. ಏನು ಅಂತಂದ್ರೆ ಇಟ್ ಇಸ್ ಅನ್ ಇನ್ಕ್ರೆಡಿಬಲ್ ಎಬಿಲಿಟಿ ಟು ಮ್ಯಾನೇಜ್ ಥಿಂಗ್ಸ್. ಅವರು ಸದ್ದು ಗದ್ದಲ ಮಾಡೋದಿಲ್ಲ. ಕ್ವಾಯಿಟ್ ವರ್ಕರ್ ಅಂತ ಆದದಿದ್ರು ಕೂಡ ಅವ್ರು ಎಲ್ಲರೂ ಒಂದು ಹಾಗೆ. ನಿಮಗೆ ಗೊತ್ತಿರಬಹುದು, ವಿವೇಕಾನಂದ ಕಾಲೇಜು ಪುತ್ತೂರು ವಿದ್ಯಾವರ್ಧಕ ಸಂಘದಿಂದ ಸ್ಥಾಪಿತವಾದಂತ ಅದರ ಹಿಸ್ಟ್ರಿ ಎಲ್ಲಿದೆ ಅಂತಂದ್ರೆ ಹಿಸ್ಟ್ರಿ ಯಾರಿಗೆ ಗೊತ್ತಿದೆ? ಎಲ್ಲರೂ ಕೂಡ ನಾವು ಬಂದ ಮೇಲೆ ಹಿಸ್ಟ್ರಿ ಅಂತ ಹೇಳುವವರೇ ಇರೋದಲ್ಲಿ. ಆಗಿರುವಂತಹ ಸಂದರ್ಭದಲ್ಲಿ 1918 ಆರಂಭ ಆದಂತಹ 15ಕ್ಕೆ ಆರಂಭ ಆದಂತಹ ಆ ಪುತ್ತೂರು ವಿದ್ಯಾವರ್ಧಕ ಸಂಘ ಹುಟ್ಟುವುದಕ್ಕಿಂತ ಮೊದಲು ಮಾಡಿದಂತಹ ಮೀಟಿಂಗ್, ಟೌನ್ ಬ್ಯಾಂಕ್ ನಲ್ಲಿ ಆದಂತಹ ಮೀಟಿಂಗ್, ಅದ್ರ ಯಾರ್ಯಾರು ಇದ್ರು ಅಂತ ಹೇಳುವಂತಹದ್ದನ್ನ ಅದನ್ನೊಂದು 40 ಪೇಜಿನ ಡ್ರಾಫ್ಟ್ ಮಾಡಿದಾಗೆ ಇನ್ಫ್ಯಾಕ್ಟ್ ಇಟ್ಸ್ ಎ ರಿಸರ್ಚ್ ಬೈ ಇಟ್ಸ್ ಯಾರು ಮಾಡಿದೆ. ಯಾತಕ್ಕೆ ಇದನ್ನ ಮತ್ತೆ ಹೇಳ್ತೇನೆ ಅಂತಂದ್ರೆ ವಿವೇಕಾನಂದ ಕಾಲೇಜಿನವರು ಮಾಡಿದಂತಹ ಸೇವೆಯ ಸಂದರ್ಭ ಇದೆಯಲ್ಲ, ಅದು ಅದ್ಭುತವಾದಂತಹದ್ದು, ಯಾರೂ ಮಾಡದೇ ಇರುವಂತಹದ್ದು ಅಂತ ನಾನು ಖಂಡಿತವಾಗಿ ಹೇಳಿದ್ದು. ಕೆಲವು ಮಟ್ಟಿನಲ್ಲಿ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿದ್ದಂಥ ಪ್ರೊಫೆಸರ್ ಎವಿನಾರಾಯಣ ಬಸವ ಮೇಡಮ್ ಎಲ್ಲ ಇದ್ರು. ಅವರೆಲ್ಲ ಮೊದಲಿಂದ ಇದ್ದದ್ರಿಂದ ಅವ್ರಿಗೆ ಮೊದಲಿಂದಲೂ ಆದದ್ದು ಗೊತ್ತಿದೆ. ನಾವೆಲ್ಲ ಮತ್ತೆ ಬಂದು ಸೇರಿಕೊಂಡಂತವ್ರು. ಆದರೂ ಕೂಡ ಆ ಸಂದರ್ಭದಲ್ಲಿ ಅದರ ಮೂಲಕ್ಕೆ ಹೋಗಿ ಅದನ್ನೆಲ್ಲ ಮಾಡಿದಂತಹದ್ದು ಎಲ್ಲ ಆಯೋಜನೆಯು ಕೂಡ ಪ್ರತಿಯೊಂದು ವಿಷಯ. ಇಲ್ಲಿ ನನ್ನ ಸಂಮಿತ್ರ ಶಾಸ್ತ್ರಿ ಅವರಿದ್ದಾರೆ, ಗಣೇಶ್ ಪ್ರಸಾದ್ ಇದ್ದಾರೆ, ಇಲ್ಲಿ ತುಂಬಾ ಜನ ಇದ್ದೀನಿ, ಸಾರಿ ರಾಕೇಶ್ ಇದ್ರು, ಆಗ ಸತ್ಯದೀಪ್, ಆಲ್ ಆಫ್ ಯು ವರ್ ದೇರ್. ಆಫ್ ಕೋರ್ಸ್ ಐ ಆಮ್ ಥ್ಯಾಂಕ್ಫುಲ್ ಟು ಯು. ದ ವೇ ಇನ್ ವಿಚ್ ಯು ಜೆಂಡ್ ಟುಗೆದರ್, ದ ವೇ ಇನ್ ವಿಚ್ ಯು ಫಂಕ್ಷನ್, ಅದು ಯಾವುದಕ್ಕೂ ಮಾದರಿ ಅಂತಂದ್ರೆ ಒಂದು ಹೆಚ್ಚಿನವರಿಗೆ ಗೊತ್ತಿದೆ ಆಕ್ಚುಲಿ ವರ್ಕ್ ಇರುತ್ತೆ. ಐದರ್ ಬಿ ಆರ್ ಯು ಅಂತ ಹೇಳುವಂತವ್ರು ಈ ಲೋಕದಲ್ಲಿ ಯಾವುದೇ ಸಂಘ ಸಂಸ್ಥೆ ಹಾಳಾಬತ್ತಿ ಆಗುತ್ತೆ ಅಂತಂದ್ರೆ ಆಫ್ಟರ್ ಮೀ ದ ಡೆಲ್ಯೂಜ್ ಅಂತ ತಿಳ್ಕೊಂಡವ್ರು. ಲೂಯಿ 16th 14th ಯಾವ ನಮ್ಗೆ ಗೊತ್ತಿಲ್ಲ ಸರ್.
ಗೊತ್ತಿತ್ತ. ಆಫ್ಟರ್ ಮೀ ದ ಡೆಲ್ಯೂಷನ್, ನಾನು ಹೋದ ಮೇಲೆ ಪ್ರಳಯ ಅಂತ ತಿಳ್ಕೊಂಡು ಎಲ್ಲರೂ ಇರುವಂತ. ಆದ್ರೆ ನಾನು ಹೋದ ಮೇಲೆ ಒಳ್ಳೇದಾಗುತ್ತದೆ ಅಂತ ತಿಳ್ಕೊಂಡು ಇನ್ನು ಬೆಳಿಗ್ಗೆ ಅವರ ಬಗ್ಗೆ ಹೇಳಿದ್ರು ಏನಂತಂದ್ರೆ, ಅವ್ರಿಗೆ ನಿಜವಾಗಿ ಸಿಕ್ಕಬೇಕಾದಂತಹ ಸ್ಥಾನ ಮಾನ ಸಿಗಲಿಲ್ಲ ಅಂತ ಅವರು ನಮ್ಮಷ್ಟು ಕೊರಗಲಿಲ್ಲ. ಅದಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಗೊತ್ತಿದೆ ಯಾಕೆ ಒಬ್ಬ ಒಂದು ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಹಕ್ಕಿ ಯಾಕೆ ಹಾರಾಡುತ್ತದೆ ಅಂತಂದ್ರೆ, ಹಕ್ಕಿ ಹಾರಾಡಿದ್ರೇನೆ ಅದಕ್ಕೆ ಹಕ್ಕಿ ಅಂತ ಅನಿಸೋದು. ವೈ ಡಸ್ ಎ ಫಿಶ್ ಸ್ವಿಮ್ ಅಂತ ಕೇಳಿದ್ರೆ, ಓನ್ಲಿ ವೆನ್ ಇಟ್ ಸ್ವಿಮ್ಸ್ ಇಟ್ ಫೀಲ್ಸ್ ಲೈಕ್ ಎ ಫಿಶ್. ಈ ವ್ಯಕ್ತಿ ತಾನೇ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಸೇವೆ ಮಾಡ್ತಾ ಇದ್ದರೆ ಮಾತ್ರ ನನ್ನ ಬದುಕು ಅಂತ ಅವರು ತಿಳಿದುಕೊಂಡದ್ರಿಂದಲೇ, ಮತ್ತು ಕೂಡ ನಿವೃತ್ತರಾದ ಮೇಲೂ ಅದರ ಬಗ್ಗೆ ಬೆಳಿಗ್ಗೆ ಪ್ರಸ್ತಾಪ ಆಯಿತು. ಎಕ್ಸಾಮಿನೇಷನ್ ಒಂದು ಅನ್ಪಾಪ್ಯುಲರ್ ಆಗಬೇಕಾದ್ರೆ ವಾರ್ಡನ್ ಆಗ್ಬೇಕು, ಇನ್ನೊಂದು ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅದನ್ನ ಅವರು ವಹಿಸಿಕೊಂಡು ಚೊಕ್ಕತನದಿಂದ ಮಾಡಿ ಹ್ಯಾಂಡಲ್ಡ್ ಓವರ್ ದ ಡೇಟಾ. ಇದನ್ನ ಸಂಸ್ಥೆ ನಿಜವಾಗಿ ಆದ್ರೂ ಕೂಡ ಗುರುತಿಸಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಸಂಸ್ಥೆ ಯಾರದ್ದು? ರಾಬರ್ಟ್ ಫ್ರಾಸ್ಟ್ ಒಂದು ಕಡೆ ಹೋಗುತ್ತಾ ಇರುವಾಗ ಆ ಕಣಿವೆಗಳಲ್ಲಿ ಹಿಮ ರಾಶಿ ಬೀಳ್ತಾ ಇರುವಂತದ್ದನ್ನು ನೋಡಿ, ಐ ನೋ ಹೂಸ್ ಫಾರ್ಮ್ ಇಟ್ ಈಸ್, ಬಟ್ ಇಟ್ ವಿಲ್ ನಾಟ್ ಆಕ್ಚುಲಿ ಬ್ಲಾಕ್ ಮೀ ಇನ್ ಲವ್ ಯು. ನನಗೆ ಗೊತ್ತಿದೆ ಇದು ಯಾರದ್ದು ಕಣಿವೆ ಯಾರದ್ದು ಫಾರೆಸ್ಟ್ ಅಂತ ಗೊತ್ತಿದೆ, ಆದ್ರೆ ಈ ಹೊತ್ತಿನಲ್ಲಿ ನಾನು ಅದನ್ನು ಪ್ರೀತಿಸೋದಕ್ಕೆ ಅಡ್ಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಂಸ್ಥೆಯನ್ನ ಪ್ರೀತಿಸಿ ಬೇರೆ ಬೇರೆ ತರದ್ದು ಅವರಿಗೆ ಆಸಕ್ತಿ ಯಾವುದ್ರಲ್ಲೆಲ್ಲ ಇತ್ತು ಅಂತಂದ್ರೆ, ಅವರು ಟೆನ್ನಿಸ್ ಆಡ್ತಾ ಇದ್ರು. ಕಾಲೇಜಿನ ಹಾಸ್ಟೆಲ್ ನಲ್ಲಿ ವಾರ್ಡನ್ ಆಗಿರೋದರ ಸದುಪಯೋಗ. ಇವತ್ತೊಂದು ಬೆಳಿಗ್ಗೆ ಯಾರೋ ಒಂದು ಬೆಳಿಗ್ಗೆ ವಾಟ್ಸ್ಆಪ್ ಗುಡ್ ಮಾರ್ನಿಂಗ್ ಕಳಿಸಿದ್ರು. ಈಸ್ ರಿಚ್ ಹೂ ಎಂಜಾಯ್ಸ್ ವಾಟ್ ಈಸ್ ಅವೈಲೇಬಲ್ ಟು ಹಿಮ್ ಎಂತದೋ ಒಂದು. ಯಾರಿಗೇನು ದಕ್ಕುತ್ತದೋ ಅದನ್ನು ನಿಜವಾಗಿ ಆದ್ರೂ ಅನುಭವಿಸುವನೇ ನಿಜವಾಗಿ ಶ್ರೀಮಂತ ಈ ಲೋಕದಲ್ಲಿ ಅಂತ. ಅವ್ರು ಅದರ ಸದುಪಯೋಗ ಪಡ್ಕೊಂಡದ್ದೇನಂದ್ರೆ, ಬೆಳಿಗ್ಗೆ 6 ಗಂಟೆಗೆ ಹೋದ್ರು, 7:30ವರೆಗೆ ಟೆನ್ನಿಸ್ ಆಡಿದ್ರು, ಮತ್ತೆ ಬಂದು ತರಗತಿಗೆ ರೆಡಿ ಆದ್ರು. ಅಲ್ಲ ಅಲ್ಲಿ ಅಟೆಂಡೆನ್ಸ್ ರೆಡಿ ಆಗಿ ಆಯ್ತು ಸರ್. ಹೀಗಿರುವಂತಹ ಸಂದರ್ಭ ಯಾವುದೇ ಒಂದು ವಿಷಯದಲ್ಲಿ ಬೇಡ ಅಂತಿದೆ. ಯಕ್ಷಗಾನದ ಬಗ್ಗೆ ಕೂಡ ಬಂತು. ಯಕ್ಷಗಾನದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಅವ್ರಿಗೆ ಯಕ್ಷಗಾನ ನೋಡಿ ಅವರು ಪ್ರೇಕ್ಷಕರಾಗಿ ನೋಡಿದ್ದಾರೆ. ಆದ್ರೆ ಇದು ನನಗಲ್ಲ ಅಂತ ಬಿಡೋ ಜನ ಅಲ್ಲ. ಹಾಗಾಗಿ ವೇಸ್ಟ್ ಆಗ್ತಿದೆ. ಬರೀ 6 ತಿಂಗಳ ಮೊದಲು ಅವರಿಗೆ ನಿಜವಾಗಿ ಕಾಲಿ ಫ್ರಾಕ್ಚರ್ ಆಗಿತ್ತು, ಆದ್ರೂ ತನ್ನಿಂದ ಆದಷ್ಟು ಕುಳಿದ್ರು ಅವರು. ಆಮೇಲೆ ನಾಟಕದ ಗೀಳು ಅವರಿಗೂ ಇದೆ. ನಾವೆಲ್ಲ ಇರುವಾಗ ನಾಟಕ ನೃತ್ಯ ರೂಪಕ ಇತ್ಯಾದಿಗಳನ್ನ ಒಟ್ಟೊಟ್ಟಿಗೆನೆ ಅದನ್ನ ಸಂಘಟಿಸ್ತಾ ಇದ್ದವರು. ಅವರಿಗೆ ಬ್ರಹ್ಮಚಾರ ಅವರು ಬರುವಾಗ ನಾಟಕದ ನಿರ್ದೇಶನ ಮಾಡುವಾಗ ಇವರಿಗೂ ಕೂಡ ಅದನ್ನ ಕಂಡು ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಸಾಹಿತ್ಯಿಕವಾಗಿ ಅದನ್ನು ಓದಿದ್ದೇನೆ ಅಂತ ರಂಗದ ಮೇಲೆ ತರೋದು ಹೇಗೆ ಅಂತ ಹೇಳಿಕೊಂಡು ಅವರಿಗೆ ಬೇಕಾದಷ್ಟು ಅನುಭವ ಇದ್ದರಿಂದ ಅವರು ನಾಟಕದ ನಿರ್ದೇಶನ ಮಾಡೋದಲ್ಲದೆ ಮತ್ತೆ ನಾಟಕ ಬರೆಯೋದು. ನಿಮಗೆ ಗೊತ್ತಿದೆ, ಅದು ಇನ್ನೊಂದು ಆಯಾಮ. ಯಾವ ರೀತಿಯಲ್ಲಿ ಶಿವರಾಮ್ ಕಾರಂತರು ಮೈಮನಗಳ ಸುಳಿಯಲ್ಲಿ ಬರೆದು ಒಂದು ಹೆಣ್ಣು ಗಂಡು ಸಂಬಂಧದಲ್ಲಿ ಹೆಣ್ಣಿನ ಮನಸ್ಸನ್ನ ಗಂಡು ಹೆಣ್ಣಾಗಿ ಎಂಪ್ಯಾಥಿಕ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವಲ್ಲ, ಆ ತರದಲ್ಲಿ ಬರೆದಂತ ಶಿವರಾಮ್ ಕಾರಂತ್ ಅವರೊಂದು ಅದನ್ನ ಸೈಕಲಾಜಿಕಲ್ ಸೈಕ್ಯಾಟ್ರಿಕ್ ಇತ್ಯಾದಿ ಸೈಕೋ ಸೋಷಿಯಲ್ ಇತ್ಯಾದಿ ಎಲ್ಲ ಹೇಳ್ತಾರೆ. ಇವರು ಆ ಶಿಖಂಡಿ ಅಂತ ಬರೆದಿರುವಂತಹ ನಾಟಕದ ಬಗ್ಗೆ ನಿಮ್ಗೆ ಗೊತ್ತಿದೆ. ಇಟ್ಸ್ ಅನ್ ಇಂಟ್ಯೂಷನ್ ಹೇಗೆ ಬರ್ತದೆ ಅಂತ ಲೂಯಿ ಪ್ಯಾಸ್ಚರ್ ಹೇಳಿದಂತ ಒಂದು ಮಾತಿದೆ. Intuition is available. Intuition is going to occur only to the prepared minds ಅಂತ. ಯಾರಿಗೆ ಒಳನೋಟ ಬರ್ತದೆ ಅಂತಂದ್ರೆ, ಯಾವದಕ್ಕೆ ನಿಜವಾಗಿ ಆದ್ರೂ ತಯಾರಾಗಿದ್ದಾರೋ ಅವ್ರಿಗೆ ಮಾತ್ರ ಒಳನೋಟ ಬರ್ತದೆ ಅಂತ. ಎಷ್ಟೋ ಜನ ನಿಜವಾಗಿ ಆದ್ರೂ ಆಪಲ್ ಆರ್ಚಾರ್ಡ್ ನಲ್ಲಿ ಹೋಗಿ ಅವರ ತಲೆ ಮೇಲೆ ಆಪಲ್ ಬಿದ್ದಿದೆ, ಆದ್ರೆ ಯಾರ ತಲೆಯಿಂದಲೂ ಕೂಡ ಗ್ರಾವಿಟೇಷನ್ ಲಾ ಬರಲಿಲ್ಲ. ತಲೆ ಆಪಲ್ ಅಲ್ಲ ತೆಂಗಿನಕಾಯಿ ಬಿದ್ದಿದೆ, ತೆಂಗಿನಕಾಯಿ ಒಡೆದೋಗಿದೆ, ಆದ್ರೂ ಯಾರ ತಲೆಯಿಂದಲೂ ಕೂಡ ಗ್ರಾವಿಟೇಷನ್ ಲಾ ಬರಲಿಲ್ಲ. ಎಷ್ಟೋ ಜನ ನೀರಿನ ಟ್ಯಾಂಕಿಗೆ ಬಿದ್ದು ಸತ್ತೋದವರು ಇದ್ದಾರೆ, ಮೇಲೆ ಬಂದವರು ಇದ್ದಾರೆ. ಆದ್ರೆ ಆರ್ಕಿಮಿಡಿಸ್ಗೆ ಮಾತ್ರ
ಅವನಿಗೆ ಯುರೇಕಾ ಯುರೇಕಾ ಅಂತ ಹೇಳಿಕೊಂಡು there must be some connection between, of course, the density and the girth of my body and the water that spills over ಅಂತ. It is only the prepared mind that is going to be in fact getting any insights ಅಂತ ಕೇಳುವಂಥದ್ದು. ಇವರು ಆ ವಿಷಯದಲ್ಲಿ ಒಂದು ತರದಲ್ಲಿ ಮುನಿ ತಪಸ್ಸು ಏನು ಮಾಡಿದ್ರು ಕೂಡ ತಪಸ್ಸು ಅಂತಾಗಿರೋದು. ನಾನು ಮತ್ತೆ 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 ಎಲ್ಲದರಲ್ಲೂ ಹೇಳೋದು
ವೇದಿಕೆ ಮಾಡಿ ಜಿಟಿ ಸರ್ ಅಶೋಕ್ ಸರ್ Sure, sure. Mic standing. Mic standing. Okay, ಇಲ್ಲಿ ನೋಡಿ. ಸರ್ ಮಾಡಿ. ಎಷ್ಟು ನಮ್ಮ ಎದುರು ಹೋಗಿ. ಶಿವಗರ್ ಸರ್ ಅವ್ರನ್ನ ದೇವಿನಾಥ್ ಸರ್ ಅವ್ರು ಗೌರವಿಸಿದಾಗ ಇದೀಗ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಪುತ್ತೂರು ಘಟಕ ಇಲ್ಲಿನ ಶಾಂತಾ ಪುತ್ತೂರು ವೇದಿಕೆಯ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷರಾದ ಜಯಾನಂದ ಪೆರಾಜೆ, ಮಂಜಪ್ಪ ತ್ಯಾಮ, ಅವರು ಸರ್ನ ಗೌರವಿಸುವ ಈಗ ಅವಕಾಶ ಇದೆ. ಗೌರವ ಮಾಡಬೇಕು.
ಬಹುಶಃ ಆಫೀಸ್‌ನ ಟರ್ಮ್‌ನಲ್ಲಿ ಬೇಕಿದ್ರೆ ವರ್ಷದಲ್ಲಿ 1,000 ಜೂನಿಯರ್‌ಗೆ ಇನ್ಕ್ರಿಮೆಂಟ್ ಕಡಿಮೆ ಅನ್ನೋದು ವಿಚಾರ ಮಾಡುವಂತ ಟೈಮ್‌ನಲ್ಲಿ ನಾವಿದ್ದೇವೆ. ಆದ್ರೆ ಶ್ರೀಧರ್ ಸರ್‌ಗೆ ಪ್ರಿನ್ಸಿಪಾಲ್ ತಪ್ಪಿರುವುದಾಗಿ ಆ ಟೈಮ್‌ನಲ್ಲಿ ನಾವು ಕೂಡ ಮೇ ಬಿ ಫೈನಲ್ ಇಯರ್ ಅಲ್ಲಿ ನಾವಿದ್ವಿ. ಬಟ್ ಅವ್ರು ಅದನ್ನ ನನ್ಗಂತೂ ಆ ಸಂದರ್ಭದಲ್ಲಿ ಅವರು ಫೋಟೋಗ್ರಫಿ ಇನ್ನಿತರ ಜವಾಬ್ದಾರಿ ಆದ್ರೆ ಅದು ಮತ್ತಷ್ಟು ಸ್ಟೂಡೆಂಟ್ ಮಾಡಿ ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಹೊಸ ಚಿಂತನೆಗಳನ್ನು ಈ ರೀತಿಯಾಗಿ ಅವರು ಬೆಳೆಸ್ತಾ ಇದ್ದಿದ್ದು ಕೂಡ ಆ, ಅದೆಲ್ಲ ನಮ್ಗೆ ಬಹಳಷ್ಟು ನೆನಪಾಗ್ತಿದೆ. ಅವರು ಆ ರೀತಿಯ ಶಿಕ್ಷಣ ಕೊಟ್ಟಿದ್ದಕ್ಕೆ ನಾವೀಗ ಮಾಡ್ತಿರೋದು ಕಲಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಅತ್ಯುತ್ತಮವಾಗಿ ಶುಭಾಂಗಗಳನ್ನು ಮಾಡಿ ಆಶೀರ್ವಾದಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. ವೇದಿಕೆ ಮೇಲೆ ಇರುವ ನನ್ನ ದೀರ್ಘಕಾಲದ ಸ್ನೇಹಿತರಾದಂತಹ ಡಾಕ್ಟರ್ ಮಾಲಗುಡ್ಡ ಶಿಷ್ಯನಲ್ಲದೆಯೂ ಶಿಷ್ಯನಾಗಿರುವ ರಮೇಶ್ ನಾಯಕ್ ಅವರೇ, ನನ್ನ ಬಹಳ ಸಂಗಾತಿಯಾಗಿರುವ ಕವಿತಾ ಅವರೇ, ಅವರನ್ನ ವೇದಿಕೆಯಲ್ಲಿ ಕೂರಿಸ್ಕೊಂಡು ಮಾತಾಡಿಸ್ ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಭಾರಕ್ಕೆ ಹೋಗಿದ್ದೇನೆ. ಬಹುತೇಕ ನಾಳೆ ಆಗುಂಪೆ ಘಾಟನ ಹತ್ತುವುದು ಸ್ವಲ್ಪ ಕಷ್ಟ ಅಂತ ಕಾಣಿಸ್ತದೆ. ಹಾಗಾಗಿ ಶೃಂಗೇರಿಯ ಮೂಲಕ ಊರಿಗೆ ಹೋಗುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಮಾತಾಡುವಾಗ ಬಂತು ಅನೇಕ ಸಂಗತಿಗಳು ಬಂದವು. ನನ್ನ ವ್ಯಕ್ತಿತ್ವದ ಬಗ್ಗೆ,
ನನ್ನ ಸಾಹಿತ್ಯದ ಬಗ್ಗೆ, ನನ್ನ ಪಾಠದ ಬಗ್ಗೆ ಹೀಗೆ ಅನೇಕ ಸಂಗತಿಗಳು ಬಂದ್ಬೋದು. ರಾಕೇಶ್ ಕುಮಾರ್ ಅವರು ಮಾತಾಡುವಾಗಲೂ ಬಂತು. ನನ್ನ ತಲೆಮಾರಿನ ಬಹುತೇಕ ಮಂದಿ ಅದನ್ನು ಒಳಗೊಂಡಂತೆ ಇರ್ಬೋದು ಅಂತ ಅನ್ಕೊಂಡಿದ್ದಾನೆ. ಬಂಗಾರದ ಚಮಚವನ್ನು ಯಾರು ಬಾಯಲ್ಲಿ ಇಟ್ಕೊಂಡು ಹುಟ್ಟಿಲ್ಲ. ನಾವು ಶಿಕ್ಷಣವನ್ನ ಪಡೆಯುವುದಕ್ಕೆ ಸ್ಟ್ರಗಲ್ ಮಾಡಿದ್ದೆ ಹೆಚ್ಚು. ತುಂಬಾ ಮನೆಯ ಹಿನ್ನೆಲೆ ಇರಬಹುದು, ಆರ್ಥಿಕ ಹಿನ್ನೆಲೆ ಇರಬಹುದು, ಸಾಂಸ್ಕೃತಿಕ. ನಂಗೆ ಈಗಲೂ ಒಂದು ಘಟನೆ ನೆನಪಾಗುತ್ತದೆ. ನಾನು ಯಾವಾಗಲೂ ಒಂದ್ಸಲ ಹೇಳಿದ್ದೆ ನಾನು ಹಿಂದೆ. ನಾನು ಇವತ್ತು ಇಲ್ಲಿ ನಿಂತಿರುವುದಕ್ಕೆ ಕಾರಣ ಒಬ್ಬರು ನನ್ನನ್ನು ಬದುಕಿಸಿದ್ದು ಅಂತ. ನಾನು ಶಾಲೆಗೆ ಹೋಗುವಾಗ ನಮ್ಮ ಮನೆ ಎದುರು ಗದ್ದೆ, ತೋಟ, ಒಂದು ಹೊಳೆಯ ಆಚೆಗೆ ಸ್ವಲ್ಪ ಗದ್ದೆ, ಮತ್ತೆ ಬೆಟ್ಟ, ಅದರ ಆಚೆಗೆ ಒಂದು ಶಾಲೆ. ಆ ಶಾಲೆಗೆ ಹೋಗ್ಬೇಕು 1ನೇ ಕ್ಲಾಸಿಗೆ ಅಂದ್ರೆ ಒಂದು ಸುತ್ತಿಕೊಂಡು 2-3 ಕಿಲೋಮೀಟರ್ ಸುತ್ತಕೊಂಡು ನಡ್ಕೊಂಡು ಹೋಗ್ಬೇಕು. ಇಲ್ಲ ಕಾಲ್ದಾರಿಯಲ್ಲಿ ಹೊಳೆ ದಾಟ್ಕೊಂಡು, ಬೆಟ್ಟ ದಾಟ್ಕೊಂಡು ಆ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗುದೆ. ಹಾಗೆ ಹೋಗುವಾಗ ಮಳೆಗಾಲದ ಒಂದು ದಿನ ನಮ್ಮ ಅಪ್ಪ ನನ್ನನ್ನು ಹೊಳೆ ದಾಟಿಸ್ತಾ ಇದ್ವಿ ಯಾವಾಗಲೂ. ಈಚೆಯಿಂದ ಹೋಗುವಾಗ, ಆಚೆಯಿಂದ ಬರುವಾಗ ನಾನು ಹೊಳೆಯ ಆಚೆ ನಿಂತು ಹೂ ಹೊಡಿಬೇಕು. ಗೊತ್ತಲ್ಲ ಹೊಳೆಯಲ್ಲಿ ಹೂ ಹೊಡಿ. ಅವ್ರು ಬಂದು ದಾಟ್ಸಿ. ನಾನು 2-3 ಸಲ ಹೂ ಹೊಡೆದೆ. ಮಳೆ ಬರ್ತಿತ್ತು, ಕೇಳಿಲ್ಲ, ಅದು ಬರ್ಲಿಲ್ಲ. ಹೊಳೆ ನೀರು ಸ್ವಲ್ಪ ಇತ್ತು, ಹೆಚ್ಚಾಗಿ ಇರ್ಲಿಲ್ಲ. ನನಗೂ ಖಂಡಿತ ಅಪ್ಪ ಹೇಗೂ ದಾಟಿಸ್ರಲ್ಲ, ನಂಗೆ ಆಗದೇನು ಅಂತ. ಯಾಕೆ ನಾನು ಹೊಳೆಯಲ್ಲಿ ದಾಟಿದೆ ಅರ್ಧ ಮಾತ್ರ. ಅಷ್ಟೊತ್ತಿಗೆ ನನ್ನ ಬ್ಯಾಲೆನ್ಸ್ ತಪ್ಪಿತು. ನೀವು ನಿಂತ ನೀರಿನಲ್ಲಿ ನಿಲ್ಲುವುದು ಸುಲಭ, ಹರಿವ ನೀರಿನಲ್ಲಿ ದಾಟುವುದು ಕಷ್ಟ. ನನಗೆ ಕಾಲ ಅಡಿಯಲ್ಲಿ ಅದು ಜಾರ್ಕೊಂಡು ಹೋಗ್ತಾ ಇರುತ್ತೆ. ನಾನು ತೇಲಿ ಹೋದೆ. ಒಂದು 10-20 ಮಾರು ಹೆಚ್ಚು ಕಡಿಮೆ ತೇರ್ಕೊಂಡು ಹೋಗಿದ್ದೇನೆ. ಅಷ್ಟೊತ್ತಿಗೆ ನಮ್ಮಲ್ಲೆಲ್ಲ ಸಂಜೆ ಹೊತ್ತಾದ್ರಿಂದಾಗಿ ಏನಾಗತ್ತೆ ಕೇಳಿದ್ರೆ, ದನ ಮೇಯಿಸ್ಲಿಕ್ಕೆ ಹೋಗುವಲ್ಲ, ವಾಪಸ್ ಹೋಗುವ ಸಮಯ. ಆಚೆಯಿಂದ ಒಬ್ಬ ಬಂದ ದನ ದಾಟಿಸ್ಲಿಕ್ಕೆ ಅಂತ. ಅವ ನನ್ನನ್ನ ಎತ್ತಿ ದನಕ್ಕೆ ಹಾಕಿದ. ಹಾಗೆ ಇವತ್ತು ನಾ ಇಲ್ಲಿ ನಿಂತಿದ್ದೆ ಅಂತ. ಅಲ್ಲಿ ಮುಂದೆ ನಮ್ಮ ದೊಡ್ಡಮ್ಮ ಅದು ನನ್ನ ಕರ್ಕೊಂಡು ಹೋದ್ರು. ಇವ ಹಿಂಗಿದ್ರೆ ಆಗ್ಲಿಕ್ಕಿಲ್ಲ, ಹೊಳೆಯಲ್ಲಿ ತೇಲಿ ಹೋಗ್ತಾನೆ ಅಂತ ಹೇಳಿ ಶಾಲೆ ಬರ್ಲಿಕ್ಕೆ ಅಂತ. ಹಾಗಂತ ಬೇರೆ ಬೇರೆ ಕಡೆಯಲ್ಲಿ ಶಾಲೆ ಎಲ್ಲ ಓದಿ ಬೆಳಗ್ಗೆ ಹೇಳಿದ್ರು ನಾನು. ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿನಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ ಸಂಗತಿಗಳೆಲ್ಲ ಬೆಳಗ್ಗೆ ಬಂತು. ಪುತ್ತೂರಿಗೆ ಬಂದದ್ದು ಒಂದು ಆಕಸ್ಮಿಕವೇ. ನನಗೆ ಒಂದು ಅಭ್ಯಾಸ ಇದೆ, ಒಂದು ಪೇಪರ್ ಪೀಸ್ ಸಿಕ್ಕಿದ್ರು ಸಹ ನಾನು ಓದದೆ ಆಚೆ ಬಿಸಾಡುವುದಿಲ್ಲ. ಕಸದ ಬುಟ್ಟಿಗೆ ಓದಿ ಆ ತುಂಡು ಪೇಪರ್ ನಲ್ಲಿ ಏನಿದೆ ಗೊತ್ತಿಲ್ಲ, ನೋಡ್ಬೇಕು ಅಷ್ಟೇ. ಆ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಈಗಿನ ಹಾಗೆ ನಿರ್ಮಲ, ಇನ್ನು ಇದೆಲ್ಲ ಬಂದಿರ್ಲಿಲ್ಲ. ನಂಜಿ ಬಾರ್ಸು ಬಾರ್ಗಳು ಬರ್ತಾ ಇತ್ತು, 555 ಬಾರ್ ಬರ್ತಾ ಇತ್ತು. ಹಾಗೆ ಆ ತರದ ಒಂದು ಸೋಂಪಿನ ಬಾರ್ ಅನ್ನು ನಾನು ಕಟ್ಟಿಕೊಂಡು ಹೋಗಿದ್ದೆ ಮನೆಗೆ. ಅದರಲ್ಲಿ ಇತ್ತು ವಿವೇಕಾನಂದ ಕಾಲೇಜಿನ ಜಾಗ. ಅದನ್ನ ನಾನು ಓದಿದೆ. ಅವಾಗ ಖಂಡಿತ ಯಾಕೊಂದು ಅರ್ಜಿ ಹಾಕಬಾರದು ಅಂತ. ಪುತ್ತೂರಲ್ಲಿ ಬರ್ತೀವಿ ಅಂತ ಗೊತ್ತಿಲ್ಲ ನನಗೆ. ಬಂದ ಮೇಲಲ್ವ ಮತ್ತೆ ನೋಡ್ಬೋದು ಆ ಜಾಹೀರಾತು ಕಾಣದೇ ಇದ್ದಿದ್ದಾರೆ, ನಾನು ಇಲ್ಲಿ ನಿಲ್ತಿರ್ಲಿಲ್ಲ. ಇಲ್ಲಿ ಬರ್ತೀನಿ. ಆಮೇಲೆ ಸಂದರ್ಶನಕ್ಕೆ ಬಂದೆ. ನಾನು ಬೆಳಗ್ಗೆ ಹೇಳಿದೆ ಅಂತ, ಹಾಗಾಗಿ ತುಂಬಾ ಆಸಕ್ತಿ ಇತ್ತು ಅವರಿಗೆ. MS ಪರೀಕ್ಷೆ ಹೇಗೂ ಇತ್ತು. ಹಾಗೆ ಮತ್ತೆ ಉಳಿದ 2 ಮಹಾನುಭಾವರು, ಜೀವಲಾಚಾರ್ಯ ಮತ್ತು ರಾಮ್ ಭಟ್ರು, ಇದೆಲ್ಲ ಸಿಗಲ್ಲ ಇಲ್ಲಿ, ನೀವು ಹೋಗಿ
ಹಾಗೆ ನಾನು ಊರ್ಗ್ ಹೋಗಿದ್ದೆ. 28ನೇ ತಾರೀಕು ಕಾಗದ ಮನೆಗೆ ಬಂತು. ಜುಲೈ 1ನೇ ತಾರೀಕಿಗೆ ಬಂದು ವರದಿ ಮಾಡಿ. ಆ ಕಾಗದವು ಸಕಾಲಕ್ಕೆ ಸಿಕ್ಕದೆ ಹೋಗಿದ್ದಾರೆ ನಾ ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಆ ಕಾಲಕ್ಕೆ ನಾವು ಊರಿಂದ ಹೊರಟು ಇಲ್ಲಿಗೆ ಬಂದು ತಲುಪಿದ ಮೇಲೆ ನಾನು ಪುತ್ತೂರು ತಲುಪಿದ್ದೇನೆ ಅಂತ ಒಂದು ಪೋಸ್ಟ್ ಕಾರ್ಡ್ ಅವ್ರು ಒಂದು ವಾರದ ಬಿಟ್ಟು ಹೋಗುದು ಮನೆಗೆ. ಒಂದು ವಾರ ಬಿಟ್ಟು ಹೋಗಿತ್ತು. ಹಾಗಾಗಿ ಆ ಕಾಗದವು ಸಕಾಲದಲ್ಲಿ ತಲುಪದೇ ಇದ್ದಿದ್ದಾರೆ ನಾ ಇಲ್ಲಿ ಇರ್ತಿದ್ದೆ. ಆಮೇಲೆ 87ನೇ ಇಸ್ವಿಯಲ್ಲಿ ನಾನು ಕರ್ತವ್ಯಕ್ಕೆ ಆಗಿದ್ದಾನೆ. ಅದಾಗಿ 3 ವರ್ಷಕ್ಕೆ ನಮ್ಮಲ್ಲಿ ಬೆಳ್ಳಿ ಹಬ್ಬ ಬಂತು. ಆ ಹೊತ್ತಿನಲ್ಲಿ ನಾವು ರಾಮಭಟ್ರ ನಾಮದೇವ ಪ್ರಭುಗಳ ಕಾರಿನಲ್ಲಿ ತುಂಬಾ ಕಡೆಗೆ ಕಲೆಕ್ಷನ್ಗೆ ಹೋಗ್ತಾ ಇದ್ದೇನೆ. ನಾಮದೇವ ಪ್ರಭುಗಳು ಅಂದ್ರೆ ಈ ಹಿರಿಯರ ಸಹವಾಸದ ಸುಖ ಸಿಗುದಿದೆಯಲ್ಲ, ಅದೊಂಥರ ಸುಖ. ಹಿರಿಯರ ಜೊತೆ ಇಲ್ಲಿ ಒಡನಾಟ ಮಾಡುವಂತ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿ ಆಹಾರ ಎಲ್ಲವೂ ಹೊಸ್ತು. ಒಂದು ರೀತಿ ನಮ್ಮಲ್ಲಿ ಮುಳುಗಡೆ ಪ್ರದೇಶಕ್ಕೆ ಹೋಗುದು ಅಂದ್ರೆ ಅಂಡಮಾನಿಗೆ ಹೋಗುದು ಅಂತ ಲೆಕ್ಕ. ಶರಾವತಿ ಬ್ಯಾಕ್ ವಾಟರ್ಗೆ ಹೋಗುದು ಅಂತ. ಯಾಕೆ ಲೋನ್ ಈಗ ಸೇತುವೆ ಆಗಿದೆ, ಸಿಗಂದೂರು ಸೇತುವೆ ಆಗಿದೆ. ಆ ಕಾಲಕ್ಕೆ ಲೋನ್ ದಾಟಿ ಹೋಗ್ಬೇಕಿತ್ತು. ಇರುವುದು ಒಂದೇ ಲೋನ್. ಆಚೆ ನಿಂತ್ರೆ ಈಚೆಗಿಲ್ಲ, ಈಚೆ ನಿಂತ್ರೆ ಆಚೆಗಿಲ್ಲ. ಆ ವ್ಯವಸ್ಥೆ. ಹಾಗೆ ಆ ತರದಲ್ಲಿ ಒಂಥರ ಅಂಡಮಾನಿಗೆ ಬಂದಾಗ ಆಗಿತ್ತು ನನಗೆ. ನಾನ್ ಬಂದಾಗ ಹಾಸ್ಟೆಲ್ಗೆ MS ಅಪ್ಪ ಕೇಳಿದ್ರು, ಹಾಸ್ಟೆಲ್ ಅಲ್ಲಿ ಸೀಟ್ ಉಂಟಾ ಕೇಳು ಅಂತ ಕೇಳಿದ್ರು. ಕೇಳಿದೆ, ಜಾಗ ಇಲ್ಲ, ಹಾಸ್ಟೆಲ್ ಅವಕಾಶ ಇಲ್ಲ, ಆಗಿಲ್ಲ. ಹಾಗೆ ನಾನು ಹೇಳಿದ್ದೇನೆ ಬೆಳಿಗ್ಗೆ ಮಂಜಾನ ಪಟ್ಕೊಳ್ಳಿ ಶುರು ಮಾಡಿ. ಆಮೇಲೆ ಹಾಸ್ಟೆಲ್ಗೆ ಬಂದದ್ದು ನನಗೆ ಲಾಭವಾಯಿತು, ನಷ್ಟವಾಯಿತು. ಮಾಧವ ಅಂತ ಹೇಳಿ ಲಾಭ ಯಾಕೆಂದ್ರೆ ಇವತ್ತು ಅನೇಕ ಊರುಗಳಿಗೆ ಹೋದರೆ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ. ನನ್ಗೆ ಗುರ್ತಿರುವುದಿಲ್ಲ, ಅವ್ರಿಗೆ ಗುರ್ತಿರುತ್ತೆ. ನಾನೊಬ್ಬ ಸ್ಟೂಡೆಂಟ್ ಆಗಿದ್ದೆ ಸರ್, ಹಾಸ್ಟೆಲ್ ಇದ್ದೆ ಅಂತ ಹೇಳ್ತಾರೆ. ನಷ್ಟ ಯಾಕೆ ಅಂದ್ರೆ ಅವ್ರು ಹೇಳಿದ ಕಾರಣ. ವಿದ್ಯಾರ್ಥಿಗಳು ಬ್ಯಾಗಿದ್ ಕೆಲಸ ಮಾಡ್ತಾರೆ. ನೀವು ನಾನು ಹಾಸ್ಟೆಲ್ಗೆ ಹೋದ ಆರಂಭದಲ್ಲಿ ನಮ್ಮ ಕಾಲೇಜ್ ಗೇಟ್ ರಾತ್ರಿ 9 ಗಂಟೆ ಕ್ಲೋಸ್ ಆಗ್ತಿತ್ತು. ರಾತ್ರಿ 9 ಗಂಟೆ. 6 ಗಂಟೆ ಪ್ರೇಯರ್ ಆಗೋದು. ಮಕ್ಕಳು ಓದ್ಲಿಕ್ಕೆ ಹೋಗ್ಬೇಕು 6 ಗಂಟೆಗೆ. ಸಂಜೆನೆ ಗೊತ್ತಿದ್ದಾರೆ ಸಾಕ್ಷಿ. ನಾನು ಸುಳ್ಳು ಹೇಳಿದ್ರೆ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಸಾಕ್ಷಿಗಳಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. 6 ಗಂಟೆಗೆ ಪ್ರೇಯರ್, ಗೇಟ್ 9 ಗಂಟೆ ಕ್ಲೋಸ್ ಆಗುತ್ತೆ. ಈಗ ಒಳ್ಳೆ ಕಥೆ ಆಯ್ತಲ್ಲ, ಇದು ಯಾಕೆ? ಆ ಟೈಮಲ್ಲಿ ಯಾರ್ಯಾರೋ ಬರುದು ಬೈಕಿನಲ್ಲಿ. ಅವ್ರು ಹೇಳಿದ್ರಲ್ಲ, ನೀವು 5 ಗಂಟೆಯ ನಂತರ ಕಾಲೇಜಿನಲ್ಲಿ ನಮ್ಮಂತ ಒಂದೆರಡು ಜೀವಾತ್ಮಗಳು ಮತ್ತೆ ಉಳಿದಂತೆ ಕೆಲವು ಪ್ರೇತಾತ್ಮಗಳು ಓಡಾಡುದು ಅಷ್ಟೇ. ಯಾರಿಲ್ಲ. ನಮಗೆ ಒಂದ್ಸಲ ರಾಮಚಂದ್ರ ಶಾಣಿಯವರು ಬಂದು ನೆನಪುಂಟಿದ್ರು. ಸಂಜೆ 6:30 ಅಷ್ಟೊತ್ತಿಗೆ ಬಂದರು. ಬಂದು ನಾನು ಅಲ್ಲಿ ಹೊರಗಡೆ ನಿಂತ್ಕೊಂಡಿದ್ದೆ. ಅವ್ರು ಬಂದ್ರು. ಎಂತ ಇದು ಅಂತ ಕೇಳಿದ್ರು. ಎಂತ ಕೇಳಿ? ಯಾರು ಇಲ್ಲ, ಇದೆಲ್ಲ ಮನೆಗೆ ಹೋಗಿ ನೀವ್ ಹೇಗೆ ಇರ್ತೀರಿ? ನಾನು ಇರ್ಬೇಕಲ್ಲ ಸರ್ ಇಲ್ಲಿ ಹೇಳಿ. ಒಬ್ಬರೇ ಇರ್ಲಿಕ್ಕೆ ಕಷ್ಟ ಆಗೋದಿಲ್ವಾ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ನಿರ್ಜನವಾಗಿರ್ತಾ ಇತ್ತು ಕ್ಯಾಂಪಸ್. ಈಗಿನಷ್ಟು ಜನವೂ ಇರ್ಲಿಲ್ಲ ಕ್ಯಾಂಪಸ್. ಒಂದು 170 ಪ್ಲಸ್ 70 250 ಚಿಲ್ಲರೆ ಮಕ್ಕಳಿದ್ರು ಕ್ಯಾಂಪಸ್ ಅಷ್ಟು. ಮತ್ತೊಂದು 4 ಮಂದಿ ಭಟ್ರು. ನಾನು ಗೂರ್ಕ ಬರೋದು ರಾತ್ರಿ 9 ಗಂಟೆಗೆ. ನಾನು ಮತ್ತೆ ಹೇಳಿದೆ ಪ್ರಿನ್ಸಿಪಾಲ್ಗೆ, ನೋಡಿ ಹೀಗೆ ಸಂಗತಿ ಇದು ಸರಿಯಾಗೋಗಿಲ್ಲ. 6 ಗಂಟೆ ಪ್ರೇಯರ್ದು 6 ಗಂಟೆ ಗೇಟ್ ಹಾಕ್ಬೇಕು ಹೇಳಿದ್ದಾರೆ. ಒಂದು ನಾನು 6 ಗಂಟೆಗೆ ಹಾಕಿದೆ ಗೇಟ್. ಕ್ಯಾಂಟೀನ್ ಅವ್ರು ಅಬ್ಜೆಕ್ಷನ್ ಮಾಡಿ, ಅದು ನಮ್ಮದು ರಿಕ್ಷಾ ಬರ್ತದೆ, ನೀವು 6 ಗಂಟೆ ಗೇಟ್ ಹಾಕಿಲ್ಲ. ನಾ ರಿಕ್ಷಾ ಬಂದಾಗ ತೆಗಿಯುವ ಅಂತ ಹೇಳಿದ್ರೆ ಅದಕ್ಕೆ ಅಂತ ಹೇಳಿದ್ರು. ಒಂದು ರಿಕ್ಷಾಕ್ಕೆ ಬೇಕಾಗಿ ನೀವು ಯಾರ್ಯಾರೋ ಕಾಲೇಜ್ ಕ್ಯಾಂಪಸ್ಗೆ ಬಂದು ಹೋಗೋದು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾ? ರಿಕ್ಷಾ ಬಂದಾಗ ತೆಗೆದಾಯ್ತಲ್ಲ, ಮುಗೀತಲ್ಲ ಸಮಸ್ಯೆ. ಗೇಟ್ ಹಾಕಿದೆ. ಗೇಟ್ ಹಾಕಿ ಒಂದ್ ಸ್ವಲ್ಪ ಸಮಯಕ್ಕೆ ಒಬ್ರು ಮ್ಯಾನೇಜ್ಮೆಂಟ್ ಮೆಂಬರ್ ಆದವರು ಒಬ್ರು ಬಂದ್ರು. ನಾವು ಕೂರ್ತನಿಗೆ ಹೇಳಿದ, ನೀವು 6 ಗಂಟೆ ಬರ್ಬೇಕು ವಾಚ್ಮನ್ಗೆ. ಬಂದವರಿಗೆ ಒಳಗೆ ಬಿಡ್ಲಿಲ್ಲ. ನಾವು ಬಿಡುದಿಲ್ಲ ಅವ್ರನ್ನ. ದೊಡ್ಡ ಇಶ್ಯೂ ಆಯ್ತು. ಮ್ಯಾನೇಜ್ಮೆಂಟ್ ನಂಬರ್ ನಾನು ಒಳಗೆ ಬಿಡ್ಲಿಲ್ಲ. ಬಟ್ ಹೇಳಿದ್ರು ಸರಿ ಉಂಟು ಅವ್ರು ಹೇಳಿದ್ರು. ನಂಗೆ ಗೊತ್ತುಂಟು ಅವ್ರು ಗೇಟ್ ಹಾಕ್ತಾರೆ ಹಾಗೆ ಹೇಳಿದ್ದಾರೆ. ಅದೇ ರಾಮಭಟ್ರು ಬಂದಿದ್ದಾರೆ 6 ಗಂಟೆಗೆ. 6:15 ಬಂದಿದ್ದಾರೆ. ಅವ್ರು ಬಿಡ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ.
ಕಡೆಗೆ ಅವ್ರು ಹೇಳಿದ್ರು ರಾಮ್ ಭಟ್ರು ಬಂದಿದ್ದಾರೆ ಅಂತ ಹೇಳೋರಿಗೆ ಅಂತ ಹೇಳಿ ಕಳ್ಸಿದ್ರು. ಕಾರು ಗೇಟ್ ಅಲ್ಲಿ ನಿಲ್ಸ್ಕೊಂಡು ಮತ್ ನಾನು ಹೋಗಿ ಹೇಳಿದೆ ಗೇಟ್ ತೆಗಿ ಅವ್ರು ನಮ್ಮ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳಿ ಬಂದರು. ಮತ್ತೆ ಅವ್ರು ಹೇಳಿದ್ರು ಸರಿ ಮಾಡಿದ್ದಾರೆ ಅಂತ, ಒಂದ್ ಕೆಲಸ ಕರೆಕ್ಟ್ ಮಾಡಿದ್ದಾರೆ, ಸಿಟ್ಟು ಮಾಡಲಿಲ್ಲ. ಅಂದ್ರೆ ನಾವು ಮಾಡುವ ಕೆಲಸ ಸರಿಯಾಗಿದ್ರೆ ಉಳಿದವರು ಬಸವಣ್ಣ ಹೇಳ್ತಾನ ಹೌದೌದು ಎನ್ನಬೇಕು ಅಂತ, ಶಿವಲಿಂಗವೂ ಹೌದೌದು ಎನ್ನಬೇಕು. ಕರೆಕ್ಟ್ ಅದನ್ನು ಹೇಳಿದ್ದು. ಕ್ಯಾಂಪಸ್ ಸುಧಾರಣೆ ಆಯ್ತು, ಒಂದನೇ ಸುಧಾರಣೆ. ಎರಡನೇದೇನು, ಮೊಮೆಂಟ್ ರಿಜಿಸ್ಟರ್ ಇಲ್ಲ. ಮೊಮೆಂಟ್ ರಿಜಿಸ್ಟರ್ ಅಂದ್ರೆ ಮಕ್ಕಳು ಮನೆಗೆ ಹೋಗುದು ಬರುದು ಎಲ್ಲಿಗೆ ಹೋಗ್ತಾರೆ ಗೊತ್ತಾಗ್ಬೇಕಲ್ಲ ನಮ್ಗೆ. ಅದೊಂದು ಯಾವುದೋ ಒಂದು ಗಜ್ಜರಲ್ಲಿ ಒಟ್ಟು ಬರ್ದು ಹೋಗುದಿಲ್ಲ, ಎಲ್ಲಿಗೆ ಹೋಗ್ತಾವೋ ಯಾಕೆ ಹೋಗ್ತಾವೋ ದೇವರಿಗೆ ಗೊತ್ತು. ಆ ಬರೋರು ಯಾರು ಏನು ಅದು ದೇವರಿಗೊಂದು ಗೊತ್ತು. ಭೇಟಿ ಆಗ್ಲಿಕ್ಕೆ ಬರೋರು ಅದಕ್ಕೊಂದು ರಿಜಿಸ್ಟರ್ ಮಾಡಿದ್ದಾರೆ. ಅದಕ್ಕೂ ಕೆಲವು ತಕರಾರು ಇತ್ತು, ಅದು ಯಾಕೆ ಬಿಟ್ಟು ಇಷ್ಟು ಸಾಕಾಗೋದಿಲ್ವಾ? ನೆನ್ಪಿಟ್ಕೊಳ್ಳಿ, ಇವತ್ತಿಗೂ ಅದೇ ರಿಜಿಸ್ಟರ್ ಚಾಲ್ತಿಯಲ್ಲಿದೆ ಹಾಸ್ಪಿಟಲ್. ಮೊನ್ನೆ ನೋಡಿದೆ, ಅದೇ ಫಾರ್ಮೇಟು ಅದೇ ರಿಜಿಸ್ಟರ್. ಅಷ್ಟು ಮಾತ್ರ ಅಲ್ಲ, ಎಷ್ಟೇ ಮಕ್ಕಳು ಇಂಜಿನಿಯರ್ ಹಾಸ್ಟೆಲ್ಗೆ ಹೋಗಿ ನಮ್ಮದೇ ರಿಜಿಸ್ಟರ್ ಬಂದಿದೆ. ಯಶೋರ್ ಕೇಳಿದ್ದಾರೆ ನಿಮ್ಗೆ ಹೇಗೆ ಮಾಡಿದ್ದೀವಿ, ನಾವು ಫಾರ್ಮೇಟ್ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನೇ ಅವ್ರಿಗೆ ಕಾಲ್ ಮಾಡ್ತಾರೆ. ಅಂದ್ರೆ ನಿಮಗೆ ಒಂದು ಹೇಳಿದ್ರೆ ಶಿಸ್ತಿರ್ಬೇಕು. ನಂಗೆ ಅಶಿಸ್ತಿನಲ್ಲಿ ಬದುಕಲಿಕ್ಕೆ ನಂಗೆ ಸಾಧ್ಯ ಆಗುದಿಲ್ಲ, ಅಥವಾ ನಾನು ಅಲ್ಲಿ ಇರುವುದಿಲ್ಲ ಅಷ್ಟೇ. ಹಾಗಾಗಿ ಅದು ಒಂದಾಯ್ತು. ಈ ತರ ಅನೇಕ ಸಂಗತಿಗಳನ್ನ ನಿಧಾನವಾಗಿ ಒಂದೊಂದನ್ನೇ ಅಳವಡಿಸಿ ಮಕ್ಕಳ ಅನೇಕ ಬರೋರು ನೀವು ಹೇಳಿದ್ ನಂಬೇಕು. ಒಬ್ಬ ಹುಡುಗಿ ನಾವು ಥೀಸಿಸ್ ಬರೀತಾ ಇದ್ದೆ, ನಾನು ಶುರುವಾಗಿದೆ ರಾತ್ರಿ 10 ಗಂಟೆಗಳ ಮಕ್ಕಳು ಮಲಗಿದ್ದಾನೆ, ನನ್ನ ಬರವಣಿಗೆ ಶುರುವಾಗುದು. ನಮ್ಮಲ್ಲಿ ಕೆಲವರಿಗೆ ಗೊತ್ತಿದೆ, ಅದೊಂದು ಫ್ರಂಟ್ ರೂಮ್ ಇತ್ತು ನಮ್ಮ ಮನೆಯಲ್ಲಿ, ಅದು ಕಿಟಕಿ, ಆ ಕಿಟಕಿ ಪಕ್ಕ ನನ್ನ ಟೇಬಲ್ ಅಲ್ಲಿ ಕೂತು ಬರೆಯುದು ನಾನು. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಒಂದು ಯಾವಾಗ ಹುಡುಗಿ ನಾ ಬರೀತಾ ಇದ್ದೆ. ಅವ್ರು ಹೇಳುದು, ಸರ್ ನಂಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತ. ರಾತ್ರಿ 1 ಗಂಟೆಗೆ ಬಂದು ಕೋಲಾರದ ಹುಡುಗಿ ಸೆಕೆಂಡ್ ಪೀಸ್ ಓದ್ತಾ ಇದ್ದವನು. ಎಂತ ಮಾಡ್ತೀರಿ ಅವನು, ಬಾ ಒಳಗೆ ಕೂತು ಅಂತ ಹೇಳಿದ್ರು. ನೀವು ಲೆಕ್ಕ ಹಾಕೊಳ್ಳಿ, ನಂಗೆ ಮದುವೆ ಆಗಿಲ್ಲ ಸತ್ಯ ಅಂತ. ರಾತ್ರಿ 1 ಗಂಟೆಗೆ ಒಬ್ಬಳು ಹುಡುಗಿಯ ನನ್ನ ಆಫೀಸಲ್ಲಿ ಕೂರಿಸಿಕೊಂಡು ನಾನು ಮಾತಾಡ್ತಾ ಇದ್ದೆ. ನೋಡಿದವನಿಗೆ ಏನಂತಾರೆ, ನಾನು ಹಾಗೆ ಬಿಟ್ರೆ ಅವಳು ಎಂತ ಮಾಡ್ತಾರೆ ಗೊತ್ತಿಲ್ಲ. ಕೇಳಿದೆ ಮನೆಯಿಂದ ಬಂದದ್ದ ಅಂತ ಕೇಳಿದೆ. ಹೌದು ಮನೆಯಿಂದ, ಅವಳಿಗೆ ಅವಳು ಮಲತಾಯಿ ಮಕ್ಕಳು, ಅವಳಿಗೆ ಅಮ್ಮ ಇದ್ದೀನಿ, ಅವಳು ಡಾಕ್ಟರ್ ಆಗ್ಬೇಕು ಅಂತ ನಮ್ಮಲ್ಲಿ ಬಂದವಳು. ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದವಳು. ಮತ್ತೆ ಅವಳನ್ನು ಕೂರಿಸ್ಕೊಂಡು ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ಕಳಿಸುವಾಗ ರಾತ್ರಿ 3 ಗಂಟೆ ಆಗಿದೆ. ಆಮೇಲೆ ಮಣಿಪುರದ ಒಂದು 4 ಮಂದಿ ಹೆಣ್ಮಕ್ಳು ಇದ್ರು. ಒಬ್ಬಳಿಗೆ ಅಪೆಂಡಿಸೈಟಿಸ್, ಚೇತನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಹೇಳಿದ್ರು ಇವತ್ತೇ ಆಪರೇಷನ್ ಮಾಡ್ಬೇಕು ಅಂತ. ಅದು ಫಸ್ಟ್ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಡಾಕ್ಟರ್ ಇದ್ದಾರೆ ಇಲ್ಲಿ ಸೈನ್ ಹಾಕೋದು ಬೇಡವಾ? ಅದ್ರ ಎಂತ ಸರ್ ಫಾರ್ಮ್ ಸೈನ್ ಹಾಕ್ಬೇಕಲ್ಲ, ಯಾರು ಹಾಕೋದು? ನಾನ್ ಹಾಕ್ಬೋದು, ನಾ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ? ಫೋನ್ ಮಾಡಿದೆ, ಎಂತ ಮಾಡಿಸ್ತಾರೆ, ಸೈನ್ ಹಾಕು ನಾನಿದ್ದೇನೆ ಎಂದ್ರು. ಸೈನ್ ಹಾಕಿದೆ, ರಾತ್ರಿ ಆಸ್ಪತ್ರೆಯಲ್ಲೇ ಮಲಗಿ. ತಿಂಗಳಿಗೆ ಕನಿಷ್ಠ ಪಕ್ಷ 2-3 ದಿನ ನಾನು ಆಸ್ಪತ್ರೆ ಬೆಂಚಲ್ಲಿ ಮಲಗುತ್ತಾ ಇದ್ದೆ. ಯಾಕೆ ಮಕ್ಕಳಿಗೆ ಜ್ವರ ಶುರುವಾಗುತ್ತೆ ರಾತ್ರಿ 10 ಗಂಟೆ ಮೇಲೆ. ಅಂದ್ರೆ ಈ ತರದ ಒಂದು ಬದುಕಿದೆಯಲ್ಲ, ತುಂಬಾ ರಿಸ್ಕ್ ಇದೆ. ಅನೇಕ ಮಂದಿ ಬಂದು ಹೇಳೋರು, ಸರ್ ನಮ್ಗೆ ಮಾತ್ರ ಮಾತಾಡ್ಬೇಕು, ಎಷ್ಟೊತ್ತಿಗೆ ಬರ್ಲಿ? ಅವ್ರು ನನ್ನ ಹತ್ರ ಬಂದು ಮಾತಾಡಿದ್ದು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಾನೇನ್ ಮಾಡ್ಬೇಕು, ನಾನು ಸ್ಲಿಪ್ ಕಳಿಸೋದು, ಇಂಥವ್ರನ್ನ ಒಮ್ಮೆ ಕಳಿಸಿದ್ದೀನಿ ಅಂತ. ಅಲ್ಲಿಂದ ಬರೋದು. ನಮ್ಮ ಕೆಳಗಿನ ಹಾಸ್ಟೆಲ್ ಮೇಲಿನ ಹಾಸ್ಟೆಲ್ ಅವಾಗ ಇದ್ದದ್ದು. ಕೆಳಗಿನ ಹಾಸ್ಟೆಲ್ಗೆ ಫೋನ್ ಸಂಪರ್ಕ ಇಲ್ಲ. ಅಲ್ಲಿ ನಾವು ಯಾರು ಕರಿಬೇಕು ಅಂದ್ರೆ ನಾನು ಹೋಗಿ ಹಿಂದ್ಗಡೆ ಬಾಗಿಲು ತಟ್ಟಿ ಆ ಪಕ್ಕದ ರೂಮಿನವರಿಗೆ ನಾನು ಬಂದದ್ದು ಅಂತ ಅವಳಿಗೆ ಖಚಿತ ಆದ್ಮೇಲೆ ಅವಳು ಹೋಗಿ ವಾರ್ಡನ್ನ ಕರೆದು ಅವ್ರು ಬಂದು ಬಾಗಿಲು ತೆಗಿಬೇಕು. ಆಮೇಲೆ ಅಲ್ಲಿದ್ದವ್ರು ಯಾರೋ ಒಬ್ಬರನ್ನ ನಾನು ಅಕಸ್ಮಾತ್ ಊರಿಂದ ಕೆಲವೊಮ್ಮೆ ಬಂದಿರ್ತಾರೆ, ಮನೆ ತೀರ್ಕೊಂಡಿರ್ತಾರೆ, ಅಪರಾಧಿಗೆ ಬರ್ತಾರೆ, ಅವರನ್ನ ಕರ್ಕೊಂಡು ಕಳಿಸ್ಬೇಕು. ಈಗಿನಷ್ಟು ಯಾವ ಸೌಲಭ್ಯವೂ ಇಲ್ಲ. ರಾತ್ರಿ ಹುಷಾರಿಲ್ಲ ಅಂದ್ರೆ ಕರ್ಮಳದಲ್ಲಿ ಒಬ್ಬ ಡ್ರೈವರ್ ಇದ್ದ ಶ್ರೀಧರ ಅಂತ, ಇವತ್ತು ಅವ್ನು ಚರ್ಮರಿ ಮಾಡ್ತಾ ಇದ್ದಾನೆ. ಅವನ ಮನೆಗೆ ಹೋಗುತ್ತ ಬ್ಯಾಟ್ರಿ ತಗೊಂಡು ಫಾಸ್ಟ್ ಇಟ್ಕೊಂಡು. ಕರ್ಮಳದ ಅಷ್ಟೂ ನಾಯಿಗಳು ನನ್ನ ಹಿಂದೆ ಬರ್ತಿದ್ವು.
ನಾನು ಎಂತ ಮಾಡುದು, ಬೇರೆ ದಾರಿ ಇರಲಿಲ್ಲ. ಹಾಗೆ ಒಬ್ಬಳು ಹುಡುಗಿ ಎಕ್ಸಾಮ್ ಮುಗಿಸಿ ಓಡಿ ಹೋಗುದು ಅಂತ ತೀರ್ಮಾನ ಮಾಡಿ, ನಂಗೆ ಗೊತ್ತಾಯ್ತು. ಅಪ್ಪನಿಗೆ ಹೇಳಿದೆ ಕರೆಕ್ಟ್ ಬರಪ್ಪ ಬಂತು, ಅಪ್ಪ ಸಿಗ್ಲಿಲ್ಲ. ಒಬ್ಬನಿಗೆ ಸಕಲೇಶ್ಪುರ ದೊಡ್ಡ ರೈಸ್ ಮಿಲ್ ಉಂಟು ಇವತ್ತು. ಅವರು ನಾನು ಶ್ರೀಧರ್ ಫೋನ್ ಮಾಡಿದ್ದಾರೆ, ಹೇಳಿ ಇದ್ದಾರೆ ಮ್ಯಾನೇಜರ್ ಅಷ್ಟೇ. ಮರುದಿನ ಸಾಯಂಕಾಲ ನಮ್ಮಲ್ಲಿದ್ದಾರೆ ಅವರು. ಕಾರನ್ನು ಬೇರೆ ಎಲ್ಲೋ ನಿಲ್ಸಿಕೊಂಡಿದ್ದಾರೆ, ಬಂದದ್ ಮಗಳಿಗೆ ಗೊತ್ತಾಗ ಮಾಡಿ ಅವ್ರು ಬಂದು ನಾನು ಹೇಳಿದೆ ನೋಡಿ ಹೀಗೆ ಸಂಗತಿ ಉಂಟು. ಅದಕ್ಕೆ ಅವರೇ ನಂಬರು, ಸರಿ 15 ದಿವಸ ನಿಮ್ಮಲ್ಲಿ ಉಳಿಸಿಕೊಳ್ಳಿ, ಏನಾದ್ರು ನಾನು ಜವಾಬ್ದಾರಿ, ಮತ್ತೆ ಕರ್ಕೊಂಡು ಹೋಗ್ತೀನಿ ನಾನು. ಹಾಸ್ಟೆಲ್ ಡೇ ದಿವಸ ಬಂದ್ರು ಸಂಜೆ. ಆ ಹುಡುಗಿ ಹಾಕಿದ ಡ್ರೆಸ್ ಅವಳದ್ದಲ್ಲ, ಬೇರೆಯವರು. ಅದೇ ಡ್ರೆಸ್ ಅಲ್ಲಿ ಅವನ್ನ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಅವ್ರು ತಿರುಗಿ ಬಂದಿದ್ದಾಳೆ ಮದುವೆ ಮಾಡಿ. ಇವತ್ತು ಸೋಮವಾರಪೇಟೆ ಹತ್ರ ಇದ್ದ ನಮ್ದು ಸಂಪರ್ಕ ಉಂಟು. ನೀವು ಇಂಥದ್ದು ಎಷ್ಟು ಕಥೆಗಳು ಬೇಕು ಅಷ್ಟೇ. ಅಂದ್ರೆ ಇದನ್ನ ನೀವು ಹೊರಗಡೆ ಹೇಳಲಿಕ್ಕೆ ಆಗುದು. ನಾನು ಯಾರ ಹೆಸರನ್ನು ಹೇಳುದಿಲ್ಲ, ಅದಕ್ಕೆ ಇನ್ಸಿಡೆಂಟ್ ಮಾತ್ರ ಹೇಳ್ತೇನೆ. ಹಾಗಾಗಿ ನನಗೆ ಲಾಭವೂ ಆಗಿದೆ, ನಷ್ಟವೂ ಆಗಿದೆ. ಅವ್ರು ಹೇಳಿದಾಗೆ ಕೆಲವು ಪಟಿಂಗರ ಹುಡುಗರದ ಸಾವಿರದಿಂದಾಗಿ ನಾನು ಈಶ್ವರ ಕಟ್ಟಿಕೊಳ್ಳುವಂತ ಪರಿಸ್ಥಿತಿಯು ಬಂದಿದೆ ಅನೇಕ ಸಂದರ್ಭಗಳು. ಹಾಗಾಗಿ ನನ್ನ ಮನೆಯೊಳಗೆ ಮದುವೆಯಾಗಿ ಬರುವಾಗ ಅವಳಿಗೆ ಹೇಳಿದ್ದಾರೆ, ನಾನು ಹಾಸ್ಟೆಲ್ ಆಗಿದ್ದೇನೆ, ತಕ್ಷಣಕ್ಕೆ ಹಾಸ್ಟೆಲ್ ಬಿಡೋದು ಕಷ್ಟ, ನೀನು ಹೊಂದ್ಕೋಬೇಕು. ಆಯ್ತು, ಕಷ್ಟ. ನಮ್ಮಲ್ಲಿ ಮಗು ಮನಸ್ಸಿನಂತ ವಾಸುದೇವರಾಯರು ಬಂದು ಉಳ್ಕೊಳ್ತಾ ಇದ್ರು, ನೆನಪಿಸ್ಕೊಳ್ಬೇಕು. ಅವ್ರ ಮನೆ ತುಂಬಾ ದೂರ ಇತ್ತು, ಜೆಒಸಿ ಲೆಕ್ಚರ್ ಆಗಿದ್ರು. ನಮ್ಮ ಸುಬ್ರಹ್ಮಣ್ಯ ನೆಟ್ಟೋದರಿ ಅವ್ರು ನೆಕ್ಸ್ಟ್ ಆಗಿದ್ರು. ಅವ್ರು ಬಂದು ನಮ್ಮಲ್ಲಿ ಉಳ್ಕೊಳ್ತಾ ಇದ್ರು. ರಾತ್ರಿ 9 ಗಂಟೆ ಊಟ ಆದ್ರೆ ಟೈಮ್ ಆಗ್ತಿರ್ಲಿಲ್ಲ, ಹೋಗಿ ಕರ್ಕೊಂಡ್ಬರ್ಬೇಕಿತ್ತು ಊಟ ಕೈತು ಬನ್ನಿ ಅಂತ. ಅಂದ್ರೆ ಈ ತರ ನಮ್ದೆಲ್ಲ ಒಂಥರ ಮಕ್ಕಳ ಕುಟುಂಬ ಮತ್ತು ನನ್ನ ಕುಟುಂಬ ಬೇರೆ ಆಗಿದ್ರು, ಎರಡು ಒಂದೇ ಆಗಿತ್ತು. ಮಕ್ಕಳಿಗೆ ಹುಷಾರಿಲ್ಲ, ನನ್ನ ಮಕ್ಕಳಿಗೆ ಹೇಗೆ ಅನಾರೋಗ್ಯ ಆಗ್ತದೆ ಆ ಥರದಲ್ಲಿ ನಾವು ನೋಡ್ಕೊತಾ ಇದ್ವಿ. ಬಿಸಿನೀರು ಬೇಕಾ ಬಿಸಿನೀರು ಕಾಯಿಸಿ ಕೊಡ್ತಿದ್ವಿ, ಗಂಜಿ ಮಾಡಿ ಕೊಡ್ತಿದ್ವಿ, ಔಷಧಿ ಕೊಡ್ತಿದ್ವಿ. ಕೆಲವೊಮ್ಮೆ ನಾನೇ ಡಾಕ್ಟರ್ ಆಗ್ತಿದ್ದೆ ಸಣ್ಣ ಮಟ್ಟಿಗೆ. ಈಗ ಈ ಜ್ವರ ಬಂದ್ರೆ ತಕ್ಷಣಕ್ಕೆ ಒಂದು ಪ್ಯಾರಾಸಿಟಮಾಲ್ ಕೊಟ್ಟು ಏನೋ ಮಾಡ್ಬೇಕಾದ್ರೆ ಅಪರಾತ್ರಿ 12 ಗಂಟೆಗೆ 1 ಗಂಟೆಗೆ ಅಂತ ಮಾಡೋದು. ಕೆಲವೊಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಧನ್ವಂತರಿ ಆಸ್ಪತ್ರೆಗೆ ಫೋನ್ ಮಾಡಿದ, ಪೇಷಂಟ್ ಕರ್ಕೊಂಡ್ ಬರ್ತೇನೆ, ಡಾಕ್ಟರ್ ಮನೆಗೆ ಫೋನ್ ಮಾಡಿ, ಅವ್ರು ನಾನು ಹೋಗೋದು, ಅವ್ರು ಬಂದಿದ್ದು, ಈ ತರ. ಹಾಗೆ ಅದೊಂಥರ ನನಗೆ ಅನೇಕ ಅನುಭವಗಳನ್ನ ಕೊಟ್ಟಂತ ಒಂದು ಲೋಕ. ನೋಡ್ಬೇಕು, ಸಾಧ್ಯ ಆದ್ರೆ ಮುಂದೊಂದು ದಿನ ಯಾವತ್ತಾದ್ರೂ ಹಾಸ್ಟೆಲ್ ಡೈರಿ ಅಂತ ಹೇಳಿ ಒಂದು ಕರಿಬೇಕು ಅಂತಿದೆ. ಇಂಥದ್ದು 100 ಸಂಗತಿಗಳಿದ್ದಾವೆ, ಹೆಸರು ಹಾಕೋದಿಲ್ಲ, ಹೆಸರು ಹಾಕೋದಿಲ್ಲ ಯಾರು. ಹಾಗಾಗಿ ಅಂದ್ರೆ ನಿಮ್ಗೆ ಏನು ಎದುರಾಗುವಂತ ಅನೇಕ ಸಂಕಟಗಳನ್ನು ಪಾರು ಮಾಡೋದು ಹೇಗೆ, ದಾಟುವುದು ಹೇಗೆ ಮಾಡಿದ್ರೆ ಹೇಗೆ ಆಗ್ಬೋದು, ನಾನ್ ಮಾಡಿದ್ದೇನು ಈ ತರ. ಮಡಿಕೇರಿ ಒಬ್ಬ ಹುಡುಗಿ ಪ್ರತ್ಯೇಕ ಸಂಧ್ಯಾ ನಂತರ ಅದೇ ಬ್ಯಾಚ್ ಬಿಡಬೇಕು. ಆಕೆಗೆ ರಾತ್ರಿ ಹುಷಾರಿರ್ಲಿಲ್ಲ, ಅವಳಿಗೆ ಅಪ್ಲಿಸೆಟ್ಸ್ ಪ್ರಾಬ್ಲಮ್. ಅವ್ರ ಅಪ್ಪ ಆರ್ಮಿ ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈಗಲೇ ಹೊರಟು ಬರ್ತಾರೆ, ನೀವು ಆಸ್ಪತ್ರೆಯಲ್ಲಿ ಇದೆ, ಆಪರೇಷನ್ ಮಾಡೋದು ಬೇಡ, ಮಡಿಕೇರಿಗೆ ಮಾಡಿಸ್ತೇವೆ ನಾವು. ಅವ್ರು ಬರೋದನ್ನ ಆಸ್ಪತ್ರೆಯಲ್ಲಿ ಕುತ್ಕೊಂಡಿದ್ದೆ ರಾತ್ರಿ. ಅವ್ರ ಬೆಳಗಿಂದ 5 ಗಂಟೆಗೆ ಬಂದದ್ದು, ನಾನು ಕರ್ಕೊಂಡು ಹೋದ್ ರಾತ್ರಿ 12 ಗಂಟೆಗೆ. ಈ ತರ ನಮ್ಗೆ ಅದನ್ನೆಲ್ಲ ಒಂದೊಂದು ಇದನ್ನ ದಾಟುದಿದೆಯಲ್ಲ, ಮತ್ತೆ ಮೊದಲನೇ ಬೆಳಿಗ್ಗೆ ಪಾಠಕ್ಕೆ ಹೋಗ್ಬೇಕು ನಾನು. ಮತ್ತು ನಾನು ಈ ಕಾರಣಕ್ಕೆ ಬೇಕಾಗಿ ಒಂದೇ 1 ಗಂಟೆ ಪಾಠ ತಪ್ಪಿಸಿಟ್ಟಿಲ್ಲ. ನನ್ನ ಸರ್ವೀಸಿನ ಕೊನೆಯ ದಿನದವರೆಗೂ ಪಾಠ ಮಾಡಿದ್ದೆ, ಕೊನೆಯ ಗಂಟೆಯೂ ಪಾಠ ಮಾಡಿದ್ದೆ. ನಾನು ಪಾಠ ಮಾಡೋದು ನನ್ನ ಆತ್ಮಸಂತೃಪ್ತಿ, ಅದರಲ್ಲಿ ನನಗೆ ಕಷ್ಟ ಆಗೋದು, ಹೊರೆ ಆಗೋದು ಆ ಥರದ್ದು ಏನೂ ಇಲ್ಲ. 2002ರಲ್ಲಿ ಹಾಸ್ಟೆಲ್ ಇಂದ ಹೊರಗೆ ಬಿಡುಗಡೆ. ಮತ್ತೆ ಅಲ್ಲಿ ಗೊತ್ತಿದೆ, ವಿದ್ಯಾನಗರದಲ್ಲಿ ಒಂದು ಮನೆ ಮಾಡಿಕೊಂಡಿದ್ವಿ. ನಮ್ಮ ಮನೆ ಅಂದ್ರೆ ಒಂಥರ ಬೆಳಗ್ಗೆ ಭಾಗ ಸಾಯಂಕಾಲದಲ್ಲಿ ಓಪನ್ ಆಗಿ ಇರ್ತಿತ್ತು, ಅದು ಯಾರು ಬೇಕಾದ್ರೂ ಬರ್ಬೋದು, ಏನು ತೊಂದರೆ ಇಲ್ಲ. ನಾವು 87ರಲ್ಲಿ ವಿಭಾಗಕ್ಕೆ ಸೇರಿದಾಗ ಅಮೃತ ಸೋಮೇಶ್ವರ್ ಇದ್ರು, ಏಕೆ ಧರ್ಮಪ್ಪ ಇದ್ರು ನನ್ನ ಸಹೋದ್ಯೋಗಿಗಳಾಗಿ. ಧರ್ಮಪ್ಪನವರಿಗೂ ನನಗೆ ಒಂದು ಆಸಕ್ತಿ ಇತ್ತು, ಅವರು ಶಿಕಾರಿಪುರದವರು ಸಾಗಿರ್ತವರು. ಹಾಗಾಗಿ ಅವರು ಹೆಚ್ಚು ನನ್ನನ್ನು ಬಿಚ್ಕೊಂಡಿದ್ರು, ನಮ್ಮೂರು
ಆಗ ಕೇಳ್ತಿದ್ರು ದುಡ್ಡು ಬೇಕಾ ವೇತನ. ನಮಗಾಗ ಈಗಿನ ಲೆಕ್ಕದಲ್ಲಿ ನೀವು ನಮಗದು ತುಂಬಾ ದೊಡ್ಡದಾವ. ನಮ್ಮ ಫಸ್ಟ್ ವೇತನ 1040 ರೂಪಾಯಿ. ಈಗ ಹೇಳಿದ್ರೆ ನಗಬಹುದು, 1000 ರೂಪಾಯಿಲಿ ಸರಿಯಾಗಿ ಒಂದು ಮಸಾಲೆ ದೋಸೆ ಬರುವುದಿಲ್ಲ ಅಂತ. ನಮಗೆ ಆಗ ಅಷ್ಟಾಗಿ ಉಳಿತಿತ್ತಾಗಿದ್ದಲ್ಲಿ ನಮಗೆ. ಹಾಗಾಗಿ 2002 ಅಲ್ಲಿ ಹೋದ ಮೇಲೆ ಒಂದು ರೀತಿ ಬೇರೆ ರೀತಿಯಾದಂತಹ ಒಂದು ಆಲೋಚನೆ ಬಂತು ಮನಸ್ಸಿಗೆ. ಅದೇ ಹೊತ್ತಿಗೆ ಇಂದಿರಮ್ಮ ಬಂದ್ರು, ನಮ್ಮ ವಿಭಾಗಕ್ಕೆ ಬಂದು ಸೇರ್ಕೊಂಡ್ರು ಮೈಸೂರಿನಿಂದ. ಹಾಗೆ ನಮ್ದು ಇನ್ನೊಂದು ಕುಟುಂಬ ಆಗಿತ್ತು. ಅಮೃತ ರಿಟೈರ್ಡ್ ಆದಷ್ಟು 93ನೇ ಇಸ್ವಿಯಲ್ಲಿ ರಿಟೈರ್ಡ್ ಆದ ಅಮೃತ. 92ಕ್ಕೆ MSF ರಿಟೈರ್ಡ್ ಆದ, 93ಕ್ಕೆ ಅಮೃತ ರಿಟೈರ್ಡ್ ಆದ. ನಿವೃತ್ತಿಯ ಬಳಿಕ ನಾನೀಗ ನಿವೃತ್ತಿ ಆದ ಬಳಿಕ ಮನಮೋಹನ್ ರಾವ್ ಕನ್ನಡ ಡಿಪಾರ್ಟ್ಮೆಂಟ್ ಅನ್ನು ಮುಂದುವರಿಸ್ತೇನೆ. ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಸ್ಟೂಡೆಂಟ್. ಹಾಗೊಂದು ರೀತಿ ಅದ್ರ ಎಡೆಯಲ್ಲಿ ಕುಂಬಳೆ ಅವರು ಬಂದು ಹೋದ್ರು. ಒಂದು 5 ವರ್ಷ ಹೋಗಿದ್ರು ಆಯ್ತಲ್ಲ. ಒಂದು ಫಸ್ಟ್ ನಾಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಈ ತರ ಬರ್ತಾರೆ ಹೋಗ್ತಾರೆ, ಬರ್ಪೇರು ಹೋಗ್ಪೇರು ಅಂತ ಹೇಳ್ತಾರಲ್ಲ, ಅದೇ ತರ ಬರ್ತಾರೆ ಹೋಗ್ಪೇರು. 93ರಲ್ಲಿ PhD ಆಯ್ತು. ಮಾಧವಟ್ಟಿ 92 ಅವರು 92, 93. ಆಗ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ನಗಾಡ್ತಾ ಇದ್ರು, ಇವರಿಗೆ ಉದ್ಯೋಗ ಇಲ್ಲ, PhD ಮಾಡ್ತಾರ, ಎಂತದಕ್ಕೆ ಆಸಕ್ತಿ. ನಾವು ಅದನ್ನ ಮಾಡಿದ್ವಿ. ಆಮೇಲೆ ಅದು UGC ಅವರದಕ್ಕೆ ರೆಕಗ್ನಿಷನ್ ಕೊಟ್ಟು ಪಾಠ ಮಾಡುವುದಕ್ಕೆ, ಲೆಕ್ಚರ್ ಆಗುವುದಕ್ಕೆ ಇವತ್ತು PhD ಕಂಪಲ್ಸರಿ. ಅವತ್ತು ಕಂಪಲ್ಸರಿ, ನಮ್ಮ ಆಸಕ್ತಿ ಅದು, ನಾವು ಮಾಡಿದ್ದೇವೆ. ಆಮೇಲೆ ಪುಸ್ತಕ ಪ್ರಕಟಣೆ. ನಾನು ಬೆಳಗ್ಗೆ ಹೇಳಿಲ್ಲ, 86ರಿಂದ ತೊಡಗಿ ಅನೇಕ ಪುಸ್ತಕಗಳು, ಸುಮಾರು ಒಂದು 30 ಪುಸ್ತಕಗಳು ಬಂದಿದ್ದಾವೆ ಇತ್ತೀಚೆಗೆ. ಇನ್ನೊಂದೆರಡು ಬರ್ಲಿಕ್ಕೆ ಬಾಕಿ ಇದೆ, ರೆಡಿ ಆಯ್ತು. ಇನ್ನೊಂದು ಬರೀತಾ ಇದ್ದೇನೆ. ಯಾಕಂದ್ರೆ ಬರವಣಿಗೆ ಹೇಳುವಂತದ್ದು ನಮಗೆ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ, ರಿಲ್ಯಾಕ್ಸ್ ಆಗ್ಲಿಕ್ಕೆ. ಹಾಗಾಗಿ ಮತ್ತೆ ಎಲ್ಲಾರು ಒಂದು ಬರಿಬೇಕು ಅಂತ ಎಲ್ಲಿಗಾರು ಹೋಗ್ತೇನೆ, ಹುಡ್ಕೊಂಡು ಹೋಗ್ತೇನೆ. ನಮಗೆ ನಾಲ್ಕು ಪಂಚದ ಪುಸ್ತಕ ಬರೆಯುವಾಗ ನಾನು ಸುಮಾರು ಕಡೆ ಓಡಾಡ್ಕೊಂಡು ಬಂದೆ, ಹೋಗ್ತಂದೆ, ಪ್ಲೇಸ್ ನೋಡಿಕೊಂಡು. ಗೊತ್ತಿರ್ಬೇಕಲ್ಲ ನಮ್ಗೆ ಅಂತ. ಕಾಲೇಜಿಗೆ 3 ನ್ಯಾಕ್ ವಿಸಿಟ್ ಆಗೋದು ನಾನಿದ್ದೆ. ಒಂದು ಅಟಾನಮಸ್ ವಿಸಿಟ್ ಇತ್ತು 2004 ಶ್ರೀಧರ್ ಬರ್ತಿತ್ತು, 2011 ಮಾಧವ್ ಬರ್ತಿತ್ತು, 2017 ಪೀಟರ್ಸನ್, 2022 ಅಟಾನಮಸ್ ಕಮಿಟಿ ಬಂದಿತ್ತು. ಆಗೆಲ್ಲ ಒಂಥರ ಚಾಲೆಂಜಸ್ ಇತ್ತು ನಮ್ಗೆ. ಮಾಧವ್ ಭಟ್ರಿದ್ದಾಗ ನಮ್ಗೆ ಧೈರ್ಯ ಇತ್ತು, ಮಾಧವ್ ಭಟ್ರಿದ್ದಾರೆ, ಗಣೇಶನಿಗೆ ಗೊತ್ತಿತ್ತು. ನಾವು PPTಯನ್ನೆಲ್ಲ ಒಟ್ಟಿಗೆ ತಯಾರು ಮಾಡಿ, ಅದನ್ನ ರಿಹರ್ಸಲ್ ಮಾಡಿ, ಅದು ಮಾಡಿ ಇದು ಮಾಡಿ ಮತ್ತೆ ಅವ್ರಿಗೆ ಒಪ್ಪಿಸಲು ಮಾಡ್ತಾರೆ. 2017ಕ್ಕೆ ಆಗುವಾಗ ಭಯಂಕರ ಚಾಲೆಂಜ್ ಬಂತು ನನಗೆ ಗೊತ್ತು. ವಿಸಿಟ್ಗೆ 1 ತಿಂಗಳಿರುವಾಗ ಸಾಕ್ಷಿ ಇಲ್ಲೇ ಇದ್ದಾರೆ ಪ್ರಿನ್ಸಿಪಾಲ್, ಆಗಿನ ಪ್ರಿನ್ಸಿಪಾಲ್ ಪೀಟರ್ಸನ್. 1 ತಿಂಗಳಿತ್ತು. ಆಗಿನ IPSC ಕೋಆರ್ಡಿನೇಟರ್, ನಾನು IPSC ಕೋಆರ್ಡಿನೇಟರ್ ಆಗುವುದನ್ನು ಯಾರು ಬೇಕಾದ್ರೂ ಮಾಡಿಕೊಳ್ಳಿ, ಕೈ ಎತ್ತಿ ಹೋಗ್ಬೇಕು. ಎಂತ ಮಾಡುದು ಅಲ್ಲ ಸರ್, ಎಂತ ಮಾಡುದು? 1 ತಿಂಗಳಿದೆ, ಕಾಗದ ಬಂದಾಗಿದೆ, ನ್ಯಾಕ್ ವಿಸಿಟ್ ಡೇಟ್ ಬಂದಾಗಿದೆ. ನಾನು ವರಮಹಾಲಕ್ಷ್ಮಿ ವ್ರತ ನಮ್ಮ ಹೆಂಡತಿ ಮನೆಯಲ್ಲಿ ಆಗುತ್ತೆ ಯಾವಾಗಲೂ. ವರಮಹಾಲಕ್ಷ್ಮಿ ವ್ರತಕ್ಕೆ ನಾವು ಹೋಗ್ತೇವೆ. ನಾನು ಹೋಗಿದ್ದೆ ಶುಕ್ರವಾರ, ಕಾಲೇಜಲ್ಲಿ ಮೀಟಿಂಗ್ ಆಗಿದೆ ಶುಕ್ರವಾರ. ಆಗ ನಮ್ಮ ಅಧ್ಯಕ್ಷರಾಗಿದ್ದು ಶ್ರೀನಿವಾಸ ಭಟ್ರು. ಅವ್ರು ಹೇಳಿದ್ರಂತೆ, ಶ್ರೀಧರಿಗೆ ಜವಾಬ್ದಾರಿ ಬೇರೆ ಮಾಡ್ತಾರೆ, ಅವರೊಟ್ಟಿಗೆ ನಾವೆಲ್ಲ ಇರುತ್ತೇವೆ. ನಾನಿರ್ಲೇ ಇಲ್ಲ. ಅಂದ್ರೆ ನನ್ನ ಪರವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಂದ್ರೆ ಅವ್ರಿಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಇರಬೇಕು ಅಲ್ವಾ? ಅವರು ಅತ್ಯಂತ ಬಂದ ತಕ್ಷಣ ಅವ್ರು ಹೇಳಿದ್ರು, ಹೀಗಾಗಿ ನೀವು ಜವಾಬ್ದಾರಿ ತಗೊಂಡಿದ್ದೀರಿ, ನಿಮ್ ಜವಾಬ್ದಾರಿ ಕೊಡೋದ್ರಲ್ಲಿ ಮಾಡಿ ಅಂತ. ಕರೆಕ್ಟ್ 1 ತಿಂಗಳಿತ್ತು. ಅವ್ರು ಹಾಗೆ ಹೇಳಿದ್ರಲ್ಲ, ನಾನು ಟೀಮ್ ಮಾಡಿದ್ದೇವೆ. ಟೀಮ್ ಮಾಡಿ ಅದು ಹೇಗಾಗ್ಬೇಕು ಅಂತ ಹೇಳಿ ಎಲ್ಲ ಸಂಜೆ ಅದಕ್ಕೆ ಬೇಕಾಗಿ ಕ್ಲಾಸ್ ಬಿಡ್ಲಿಲ್ಲ. ನೆನಪಿರ್ಲಿ, ನಮ್ಮಲ್ಲಿ ಕ್ಲಾಸ್ ಬಿಟ್ಟವ್ರು ಸುಮಾರು ಮಂದಿ ಇದ್ದಾರೆ. ಒಂದೇ ಒಂದು ಕ್ಲಾಸ್ ಬಿಡ್ಲಿಲ್ಲ. ಸಂಜೆ 4 ಗಂಟೆಯ ನಂತರ ರಾತ್ರಿ 8 ಗಂಟೆ, 9 ಗಂಟೆ, 10 ಗಂಟೆ ಕೆಲಸ ಮಾಡಿ ನ್ಯಾಕ್ ವಿಸಿಟಿಗೆ 4 ದಿನ ಇರುವಾಗ ಕಂಪ್ಲೀಟ್ ಮಾಡಿದ್ದೇವೆ ಅಷ್ಟು ಕೆಲಸ.
ವಿಸಿಟ್ ಆಯ್ತು. 3 ಪಾಯಿಂಟ್ ಮಾಧವ ಭಟ್ರ ಕಾಲದಲ್ಲಿ 3.12 ಪಾಯಿಂಟ್ಸ್ ಬಂದದ್ದು ಅಂತ ನೆನಪು ನನಗೆ. 3.12 ಏಕವೇಗ. ನಾವು ಸ್ವಲ್ಪ ಪಾಯಿಂಟ್ ಆಗಿ ಜಾಸ್ತಿ ಮಾಡಿದೆವು ಆ ಟೈಮ್ಗೆ. 3.30 ಮುಗಿಸಿದ್ವಿ. ಅಂದ್ರೆ ನಿಮಗೆ ಚಾಲೆಂಜಸ್ ಬರುವುದಿದೆಯಲ್ಲ, ಸವಾಲುಗಳು ಬರುವುದಿದೆಯಲ್ಲ, ಅದು ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ. ನಾನು ಹಾಗೆ ಹೇಳಿದಲ್ಲ, ನಾ ಇಂಥದ್ದು ಏನೋ ಒಂದು ಸಂಕಲ್ಪ ಇರಬೇಕು, ಇವರಿಂದ ಈ ಕೆಲಸ ಆಗ್ಬೇಕು ಅಂತ ಮಾಡಿದ್ಬೇಕು. ಮತ್ತೆ ಸರ್ವಿಸ್ ಅಲ್ಲಿ ಇರುವಾಗ ನಾವು ಅದನ್ನ ಮಾಡುದಿಲ್ಲ ಇದನ್ನ ಮಾಡುದಿಲ್ಲ ಅಂತ ಹೇಳಿಕ್ಕಾಗ್ತದ? ಆಗುದು. ಆಮೇಲೆ 10 ವರ್ಷ ನಾನು ಇದೇ ಕರ್ನಾಟಕ ಸಂಘದಲ್ಲಿ ಪುರಂದರ ಭಟ್ರೊಟ್ಟಿಗೆ ನಾನು ಕೆಲಸ ಮಾಡಿದೆ ಕಾರ್ಯದರ್ಶಿಯಾಗಿ. ತುಂಬಾ ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ಇಲ್ಲಿಗೆ ತರಿಸಿದೆವು. ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ. 10 ದಿನಗಳ ಕಾಲ ನಾನ್ ಸ್ಟಾಪ್ ಕಾರ್ಯಕ್ರಮ ಮಾಡಿದ್ವಿ. ತಿಂಗಳ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಜನ ಬಂದು ಹೋದ್ರು. ಆಮೇಲೆ ಬೆಳಗ್ಗೆ ಆಯ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದೆ. ಅವ್ರು ಇಲ್ಲ ಕೇಳಿದ್ ಒಂದಿನ, ನೀವು ನನಗೆ ಕಾರ್ಯದರ್ಶಿಯಾಗಿ ಬರ್ತೀರಾ? ಆಯ್ತು ಮಾಸ್ಟರ್. ನಂಗೆ ಹೆದರಿಕೆ ಆಗ್ತದೆ ಕೇಳಲಿಕ್ಕೆ. ಯಾಕೆ ನಾನು ಕಾಲೇಜಲ್ಲಿ ಎಷ್ಟು ಅದ್ರಲ್ಲಿ ಎಂತ ಉಂಟು, ಅದು ಬೇರೆ ಇದು ಬೇರೆ. ನಾವು ಜೊತೆಯಾಗಿ 5 ವರ್ಷ ಕೆಲಸ ಮಾಡಿದ್ವಿ. ಸಾಹಿತ್ಯ ಸಮ್ಮೇಳನ, ತಾಲೂಕು ಸಾಹಿತ್ಯ ಸಮ್ಮೇಳನ ಮಾಡೋಗಿ ಹೇಳಿದ್ ನಂಬೇಕು. ಐತಪ್ಪ ನಾಯಕರ ಮನೆ ಇಲ್ಲಿ ಬರೀ 2 ಗಂಟೆಗೆ ಸಮ್ಮೇಳನದ ಅಡ್ಡು ಡಿಸೈನ್ ಮಾಡಿದ್ದಿದೆ ನಾವು ಕೂತ್ಕೊಂಡು. ಬರೀ 2 ಗಂಟೆ. ಸಂಜೆ ಹೋಗಿ ಕೂತ್ಕೊಂಡ್ರೆ ವಾಪಸ್ ಬರುವಾಗ ಒಂದು 4 ಬಾಳೆಹಣ್ಣು ಖಾಲಿ ಆಗಿರ್ತಿತ್ತು, ಒಂದು 2 ಸೇಬುಣ್ಣು ಖಾಲಿ ಆಗಿರ್ತಿತ್ತು. ಸಾಹಿತ್ಯ ಸಮ್ಮೇಳನ ರೆಡಿ ಆಗ್ತಿತ್ತು. ಅಂದ್ರೆ ಆ ತರದಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ನನಗೆ ಸಿಕ್ಕಿದೆ. ನನ್ನ ಕಾಲೇಜಿನ ಕನ್ನಡ ಸಂಘದ ಜವಾಬ್ದಾರಿ ಬಂತು. ಶಿವರಾಮಕಾರದ ಅಧ್ಯಯನ ಕೇಂದ್ರ ಜವಾಬ್ದಾರಿ ಬಂತು. 2021ರವರೆಗೆ ಹೆಚ್ಚು ಕಡಿಮೆ ಶಿವರಾಮಕಾರದ ಅಧ್ಯಯನ ಕೇಂದ್ರದಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಗಳನ್ನ ನಿಭಾಯಿಸುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆಮೇಲೆ ಥೀಸಿಸ್ ಬರೆಯುವಾಗಲೂ ಅಷ್ಟೇ, ನಾನು ಇಲ್ಲಿಂದ ಥೀಸಿಸ್ ಬರೆದು ಕಳಿಸುದು ಪೋಸ್ಟ್ ಅಲ್ಲಿ. ಇಂಥ ದಿನ ಬರ್ತೇನೆ ಅಂತ ನಮ್ಮ ಕೈಗೆ ಕಾಗದ ಬರೆಯೋರು. ಅದರೊಟ್ಟಿಗೆ ಸಿಕ್ತು. ಅವ್ರು ಇರ್ತಿದ್ರು ಅವತ್ತು. ನಾನು ಹೋಗೋದಿನ ಅವ್ರು ಇರ್ತಿದ್ರು. ನಮಗೆ PhD ಮಾಡೋ ಒಳ್ಳೆ ಗೈಡ್ ಸಿಕ್ಕುದು ನಿಮ್ಮ ಪೂರ್ವ ಜನ್ಮದ ಪುಟ್ಲಿ. ಇನ್ನೊಂದು ಗೈಡ್ಗಳು ತುಂಬಾ ಸತಾಯಿಸ್ತಾರೆ ಕೆಲವರು. ಅದಕ್ಕೆ ನಾನು ಯಾವ ನನ್ನ ಸ್ಟೂಡೆಂಟ್ಸ್ಗೂ ಸತಾಯಿಸ್ತಿಲ್ಲ. ಯಾಕೆ ನನ್ ಗೈಡ್ ಸತಾಯಿಸ್ತಾರೆ. ನಾನು ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ನನ್ನ ಗೈಡ್. ನಾನು 3 ಗಂಟೆಗೆ ಹೋಗ್ತಿದ್ದೆ ಅಲ್ಲಿ ಮೈಸೂರಿಗೆ. ಅವ್ರ ಮನೆಗೆ ತಲುಪುವಾಗ ಅವ್ರು ಅಕಸ್ಮಾತ್ ಇದೆ ಹೇಳಿ ಹೋಗ್ತಿದ್ರು ಮನೆಗೆ, ಶ್ರೀಧರ ಬರ್ತಾನೆ ಈಗ, ಅವ್ನ ಕಾಪಿ ಎಲ್ಲ ಕೊಟ್ಟು ಮುಖ ತೊಳೆದು ಕೂತ್ಕೊಳ್ಳಿಕ್ಕೆ ಬರ್ತಾನೆ ಈಗ. ಎಷ್ಟೋ ದಿನ ಹಾಗೆ ಆಗಿದೆ. ಅವ್ರ ಮಗಳು ಕೇಳ್ತಿದ್ರು. ಅವ್ರ ಮಗಳು ಭರತನಾಟ್ಯದಲ್ಲಿ ಥೀಸಿಸ್ ಬರೀತಾ ಇದ್ರು. ಕೇಳ್ತಿದ್ರು, ಶ್ರೀಧರ ನಮ್ಮಪ್ಪ ನಾನು ಎಂತ ಬರ್ಕೊಟ್ರು ಒಪ್ಪುದಿಲ್ಲ, ನೀನು ಬರ್ಕೊಟ್ಟದನ್ನು ಮಾತು ಇದೆ ಒಪ್ತಾರೆ, ಹೇಗೆ ಇದೆಂತ ಮಾಡಿದ್ಯಾ ಪರೀಕ್ಷೆ ಅಂತ. ನಾನೆಂತ ಮಾಡಲಿಲ್ಲ ಮರ ಕೇಳುದು. ಅದು ಹೇಗೆ ಒಂದ್ಸಲ ಗೈಡ್ಲೈನ್ಸ್ ಹಾಕೊಟ್ಟಿದ್ದಾರೆ ಅದೇ ಪ್ರಕಾರ ಬರ್ಕೊಂಡು ಹೋಗುದು ಅಷ್ಟೇ. ಆ ತರದಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದೇವೆ. ಮತ್ತೆ 2022ಕ್ಕೆ ಆಟೋನಮಸ್ ಕಾಲೇಜಿಗೆ ಬಂತು, ಸ್ವಾಯತ್ತ ಆಯ್ತು. ಪರೀಕ್ಷಾ ರಂಗದ ಕೆಲಸ ಯಾರು ನೋಡುದು ಹೇಳುವಾಗ ನನ್ನ ಹೆಸರು ಹೇಗೆ ಬಂತ ನಂಗೆ ಗೊತ್ತಿಲ್ಲ, ಅಥವಾ ಈ ಮನುಷ್ಯನಿಗೆ ಕೊಟ್ಟರೆ ಸರಿ ಆಗಿತ್ತು ಅಂತ ಯಾರಿಗಾದ್ರು ಅನ್ಸಿಕ ಗೊತ್ತಿಲ್ಲ. ಕರೆದು ಹೇಳಿದ್ರು, ನಾ ರಿಟೈರ್ಡ್ ಆಗ್ಬೇಕಾಗ ಮಾಡ್ಬೇಕಲ್ಲ, ಯಾವ ಕೆಲಸ ಕೊಟ್ಟು ಮಾಡ್ಬೇಕಷ್ಟೇ, ಆಗುದಿಲ್ಲ ಅಂತ ಹೇಳಿ ಮಾಡಿದೆ. ಆಮೇಲೂ ಸಹ ಮತ್ತೆ ಕರೆದು ಹೇಳಿದ್ರು, ರಿಟೈರ್ಡ್ ಆಗುವ 2 ದಿನ ಮಕ್ಕಳು ಹೇಳಿದ್ರು, ನೀವೆಂತ ಮಾಡ್ತೀರಿ ರಿಟೈರ್ಡ್ ಆಗುತ್ತೆ? ಊರಿಗೆ ಹೋಗ್ತಾನೆ ಹೇಳಿ, ಊರಲ್ಲಿ ಮನೆ ಕಟ್ತಾ ಇದ್ದಾನೆ, ಊರಿಗೆ ಹೋಗ್ತಾನೆ ಹೇಳಿದ್ರು. ಕಟ್ಟಿ ಆಯ್ತಾ ಮನೆ ಕೇಳಿ? ಇಲ್ಲ ಆಗ್ಲೂ ಆಗ್ತಾ ಉಂಟು ಹೇಳಿದ್ರು. ಅದಕ್ಕೆ ಹೇಳಿದ್ರು ನಮ್ಮ ಸರ್ವಾಧ್ಯಕ್ಷರು ಹೇಳಿದ್ರು, ನೀನು ಹೋಗುವವರೆಗೆ ಈ ಕೆಲಸ ಜವಾಬ್ದಾರಿನ ಮುಂದುವರಿಸು. ನಾನು ಸ್ವಲ್ಪ ತಾಲೂಕೆ ಮಾಡಿ ಆಯ್ತು ಹೇಳಿದ್ರು. ಮತ್ತೆ ಮಾತುಕತೆ ಸುಮಾರು ಆಗಿದೆ ನಮ್ಮ ಮಾಡಿ, ಅದೆಲ್ಲ ಬೇಡ ಆಯ್ತು ಹೇಳಿದ್ರು. ಎಲ್ಲ ಕೆಲಸವನ್ನ ಮುಗಿಸಿ ಮೊನ್ನೆ ಏಪ್ರಿಲ್ 1 ಬ್ಯಾಚ್ ಹೊರಗೆ ಹೋಗುವವರೆಗೆ ಮಾಡಿಕೊಡುವುದು. ಆಟೋನಮಸ್ಸಿನ ಫಸ್ಟ್ ಬ್ಯಾಚ್ ಹೊರಗೆ ಹೋಗುವವರೆಗೆ ಅಷ್ಟು ಕೆಲಸವನ್ನು ಮಾಡಿ ವಿಶ್ವವಿದ್ಯಾಲಯಕ್ಕೆ ಕಾನ್ವೊಕೇಶನ್ಗೆ ಎಷ್ಟು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಬೇಕು ಎಲ್ಲ ದಾಖಲೆಗಳನ್ನ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಬರ್ತದೆ. ಮತ್ತೆ ಅದು ಲೇಟ್ ಆಗ್ತದೆ ಬರುವಾಗ, ಬರದಲ್ಲ ಬರ್ಬೇಕು, ಬರ್ತದೆ. ಅಷ್ಟು ರೆಡಿ ಮಾಡಿ ನನ್ನ ಕೆಲಸ ಮುಗೀತು. ನೀವು ಹೇಳಿದ ಕೆಲಸವನ್ನು ಮಾಡಿದ್ದೇನೆ, ಮುಗಿಸಿದ್ದೇನೆ. ನಾನು ಹೊರಡುತ್ತೇನೆ ಊರಿಗೆ. ಏಪ್ರಿಲ್ 30ಕ್ಕೆ ನನ್ನ ಜವಾಬ್ದಾರಿ ಮುಗಿಸಿ ಬರುವುದು. ಈ ಸರ್ವಿಸಿನ 2006ರಲ್ಲಿ ಪತ್ರಿಕೋದ್ಯಮ ಆರಂಭಿಸುವಾಗ ನಾವು ತುಂಬ ಹೇಳಿದೆ ಬೆಳಿಗ್ಗೆ, ಇರಲಿಲ್ಲ ಸರ್. ನಮಗೆ ಅನೇಕರಿಗೆ ಭಯ ಇತ್ತು, ಆರ್ಟ್ಸಿಗೆ ಜನ ಬಾರದೆ ಇದ್ರೆ ಬೇರೆ ಕಾಂಬಿನೇಷನ್ ತುಂಬಾ. ಆದ್ರೆ ನನಗೊಂದು ಗ್ಯಾರಂಟಿ ಗೊತ್ತಿತ್ತು, ನಮ್ಮ ಮಕ್ಕಳಿಗೆ ಇದನ್ನು ಒದಗಿಸಿಕೊಟ್ಟರೆ ಖಂಡಿತ ಅವರನ್ನ
ಸದುಪಯೋಗ ಮಾಡ್ತಾರೆ. ಎಲ್ಲ ಮೀಡಿಯಾಗಳಿಗೆ ಹೋಗಿ ನಮ್ಮ ಮಕ್ಕಳು ಕೂತ್ಕೊಳ್ತಾರೆ. ಇನ್ನೊಂದು 10 ವರ್ಷ ಹೋದ್ರೆ ಅನೇಕ ಮೀಡಿಯಾಗಳಲ್ಲಿ ಸಬ್ ಎಡಿಟರ್ ನಮ್ಮ ಮಕ್ಕಳು ಇರ್ತಾರೆ. ಅದು ಕಾಲೇಜಿಗೆ ಪ್ಲಸ್ ಪಾಯಿಂಟ್ ಅದು. ನನಗೇನಾಗುದಿಲ್ಲ, ನನಗೇನು ಪ್ಲಸ್ ಪಾಯಿಂಟ್ ಅಲ್ಲ ಅದು. ಆ ಮನೆಗೆ ಬರ್ತಾರೆ, ಪಾಪ ಮಕ್ಕಳು ಊಟ ಹಾಕ್ತೇವೆ, ಕಾಪಿ ಕುಡಿತಾರೆ, ವಿಶ್ವಾಸದಲ್ಲಿ ಮಾತಾಡ್ತೇವೆ, ಹೋಗ್ತಾರೆ. ಕಾಲೇಜಿಗೆ ಅದು ಹೆಮ್ಮೆಯ ವಿಷಯ ಆಗತ್ತೆ. ಹಾಗಾಗಿ ಇವತ್ತು ವಿದ್ಯಾರಶ್ಮಿ ಇಲ್ಲಿದ್ದಾರೆ. ಅವರು ವಾರಾಂತ್ಯ ಪತ್ರಿಕೋದ್ಯಮ ಶಿಬಿರದ ಫಲಾನುಭವಿ ನಮ್ಮ ಮಂಜಪ್ಪ ಇದ್ದಾರೆ. ನಾನು ಹಳೆ ಡಿಪಾರ್ಟ್ಮೆಂಟ್ ಬಿಟ್ಟು ಹೊಸ ಡಿಪಾರ್ಟ್ಮೆಂಟ್ಗೆ ಬರುವವರೆಗೂ ಒಂದು ಟೇಬಲ್ ಇರ್ತದೆ, ನನಗೆ ಹೇಳಿದರು, ನೀವು ಬರೀತಾ ಇದ್ದ ಟೇಬಲ್ ನಾನು ಇಟ್ಕೊಂಡು ಈಗಲೂ ಬಂದಿತ್ತು. ಅವ್ರು ಪ್ರತಿದಿನ ಸಂಜೆ ಬಂದು ಅದೊಂದು ಮುರ್ಕಟ ಟೇಬಲ್, ಪರ್ಕಟ ಟೇಬಲ್ ಅಂತ ಹೇಳಿದ್ರು ಹಾಗೆ, ಅದು ಅಲ್ಲಾಡ್ತಿತ್ತೆ ಅವಾಗ. ಆ ಟೇಬಲ್ ಅಲ್ಲಿ ಕೂತು ಇವರು ಮಹೇಶ, ರಾಮಚಂದ್ರ, ಟಂಬೈ ಈ 4 ಜನ ಕೂತು ಅವತ್ತಿನ ಎಲ್ಲ ಕಾರ್ಯಕ್ರಮದ ವರದಿಯನ್ನು ತಯಾರು ಮಾಡಿ ನೋಟ್ಸ್ ಬೋರ್ಡಿಗೆ ಹಾಕಿ ಹೋಗುದು. ನಮ್ಮ ಕಾಲೇಜಿನ ಚರಿತ್ರೆಯಲ್ಲಿ ಜಾಗೃತಿಯ ಮುಖಪುಟದಲ್ಲಿ ವಿವೇಕಾನಂದರ ಫೋಟೋ ಇಲ್ಲದೆ ಬಂದದ್ದು 2 ವರ್ಷ ನಾನು ಸಂಪಾದಕನಾಗಿದ್ದಾಗ. ಬೇಕಾದ್ರೆ ನೋಡಿ, ತೆಗೆದು ನೋಡಿ, 92, 93 ಇಸ್ವಿಯಲ್ಲಿ ವಿವೇಕಾನಂದರ ಫೋಟೋ ಇಲ್ಲ, ಫ್ರಂಟ್ ಪೇಜ್ ಇಲ್ಲ. ಅದು ಆರ್ಟಿಸ್ಟಿಕ್ ಆಗಿ ಅದನ್ನ ಮಾಡ್ಬೇಕು ಅಂತ ಕಲ್ಪನೆ ಮಾಡಿ ಅದಕ್ಕೊಂದು ಕೊಟ್ಟದ್ದು. ಬ್ಯಾಕ್ ಪೇಜ್ ಅಲ್ಲಿ ಶಾಸ್ತ್ರೀಯ ಕಾರ್ಟೂನ್ ಉಂಟಲ್ಲ, ಹೋಗಿ ಬರುವೇನು ಎಳೆಯ ಮನಸ್ಸುಗಳೇ ಅಂತ ಒಂದು ಪದ್ಯ ಬರುತ್ತದೆ. ಶಾಸ್ತ್ರೀಯ ಕಾರ್ಟೂನ್ ಬರೀತೇನೆ ಅದಕ್ಕೆ. ಅಂದ್ರೆ ನೀವು ಮಕ್ಕಳನ್ನ ಕಟ್ಕೊಂಡು ಕೆಲಸ ಮಾಡೋದು ನಮಗೊಂದು ಸುಖ ಅಂತದ್ದು, ಅದನ್ನ ಅನುಭವಿಸಿದ್ದೇನೆ ಅಂತ. ಮತ್ತೆ ನಾವು ನಿವೃತ್ತಿಯ ನಂತರ ಸಾಗರಕ್ಕೆ ಹೋಗಿ ನೆಲೆಸಬೇಕು ಹೇಳುವಂತದ್ದು ಬಹಳ ಹಿಂದಿನ ಹಳೆಯ ಪ್ಲಾನ್. ಇವತ್ತು ಹೇಳ್ತೇನೆ, ನಾನು ಬರುವಾಗಲೇ ಆಲೋಚನೆ ಮಾಡಿದ್ದೆ, ನಾನು ಮತ್ತೆ ವಾಪಸ್ ಸಾಗರಕ್ಕೆ ಹೋಗ್ಬೇಕು ನೆಲೆಸ್ಲಿಕ್ಕೆ ರಿಟೈರ್ಡ್ ಆದ್ಮೇಲೆ. ಹಾಗಾಗಿ ನಂಗೆ ತುಂಬಾ ಆಫರ್ ಇತ್ತು, ಇಲ್ಲಿಯ ಹುಡುಗಿನ ಮದುವೆ ಆಗಿಲ್ಲ. ಕೇಳಿದ್ರು ತುಂಬಾ ಮಂದಿ, ಕೇಳಿದ್ದಾರೆ. ಇಲ್ಲ, ನಾನು ನಮ್ಮ ಊಟಡದನ್ನೇ ಮದುವೆ ಆಗೋದು ಹೇಳಿದ್ದಾರೆ. ಯಾಕೆ ಕೇಳಿದ್ರು? ಅವಾಗ ಜಗಳ ಇರುವುದಿಲ್ಲ, ಗುರಿ ಹೋಗ್ಲಿಕ್ಕೆ. ಇಲ್ಲ ಅಂದ್ರೆ ಹೆಂಡತಿ ಈ ಊರಿನವರಾದ್ರೆ ಅವಳು ಇಲ್ಲೇ ಇರ್ಬೇಕು ಅಂತ ಹೇಳುದು, ಮನೆಗೆ ಇಲ್ಲೇ ಇರ್ಬೇಕು ಹೇಳುದು, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳುದು, ಮತ್ತೆ ರಾಮಾಯಣ ಶುರು ಆಗುತ್ತೆ. ಅದಕ್ಕಿಂತ ಇಬ್ರು ಆಚಾರ ತಲೆಬಿಸಿ ಅಲ್ಲ, ಗಟ್ಟು ಹೋಗುದೇ ಅಂತ. ಹಾಗಾದ್ರೆ ತುಂಬಾ ಲಾಂಗ್ ಬ್ಯಾಕ್ ಅದನ್ನ ಪ್ಲಾನ್ ಊರಿಗೆ ಹೋಗ್ಬೇಕು. ಹಾಗಾದ್ರೆ ಪ್ರಕಾರ ಊರಿಗೆ ಹೋಗ್ತೇವೆ, ಅಲ್ಲಿದ್ದೇವೆ, ನೀವೆಲ್ಲ ಬನ್ನಿ, ನಾವು ಇಲ್ಲೇ ಇದ್ರೆ ಈ ಮನೆಗೆ ಬರ್ತೀರಿ, ಆ ಊರು ನೋಡುದು ಯಾವ ಅಲ್ವೇ. ನಮ್ಮ ಊರಿನ ಸುತ್ತಮುತ್ತ ಬೇಕಾದಷ್ಟು ಪ್ರವಾಸಿ ಕೇಂದ್ರಗಳಿದ್ದಾವೆ, ಒಳ್ಳೆಯ ಪ್ರದೇಶಗಳಿದ್ದಾವೆ. ಜೋಗ್ ಫಾಲ್ಸ್ ಇದೆ, ಬನವಾಸಿ ಇದೆ, ಬಳ್ಳಿಗಾಲ ಇದೆ, ತಾಳಗುಂದ ಇದೆ, ಬಂದಳಿಕೆ ಇದೆ, ಉಡುತಡಿ ಇದೆ, ಇಕ್ಕೇರಿ ಇದೆ, ಕೆಳದಿ ಇದೆ, ಕಲ್ಸೆ ಇದೆ, ಹೊಸಗುಂದ ಇದೆ. ಎಷ್ಟು ಪ್ಲೇಸ್ ಬೇಕು ಒಂದೊಂದು ನಮೂನಿ. ಈಗ ಸಿಗಂದೂರು ಸೇತುವೆ ಸ್ಪೆಷಲ್ ಅಟ್ರಾಕ್ಷನ್. ಶರಾವತಿ ಬ್ಯಾಕ್ ವಾಟರ್ಗೆ ಕಿಲೋಮೀಟರ್ 2-3 ಕಿಲೋಮೀಟರ್ ಉಂಟ ರಸ್ತೆ ಉಂಟು, ದೊಡ್ಡ ಹೈವೇ ಮಾಡಿದೆ. ಹಾಗಾಗಿ ನೀವಲ್ಲಿ ಅಲ್ಲಿಗೆ ಬರುದು ಯಾವಾಗ? ಹಾಗಾಗಿ ನೀವಲ್ಲಿ ಅಲ್ಲಿಗೆ ಬರ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಈಗ ನೀವು ಅಲ್ಲಿ ಬರ್ಲಿಕ್ಕೆ ಆಗ್ತದ? ಬರ್ಬೋದು. ಇನ್ನು 1990ರಲ್ಲಿ ಬೆಳ್ಳಿ ಹಬ್ಬ ಆಯ್ತು, ಸುವರ್ಣ ಮಹೋತ್ಸವ ಪ್ರಸ್ತಾಪ ಮಾಡಿದ್ರು. 2000 ಇಸ್ವಿಯಲ್ಲಿ ಕನ್ನಡ ಸಂಘದ ಸುವರ್ಣ ಮಹೋತ್ಸವ ಬೆಳ್ಳಿ ಹಬ್ಬ ಮಾಡಿದ್ವಿ ನಾವು. ಅಲ್ಲಿಯವರೆಗೆ ಯಾರು ಕನ್ನಡ ಸಂಘದ ಅಧ್ಯಕ್ಷ ಅವ್ರನ್ನೆಲ್ಲ ಕರೆದು ಗೌರವಿಸುವ, ಅದನ್ನೇ ಸುವರ್ಣ ಮಹೋತ್ಸವದಲ್ಲಿ ಮಾಡಿದ್ರು ಕಾಲೇಜು. ಅಲ್ಲಿಯವರೆಗೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಈ ಒಂದು ಲೆಕ್ಕ ಚುಕ್ತ ಮಾಡಿ ಹೋಗ್ತಿರ್ತಾರೆ. ಕಾನೇಶ್ವರಿಯಲ್ಲಿ ಒಂದು ಫೈನಲ್ ಲೆಕ್ಕ ಬರೀತಾರೆ, ಅಷ್ಟು ಇಷ್ಟು ಬ್ಯಾಲೆನ್ಸ್ ಉಂಟು, ಇಷ್ಟು ಕೊಡ್ಲಿಕ್ಕೆ ಉಂಟು. ಹಂಗೆ ಆ ಸುವರ್ಣ ಮಹೋತ್ಸವದವರೆಗೆ ಯಾರೆಲ್ಲ ನಮ್ಮ ಕಾಲೇಜಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಧ್ಯಾಪಕರು ಅವರನ್ನೆಲ್ಲ ಕರೆದು ಗೌರವಿಸುವುದು ನಮ್ಮ ಜವಾಬ್ದಾರಿ ಅಂತ. ನಾನು ಮಾಧವ ಭಟ್ರ ಮೂಲಕ ಮ್ಯಾನೇಜ್ಮೆಂಟ್ಗೆ ಪ್ರಸ್ತಾವನೆ ಕೊಟ್ಟಿಟ್ಟರು, ನೆನಪಿದ್ದಾರೆ, ದೇವಸ್ಥಾನ ಹೇಳಿದ್ರು, ಮಾಡಿದ್ವಿ. ಮತ್ತೆ ಆಡಳಿತ ಮಂಡಳಿ ಯಾರೆಲ್ಲ ಸರ್ವಿಸ್ ಮಾಡಿದ್ದಾರೆ ಅವರನ್ನ ಗುರುತಿಸುವಂತದ್ದು, ಅದನ್ನ ಸಂಸ್ಥೆ ಮಾಡ್ಬೇಕಾದಂತ ಜವಾಬ್ದಾರಿ ಇರು. ಹಾಗೆ ಅದನ್ನ ಅವ್ರು ಒಪ್ಪಿಗೆ ಕೊಟ್ಟರು, ನಾವು ಮಾಡಿದ್ದೇವೆ. ನಾನು ನಿಮಿತ್ತ ಮಾತ್ರ ಅಷ್ಟೇ. ಅವ್ರನ್ನ ಹುಡುಕ್ಬೇಕಿತ್ತು, ನಾನು ಹೇಳಿದ್ದಲ್ಲ, ಹುಡುಕುದು ದೊಡ್ಡ ಸವಾಲಿತ್ತು. ಯಾಕೆಂದ್ರೆ ಮಾಹಿತಿ ಇಲ್ಲ, ಅನೇಕ ಮಂದಿ ಮಾಹಿತಿ ಇಲ್ಲ. ಬೆಂಗಳೂರು ಹೋಗಿ ನೆಲೆಸಿದ್ದಾರೆ, ಇದೆಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹೋಗಿದ್ದಾರೆ. ಕೆಲವರಿಗೆ ಮನೆಗೆ ಹೋಗಿ ಕಾಗದ ಕೊಡ್ಲಿಕ್ಕೆ 2 ದಿನ ಪರದಾಗಿದ್ದೇನೆ. ಗೊತ್ತಿರ್ಲಿ, ಕಾಲೇಜಿಗೆ ಫಸ್ಟ್ 5 ಜನ ಅಡ್ಮಿಷನ್ ಆದವ್ರು ಯಾರು ಅಂತ ಗೊತ್ತಿದೆ. ಲಾಸ್ಟ್ ಅಡ್ಮಿಷನ್ ಕ್ಷಮಾರವ ವರ್ಷ 78ನೇ
ಶರಣ್ ಕಾರ್ಯಕ್ರಮಗಳು ಸಮಾರಂಭ ಲಾಸ್ಟ್ ಅಡ್ಮಿಷನ್ ಫಸ್ಟ್ ಟೈಮ್ ಯಾರು 65ನೇ ಇಸ್ವಿಯಲ್ಲಿ ಈ ಕಾಲೇಜ್ ಆರಂಭ ಆಗಬೇಕಂತ ಹೇಳುವಾಗ ಬಂದು ಅಡ್ಮಿಷನ್ ಒಂದು ಆಗ್ಬೇಕಲ್ಲ ಧೈರ್ಯದಲ್ಲಿ. ಈಗ ನಡೀತದೋ ನಡೆಯೋದಿಲ್ವೋ ಎಲ್ಲ ಗೊಂದಲಗಳು ಇರ್ತಾವಲ್ಲ, ಅದ್ರ ನಡುವೆ ಯಾರಾದ್ರೂ ಬಂದು ಅಡ್ಮಿಷನ್ ಆಗಿ ಯಾರ ಮನುಷ್ಯ ಅವನು ಹುಡುಕಿ 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 ಕಡೆ ಮಾಹಿತಿ ಸಿಕ್ಕಿತು. ಪಾಪ ಆ ಮನುಷ್ಯ ತೀರ್ಕೊಂಡಿಲ್ಲ ಇಲ್ಲ ಯಾವಾಗ ತೀರ್ಕೊಂಡಿದ್ದಾರೆ. ಹಂಗಾರೆ ಎರಡನೇ ಯಾರು 2, 3, 4, 5 ಹುಡುಕಿದ್ವಿ, ಸಿಕ್ಕಿದ್ರು. ಅವರನ್ನು ಕರೆದು ಅವರನ್ನು ಗುರುಸಿದೆ. ಒಬ್ರು ನಮ್ಮನೆ ಹತ್ರ ಇದ್ರು, ನಂಗೆ ಗೊತ್ತಿರ್ಲಿಲ್ಲ, ಅವ್ರು ವೈರಲ್ಲಿ ಬರ್ತಾರೆ. ಶರ್ಮರು, ಸದಾಶಿವ ಶರ್ಮರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದ್ರು ಸದಾಶಿವ ಶರ್ಮಾ ಅವರು. ಅಂದ್ರೆ ನಮ್ಮ ಆಶ್ವಾಸ ಇರ್ತಾರೆ ಎಷ್ಟೋ ಸಲ, ನಮಗೆ ಗೊತ್ತಿರಲಿಲ್ಲ. ಇನ್ನು ಕೊರೋನಾ ಬಂತು, ಮಾಧವ ಭಟ್ರು ಸಕಾಲದಲ್ಲಿ ರಿಟೈರ್ ಆಗಿ ಹೋದ್ರು. ಆಮೇಲೆ ಪೀಟರ್ ವಿಲ್ಸನ್ ಒಳ್ಳೆ ಕಾಲ ರಿಟೈರ್ ಆಗಿ ಹೋದ್ರು. ನೀವಿದ್ರೆ ಬರ್ತಿರ್ಲಿಲ್ಲ. ಪೀಟರ್ ರಿಟೈರ್ ಆಗಿ ಒಂದ್ 2 ತಿಂಗಳಿಗೆ ಶುರುವಾಯ್ತಪ್ಪ ಜಗತ್ತಿನಲ್ಲಿ ಕೊರೋನಾ. ಅಯ್ಯೋ ದೇವರೇ, ಆ ಟೈಮಲ್ಲಿ ಕಾಲೇಜು ಅಂತ ಹೇಳಿದ್ರೆ ಒಂದು ಶವದ ಆಗಿತ್ತು. ಕಾಲೇಜಿನ ಪ್ರಜೆಗಳು ಯಾರು ಅಂತ ಕೇಳಿದ್ರೆ 4 ನಾಯಿಗಳು. ನಾವು ಕಾಲೇಜಿಗೆ ನಮ್ಮನ್ನು ನೋಡಿ ಬಗೊಳ್ತಿದ್ವಿ, ನೀ ಯಾಕೆ ಬಂದ ಇಲ್ಲಿಗೆ ಅಂತ. ತಮಾಷೆಗಲ್ಲ, ಇವತ್ತು ನಾಯಿ ಉಂಟದು ಸೀನಿಯರ್ ಮೋಸ್ಟ್ ನಾಯಿ ನಮ್ಮ ಕ್ಯಾಂಪಸ್ ಇವತ್ತಿದೆ. ಆವಾಗ ಹೆಂಗ್ ಶಾಸ್ತ್ರಿ ಗೊತ್ತಾ ಸೀನಿಯರ್ ಮೋಸ್ಟ್ ನಾಯಿ ನೀವ್ ಯಾಕೆ ಬಂದಂತ ಬಗೊಳ್ತಿರ್ತದೆ. ನನ್ಗೊಂದು ಅನುಕೂಲ ಇತ್ತು, ನಮ್ಮ ಮನೆಯಿಂದ ಮೇಲೆ ಹತ್ತಿ ಪ್ರೊಟೆಕ್ಟಿವ್ ಗೇಟ್ ದಾಟಿಬಿಟ್ರೆ ಕ್ಯಾಂಪಸ್ ಒಳಗೆ, ಮತ್ತೆ ಪೊಲೀಸ್ಗೆ ನಾ ಕಾಣಬೇಕು. ಹಾಗೆ ಪ್ರತಿದಿನ ಕಾಲೇಜಿಗೆ ಬಂದು ಹೋಗ್ತಿದ್ದೆ. ಅಲ್ಲಿ ಗಾಡಿ ಬಂದ್ರೆ ಹಾಗೆ ಹೋಗಿದ ನೋಡ್ಬಿಟ್ಟ, ಅದನ್ನ ನೋಡ್ಕೊಂಡು ಎಲ್ಲ ಸರಿ ಉಂಟು ಅಂತ ಮಾಡಿ. ಹಾಗಾಗಿ ಆ ಹೊತ್ತಲ್ಲಿ ಮತ್ತೆ ಅನ್ಸಿಕ್ ಶುರುವಾಯ್ತು. ನಾನು ಬೆಳಗ್ಗೆ ಹೇಳಿದ ಕಾದಂಬರಿ ಯಾಕೆ ಬರೀಬಾರ್ದು, ಬರ್ಲಿ ಶುರು ಮಾಡಿದೆ. ದಿನಕ್ಕೆ ಒಂದು ವಾರಕ್ಕೆ 30 ಪುಟ ಬರೀತಿದ್ದೆ. ಅಲ್ಲ ಗಣೇಶ, ಹೆಚ್ಚು ಕಡಿಮೆ 30 ಪುಟ ಬರ್ತದೆ. ಯಾಕಂದ್ರೆ ಗಣೇಶನಿಗೆ ಯಾಕೆ ಹೇಳಿದ್ದಂದ್ರೆ, ನಾನು ಬರೆದದ್ದನ್ನು ಫಸ್ಟ್ ಕಳಿಸ್ತೇನೆ ಗಣೇಶನಿಗೆ, ಆಮೇಲೆ ಗೀತಾ ಮೇಡಮ್ಗೆ, ಮತ್ತೆ ಇನ್ನೊಬ್ಬರೇ ಕಳಿಸ್ತಿದ್ರು. ಅವ್ರು 3 ಜನ ಫಸ್ಟ್ ಲೀಡರ್ಸ್. ಅವ್ರು ಸಲಹೆ ಕೊಡೋರು, ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಕೆಲವು ಅಳವಡಿಸಿಕೊಂಡು ಮತ್ತೆ ಪುನಃ ಅದನ್ನು ಪರಿಷ್ಕಾರ ಮಾಡಿ. ನಾನು ಡೈರೆಕ್ಟ್ ಟೈಪ್ ಮಾಡ್ತಿದ್ದೆ, ಬರೀತಿರ್ಲಿಲ್ಲ. ಅವ್ರು ಹೇಳಿದ್ರಲ್ಲ ಡೈರೆಕ್ಟ್ ಟೈಪ್ ಮಾಡೋದು. ಇವತ್ತಿಗೂ ಅಷ್ಟೇ ಒಂದು ಸಣ್ಣ ನೋಟ್ಸ್ ಇಟ್ಕೊಳ್ತೇನೆ, ಅಂದ್ರೆ ಪಾಯಿಂಟ್ಸ್ ಹಾಕಿ ಇಟ್ಕೊಂಡಿರ್ತೇನೆ. ಅದನ್ನ ಇಟ್ಕೊಂಡು ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಂಡು ನಂದು ತುಂಬಾ ಫಾಸ್ಟ್ ಆಗ್ತದೆ. ಬರವಣಿಗೆ ಕೆಲಸ ಒಂದು ಎಕ್ಸ್ಟ್ರಾ ಉಳಿತದೆಯಲ್ಲ, ಟೈಮ್ ಉಳಿತದೆ. ಹಾಗೆ ಅದು ಬರುತ್ತೆ. ಅದೊಂದು 570 ಪುಟ ಆಯ್ತು. ಅದನ್ನ ಬಿಡುಗಡೆ ಆಗುವಾಗಲೂ ಭಯಂಕರ ಧಾರಾವಾಹಿ ಮಾಧವ ಭಟ್ರೆ ಮಾತಾಡಿದ್ರು ಬಿಡುಗಡೆ ಆಗ, ನಂಗೆ ನೆನಪಿತ್ತು. ಆಮೇಲೆ 2ನೇದು ಬರಿಬೇಕು ಅಂತ ಅನ್ಸಿತ್ತು, ಅದಕ್ಕೆ ಡಿಫ್ರೆಂಟ್ ಆಗಿರ್ಬೇಕು. ಹಾಗೆ ಚಪಡ ಕಾದಂಬರಿ ಆರಿಸ್ಕೊಂಡಾಯ್ತು. ಅವನನ್ನು ನಾನು ನನ್ನ ರಿಸರ್ಚ್ ಟೈಮಲ್ಲಿ ಎಲ್ಲ ಕಡೆ ಹೋಗಿದ್ದೆ. ಅವನು ಬರ್ತಾ ಶಿಲಾಶಾಸನ ಎಲ್ಲಿದೆ ಆ ಪ್ಲೇಸಿಗೆಲ್ಲ ಹೋಗಿದ್ದೇನೆ ನಾನು. ಹಾಗೆ ನಂಗೆ ಅದರ ಲೊಕೇಶನ್ ಗೊತ್ತು, ಕರೆಕ್ಟ್ ಆಗಿ ಗೊತ್ತು ನಂಗೆ. ಆ ಪ್ರಾದೇಶಿಕ ಪರಿಸರ, ಶಾಸ್ತ್ರ ಎಲ್ಲ ಗೊತ್ತು ನಂಗೆ. ಹಾಗಾಗಿ ಅದೊಂದು ಆರಿಸ್ಕೊಂಡ್ರೆ ಡಿಫ್ರೆಂಟ್ ಆಗ್ಬೋದು ಅಂತ ಅನ್ಸಿತ್ತು. ಬರ್ದೆ ಅದೊಂದು 300 ಪುಟದ ಹತ್ರ ಆಯ್ತು ಹೆಚ್ಚು ಕಡಿಮೆ. ಆಮೇಲೆ ಅನ್ಸಿತ್ತು ಬಯಲು ಬರಿಬೇಕು. ಅದನ್ನ ಬರ್ಸಿದ್ ನನ್ನ ಹತ್ರ ಮಲ್ಲೇಪುರಂ ಸಾರಿ ವೆಂಕಟೇಶ್. ಅವ್ರು ಒಂದ್ಸಲ ನಮ್ಮ ಊರಿಗೆ ಬಂದ್ರು. ಅವ್ರು ಅಂತ ಹೇಳಿದ್ರು, ನಾನು ಒಂದ್ಸಲ ಊರಿಗೆ ಬರ್ತೀನಿ, ಅಲ್ಲಮಪುರ ಓಡಾಡಲಿಕ್ಕೆ ಜಾಗ ನನ್ನ ತಿರುಗಾಡಿಸ್ಬೇಕು ನೀವು ಅಂತ. ನೀವು ಯಾವಾಗ ಸಾಗರ ಬದಿ ಬರ್ತೀರಿ ನಾನು ಊರಿಗೆ ಬರ್ತಾರೆ ಅಂತ ಹೇಳಿ ಅವ್ರು ಮೊದಲ ಒಂದಿನ ಹೋದೆವು. ಎಲ್ಲ ಕಡೆ ಕರ್ಕೊಂಡು ಬನವಾಸಿಯ ಟೆಂಪಲಿನ ಹಿಂಭಾಗದಲ್ಲಿ ಅಂತ ಹೇಳಿ ನಂಗೆ ನೀನು ಅಲ್ಲಮ್ಮನ ಬಗ್ಗೆ ಕಾದಂಬರಿ ಬರಬೇಕು ಅದಕ್ಕೆ ಅಷ್ಟೇ ಸರ್ ಹೇಳಿದ್ದಾನೆ. ಚಪಡನ್ ಬರೆದವರಿಗೆ ಅಲ್ಲಮ್ಮನ್ ಬರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಇದೇ ವಾಕ್ಯ ಹೇಳಿತ್ತು. ಆಯ್ತು ನೋಡುವ ಹೇಳಿ. ಅಲ್ಲಮ್ಮ ಪ್ರಭುನ ಹಿಡಿಯುವುದು ಕಷ್ಟ, ಸಿಗುದಿಲ್ಲ ಪುಣ್ಯಾತ್ಮ ಕೈಗೆ. ಯಾಕಂದ್ರೆ ಅನುಭವಿಕ ಜಗತ್ತ ಒಂದು ಬೇರೆ, ಅವನ ವಚನಗಳ ಅರ್ಥವೂ ಬೇರೆ ಆಗ್ತಾ ಹೋಗ್ತದೆ. ಅದಕ್ಕೆ ಬೇಕಾಗಿ ಅವನ ಇಡೀ ಸಂಪುಟದ ಎಲ್ಲ ವಚನಗಳನ್ನ ಓದಿ ನನಗೆ ಯಾವ ವಚನ ಬೇಕು ಅದನ್ನು ಡಿಫರೆಂಟ್ ಆಗಿ ಮಾಡ್ಬೇಕು ಅಂತ ಏನೊಂದು ಬೇರೆ ನಮ್ಗೆ ಮಾಡ್ತದೆ. ಹಾಗೆ ಆ ತರದಲ್ಲಿ ಅದನ್ನು ಬದಲಾಯಿತು.
ಇಲ್ಲಿ ಈಗ ನನ್ನ ಹೊಸ ಕಾದಂಬರಿ ಬರ್ತದೆ. ಅದು ಎಷ್ಟು ಪುಟ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ, ಬರ್ದಾಗಿದೆ. ನಾನು ಪೇಜಿಗೆ ಹಾಕಿಲ್ಲ, ಹಾಕುದು ಅದು 305 ಪುಟ ಆಗ್ತದೆ. ಹಾಗೆ ಒಂದು ಸಂಶೋಧನಾ ಲೇಖನಗಳ ಸಂಕಲನ ಬರ್ತದೆ. ಇನ್ನೊಂದು ಬರೀತಾ ಇದ್ದೇನೆ ಈಗ. ಇನ್ನೊಂದು 3-4 ಪುಸ್ತಕ ಬರೆಯುವ ತಲೆಲ್ಲ ಉಂಟು. ನನಗೆ ಪುರುಸೊತ್ತಿಲ್ಲ ಉಂಟು, ಬಿಡುವಿಲ್ಲ. ಅಂದ್ರೆ ಈ ಬರವಣಿಗೆ ಹೇಳುವುದು ನಿಮ್ಗೆ ಬಿಡುಗಡೆಯ ದಾರಿ. ಇಡೀ ಶಿಖಂಡಿ ನಾಟಕ ಬರಲಿ, ಕೊರೋನಾ ಟೈಮಲ್ಲಿ ಶಿಖಂಡಿ ನಾಟಕ ಬಂದಿತ್ತು, ಬಿಡುಗಡೆ ಹೋಗ್ಲಾಯ್ತು ಕೊರೋನಾದಲ್ಲಿ. ಬಿಡುಗಡೆಗೆ ಆಗಿಲ್ಲ, ನಾನು ದುರ್ಗಾ ಪ್ರವೀಣ ಇಬ್ರೆ ನಮ್ಮ ಮನೆಯಲ್ಲಿ ಬಿಡುಗಡೆ, ಪ್ರೇಕ್ಷಕರು ನಾವಿಬ್ರೆ ನಮ್ಮವರೆಗೆ. ಅದು ಹಾಗೆ ನಾನು ತುಂಬಾ ಸಮಯದಿಂದ ಕಾಡ್ತಾ ಇತ್ತು. ನಾವು ಈ ಉತ್ತರನ್ ಪೌರುಷ ಗೊತ್ತಿರಲಿಲ್ಲ, ಉತ್ತರ ಹೇಳಿ ಅಲ್ಲ, ಉತ್ತರನ್ ಪೌರುಷ ಉತ್ತರ ಹೇಳಿ ಅಲ್ಲ, ಯಾರು ಹೇಳಿ ಹೇಳಿ ಅವ್ನು ಯುದ್ಧ ಮಾಡ್ತಾನ, ಯುದ್ಧ ಮಾಡಬಲ್ಲ. ಆದ್ರೆ ಅರ್ಜುನನಷ್ಟು ಪರಾಕ್ರಮಿ ಅಲ್ಲ. ಅವನ್ ಲೆವೆಲ್ ನಾವು ಗಟ್ಟಿಮುಟ್ಟಾಗಿದ್ದಾನೆ, ಪರಾಕ್ರಮಿ ಅವನ್ ಲೆವೆಲ್ ಇದ್ದೇನೆ ಅವರಲ್ಲಿ. ಹಾಗಾಗಿ ಅವ್ನು ಹೇಳ್ತಾನೆ, ಮಹಾಭಾರತದಲ್ಲಿ ಒಂದು ಮಾತೆ ಬರ್ತದೆ, ನಿನ್ನೆ ಯುದ್ಧದಲ್ಲಿ ನನ್ನ ಸಾರಥಿ ಸತ್ತೋದ, ಇವತ್ತು ಸಾರಥಿ ಇಲ್ಲ ಅಂತ ಹೇಳಿದ್ರು. ಅದೇನು ಯುದ್ಧಕ್ಕೆ ಹೋಗಿದ್ದಾನೆ ಅಂತ ಆಯ್ತಪ್ಪ, ಯುದ್ಧದಲ್ಲಿ ಸಾರಥಿ ಸತ್ತೋಗಿಲ್ಲ. ನೆನಪಿಸಿಕೊಳ್ಳಿ, ಅವರಿಗೆ ಸಾರಥ್ಯವನ್ನು ಕೊಟ್ಟ ಅರ್ಜುನ, ಯಾಕೆ ಚಂದ ಮಾಡಿದ ಅಂತ. ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಇದು ಉತ್ತರನ ಪ್ರಸಂಗ ಬರ್ತದೆ, ಅಲ್ಲಿ ಸಾರಥ್ಯವನ್ನು ಮಾಡಿದ ಉತ್ತರ ಅಲ್ವ, ಅರ್ಜುನ ಯುದ್ಧ ಮಾಡಿದ್ದೆ, ಎಷ್ಟು ಚಂದ ಮಾಡಿದ ಅಂತ ಸಾರಥ್ಯವನ್ನು. ಅವಕಾಶ ಕೊಟ್ಟರು ಮಾಡ್ತಾರೆ ಇದನ್ನು, ನೀವು ಕೊಡ್ಬೇಕ. ಶಿಖಂಡಿಯೂ ಹಾಗೆ ಮಹಾಭಾರತದ ಯುದ್ಧದ ಕೊನೆಯ ದಿನದ ಕೊನೆಯ ಕ್ಷಣದವರೆಗೂ ಇದ್ದ, ಕೊನೆಯ ಕ್ಷಣದವರೆಗೂ ಅವನು ಸತ್ತದ್ದು ಕೊನೆಯ ದಿನ. ಅಶ್ವತ್ಥಾಮನಿಂದ ಸಾಯಿದ. ಅಷ್ಟು ಸಮಯ 18 ದಿನಗಳ ಕಾಲ ಆತ ಮಹಾಭಾರತ ಯುದ್ಧದಲ್ಲಿ ಬಡದಾಡಿದಾನಲ್ಲ, ಅವನು ಹೇಗೆ ಶಿಖಂಡಿ ಅಂತ ಹೇಳುದು? ಮಹಾಭಾರತದಲ್ಲಿ ಅವನನ್ನು ಹಾಗೆ ಹೇಳುದಿಲ್ಲ, ನಾವು ತಪ್ಪು ಕಲ್ಪನೆ ಮಾಡಿ. ಹಾಗೆ ನಾನು ಖಂಡಿತ ಈ ಮನುಷ್ಯನಲ್ಲಿ ಇರುವಂತಹ ಶಾಸ್ತ್ರ ತೇಜಸ್ಸು, ಆ ಮನುಷ್ಯನಲ್ಲಿ ಇರುವಂತಹ ತಾಯಿಯ ಗುಣ, ಮಾತೃತ್ವದ ಗುಣ, ಸ್ತ್ರೀಯ ಗುಣ, ನಾನು ಒಂದು ಡೈಲಾಮ್ ಉಂಟು, ಆ ಸಂಘರ್ಷವನ್ನ ಹೇಳಬೇಕು ಅಂತ. ಅದನ್ನ ಓದಿದ ಒಂದು ಸೈಕಾಲಜಿಸ್ಟ್ ಎಷ್ಟು ಚಂದ ಇದ್ದೇನೆ, ಸೈಕಾಲಜಿನ ಒಳ್ಳೆ ಟಾಪಿಕ್ ಇದು ಅಂತ ಲೇಖನ ಪರಿಚಯ ಹೋಗಿದೆ. ಶಿಖಂಡಿ ನಾಟಕದಲ್ಲಿ ಮನೋವಿಜ್ಞಾನ ಅಂತ, ಅಂದ್ರೆ ಮನೋವಿಜ್ಞಾನದ ಆಸ್ಪೆಕ್ಟ್ ಅದರಲ್ಲಿ ಹೇಗಿದೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಈ ತರ ನನಗೆ ಒಂದೊಂದು ಥಾಟ್ಸ್ ಬರುವಾಗ ಅದನ್ನ ಸ್ವಲ್ಪ ಆಕಾರಕ್ಕೆ ತಂದು ಅದನ್ನ ಮಾಡಿ ಬರವಣಿಗೆಗೆ ಇಳಿಸು. ಹಾಗೆ ಮಾಡುವಾಗ ಗೊತ್ತಲ್ಲ, ನಮ್ಮ ಜಗತ್ತು ಬೇರೆ ಆಗಿರ್ತದೆ, ಮನೆಯವರ ಸಪೋರ್ಟ್ ಇಲ್ಲದೆ ಆಗುದಿಲ್ಲ. ಕೆಲವೊಮ್ಮೆ ನಾನು ಪೂರ ಬರದ ಮೇಲೆ ಓದ್ತಾರೆ, ಅರ್ಧ ಓದುದಿಲ್ಲ, ನಂಗೆ ಸರಿಯಾಗುದಿಲ್ಲ. ಪೂರ ಒಂದ್ಸಲ ಒಂದು ಸ್ಕ್ರಿಪ್ಟ್ ಆದ ಮೇಲೆ ಓದು. ನಾನ್ ಮತ್ತೆ ಕೆಲವು ಲೇಖನಗಳನ್ನ ಕೆಲವನ್ನೆಲ್ಲ ಬೇರೆ ಕಳಿಸ್ತೇನೆ, ಓದಿ ಹೇಳಿ ಹೇಗಾಗಿ. ಹಾಗೆ ಇಲ್ಲಿವರೆಗೆ ಬಂದಿದೆ. ಈಗ ನೀವೆಲ್ಲ ಇವತ್ತು ಅತ್ಯಂತ ಪ್ರೀತಿಯಿಂದ ನನಗೆ ಭಾರವಾಗುವಷ್ಟು ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಸಿದ್ದೀವಿ. ಭೌತಿಕವಾಗಿ ನಾನು ಸಾಗರ ಬಂದಿರ್ತೇನೆ, ಮಾನಸಿಕವಾಗಿ ಇಲ್ಲೇ ಇಲ್ಲ. ಭಾವನಾತ್ಮಕವಾಗಿ ಈಗಿನ ಸಂಬಂಧಗಳನ್ನ ಕಳ್ಸಿಕೊಳ್ಳಿಕ್ಕೆ ಸುಲಭ ಇಲ್ಲ. ನಾನು ಹೇಳಿದೆ ಅನುರಾಗ, ಈಗಿನ ಅನುರಾಗ ವಠಾರ ಅದೊಂಥರ ನಮಗೆ ದೇವಸ್ಥಾನ ಇದ್ದಾರೆ. ಕರ್ನಾಟಕ ಸಂಘ ಸಾಹಿತ್ಯಗಳಿಗೆ ಒಂದು ದೇವಸ್ಥಾನ, ಎಷ್ಟು ಜನ ಇಲ್ಲಿಗೆ ಬಂದು ಹೋಗಿದ್ದಾರೆ. ಅಂತ ಕೆಲಸವನ್ನ ಮಾಡುವುದಕ್ಕೆ ನಂಗೂ ಒಂದು 10 ವರ್ಷ ಅವಕಾಶ ಸಿಕ್ಕಿಲ್ಲ, ನಾವು ಒಟ್ಟಿಗೆ ಮಾಡಿದ್ದೇವೆ. ಮಾಧವ್ ಭಟ್ರು ಮತ್ತು ನನ್ನದು ಅದು ಬಾಂಧವ್ಯ ಬೇರೆ, ಅದರ ಲೆವೆಲ್ ಬೇರೆ. ಅದನ್ನ ನೀವು ಸರಳವಾದ ಕಟ್ಟಡೆಯಲ್ಲಿ ಇಟ್ಟು ಹೋಗುದು ಕಷ್ಟ. ನಾನು ಅವ್ರು ಫೈನ್ ಆರ್ಟ್ಸ್ ಸಂಯೋಜಕರಲ್ಲ ಎಂತ ಹೇಳೋದಕ್ಕೆ
ಫೈನಾನ್ಸ್ಗೆ ಲಲಿತ ಕಲಾ ಸಂಘಕ್ಕೆ ಅವರು ಜವಾಬ್ದಾರರಾಗಿದ್ದರು. ನಾನು ಒಟ್ಟಿಗಿದ್ದಾಗ ಅಲ್ಲಿಂದ ನಮ್ಮ ಒಡನಾಟ ನಿಜವಾಗ ಆರಂಭ ಆಗಿದೆ. ಅದಕ್ಕಿಂತ ಮೊದಲು ಅವರ ಮಗನ ಬರ್ತ್ಡೇಗೆ ನಮ್ಮ ಮನೆ ಕರೆದಿದ್ರು. 88ನೇ ಇಸ್ವಿ ಅಂತ 89 ಅವಾಗ ಅವ್ರ ಮನೆಗೆ ಹೋಗಿದ್ದೆ ಫಸ್ಟ್ ಟೈಮ್. ಆಮೇಲೆ ನಾವು ಒಟ್ಟಿಗೆ ಫೈನಾನ್ಸ್ ಅಲ್ಲಿ ಇದ್ವಿ. ಆಗ ನಮ್ಗೆ ಕಂಡಿತ್ತು ಈ ಮಕ್ಕಳಿಗೆ ಹೀಗೆಲ್ಲ ಮಾಡ್ರೆ ಆಗ್ಲಿಕ್ಕಿಲ್ಲ ಇದು. ಹಾಗೆ ಒಂದು ನಾಟಕ ತರಬೇತಿ ಮಾಡಿಸಿದ್ರು, ನೃತ್ಯ ತರಬೇತಿ ಮಾಡಿಸಿದ್ರು. ಆ ಮಕ್ಕಳಿಂದ ಎಡವೇರ್ ತಯ್ಯರು ನಮ್ಮದು ಹಿಟ್ ಶೋ ಅಂತಾರಲ್ಲ ಹಂಗೆ ಉಡುಪಿಯ ರಾಜಾಂಗಣದಲ್ಲೂ ಅದನ್ನು ಪ್ರದರ್ಶನ ಮಾಡಿ ಬಂದೇವೆ. ಅದರಲ್ಲಿ ಪಾತ್ರ ವಹಿಸಿದ ನಮ್ಮ ಸಂಧ್ಯನ ಕ್ಲಾಸ್ಮೇಟ್ ಇದ್ರು ಕೃಪಾ. ಅಂದ್ರೆ ಆ ತರ ಶಶಿಧರ್ ಕೋಟೆ ಅವರು ಹಾಡ್ತಿದ್ರು. ಅದಕ್ಕೆ ಸೀತಾ ಕೋಟೆ ಅದಕ್ಕೆ ಕೊರಿಯೋಗ್ರಫಿ ಮಾಡ್ತಿದ್ರು ಮತ್ತು ಇದು ಕೊಡ್ತಾ ಇದ್ರು. ತುಂಬಾ ಆ ಕಾಲಕ್ಕೆ ಅದು ತುಂಬಾ ಜನಪ್ರಿಯ ಆಯ್ತು. ಆಮೇಲೆ ಅದರಲ್ಲಿ ಪರವಂಜಿ ಪಾತ್ರ ಮಾಡ್ತಾ ಇದ್ರು ಶೈಲಜ. ಬಂದು ಒಂದು 10 ನಿಮಿಷದಲ್ಲಿ ಬಂದು ಹೋಗಿ ಇಡೀ ಸ್ಟೇಜ್ ಹುಡಿ ಮಾಡಿ ಹೋಗುವ. ಇಡೀ ಸ್ಟೇಜ್ ಒಂದ್ ಸಲಕ್ಕೆ ಚಿತ್ರನ ಅಂತಾರಲ್ಲ ಹಂಗೆ 10 ನಿಮಿಷ ಬರುದು. ಆಮೇಲೆ ದೈವದ ಭೂತದ ಇದನ್ನ ಮಾಡ್ತಾ ಇದ್ದೆ. ಸಾಯಿ ಪ್ರೀತಿ ಏನ್ ಅದ್ಭುತ ಕಲಾವಿದರು ಮೋಲ್ಡ್ ಮಾಡ್ರೆ ಆಗ್ತಾರೆ. ಪರಮಾಚಾರ ಬಿಲಿಯನರು ನಾಟಕ ಮಾಡಿಸಿದ್ರು. ಅದ್ರಲ್ಲಿ ಹಾಕಿದ್ದೇನೆ ನಮ್ಮ ಪುಸ್ತಕದಲ್ಲಿ ಒಂದು ಫೋಟೋ ಇದೆ. ಅದು ಸ್ವಲ್ಪ ಬ್ಲರ್ ಆಗಿದೆ ಯಾಕೆಂದ್ರೆ ಹಳೆಯ ಫೋಟೋ. ಅದರಲ್ಲಿ ಏನೋ ನಾಟಕದ ಬಗ್ಗೆ ಅಭಿನಯದ ಬಗ್ಗೆ ಗಂಧ ಗಾಳಿ ಇಲ್ಲದ ಒಬ್ಳು ಹುಡುಗಿಯನ್ನು ಆಯ್ಕೆ ಮಾಡಿ ಯೂನಿವರ್ಸಿಟಿ ಕಾಂಪಿಟಿಷನ್ ಇತ್ತು ಅದರಲ್ಲಿ ಬೆಸ್ಟ್ ಆಕ್ಟರ್ ನಮ್ಮ ಹುಡುಗಿ ವೀಣಾ ಅಂತ. ಅವಳ ಮಗಳು ಮತ್ತೆ ಉಜಿರೆಯಲ್ಲಿ ಇದು ಮಾಡಿದ್ರು ಪ್ರಜ್ಞಾ ಹೆಬ್ಬಾರ್. ಏನೋ ಗೊತ್ತಿಲ್ಲ ಅವಳು ನಾಟಕ ಅಂದ್ರೆ ಅಂತವಳನ್ನ ಬೆಸ್ಟ್ ಆಕ್ಟ್ ಮಾಡಿದ್ರು. ಅಂದ್ರೆ ನೀವು ನಿಮ್ಮನ್ನ ಕಲೆಗೆ ಒಪ್ಪಿಸಿಕೊಂಡರೆ ನೀವು ಕಲ್ಲನ್ನ ಕೆತ್ತಬಹುದು. ಎತ್ತುದೇ ರಾಮ, ನೀವು ಒಡ್ಡಿಕೊಳ್ಬೇಕಲ್ಲ. ಹಾಗೆ ಆ ಥರದ ಮನೆ ಇತ್ತು, ನಾಟಕ ಇತ್ತು. ಅದೇ ಬ್ರಹ್ಮಚಾರದ ಮನೆ ನಾಟಕ ಇತ್ತು, ಜೋಕುಮಾರ ಸ್ವಾಮಿ ಇತ್ತು. ಅಲ್ಲೂ ಹಾಗೆ ಹಂಪಿ ವಿಶ್ವವಿದ್ಯಾಲಯದ ಏನೋ ಗೊತ್ತಿಲ್ಲದೆ ಅವರನ್ನ ಮಕ್ಕಳನ್ನ ಇಟ್ಕೊಂಡು ಅವರು ಜೋಕುಮಾರ ಸ್ವಾಮಿ ಅದ್ಭುತವಾಗಿ ಪ್ರಶ್ನೆ ಪಡೆದರು. ಆ ಮಕ್ಕಳಿಗೆ ಎಂತದ್ದು ಗೊತ್ತಿಲ್ಲ, ನಾಟಕದ ಗಂಧಗಾಡಿ ಗೊತ್ತಿಲ್ಲ. ಆದ್ರೆ ನಿಮಗೆ ಒಬ್ಬ ಒಳ್ಳೆಯ ಡೈರೆಕ್ಟರ್ಗೆ ಒಂದು ಸ್ಕ್ರಿಪ್ಟ್ ಸಿಕ್ಕಿದೆ. ನಾನು ಶಿಖಂಡಿ ನಾಟಕ ಮಾಡಿದ್ದು ಸಾಗರದಲ್ಲಿ 3-4 ದಿನ ಹೌಸ್ಫುಲ್ ಆಗಿತ್ತು ಶೋ. ಶಿಖಂಡಿ ನಾಟಕ ಫಸ್ಟ್ ಡೇ ನಾನು ಹೋಗಿದ್ದೆ, ಸ್ಟ್ಯಾಂಡಿಂಗ್ ಎಲ್ಲ ನಾಟಕಕ್ಕೆ. ಡಿಸೋತಿರು ಮತ್ತೆ ಮರುದಿನವೇ ನಂಗೆ ಲೆಟರ್ ಬರ್ತಿದ್ದಾರೆ, ಬಹಳ ಅದ್ಭುತವಾಗಿದೆ ನಾಟಕ. ಲೋಕಲ್ ಪೇಪರಿಗೆ ಅವ್ರು ಬರ್ಲಿದ್ದು, ಕಾಲಂ ಬರ್ಲಿ ಲೋಕಲ್ ಪೇಪರಿಗೆ ಶಿಖಂಡಿ ನಾಟಕ ಎಷ್ಟು ಚೆನ್ನಾಗಿದೆ ನಾಟಿಸೋದು. ಅಂದ್ರೆ ಈ ತರ ನಿಮ್ಗೆ ಮಕ್ಕಳನ್ನ ನಾವು ಟ್ರೈನ್ ಮಾಡಿದ್ರೆ ಆಗ್ತದೆ. ಹಾಗಾಗಿ ಮಾತಾಪಿತರ ಜೊತೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಲ್ಲ. ಅದು ಬೇರೆ ಫೈನ್ ಆರ್ಟ್ಸ್ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನ್ಯಾಷನಲ್ ಸೆಮಿನಾರ್ ಮಾಡಿದ್ವಿ ಲ್ಯಾಂಗ್ವೇಜ್ ಇಂದ UGC ಓದಿರ್ಬೋದು, ನ್ಯಾಕ್ ವಿಸಿಟ್ ಇರ್ಬೋದು, ಸುವರ್ಣ ಮಹೋತ್ಸವ ಇರ್ಬೋದು. ಎಷ್ಟು ನನಗೆ ನಾನು ನೆನಪಿಸಿಕೊಂಡ ತುಂಬಾ ಸಂಗತಿಗಳಿದೆ, ಎಲ್ಲ ಹೇಳಿಕ್ ಆಗುದಿಲ್ಲ. ಮತ್ತೆ ರಾತ್ರಿ 9 ಗಂಟೆಗೆ ಬಸ್ ಟಿಕೆಟ್ ಮಾಡೋದಂತ. ಹಾಗಾಗಿ ಎಲ್ಲ ಒಂದ್ ಕಡೆ ನಾನು ನಿಲ್ಲಿಸ್ಬಿಟ್ಟು ಮತ್ತೆ ಹಾಗೆ ಹೇಳಿದೆ. ನಾನು ಉರಿಬಜಲು ರಾಮಪಟ್ಟ ಸತ್ವರಾಜ ಪುಸ್ತಕ ಮಾಡಿ ಇವತ್ತು ನನಗೆ ರೆಕಾರ್ಡಿಂಗ್ ಇದೆ. ಆ ಇಡೀ ಬುಕ್ಕಿನ ವಾಯ್ಸ್ ರೆಕಾರ್ಡಿಂಗ್ ಉಂಟು ಇವತ್ತು ನನ್ನ ಹತ್ರ. ಇಡೀ ಬುಕ್ಕಿಂಗ್ ಇದೆ ವಾಯ್ಸ್ ರೆಕಾರ್ಡಿಂಗ್. ಯಾರು ತಕರಾರು ಮಾಡಿದ್ರೆ ನಾನು ಅವರದ್ದೇ ಸ್ವಾಗತ ಮಾಡಿ ಮಾತು ಕೇಳಿ ತೋರಿಸ್ತೇನೆ. ಪ್ರಿಸರ್ವ್ ಮಾಡಿ ಇಟ್ಟಿದ್ದೆ ರೆಕಾರ್ಡಿಂಗ್. ಅಂದ್ರೆ ನನಗೆ ಈ ತರ ಕೆಲಸ ಮಾಡುವುದಕ್ಕೆ ವಿಪುಲವಾದಂತ ಅವಕಾಶಗಳು ಸಿಕ್ಕಿರುವ ನನಗೆ ನಾನು ಬಳಸಿಕೊಂಡೆ. ಕೆಲವರಿಗೆ ಅವಕಾಶ ಸಿಕ್ಕಿದ್ರು ಬಳಸಿಕೊಳ್ಳುವುದಿಲ್ಲ. ನಾನು ಕಾಲೇಜಿನಲ್ಲಿ ಅನೇಕ ಅವಕಾಶಗಳು ಸಿಕ್ಕಿದ್ವು, ಯಾವ್ದು ಒದಗಿ ಬಂತು. ನಾ ಹೇಳಿದಲ್ಲ 3ನೇ 4 ಆಗುವಾಗ 1 ತಿಂಗಳ ಅವಕಾಶ ಬಂತು. IQAC ಕೋಆರ್ಡಿನೇಟರ್ ಆಗುವಂತ ಬಳಸ್ಕೊಂಡೆ, ಮಾಡಿದ್ವಿ. ಪೀಠದ ನಾನು ಎಲ್ಲ ಸಂಸ್ಥೆ ಅಂದ್ಮೇಲೆ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡ್ಬೇಕಲ್ಲ. ನಾನು ಬೇರೆ ಅಂತ ಹೋಗ್ಲಿಕ್ಕೆ ಆಗ್ತದ ಆಗುದಿಲ್ಲ. ಯಾಕೆಂದ್ರೆ ನಮ್ಗೆ ಅನ್ನ ಕೊಡುತ್ತದೆ, ನಮ್ಗೆ ಬದುಕು ಕೊಡುತ್ತದೆ.
ಸಂಸ್ಥೆ. ನಾವು ಅದನ್ನ ನಮ್ಮ ಕೈಲಿ ಎಷ್ಟು ಕೂಡುತ್ತದೆ, ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಶ್ರದ್ಧೆಯಿಂದ ಮಾಡಿ. ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಡ್ತಾರೆ, ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದು ಅಷ್ಟೇ. ಆ ಶ್ರದ್ಧೆಯನ್ನು ಇವತ್ತು ಉಳಿಸ್ಕೊಂಡಿದ್ದೀನಿ ನಾನು. ಹಾಗಾಗಿ ಜಿ.ಕೆ. ಶೆಣೈ ಅವರೊಬ್ಬರನ್ನ ಬಿಟ್ಟು ಅವ್ರು ನೋಡಿದೆ ನನಗೆ. ಅವರು ಡಿ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಕರೆದಿದ್ದರು, ಒಂದು ಕಾರ್ಯಕ್ರಮವನ್ನು ಕರೆದಿದ್ರು. ಸುವರ್ಣ ಮಹೋತ್ಸವಕ್ಕೆ ಆಗುವಾಗ ಜಿ.ಕೆ. ಶೆಣೈ ಅವರ ಫ್ಯಾಮಿಲಿಯವರಿಗೆ ಕಾಗದ ಕಳಿಸಬೇಕು ಅಂತ ಎಷ್ಟು ಒದ್ದಾಡಿದ್ದೀನಿ ನಾನು. ಅವ್ರಿಗೆ ಇನ್ವೈಟ್ ಮಾಡ್ಬೇಕು. ಕಡೆಗೆ ಅವರ ಮಗಳ ಗಂಡ ಬಂದ್ರು, ಹುಡುಕಿದ್ರು, ಮಂಗ್ಳೂರ್ಲಿದ್ರು ಬಂದಿದ್ದಾರೆ. ಅವರಿಗೊಂದು ಫಸ್ಟ್ ಪ್ರಿನ್ಸಿಪಾಲ್ ಕಾಲೇಜಿನವರಿಗೆ ಅವರಿಗೆ ಒಂದು ಗೌರವ ಸಲ್ಲಿಸಿದ ಸುವರ್ಣ ಮಹೋತ್ಸವ ಕಂಪ್ಲೀಟ್ ಆಗ್ತದ, ಅವ್ರಿಲ್ಲದೆ ಇರುವುದು ಕುಟುಂಬದವ್ರು ಇರ್ತಾರಲ್ಲ ಅದಕ್ಕೆ. ಹಾಗಾಗಿ ಅಂತ ಅವಕಾಶಗಳು ಬೇಕಾದಷ್ಟು ಬಂದಿದ್ದಾರೆ ನನಗೆ. ನಾನು ಇದನ್ನೆಲ್ಲ ಬಳಸ್ಕೊಂಡಿದ್ದೇನೆ, ನನ್ನ ಸ್ವಾರ್ಥಕ್ಕಾಗಿ ಬಳಸಿದ್ದಲ್ಲ ಇಷ್ಟಾಗಿ. ನಾನು ಮಾಡಿದ ಕೆಲಸ ಎಲ್ಲ ಪ್ರಿನ್ಸಿಪಾಲ್ಗಳೊಟ್ಟಿಗೆ ಇವತ್ತಿಗೆ ಯಾರಿದ್ದಾರೆ ಅವರ ಜೊತೆ ಹೊರಗೆ ಸಹ ಕೆಲಸ ಮಾಡಿದ್ದೇನೆ. ಇನ್ನು ಮುಂದಿಲ್ಲ, ಇಲ್ಲೇ ಇದ್ದಾರೆ, ಅವರೊಟ್ಟಿಗೂ ಕೆಲಸ ಮಾಡಿದ್ದೇನೆ. ಅವ್ರು ನಮ್ಮ ಅಧ್ಯಕ್ಷರಾಗಿದ್ದರು, ಹಾಗೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಂಗೆ ಈ ಸಂಸ್ಥೆಯಲ್ಲಿ ಈ ಮನುಷ್ಯನಿಗೆ ಕೆಲಸ ಕೊಟ್ರೆ ನಿಮ್ಮ ನಿಯತ್ತಿನಿಂದ ದುಡ್ದಾನ ಅಂತ ಅವತ್ತು ಆಲೋಚನೆ ಮಾಡಿದ್ರಲ್ಲ, ನಮ್ಮ ಸಂದರ್ಶನ ಮಾಡಿದವರು, ಅವರಿಗೆ ನನ್ನ ಅನಂತ ಮಾಡಿ. ಯಾಕೆಂದ್ರೆ ಅದು ಡಿ.ಎಲ್. ಆಚಾರ್ಯ, ಉರಿಮಜಲು ರಾಮಪಂಚು, MS ಅಪ್ಪ ಮತ್ತು ಅಮೃತ ಸ್ವಾಮಿ 4 ಜನ ಸಂದರ್ಶನಕ್ಕೆ ಇದ್ದದ್ದು. ನಾನು ಆ ನಿಯತ್ತನ್ನ ಮತ್ತು ಆ ಪ್ರಾಮಾಣಿಕತೆಯನ್ನ, ಆ ನಿಷ್ಠೆಯನ್ನ ಉಳಿಸ್ಕೊಂಡಿದ್ದೇನೆ ಅಂತ ನನ್ನ ಭಾವ. ಕಂಡವರಿಗೆ ಹೇಳಬೇಕು ನಾವು ಉಳಿಸ್ಕೊಂಡಿದ್ದಾನೆ, ಇದು ಜಗತ್ತಿಗೆ ಇರುತ್ತೆ. ನಾನಂತ ಹೇಳಿದ್ದ ಅವರ ನಂಬಿಕೆಯನ್ನು ನಾನು ಉಳಿಸ್ಕೊಂಡಿದ್ದೇನೆ. ಇವತ್ತು ಅಮೃತರು ಇಲ್ಲ, ಜಿ.ಎಲ್. ಆಚಾರ್ಯರು ಇಲ್ಲ, ಉರಿಮಜಲು ರಾಮಭಟ್ರು ಇಲ್ಲ. ನನಗೆ ಸಂದರ್ಶನ ಮಾಡಿದ 4 ಮಂದಿ ಇವತ್ತಿಲ್ಲ. ಆದರೆ ನಾನು ನನ್ನ ಮೇಲೆ ವಿಶ್ವಾಸ ಇಟ್ಟಂತ ಅವರ ವಿಶ್ವಾಸನ ಉಳಿಸ್ಕೊಂಡಿದ್ದೇನೆ ಹೇಳುವಂತ ಆತ್ಮವಿಶ್ವಾಸ ನನಗೆ. ಬಟ್ ಸಾಕು ಅಂತ ಅನ್ಕೊಂಡಿದ್ದೇನೆ ನಾನು ಊರಿಗೆ ಹೋಗೋದು. ಹಾಗಾಗಿ ಅವತ್ತಿನಿಂದ ತೊಡಗಿ ಇವತ್ತಿನವರೆಗೆ ಕಾಲೇಜು ಆಡಳಿತ ಮಂಡಳಿಯಲ್ಲಿ ಯಾರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ನೆರವು ಕೊಟ್ಟಿದ್ದಾರೆ, ಪ್ರಿನ್ಸಿಪಾಲ್ ಎಲ್ಲರೂ ಒಬ್ಬೊಬ್ಬರ ಆಡಳಿತದ ವೈಖರಿ ಒಂದೊಂದು ಮುರಿ ಇರುತ್ತೆ. ಅದೇ ಮಾಡಿದ್ದಾರೆ ನಾವು ಎಜೆಸ್ಟ್ ಆಗ್ತಾ ಹೋಗ್ಬೇಕು. ಮಾಧವ ಭಟ್ರ ಆಡಳಿತ ವೈಖರಿ ಇದ್ದಾಗೆ ಪಿಟಿರಿಸಲಿಕ್ಕಾಗತ್ತ, ನಮೂನೆಗಳು ಬೇರೆ ಇರ್ತಾರೆ. ಅವರೊಟ್ಟಿಗೆ ಕೆಲಸ ಮಾಡುವ ನಾವು ಎಜೆಸ್ಟ್ ಆಗ್ತಾ ಹೋಗ್ಬೇಕಷ್ಟೇ. ನಾವು ಮನೆಯಲ್ಲಿ ಊಟಕ್ಕೆ ಎಜೆಸ್ಟ್ ಆಗುದಿಲ್ಲ. ಬೇರೆ ಬೇರೆ ದಿನ ಬೇರೆ ಬೇರೆ ಅಡಿಗೆ ಬರುತ್ತೆ. ನಾವು ಇವತ್ತು ಮಾವಿನ ಹಣ್ಣಿನ ದೂರ ಇದಿತ್ತು, ಸಾಸಿವೆ ಇತ್ತು, ಸಾಂಬಾರ್ ಇತ್ತು, ನಾವು ಎಜೆಸ್ಟ್ ಆಗ್ತಾ ಹೋಗ್ತೇವೆ. ಹಾಗೆ ನಾವು ಎಜೆಸ್ಟ್ ಆಗ್ತಾ ಹೋಗ್ಬೇಕಷ್ಟೇ. ಹಾಗೆ ಉರಿಮಜಲು ರಾಮಭಟ್ರಿಂದ ತೊಡಗಿ ಅವತ್ತಿನಿಂದ ಇವತ್ತಿನವರೆಗೆ ಆಡಳಿತ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ, ಎಲ್ಲ ಪ್ರಾಂಶುಪಾಲರು, ನನ್ನ ಸಹೋದ್ಯೋಗಿಗಳು, ಕಚೇರಿ ಸಿಬ್ಬಂದಿಗಳು, ಯಾಕೆಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಕಚೇರಿ ಸಿಬ್ಬಂದಿ. ಸಣ್ಣ ಮಿಸ್ಟೇಕ್ ಮಾಡಿದ್ರು ಮತ್ತೆ ರಿಪೇರಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಅದಕ್ಕಿಂತ ಹೆಚ್ಚಾಗಿ ಇಷ್ಟು ವರ್ಷ ನಾನು ಪಾಠ ಮಾಡುವಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ಎಲ್ಲರೂ ಬಾರದೇ ಇರುವುದು, ಎಲ್ಲರೂ ಬಾರದೇ ಸಾಕಾಗುದಿಲ್ಲ ಜಾಗಕ್ಕೆ. ಮತ್ತೆ ಹೇಳಿದ್ರೆ ಗಿನ್ನೆಸ್ ರೆಕಾರ್ಡ್ ಆಗುತ್ತೆ, ನೆಕ್ಸ್ಟ್ ರೆಕಾರ್ಡ್ ನಂದೆ. ಯಾಕೆಂದ್ರೆ 100% ಇಂಗ್ಲಿಷಿಗೆ ಹೋಗ್ತಾರೆ ಮಕ್ಕಳು, 80% ಕನ್ನಡಕ್ಕೆ ಬರ್ತಾರೆ, ಇನ್ನು 20% ಸಂಸ್ಕೃತ ಮತ್ತು ಹಿಂದಿ ಹೇಳೋದು. ಹಾಗೆ ನೆಕ್ಸ್ಟ್ ಗಿನ್ನೆಸ್ ರೆಕಾರ್ಡ್ ನಂದೆ. ರೆಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಇವರಿಗೂ ಏವನಿಗೂ ಆಗುದಿಲ್ಲ. ಯಾಕೆಂದ್ರೆ ಅವ್ರದ್ದು ಒಂದೊಂದು ವಿಭಾಗ, ನಮ್ ಹಂಗಲ್ಲ, ನಾವೆಲ್ಲರಿಗೂ ಸಲ್ಲುವವರು ಅಲ್ಲ ಸರ್. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಇವತ್ತು ಬಂದವರಿಗೆ, ಬಾರದೇ ಇರೋರಿಗೆ, ಮತ್ತಿನ್ಯಾವತ್ತೋ ಕೇಳುವವರಿಗೆ, ಈಗ ಕೇಳುತ್ತಿರುವವರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸುತ್ತೇನೆ. ನೀವೆಲ್ಲ ಈ ತರದ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಶ್ರಮದಿಂದ ಮಾಡಿದ್ದೆ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಸಂಘಟಿಸೋದು ಸುಲಭ ಅಲ್ಲ, ನನಗೆ ಗೊತ್ತಿದೆ. ಯಾವ ಹುಚ್ಚು ಪ್ರೀತಿಯೋ ಯಾವ ವಿಶ್ವಾಸವೋ ಗೊತ್ತಿಲ್ಲ ನನಗೆ, ಮತ್ತು ಮಾಡಿದ್ದೀರಿ.
ಇಂಥ ಒಂದು ಕಾರ್ಯಕ್ರಮ ಆಗುತ್ತದೆ ಅಂತ ನಾನು ಖಂಡಿತ ನನ್ನ ಮನಸ್ಸು ತುಂಬಿ ಬಂದಿದೆ. ನಾನು ಆಗ್ಲೇ ಹೇಳಿದೆ ಹೋಗ್ಬೇಕಾಗ್ತದೆ ಒಂದು ಕಷ್ಟ ಉಂಟು ನನಗೆ ನಾಳೆ. ಹಾಗಾಗಿ ನನ್ನ ಮನಸ್ಸು ತುಂಬಿ ಬಂದಿದೆ. ನಂಗೆ ಮರೆತು ಹೋದವರೆಲ್ಲ ಬಂದಿದ್ದಾರೆ. ಹೆಸರು ಮರೆತು ಹೋಗಿರುತ್ತೆ, ನೆಕ್ಸ್ಟ್ ಗೊತ್ತಲ್ಲ ನಿಮ್ಗೆ. ಅಲ್ಲ ಸರ್, ಮುಖ ನೆನಪಿರುತ್ತೆ, ಮತ್ತೆ ಅವನು ಆಕೃತಿ ಬದಲಾಗಿರುತ್ತೆ ಅವ್ರದ್ದು. ನಾವು ಹೆಚ್ಚು ಕಡಿಮೆ ಹಾಗೆ ಇರ್ತೇವೆ, ಆದ್ರೆ ವಿದ್ಯಾರ್ಥಿಗಳದ್ದು ಆಕೃತಿ ಬದಲಾಗ್ತಾ ಹೋಗುತ್ತೆ. ಯಾಕಂದ್ರೆ ಅವರಿಗೆ ಬೆಳೆಯುವ ವಯಸ್ಸದು ಬೆಳೀತಾ ಹೋಗ್ತಾರೆ, ಮಾಗುತ್ತಾ ಹೋಗ್ತಾರೆ. ಹಾಗಾಗಿ ನೀವು ಬಂದು ಮಾತನಾಡಿಸಿದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಾನಿപ്പോൾ ವಿದ್ಯಾರ್ಥಿಯಾಗಿದ್ದೆ ಅಂತ ಹೇಳಿದ್ರೆ ಸಾಕು, ಒಂದು ಕೃತಜ್ಞತೆಯ ಭಾವ ಬರುತ್ತೆ. ಹಾಗೆ ಬದುಕಿನ ಉದ್ದಕ್ಕೂ ಈ ಘಟನೆ ಮತ್ತು ಈ ದಿನ, ಈ ಸಂದರ್ಭ ಎಲ್ಲವೂ ನನ್ನ ನೆನಪಾಗಿರುತ್ತೆ. ನಿಮಗೆಲ್ಲರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಸಾಗರಕ್ಕೆ ಬನ್ನಿ. ಮೊನ್ನೆ ಬಂದವರು ಕೆಲವರು ಇದ್ದಾರೆ, ಮತ್ತೊಮ್ಮೆ ಬನ್ನಿ. ಮೊನ್ನೆ ಬಂದಾಗ ಅದು ಸರಿಯಾಗಿ ಇಲ್ಲ. ಯಾಕೆ ನಾವು ಮನೆ ಗೃಹ ಪ್ರವೇಶದ ಒತ್ತಡದಲ್ಲಿ, ಗಲಾಟೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಇದ್ದೆವು. ಹಾಗೆ ನಿಮ್ಮನ್ನೆಲ್ಲ ಸತ್ಕರಿಸುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಶಾಸ್ತ್ರಿ, ಮಾವಿನ ಕತ್ತಂಬಳಿ ಬೇರೆ ದಿನ ಮಾಡ್ತೇವೆ ಬನ್ನಿ. ಶಾಸ್ತ್ರಿಗೆ ಮಾವಿನಕಾಯಿ ತಂಬಳಿ ತುಂಬಾ ಇಷ್ಟ, ಅದನ್ನ ಬೇರೆ ದಿನ ಮಾಡ್ತೇವೆ ಬನ್ನಿ. ಹಾಗೆ ನೀವೆಲ್ಲ ಸಾಗರಕ್ಕೆ ಬನ್ನಿ. 38 ವರ್ಷದಲ್ಲಿ ನೂರಾರು ನೆನಪುಗಳಿದ್ದಾವೆ, ಸಾವಿರಾರು ನೆನಪುಗಳಿದ್ದಾವೆ. ಆ ಎಲ್ಲ ನೆನಪುಗಳನ್ನು ಬಚ್ಚಿಟ್ಕೊಂಡು ಎದೆಯಲ್ಲಿ ನೆನೆಯಬೇಕಾದವನ್ನು ನೆನಪಿಸಿಕೊಳ್ತಾ ಬೀಳ್ಕೊಡಿಗೆ ಮತ್ತೆ ಮತ್ತೆ ಬರ್ತೇನೆ. ಧನ್ಯವಾದಗಳು ಸರ್. ಹೆಚ್ಚು ಮಾತನಾಡಲು ಮಾತುಗಳಿಲ್ಲ. ನಿಮ್ಮ ಮಾತನಾಡಲು ನಮ್ಮಲ್ಲೂ ಮಾತುಗಳಿಲ್ಲ. ನಿಮ್ಮ ಮಾತುಗಳು ನಮಗೂ ಅರ್ಥವಾಗುತ್ತವೆ. ಖಂಡಿತವಾಗ್ಲೂ ನಿಮ್ ಜೊತೆ ಯಾವತ್ತೂ ಇರ್ತೇವೆ. ಮುಂದೆ ಯಾವುದೇ ಕಾರ್ಯಕ್ರಮಗಳಿದ್ರು ನಮ್ಮನ್ನು ನೆನಪಿಸ್ಕೊಳ್ಳಿ, ಖಂಡಿತವಾಗ್ಲೂ ನಾವು ಬರ್ತೀವಿ ಸರ್. ಇದೀಗ ಕಾರ್ಯಕ್ರಮದ ಮೊದಲ ಭಾಗವಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಇದ್ದುಕೊಂಡು ಅಭಿವಂದನೆ ನುಡಿಗಳನ್ನ ಆಡಿದಂತಹ ಮಾಧವ್ ಸರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಉಮೇಶ್ ನಾಯ್ಕ ಅವ್ರ ಹತ್ರ ಕೇಳ್ಕೊತೀವಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಒಟ್ಟು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನಾನೇ ಹೇಳಿಬಿಡ್ತೀನಿ ಮುಂದೆ ಮಾತಲ್ಲಿ. ಈ ಕಾರ್ಯಕ್ರಮದ ಅಭಿನಂದನಾ ನುಡಿಗಳು ಮಾಡಿದಂತಹ ವಿವೇಕಾನಂದ ಕಾಲೇಜು ಪುತ್ತೂರಿನ ವಿಶ್ರಾಂತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಾಧವ್ ಭಟ್ ಸರ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್. ಅವರು ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆ ಸಹಕರಿಸಿದ್ದೀರಾ, ತಮಗೆ ಧನ್ಯವಾದಗಳು ಸರ್. ನಮ್ಮ ಪ್ರೀತಿಯ ಕಾರ್ಯಗಳು ಹೋಗ್ಬಿಟ್ಟು ಅಭಿವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿವಂದನೆಯನ್ನ ಪಡೆದುಕೊಂಡಂತಹ ಶ್ರೀಧರ್ ಸರ್ ಅವರಿಗೆ ಧನ್ಯವಾದಗಳು. ಸರ್, ನಾರಾಯಣ ಸರ್, ಹರಿಶಾಸ್ತ್ರಿ ಸರ್, ಮುಂದೆ ಇರುವ ಬಹಳಷ್ಟು ಸಾಧನೆಗಳನ್ನ ಮಾಡಿದವರು. ನೀವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮದ ಹೆಚ್ಚುಗಾರಿಕೆಯನ್ನು ತೋರಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮ್ಮ ಕಾಲೇಜಿನಲ್ಲಿ ನೀಡಬೇಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ಕೊನೆಯ ವರ್ಷ LED ಸ್ಕ್ರೀನ್ ಅನ್ನ
ಆಕಿ ಕಾಲೇಜಿಗೆ ಫಸ್ಟ್ LOD ಸ್ಕ್ರೀನ್ ಬಂದಿದ್ದು ವಿಭಾಗದಲ್ಲಿ ಶ್ರೀಧರ್ ಸರ್ ಕೂಡ ಅವಾಗ ಇದ್ರು. ಆವಾಗ LED ಸ್ಕ್ರೀನ್ ಹಾಕಿದಂತ ಪಿಕ್ಸೆಲ್ ಕ್ರಿಯೇಟಿವ್ಸ್ ನವರು ಇವತ್ತು ಕೂಡ ಅವ್ರದ್ದೇ LED ಇರ್ಬೋದು ಪ್ರಜ್ವಲ್ ಅಂತೇಳಿ, ಅದ್ರಲ್ಲಿ ಇನ್ನೊಬ್ರು ಪ್ರಶಾಂತ್ ಅಂತ ಅವರು ತೀರಿ ಹೋಗಿದ್ದಾರೆ. ಪ್ರಜ್ವಲ್ ಅವರಿಗೆ ಧನ್ಯವಾದಗಳು. ಸಮಾನಕ್ಕಾಗಿ ಊಟೋಪಚಾರಕ್ಕೆ ಗಣೇಶ್ ಕನ್ಯಾನ್ ಅಂತೇಳಿ ಅವರು ವ್ಯವಸ್ಥೆ ಮಾಡಿರುವಂತದ್ದು, ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ನೇರ ಪ್ರಸಾರವಾಗಿತ್ತು ಬೆಳಗಿಂದ ಇಲ್ಲಿ ತನಕ. ಅದು ಸೂಕ್ತ ಚಾನಲ್ ಮುಖ್ಯಸ್ಥರುಗಳಿಗೆ ಧನ್ಯವಾದಗಳು. ಸ್ಮರಣಿಕೆಯಾಗಿ ಜೀವನನ್ನ ನೀಡಿದ್ರು ಭರದ್ರಾಜ್ ಸರ್ ಅವರನ್ನು ಒದಗಿಸಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮ ಬೋರ್ ಕಮಿಟಿ 18 ಜನರಿಂದ ಆರಂಭವಾದ ಈ ಚಿಂತನೆಯಲ್ಲಿ ಪ್ರತಿ ಭಾನುವಾರ 8 ಗಂಟೆಗೆ ನಾವು ಸಭೆ ಸೇರ್ತಾ ಇದ್ವಿ ಈ ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕಂತ. ಇವತ್ತು ಅವರು ಕೆಲಸಗೊತ್ತಡದಿಂದ ಬರದೇ ಇರ್ಬೋದು, ಆದ್ರೆ ಆ ಟೈಮ್ ನಲ್ಲಿ ಮೀಟಿಂಗ್ ಎಲ್ಲರೂ ಬಂದು ಹಲವಾರು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವರು ಬೆಳಗಿನಿಂದ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ರೂಪುಗೊಳ್ಳೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಹಾಗೂ ಸರ್ ಇಷ್ಟೊಂದು ಭಾವುಕರಾಗೋದಕ್ಕೆ ಇನ್ನೊಂದು ಕಾರಣ, ಯಾಕಂದ್ರೆ ಅತ್ಯಂತ ಸೂಕ್ತವಾದ ಸ್ಥಳದಲ್ಲಿ, ಅವರೇ ಕೆಲಸ ಮಾಡಿದಂತ ಸ್ಥಳದಲ್ಲಿ ಅವರಿಗೆ ಅಭಿವಾದನ ಕಾರ್ಯಕ್ರಮ ನಡೆದಿರುವಂತದ್ದು. ಅದಕ್ಕೆ ಕಾರಣೀಭೂತರು ಅನುರಾಧ ವಿಠಲದ ಪುರಂದರ್ ಭಟ್ ಅವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯನ್ನು. ಈಗ ಕಾರ್ಯಕ್ರಮದ ಬಳಿಕ ಒಂದು ಸಣ್ಣ ಕಷಾಯದ ವ್ಯವಸ್ಥೆಯನ್ನು ಎಲ್ಲರೂ ಸ್ವೀಕರಿಸಿ ಅಂತ ಕೇಳ್ಕೊತೀನಿ. ಅದಕ್ಕಿಂತ ಮೊದಲು ನಾವೆಲ್ಲರೂ ಒಂದು ಸರ್ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು. ಎಲ್ಲರೂ ಒಮ್ಮೆ ವೇದಿಕೆಗೆ ಬಂದು ನಂತರ ಚಹಾ ಸ್ವೀಕರಿಸಿ. ಇಲ್ಲೇ ಆದಷ್ಟು